ಸುಂದರವಾಗಿದ್ದಾರೆ ಕಾಣೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಆಗಿರಬೇಕು. ಬಹುಶಃ ಬಂದಿರುವಂತಹ ಅತಿಥಿಗಳನ್ನು ವೇದಿಕೆಯ ಮೇಲ್ಭಾಗಕ್ಕೆ ಸ್ವಾಗತಿಸುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಿಂದ ಔಪಚಾರಿಕವಾಗಿ ಕಾರ್ಯಕ್ರಮವನ್ನು ಮುಂದುವರಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವುದರಿಂದ ಕಾರ್ಯಕ್ರಮ ಮುಂದುವರಿಸ್ತಾ ಇರುವುದಿಲ್ಲ. ಇವತ್ತಿನ ಟೀಮ್ ಭಗವತಿ ಅರ್ಪಿಸುವಂತಹ ಹೈಸ್ಕೂಲ್ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟ, ಅದರಲ್ಲಿ ಕೂಡ ಅತ್ಯಧಿಕ ಆಧುನಿಕ ಶೈಲಿಯಲ್ಲಿ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ನಡೀತಾ ಇದೆ. ಬಹುಶಃ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ನಡೀಬೇಕಾದ್ರೆ ನಮ್ಮೆಲ್ಲರ ಆಶೀರ್ವಾದ, ನಮ್ಮಂತಹ ದೇವದೇವರುಗಳ ಅನುಗ್ರಹದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕಾಗಿ ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಸ್ವಾಗತಿಸುವುದಕ್ಕೆ, ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಅತ್ಯದ್ಭುತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರ ಆಶೀರ್ವಾದದೊಂದಿಗೆ ಬಹಳ ಸುಂದರವಾಗಿರುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಂದರ ಚಾಲನೆಯನ್ನು ಕೊಡೋದಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿ ವೃಂದದವರಿಗೆ, ಅದರ ಜೊತೆ ಹಿರಿಯ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮಕ್ಕೆ ಸುಂದರ ಚಾಲನೆಯನ್ನು ಕೊಡಬೇಕು. ಅದ್ಭುತವಾಗಿರುವಂತಹ ಧ್ವನಿಯೊಂದಿಗೆ ತಾಯಿಯಂತೆ ತಂದೆಯಂತೆ ಸಲಹುತ್ತಲಿರುವೆ, ಮಮತೆ ಪ್ರೀತಿ ಕರುಣೆ ಶಾಂತಿ ತೋರುತ್ತಲಿರುವೆ. ತಾಯಿಯಂತೆ ತಂದೆಯಂತೆ ಸಲಹುತ್ತಲಿರುವೆ, ಮಮತೆ ಪ್ರೀತಿ ಕರುಣೆ ಶಾಂತಿ ತೋರುತ್ತಲಿರುವೆ. ನಿನ್ನ ಪ್ರೀತಿ ಕರುಣೆ ಸದಾ ನಮ್ಮಲ್ಲಿರಲಿ, ಸುಖ ಶಾಂತಿ ನೆಲೆಸಲಿ. ದೇವ ನಿನ್ನ ನಮಿಸುತ್ತಲಿ ವರವ ಬೇಡುವೆ, ನಿನ್ನೊಲುಮೆ ನಮಗಿರಲಿ ಎಂದು ನಿನ್ನ ಬೇಡುವೆ. ದೇವ ನಿನ್ನ ನಮಿಸುತ್ತಲಿ ವರವ ಬೇಡುವೆ, ನಿನ್ನೊಲುಮೆ ನಮಗಿರಲಿ ಎಂದು ನಿನ್ನ ಬೇಡುವೆ. ಭಗವತಿ ಶಾಲೆ ಇದು ವಿಜ್ಞಾನ ಮಂದಿರ, ಇಲ್ಲಿ ಕಲಿತು ಗಳಿಸಬೇಕು ಬಾಳೆ ಸುಂದರ. ಭಗವತಿ ಶಾಲೆ ಇದು ವಿಜ್ಞಾನ ಮಂದಿರ, ಇಲ್ಲಿ ಕಲಿತು ಗಳಿಸಬೇಕು ಬಾಳೆ ಸುಂದರ. ಈ ಶಾಲೆ ಕೀರ್ತಿಯ ಪತಾಕೆ ಏರಲಿ, ಸುಖ ಶಾಂತಿ ನೆಲೆಸಲಿ. ದೇವ ನಿನ್ನ ನಮಿಸುತ್ತಲಿ ವರವ ಬೇಡುವೆ, ನಿನ್ನೊಲುಮೆ ನಮಗಿರಲಿ ಎಂದು ನಿನ್ನ ಬೇಡುವೆ. ದೇವ ನಿನ್ನ ನಮಿಸುತ್ತಲಿ ವರವ ಬೇಡುವೆ, ನಿನ್ನೊಲುಮೆ ನಮಗಿರಲಿ ಎಂದು ನಿನ್ನ ಬೇಡುವೆ, ಎಂದು ನಿನ್ನ ಬೇಡುವೆ, ಎಂದು ನಿನ್ನ ಬೇಡುವೆ. ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಸಾಲಿನೊಂದಿಗೆ ಅಡಕವಾಗಿರುವಂತಹ ಅದ್ಭುತ ಪ್ರಾರ್ಥನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಬಂಧುಗಳೇ, ಖಂಡಿತವಾಗಿ ಕೂಡ ಈ ಒಂದು ಹಾಡನ್ನು ಕೇಳ್ತಾ ನಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಮಾಡುವಂತಹ ಜೀವನ ಕೂಡ ಇನ್ನಷ್ಟು ಉಜ್ವಲವಾಗಿರಬೇಕು. ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಬಣಂಗರದಲ್ಲಿ ಮಾಡುವಂತಹ ಎಲ್ಲ ವಿಚಾರಗಳನ್ನು ನೋಡಬೇಕು ಅನ್ನೋ ಮಾತಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಯಾಕೆಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮುಖ್ಯ ಅತಿಥಿಗಳು ವೇದಿಕೆಗೆ ಮೇಲೆ ಬಂದ ಮೇಲೆ ನಮ್ಮ ಸಂಪ್ರದಾಯದೊಂದಿಗೆ ಅವರನ್ನು ಕೂಡ ಸ್ವಾಗತಿಸುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ಇವತ್ತಿನ ಈ ಒಂದು ಪಂದ್ಯಾಕೂಟದಲ್ಲಿ ಸ್ವಾಗತ ಕಾರ್ಯಕ್ರಮಕ್ಕೆ ಬಹಳಷ್ಟು ಅದ್ರ ಜೊತೆಗೆ ಈ ಒಂದು ಪಂದ್ಯಾಕೂಟ ನಡೀತಾ ಇದೆ ಅಂತ ಹೇಳಿದ್ರೆ ಟೀಮ್ ಭಗವತಿ ಇದರ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಮಧುಸೂದನ್ ಅವರು ಕೂಡ ವೇದಿಕೆ ಮೇಲೆ ಇರಬೇಕು. ಮಧುಸೂದನ್
Yes. ಔಪಚಾರಿಕದೊಂದಿಗೆ ಕಾರ್ಯಕ್ರಮ ಮುಂದುವರಿಸುವಂತಹದ್ದು ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸುವಂತಹ ಕರ್ತವ್ಯ ನಮ್ಮದಾಗಿದೆ. ಬಹುಶಃ ಇದು ಟೀಮ್ ಭಗವತಿ ಅರ್ಪಿಸುವಂತಹ ಕಬಡ್ಡಿ ಪಂದ್ಯಾಕೂಟ ಸೀಸನ್ 4ರ ಬಹಳಷ್ಟು ಸುಂದರ ಕಥೆಯನ್ನು ನೋಡ್ತಾ ಇದ್ದೀವಿ. ಆದರೆ ಸೀಸನ್ 1ರಿಂದ ನೋಡುವುದಾದ್ರೆ ಬಹಳಷ್ಟು ಕಷ್ಟದಿಂದ ಪ್ರಾರಂಭವಾದಂತಹ ಪಂದ್ಯಾಕೂಟ, ಯಾಕೆಂತ ಹೇಳಿದ್ರೆ ಒಂದಷ್ಟು ದುರಿತ ಋತುಗಳೊಂದಿಗೆ ಇರುವಂತಹ ಸಂದರ್ಭ. ಆದರೆ ಈ ಒಂದು ಪಂದ್ಯಾಕೂಟ ಇಷ್ಟರವರೆಗೆ ಸೀಸನ್ 4 ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ರೂವಾರಿಗಳು ಯಾರು ಅಂತ ನಾನು ಕೇಳಬೇಕು. ಯಾಕೆಂತ ಹೇಳಿದ್ರೆ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಕ್ರೀಡಾ ಜೀವನದೊಂದಿಗೆ ಸಂಸ್ಕೃತಿಯಲ್ಲಿ ಕೂಡ ಮುಂದೆ ಇದೆ ಅಂತ ಹೇಳಿದ್ರೆ ನಾವು ಮುಖ್ಯ ಓರ್ವ ವ್ಯಕ್ತಿಯನ್ನು ನೆನಪಿಸಿಕೊಳ್ಬೇಕು. ಯಾರು ಅಂತ ಕೇಳಿದ್ರೆ ಅದು ನಮ್ಮ ಭಗವತಿ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರು ನಮ್ಮ ಶ್ರೀಯುತ ದಿನಕರ್ ಲಾಲ್ ಸರ್. ಯಾಕೆಂತ ಹೇಳಿದ್ರೆ ಇವತ್ತಿನ ಪಂದ್ಯಾಕೂಟ ಸರಿಯಾಗಿ 10 ಗಂಟೆಗೆ ಶುರುವಾಗಬೇಕಿದ್ರೆ ಅವರ ಉಪಸ್ಥಿತಿ ಎಷ್ಟು ಗಂಟೆಗೆ ಇರ್ತದೆ ಅಂತ ಕೇಳಿದ್ರೆ ಸರಿಯಾಗಿ 9 ಗಂಟೆಗೆ ಮುಂಚಿತವಾಗಿ ಅವರು ಬರುವಂತಹ ಸರಳ ವ್ಯಕ್ತಿತ್ವದ ವ್ಯಕ್ತಿ ಅವರು. ಆದ್ರೂ ಕೂಡ ಇವತ್ತಿನ ಪಂದ್ಯಾಕೂಟ ಸೀಸನ್ 4 ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾವೆಷ್ಟು ಉತ್ತೇಜನದೊಂದಿಗೆ ಎಷ್ಟು ಎನರ್ಜಿ ಜೊತೆ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಜೊತೆ ಎನರ್ಜಿ ಕೊಡುವಂತವರು ಸರ್. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸರಿಯಾಗಿ ಸಮಯ ಪಾಲನೆಯೊಂದಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನೀವು ಸರ್. ಸೊ ಹಾಗಿರ್ಬೇಕಾದ್ರೆ ಬಹುಶಃ ನಮ್ಮ ಸೀಸನ್ 4 ಇವತ್ತು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ದೊಡ್ಡ ಸಪೋರ್ಟ್ ಸಿಸ್ಟಮ್ ಯಾರು ಅಂತ ಕೇಳಿದ್ರೆ ಅದು ದಿನಕರ್ ಲಾಲ್ ಸರ್. ಸೊ ಹಾಗಿರ್ಬೇಕಾದ್ರೆ ಭಗವತಿ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ದಿನಕರ್ ಲಾಲ್ ಸರ್ ಅವರು ಇವತ್ತಿನ ಭಗವತಿ ಟ್ರೋಫಿ 2024ರ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟಕ್ಕೆ ಅತ್ಯಂತ ಆತ್ಮೀಯತೆಯನ್ನು ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ನಮ್ಮ ಈ ಒಂದು ತಂಡದ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಅವರು ದಯವಿಟ್ಟು ಪ್ರೀತಿಯ ಸಂಕೇತವಾಗಿರುವ ಪುಷ್ಪ ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಸರ್ ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಈ ಒಂದು ಪಂದ್ಯಾಕೂಟಕ್ಕೆ. ಅದ್ರ ಜೊತೆಗೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಲಿ, ಯಾವುದೇ ಒಂದು ವಸ್ತುವಾಗಿರ್ಲಿ, ಯಾವುದೇ ಒಂದು ಮರವಾಗಿರ್ಲಿ, ಅದು ತನ್ನ ಜೀವನಕ್ಕೆ ನೆರಳು ಕೊಡ್ತಾ ಇದೆ. ಆದ್ರೆ ಪ್ರತಿಯೊಂದರಲ್ಲಿ ಕೂಡ ಇವತ್ತಿನ ದಿನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನೋಡ್ತಾ ಇದ್ದೀವಿ. ಅದು ಟೋಟಲಿ ಡೆವಲಪ್ ಬೈ ದ ಟ್ರಸ್ಟೀಸ್. ಸೊ ಹಾಗಿರ್ಬೇಕಾದ್ರೆ ಓರ್ವ ವ್ಯಕ್ತಿಯನ್ನು ನಾವು ಗುರುತಿಸಿ ಆಯ್ತು, ಇಷ್ಟೊಂದು ಹೆಮ್ಮರವಾಗಿ ಬರೆದಂತಹ ಮರಕ್ಕೆ ನೀರು ಕೊಟ್ಟಂತಹ ಓರ್ವ ವ್ಯಕ್ತಿಯನ್ನು ಗುರುತಿಸಿ ಆಯ್ತು. ಇನ್ನೋರ್ವ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಇವತ್ತಿನ ಈ ಒಂದು ಭಗವತಿ ಎಜುಕೇಶನ್ ಟ್ರಸ್ಟ್ ಅಲ್ಲಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ವ್ಯಕ್ತಿ ಜೊತೆ ಶಕ್ತಿ ಕೂಡ ಅವರು. ಸೊ ಹಾಗಿರ್ಬೇಕಾದ್ರೆ ರಾಘವ್ ಉಚ್ಚಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಈ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಪವನ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಶ್ರೀಯುತರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಔಪಚಾರಿಕವಾಗಿ ನಾವು ನೋಡೋದಾದ್ರೆ ಸೋಮೇಶ್ವರ ಪುರಸಭೆಯ ಪ್ರತಿನಿಧಿಯಾಗಿ ನಮ್ಮ ಜೊತೆ ಇರುವಂತವರು ಶ್ರೀಯುತ ಸಲಾಂ ಉಚ್ಚಿಲ್ ಅವರು. ಪ್ರಮುಖ ನಾಗರಿಕರಾಗಿ ನಮಗೆ ಬಹಳಷ್ಟು ದೊಡ್ಡ ಆರ್ಥಿಕತೆಯಿಂದ ಸಪೋರ್ಟ್ ಮಾಡುವಂತಹ ವ್ಯಕ್ತಿತ್ವ. ಸೊ ಶ್ರೀಯುತ ಸಲಾಂ ಉಚ್ಚಿಲ್ ಅವರನ್ನು ಕೂಡ ಇವತ್ತಿನ ಪಂದ್ಯಾಕೂಟಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಜ್ಞಾನೇಶ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅರ್ಥಪೂರ್ವ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಭಗವತಿ ಟ್ರೋಫಿ 2025ರ ಸಾಲ ನಾವು ನೋಡ್ತಾ ಇದ್ರೆ ಸೀಸನ್ 4ರವರೆಗೆ ಪಂದ್ಯಾಕೂಟ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೋರ್ವ ವ್ಯಕ್ತಿಯ ಸಪೋರ್ಟ್ ಕೂಡ ಅತಿ ಅಗತ್ಯವಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಕಬಡ್ಡಿ ಅಂದ್ರೆ ಅವರನ್ನು ನೋಡಿ ಕಲಿಯುವಂತಹ ವ್ಯಕ್ತಿತ್ವ ಗುಣ ಇರುವಂತವರು, ಅತಿ ಸರಳ ವ್ಯಕ್ತಿ. ಅದ್ರ ಜೊತೆಗೆ ಬಹುಶಃ ತನ್ನ ಮಗ ಕೂಡ ಇವತ್ತಿನ ದಿನ ನಮ್ಮ ರಾಷ್ಟ್ರೀಯ ಕಬಡ್ಡಿ ಪಟುವಾಗಿ ಮಿಂಚುವಂತಹ ಅತ್ಯದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗುವಂತವರು ಶ್ರೀಯುತ ಗೋಪಿನಾಥ್ ಕಾಪಿಕಾಡು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಇವತ್ತಿನ ಪಂದ್ಯಾಕೂಟಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಶಿವಪ್ರಸಾದ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳ ಜೊತೆ ಆಗ್ತಾ ಇದ್ದಾರೆ. ಭಗವತಿ ಎಜುಕೇಶನ್ ಟ್ರಸ್ಟ್ ಸೆಕ್ರೆಟರಿ ಆಗಿರುವಂತಹ ಚಂದ್ರಹಾಸ್ ಸುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ
ಸರಿಯಾದಂತಹ ಸಮಯದಲ್ಲಿ ಗಣ ಉಪಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಶ್ರೀಯುತ ಚಂದ್ರಹಾಸುಲಾಲ್ ಸರ್. ಬಹುಶಃ ಯಾಕಂತ ಹೇಳಿದ್ರೆ ಭಗವತಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೊದಲ ಮಾತು ಯಾರದಿರುತ್ತೆ, ಮೊದಲ ಸಪೋರ್ಟ್ ಯಾರ್ದಿರುತ್ತೆ ಅಂತ ಕೇಳಿದ್ರೆ ಅದು ಖಂಡಿತವಾಗಿ ಕೂಡ ನಿಮ್ಮದು ಸರ್. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಕಡಿಮೆ ಆದ ತಕ್ಷಣ ನೀವು ಹೇಳೋದು ಒಂದೇ ಮಾತು, ದಾದೆಲ್ಲ ಮಲ್ಪಲಿ ಅನ್ನೋದೇ. ಸೊ ಆಗಿರ್ಬೇಕಾದ್ರೆ ಖಂಡಿತವಾಗಿ ಕೂಡ ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಂದರ್ಭ. ನಮ್ಮ ಕಾರ್ಯಕ್ರಮದಲ್ಲಿ ಭಗವತಿ ಎಜುಕೇಶನ್ ಟ್ರಸ್ಟ್ ಇದರ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಚಂದ್ರಹಾಸುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಅನ್ವರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಚಂದ್ರಹಾಸುಲಾಲ್ ಅವರಿಗೆ ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಬಡ್ಡಿ ಪಂದ್ಯಾಕೂಟದಲ್ಲಿ ಕ್ರೀಡಾ ಪುರಸ್ಕಾರಕ್ಕೆ ಭಜನರಾಗುವಂತಹ ಇನ್ನೋರ್ವ ಕ್ರೀಡಾಪಟು, ನಾನು ಅವಾಗಲೇ ಅವರ ಪರಿಚಯವನ್ನು ಅವರ ತಂದೆಯ ಮುಖಾಂತರ ನಾನು ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ರೀಡಾಪಟುವಾಗಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಶ್ರೀಯುತ ಸಾಯಿ ಪ್ರಸಾದ್ ಅವರು ನಮ್ಮ ಜೊತೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಜೋರದ ಕೈ ಚಪ್ಪಲಿಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಪಂದ್ಯಾಕೂಟದಲ್ಲಿ ಇನ್ನೋರ್ವ ಕ್ರೀಡಾ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲಿ ಕ್ರೀಡೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಸಾಜಿದುಲ್ಲಾ ಅವರು ಇದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕಾರವನ್ನು ಮಾಡಿದಂತಹ ಬಹಳಷ್ಟು ಹೆಗ್ಗಳಿಕೆ ಅವರಿಗಿದೆ. ಸೊ ಮತ್ತೊಮ್ಮೆ ಇವತ್ತಿನ ಪಂದ್ಯಾಕೂಟಕ್ಕೆ ಸಾಜಿದುಲ್ಲಾ ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಹಾರ್ದಿಕ್ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಇಂದಿರಾ ಗಾಂಧಿ ಹೈಸ್ಕೂಲ್ ತೇರವೇಲ್ ಕೊಂಚಡಿ ಇದರ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಸಂಧ್ಯಾ ಎಸ್ ಅಡ್ಕ ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಮೀಕ್ಷಾ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಬಡ್ಡಿ ಪಂದ್ಯಾಕೂಟದಲ್ಲಿ ಕ್ರೀಡಾ ಪುರಸ್ಕಾರಕ್ಕೆ ಭಾಜನರಾಗುವಂತಹ ರಾಷ್ಟ್ರೀಯ ಕ್ರೀಡಾಪಟು ಶ್ರೀಯುತ ಸಾಯಿ ಪ್ರಸಾದ್ ಅವರು ನಮ್ಮ ಜೊತೆ ಆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಇವತ್ತಿನ ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ತನ್ಮಯ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಬೇಕು ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಪಂದ್ಯಾಕೂಟದಲ್ಲಿ ಭಗವತಿ ಹೈಸ್ಕೂಲ್ ಇದರ PTA ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶಬಾನಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಮೊದಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇರುವಂತವರು, ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಂವಿಧ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಅಂತಾನೆ ಹೇಳಿ ನಾವು ಔಪಚಾರಿಕವಾಗಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಸೀಸನ್ 4 ಕಾಣುತ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಕ್ರೀಡಾ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉತ್ತಮವಾಗಿರುವಂತಹ ಮಾರ್ಗದರ್ಶನವನ್ನು ನೀಡಿ ನಾವು ಏನೇ ಕೆಲಸ ಆಗ್ಬೇಕಾಗಿದ್ರು ಕೂಡ ನಾವು ಮೊದಲು ಕೇಳುವಂತಹ ಒಂದು ವ್ಯಕ್ತಿ ಯಾರು ಅಂತ ಕೇಳಿದ್ರೆ ದಾದಾಂಡ ಸುರೇಖ ಮೇಡಮ್ ಕೇನಕನಮ್ಮ. ಸೊ ಖಂಡಿತವಾಗಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳ ನಮ್ಮ ಜೊತೆ ಆಗಿದ್ದಾರೆ. ಭಗವತಿ ಹೈಸ್ಕೂಲ್ ಇದರ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಜೊತೆ ಇರುವಂತವರು ಶ್ರೀಮತಿ ಸುರೇಖ ಶ್ರೀ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ದೀಕ್ಷಾ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ವಾಗತಿಸಬೇಕು ವಿನಂತಿಸ್ತಾ ಇದ್ದೇನೆ.
ಅದೇ ರೀತಿ ಇವತ್ತಿನ ಪಂದ್ಯಾಕೂಟದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ವೀಕ್ಷಕ ವಿವರಣೆಗಾರರಾಗಿ ರಾಷ್ಟ್ರೀಯ ವೀಕ್ಷಣ ವಿವರಣೆಗಾರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕಬಡ್ಡಿ ಪಂದ್ಯಾಕೂಟದಲ್ಲಿ ಯಕ್ಷಗಾನಕ್ಕೆ ಇದ್ದಷ್ಟು ಬೇಡಿಕೆ ಇರುವಂತಹ ಇನ್ನೋರ್ವ ನಿರೂಪಕರು ಯಾರು ಅಂತ ಕೇಳಿದರೆ ಅದು ಇವರೇ. ಯಾಕಂತ ಹೇಳಿದ್ರೆ ಅವರು ದಿವಾಕರ್ ಉಪ್ಪಲ, ಅದ್ರ ಜೊತೆಗೆ ವಿಜಯ್ ಅತ್ತಾಜೆ. ದಯವಿಟ್ಟು ತಾವುಗಳು ಇಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಇವತ್ತಿನ ಪಂದ್ಯಾಕೂಟದಲ್ಲಿ ಇವರ ಜೋಡಿ ನೋಡಬೇಕಾದ್ರೆ ನಾವು ಎಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ನ್ಯಾಷನಲ್ ಕಬಡ್ಡಿ ಫೆಸ್ಟ್ ಆಗಬೇಕು, ಅಲ್ಲಿ ಇವರಿಬ್ಬರು ಕಾಣಿಸ್ತಾರೆ. ಓರ್ವ ದಿವಾಕರ್ ಉಪ್ಪಲ, ಇನ್ನೋರ್ವರು ವಿಜಯ್ ಅತ್ತಾಜೆ. ಆದರೆ ಇವತ್ತಿನ ಭಗವತಿ ಕಬಡ್ಡಿ ಪಂದ್ಯಾಕೂಟದಲ್ಲಿ ಐ ಥಿಂಕ್ ಎ ಗ್ರೇಡಲ್ಲಿ ಇರುವಂತಹ ಕಬಡ್ಡಿ ಮ್ಯಾಚ್ ನೋಡೋದಾದ್ರೂ ತೊಂದರೆ ಇಲ್ಲ, ಆದರೆ ನ್ಯಾಷನಲ್ ಲೆವೆಲ್ ಮ್ಯಾಚಲ್ಲಿ ಮಾತ್ರ ನೀವಿಬ್ಬರು ಕಾಣಿಸ್ತೀರಾ. ಇಲ್ದಿದ್ರೆ ಇಂಡಿವಿಜುವಲ್ ಆಗಿ ನಾವು ನೋಡ್ತಾ ಇರ್ತೀವಿ. ಆದರೆ ಇವತ್ತಿನ ಪಂದ್ಯಾಕೂಟದ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತಿನ ಪಂದ್ಯಾಕೂಟದಲ್ಲಿ ದಿವಾಕರ್ ಉಪ್ಪಲ್ ಅವರು ಕೂಡ ಇದ್ದಾರೆ, ಅದ್ರ ಜೊತೆಗೆ ವಿಜಯ್ ಅತ್ತಾಜೆ ಅವರು ಕೂಡ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಇವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸುವಂತಹ ಸಂದರ್ಭ. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತವರು ದಿವಾಕರ್ ಉಪ್ಪಲ್ ಅವರು. ಅವರನ್ನು ಈ ಒಂದು ಪಂದ್ಯಾಕೂಟಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಬ್ರಿಜೇಶ್. ಅದೇ ರೀತಿ ಇನ್ನೋರ್ವ ವೀಕ್ಷಕ ವಿವರಣೆಗಾರ ನಿರೂಪಕರಾಗಿ ನಮ್ಮ ಜೊತೆ ಆಗಿರ್ತಾ ಇದ್ದಾರೆ. ಬಹುಶಃ ಕುತೂಹಲ ಕಲರವ ಅನ್ನುವಂತಹ ಅತ್ಯದ್ಭುತವಾಗಿರುವಂತಹ ಸಂಘಟನೆಯ ಮುಖ್ಯಸ್ಥರಾಗಿ ನಮ್ಮ ಜೊತೆ ಇರುವಂತವರು ಶ್ರೀಯುತ ವಿಜಯ್ ಅತ್ತಾಜೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಇವತ್ತಿನ ಕಬಡ್ಡಿ ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಆಕಾಶ್, ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಆತ್ಮೀಯತೆಯನ್ನು ಸ್ವಾಗತಿಸಬೇಕು ವಿನಂತಿಸ್ತಾ ಇದ್ದೇನೆ. ಔಪಚಾರಿಕವಾಗಿ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಗಣ ಉಪಸ್ಥಿತಿಯ ಅತಿಥಿಗಳನ್ನು ಸ್ವಾಗತಿಸುವಂತಹ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಅದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ನಡೆದಂತಹ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಅದ್ರ ಜೊತೆಗೆ ನಮ್ಮ ಜೊತೆ ಇರುವತ್ತಿನ ಕಾರ್ಯಕ್ರಮದಲ್ಲಿ ದ ಲೈವ್ ಅಲ್ಲಿ ಮೀಡಿಯಾ ಪಾರ್ಟ್ನರ್ಸ್ ಆಗಿ ನಮ್ಮ ಜೊತೆ ಆಗ್ತಿರುವಂಥವ್ರು ನಮ್ಮ ಮೀಡಿಯಾ 24x7 ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಕ್ಷಕರು, ಕ್ರೀಡಾ ಪೋಷಕರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇವತ್ತಿನ ಸೊ ಅದರ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಟೀಮ್ ಭಗವತಿ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಆಗಿದ್ದಾರೆ. ಸೊ ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಪಂದ್ಯಾಕೂಟಕ್ಕೆ. ಅದ್ರ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಪಂದ್ಯಾಕೂಟದಲ್ಲಿ ಸ್ವಾಗತಿಸುವಂತಹ ಸಂದರ್ಭಕ್ಕೆ ನಾವು ಸಾಕ್ಷಿಯಾದರೂ ಕೂಡ ನಮ್ಮ ಸನಾತನ ಸಂಸ್ಕೃತಿ ಹೇಳ್ತದಂತೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದರೆ ಅದು ಅಗ್ನಿದೇವರು. ಯಾಕಂತ ಹೇಳಿದ್ರೆ ಅಗ್ನಿದೇವರಿಗೆ ಇರುವಂತಹ ಗುಣ ಏನು ಅಂತ ಕೇಳಿದರೆ ಅಲ್ಲಿ ಬಡತನ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ, ವರ್ಣ ಭೇದಗಳಿರೋದಿಲ್ಲ. ಯಾಕಂತ ಹೇಳಿದ್ರೆ ಅಗ್ನಿದೇವರಿಗೆ ಇರುವಂಥದ್ದು ಏನೆಂದರೂ ಕೂಡ ಸುಟ್ಟು ಭಸ್ಮ ಮಾಡುವಂಥದ್ದು. ಸೊ ಹಾಗಿರ್ಬೇಕಾದ್ರೆ ಕಣ್ಣಿಗೆ ಕಾಣುವಂತಹ ದೇವರು ಅದು ಅಗ್ನಿದೇವರಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ದೇವರ ಆಶೀರ್ವಾದ ನೇರವಾಗಿ ನಮಗೆ ದೊರಕಬೇಕಾದ್ರೆ ನಮ್ಮ ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕಾಗಿ ನಾನು ದಯವಿಟ್ಟು ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನಕರ್ ಉಲಾಲ್ ಸರ್ ಅವರ ಹತ್ರ, ಅದ್ರ ಜೊತೆಗೆ ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ ಅವರು ಕೂಡ ಜೊತೆ ಆಗಬೇಕು. ಶ್ರೀಯುತ ಚಂದ್ರಹಾಸ್ ಉಲಾಲ್, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕೂಡ ಜೊತೆ ಆಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕೂಡ ಜೊತೆಯಾಗಿ ದೀಪ ಪ್ರಜ್ವಲನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु
सम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते। ಅಸತೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿಹಿ 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 ದೀಪಂ ಜ್ಯೋತಿ ನಮೋ ನಮಃ ಅನ್ನುವಂತಹ ಮಾತಿನೊಂದಿಗೆ ಅಗ್ನಿದೇವರ ಆಶೀರ್ವಾದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ನಿರಂತರವಾಗಿ ನಾವು ನಂಬುವಂತಹ ಎಲ್ಲ ದೇವದೇವರುಗಳ ಆಶೀರ್ವಾದ ನಿರಂತರವಾಗಿರಲಿ ಅಂತ ಹೇಳ್ತಾ, ಔಪಚಾರಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ಆದಮೇಲೆ ಉದ್ಘಾಟಕರ ನುಡಿಯನ್ನು ಕೇಳುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಕಿವಿಯಾಗುವಂತಹ ಸಂದರ್ಭ. ಅದಕ್ಕಾಗಿ ದಯವಿಟ್ಟು ಉದ್ಘಾಟಕರ ನುಡಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ಪ್ರೋತ್ಸಾಹಕರಾಗಿ ಕ್ರೀಡಾಪಟುವಾಗಿ ನಮ್ಮ ಜೊತೆ ಇರುವಂತಹ ಶ್ರೀಯುತ ಗೋಪಿನಾಥ್ ಕಾಪಿಕಾಡ್ ಅವರು ವಿನಂತಿಸ್ತಾ ಇದ್ದೇನೆ, ದಯವಿಟ್ಟು ಉದ್ಘಾಟನಾ ಕಾರ್ಯಕ್ರಮದ ಪ್ರಕ್ರಿಯೆಯೊಂದಿಗೆ ಉದ್ಘಾಟಕರ ನುಡಿಗೆ ನೀವನ್ನು ಸಾಕ್ಷಿಯಾಗಬೇಕು. ಆರಾಧ್ಯ ತಾಯಿ ಶ್ರೀ ಉಮಾಮೈಶ್ವರ್ಯ ಪಾದಚರಣಗಳಿಗೆ ವಂದಿಸುತ್ತಾ, ನಮ್ಮ ಪರಿಸರದ ಎಲ್ಲ ದೇವದೇವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಸಹೋದರರಾದ ಚಂದ್ರ ಸುಳ್ಳರವರಿಗೆ, ದಿನಕರವರಿಗೆ ಹಾಗೂ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಟೀಮ್ ಭಗವತಿ ಇದರ 4ನೇ ವರ್ಷದ ಹೈಸ್ಕೂಲ್ ವಿಭಾಗದ ಕಬಡ್ಡಿ ಪಂದ್ಯಾಟ ಉದ್ಘಾಟನದ ಸಮಾರಂಭದಲ್ಲಿ ನಾವಿದ್ದೇವೆ. ಭಾಳಷ್ಟು ಕಬಡ್ಡಿಯ ಬಗ್ಗೆ ಒಂದು 10 ನಿಮಿಷ ಮಾತಾಡಬೇಕಂದ್ರೆ ತುಂಬ ಇದೆ ಮಾತಾಡಲಿಕ್ಕೆ. ಆದರೆ ಭವಿಷ್ಯದ ಮಕ್ಕಳ ಕುರಿತೊಂದು 4 ಮಾತು ಆಡಲೇಬೇಕು. ಯಾಕಂದರೆ ಕಬಡ್ಡಿ ಈಗ ತುಂಬ ಮುಂದುವರೆದಿದೆ, ಕಮರ್ಷಿಯಲ್ ಆಗಿದೆ. ಮಕ್ಕಳ ಯಶಸ್ವಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇದೆ. ಆದರೆ ಸ್ವಲ್ಪ ಪಂಚುವಾಲಿಟಿ ಕಮ್ಮಿ ಆಗಿದೆ, ಶಿಸ್ತು ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಒಂದು ಪಂದ್ಯಕೂಟ ಮಾಡಲಿಕ್ಕಿದ್ರೆ ಎಷ್ಟು ಕಷ್ಟ ಅಂತೇಳಿ ಆ ಸಂಘಟಕರಿಗೆ ಗೊತ್ತಾಗ್ತದೆ, ಅದು ಮಾಡಿದವರಿಗೆ ಮಾತ್ರ ಗೊತ್ತು. ಅಂಥ ಒಂದು ಕಬಡ್ಡಿಗೆ ವೇದಿಕೆ ಒದಗಿಸಿಕೊಡುವಾಗ ಇಲ್ಲಿ ಬಂದು ಆಡುವಂತಹ ತಂಡಗಳು ಈ ಸಣ್ಣ ಪ್ರಾಯದಲ್ಲಿಯೇ, ಇದು ಹೈಸ್ಕೂಲ್ ಆಗಲಿ ಪ್ರಾಥಮಿಕ ಮಟ್ಟದಲ್ಲಿ ಆಗಲಿ, ಅವರಿಗೆ ಅವರನ್ನು ಬೆಳೆಸುವಂತಹ ಯಾರವರ ತರಬೇತಿ ಇದ್ದಾರೆ, ಅವರ ಮ್ಯಾನೇಜರ್ ಇದ್ದಾರೆ, ಅವರಿಗೂ ಕೂಡ ಅಷ್ಟೇ ಅದರ ರೆಸ್ಪಾನ್ಸಿಬಿಲಿಟಿ ಇದೆ. ಕಾರಣ ಒಂದು ಪಂದ್ಯಕೂಟ 10 ಗಂಟೆಗೆ, ಇದು ನೀವು ಮೊಳಕೆಯಲ್ಲಿ ಬೆಳೆಯುವ ಮಕ್ಕಳು, ನೀವು ಈಗಲೇ ಶಿಸ್ತು ಕಲಿಬೇಕಮ್ಮ. ಶಿಸ್ತು ಅಂದರೆ ಏನು? 10 ಗಂಟೆಗೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದರೆ ಒಂದು ಪಂದ್ಯಕೂಟ, ಆ ಪಂದ್ಯಕೂಟ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಒಂದು ಪಂದ್ಯಕೂಟ ಆಗಿಸುವಾಗ 10 ಗಂಟೆಗೆ ಅನೌನ್ಸ್ಮೆಂಟ್ ಮಾಡಿ ಉದ್ಘಾಟಕರೆಲ್ಲ ಬಂದು ಕೂತ್ಕೊಳ್ಳುವಾಗ 2 ತಂಡಗಳು ಇಲ್ಲ, ಹೇಗೆ ಆಗ್ಬೋದು ಆ ಸಂಘಟಕರಿಗೆ? ಆ ನೋವು ಎಷ್ಟು ಅಂತೇಳಿ ಆ ತಂಡ ಬಂದು ಆಟ ಪ್ರಾರಂಭವಾಗಿ ಆ ಮುಗಿಯುವವರೆಗೆ ಅವರ ಹೃದಯ ಬಡಿತ ಆ ಸಂಘಟಕರಿಗೆ ಮಾತ್ರ ಗೊತ್ತು. ಯಾಕಂದರೆ ನೀವು ಸಣ್ಣ ಮಕ್ಕಳು, ನಿಮ್ಮನ್ನು ಕರ್ಕೊಂಡು ಬರುವಂತಹ ತರಬೇತರಾಗಲಿ ಮ್ಯಾನೇಜರ್ ಆಗಲಿ ಆ ಸಂಸ್ಥೆ ಆಗಲಿ ಅವರಿಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಉಂಟು. ನಿಮ್ಮ ಈ ಸಣ್ಣ ಪ್ರಾಯದಿಂದ ನೀವು ಆ ಚಿಂತನೆಯನ್ನು ಬೆಳೆಸಿದರೆ, ಯಾಕಂದರೆ ಒಂದು ಕ್ರೀಡಾಕೂಟಕ್ಕೆ ನೀವು ಗೌರವ ಕೊಟ್ಟರೆ ದೊಡ್ಡ ಆಟಗಾರರಾಗ್ತೀವಿ. ಯಾಕಂದರೆ ವೈಭವ್ ಸೂರ್ಯವಂಶಿ 14 ವರ್ಷದ ಮಗು ಈಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗಿತು. ಹೇಗೆ ಬೆಳಗಿದ? ಅವನ ತಂದೆ ತಾಯಿ ಅವರ ಪ್ರೋತ್ಸಾಹ, ಅವರ ಕೋಚ್ಗಳ ಪ್ರೋತ್ಸಾಹ, ಅವನ ಹಾರ್ಡ್ ವರ್ಕ್, ಅವನ ಡೆಡಿಕೇಶನ್ ಎಲ್ಲಿಗೆ ಮುಟ್ಟಿಸಿದವನು. ಎಲ್ಲರಿಗೂ ಅವನ ಹಾಗೆ ಆಗಲಿಕ್ಕಿಲ್ಲ. 100 ಮಕ್ಕಳಿದ್ರೆ ಅಂಥ ಕಷ್ಟಪಟ್ಟು ಆ ಹಾರ್ಡ್ ವರ್ಕ್ ಡೆಡಿಕೇಶನನ್ನು ತೋರಿಸಿದರೆ ಅದರಲ್ಲಿ ಒಂದು 10 ಮಕ್ಕಳಾದರೂ ಬರ್ಬೋದು. ಅದು ಕ್ರಿಕೆಟ್ ನಾನು ಎಕ್ಸಾಂಪಲ್ ಕೊಟ್ಟದಷ್ಟೇ. ಆದರೆ ಕಬಡ್ಡಿಯ ಬಗ್ಗೆ ಹೇಳೋದಿದ್ರೆ ಆವಿಷ್ಕಾರ ಆಯಿತು. ಮಣ್ಣಿನಲ್ಲಿ ಆಡ್ತಾ ಇದ್ದೆವು, ನಮ್ಮ ಕಾಲದಲ್ಲೆಲ್ಲ ಮಣ್ಣಿನಲ್ಲಿ ಆಡ್ತಾ ಇದ್ದೆವು, ಗಾಯ ಆಗ್ತಿತ್ತು, ರಕ್ತ ಬರ್ತಾ ಇತ್ತು ಅಷ್ಟೇ. ಆದರೆ ಈ ಆವಿಷ್ಕಾರ ಬಂದ ನಂತರ, ಮ್ಯಾಟ್ ಕಬಡ್ಡಿ ಆದ ನಂತರ % ಆಫ್ ದ ಪ್ಲೇಯರ್ಸ್ ದೊಡ್ಡವರು, ನಿಮ್ಮ ಬಗ್ಗೆ ಹೇಳೋದಲ್ಲ, ದೊಡ್ಡವರ ಬಗ್ಗೆ ಹೇಳದಿದ್ರೆ
90% ಆಫ್ ದ ಪ್ಲೇಯರ್ ಯಾರು ಮ್ಯಾಟಲ್ಲಿ ಆಡ್ತಾರ ದೇ ಆರ್ ಇಂಜೂರ್ಡ್. ಎಕ್ಸಾಂಪಲ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು 10 ಮಕ್ಕಳನ್ನು ತೆಗೆದ್ರೆ ಇವನ್ ಆಲ್ಸೋ ಸಾಯಿ ಆಲ್ಸೋ 10 ಮಕ್ಕಳನ್ನೇ ನಾನು ಎಕ್ಸಾಂಪಲ್ ಕೊಟ್ಟರೆ 10 ಮಕ್ಕಳು ಸಹ ಇಂಜೂರ್ಡ್ ಆಗಿ ಬಂದವರು. ಸೂಕ್ತ ತರಬೇತಿ ಕೊಟ್ಟರು ಕೂಡ ಈ ಮ್ಯಾಟ್ ಅಷ್ಟು ಪ್ರಾಬ್ಲಮ್ ಉಂಟು. ಆದ ಕಾರಣ ಜಾಗ್ರತೆ ಮಾಡಬೇಕು. ಈಗ ನಾನೀಗ ನೋಡ್ತಾ ಇದ್ದೇನೆ, ನಾನು ಮ್ಯಾಚ್ ನೋಡ್ತಾ ಇದ್ದೇನೆ, ಎಷ್ಟೋ ಮಕ್ಕಳು, ನಾನು SLC PUC ಮಕ್ಕಳನ್ನು ನಾನು ನೋಡ್ತಾ ಇದ್ದೇನೆ. ಅವರಿಗೆ ಅವರ ಆಟ ನೋಡುವಾಗ ಭವಿಷ್ಯದಲ್ಲಿ ಒಂದು ಒಳ್ಳೆ ಭಾರತ ದೇಶಕ್ಕೆ ಆಡುವಂತಹ ಮಕ್ಕಳು ಕೂಡ ನಾನು ಗುರುತಿಸಲ್ಪಟ್ಟಿದ್ದೆ. ಕೆಲವು ಮಕ್ಕಳನ್ನು 1-2 ವರ್ಷಗಳ ನಂತರ ಆ ಮಕ್ಕಳೇ ಇಲ್ಲ. ಯಾಕೆ ಮಕ್ಕಳಿಲ್ಲ ಅಂದ್ರೆ ಅವರಿಗೆ ಸೂಕ್ತ ಟ್ರೈನಿಂಗ್ ಕೊಡೋರಿಲ್ಲ, ಸೂಕ್ತ ತರಬೇತಿ ಕೊಡೋರಿಲ್ಲ, ಅದರ ಬಗ್ಗೆ ಕಬಡ್ಡಿಯ ಬಗ್ಗೆ ಹೇಳೋರಿಲ್ಲ. ಬಂದು ಅದಕ್ಕೆ ಬೇಕಾದ ಸೂಕ್ತ ಟ್ರೈನಿಂಗ್ ಇಲ್ಲದೆ ಬಂದು ಆಡಿದ್ರೆ ಇಂಜೂರಿ ಆಗ್ತಾರೆ. ಒಂದ್ಸಲ ಇಂಜೂರಿ ಆದ್ರೆ ಅವರನ್ನು ಬ್ಯಾಕಪ್ ಮಾಡುವ ಜನ ಬೇಕು. ಒಂದ್ಸಲ ತಾಗಿದ್ರೆ ಅವರನ್ನು ಬ್ಯಾಕಪ್ ಮಾಡಲಿಕ್ಕೆ ವಾಪಸ್ ಮ್ಯಾಚ್ ತರಲಿಕ್ಕೆ ಅಂತ ಅವರ ಜನ ಇದ್ರೆ ಮಾತ್ರ ಅವನಿಗೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಒಂದ್ಸಲ ಮೇಜರ್ ಇಂಜುರಿ ಆದ್ರೆ ಮತ್ತೆ ಅವನ ಹಿಂದೆ ಯಾರೂ ಇರುವುದಿಲ್ಲ, ಅವನ ಕಬಡ್ಡಿಯ ಲೈಫ್ ಮುಗಿತಲ್ಲಿ. ಸೊ ನಾನು ಈ ಮಾತು ಯಾಕೆಂತ ಹೇಳಿದ್ರೆ, ನೀವು ಭವಿಷ್ಯದ ಮಕ್ಕಳು, ನೀವು ಬೆಳಿಬೇಕು, ಬೆಳೆದು ಮೇಲೆ ಬರಬೇಕು. ಕಬಡ್ಡಿಗೆ ಹಿಂದಿನ ಹಾಗೆ ಅಲ್ಲ, ಒಳ್ಳೆ ಭವಿಷ್ಯ ಉಂಟು. ಈಗ ಪ್ರೋ ಕಬಡ್ಡಿ ಬಂದ ನಂತರ ಒಳ್ಳೆ ಭವಿಷ್ಯ ಉಂಟು. ಮತ್ತು ಎಲ್ಲರಿಗೆ ಸಚಿನ್ ತೆಂಡೂಲ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಡೆಡಿಕೇಶನ್ ಮಾಡ್ತಾರೆ, ಯಾರು ತಮ್ಮ ಗುರುಗಳ ಮಾತನ್ನು ಕೇಳ್ತಾರೆ, ಯಾರು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ. ಒಳ್ಳೆ ರೀತಿ ಅಂದ್ರೆ ಹೇಗೆ? ಈಗ ಎಲ್ಲ ನಿಮ್ಮ ಟಿವಿ, ಸೋಷಿಯಲ್ ಮೀಡಿಯಾ ಇವತ್ತು ಹೇಗೆ ಅಂದ್ರೆ, ಇವತ್ತು ಆದ್ರೆ ನಾಳೆ ನಮ್ಗೆ ಅದ್ರ ರಿಸಲ್ಟ್ ಸಿಗ್ಬೇಕು. ಇವತ್ತು ನಾನು ಚಡ್ಡಿ ಹಾಕಿದ್ರೆ ನಾಳೆ ನನಗೆ ರಿಸಲ್ಟ್ ಸಿಗ್ಬೇಕು. ಅದು ಆಗುದಿಲ್ಲ. ಆ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರಿಸಲ್ಟ್ ಸಿಗ್ಲಿಕ್ಕೆ ಕೆಲವರು ಏನ್ ಮಾಡ್ತಾರೆ, ಬೇಡದ ದಾರಿಗೆ ಹೋಗ್ತಾರೆ. ಎಷ್ಟೋ ಮಕ್ಕಳ ಕ್ಯಾರಿಯರ್ ಹಾಳಾಗಿದೆ. ಇದು ನೀವು ಚಿಂತನೆ ಮಾಡ್ಕೊಳ್ಳಿ. ನಿಮಗೆ ಹೇಳೋರು ಇರ್ತಾರೆ, ಸ್ವಲ್ಪ ಬೇಡದ ಡೈರೆಕ್ಷನ್ಸ್ ಕೊಡೋರು ಸಿಗ್ತಾರೆ. ನಿಮ್ಮ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ನೀವು ಬರುವಾಗ, ಒಂದು SLC PUC ಬರುವಾಗ, ನೀವು ಒಳ್ಳೆ ಗೇಮ್ ಇದ್ರೆ ಅಲ್ಲಿ ಹೋಗುವ, ಇಲ್ಲಿ ಹೋಗುವ, ಅಲ್ಲಿ ಹೋಗುವ, ನಿಮ್ಗೆ ಕೂಡುದಿಲ್ಲ. ಇದು ತೆಗಿಯ ಮಾತ್ರೆ, ಇದು ತೆಗೆದ್ರೆ ನಿಮ್ಗೆ ನಾಳೆ ಸಹ ಆಡ್ಬೋದು, ನಾಳೆ ಸಹ ಆಡ್ಬೋದು. ಅಲ್ಲ, ಇಂಜೆಕ್ಷನ್ ತೆಗಿಯ, ಅದು ಕೊಟ್ರೆ 1 ತಿಂಗಳು ಆಡ್ಬೋದು. ಇಂಥದೆಲ್ಲ ಹೇಳೋರು ಇರ್ತಾರೆ ಮಕ್ಕಳೇ. ಅದೆಲ್ಲ ಟೆಂಪರರಿ. ನಿಮ್ಗೆ ಅದರಲ್ಲಿ ಸಕ್ಸಸ್ ಇಲ್ಲ. ಒಂದು ಟೂರ್ನಮೆಂಟ್ ನೀವು ಸಕ್ಸಸ್ ಆಗಬಹುದು, ಒಳ್ಳೆ. ಎಷ್ಟೋ ಮಕ್ಕಳನ್ನು ನಾವು ನೋಡಿದ್ದೇವೆ, ಒಂದು ಟೂರ್ನಮೆಂಟ್ ದೊಡ್ಡ ಸಕ್ಸಸ್ ಆಗ್ತಾರೆ, ನೆಕ್ಸ್ಟ್ ಟೂರ್ನಮೆಂಟ್ ಇಲ್ಲ. ಅದು ಯಾವುದು ಸಹ ಅಂತ ಭವಿಷ್ಯದ ಮಾರಕವಾದ ಇದಕ್ಕೆ ಹೋಗ್ಬೇಡಿ. ನ್ಯಾಚುರಲ್ ಆಗಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಆಗಿ ನ್ಯಾಚುರಲ್ ಆಗಿ ಅದು ಲಾಂಗ್ ಲೈಫ್ ಬೀಳ್ತದೆ. ನಿಮಗೆ ಪೆಟ್ಟಾದರೂ ಪುನಃ ವಾಪಸ್ ಬರ್ಲಿಕ್ಕೆ ಅದು ಪ್ರೇರಣೆ ಕೊಡ್ತದೆ. ಬಟ್ ನೀವು ಬೇಡದ ದಾರಿಗೆ ಹೋಗಿ ನಿಮ್ಮ ಕ್ರೀಡೆ ಭವಿಷ್ಯವನ್ನು ನಾನು ಉತ್ತಮಗೊಳಿಸ್ತೇನೆ, ನಾನು ಹಾಗೆ, ಅದು ಖಂಡಿತ ಆಗುದಿಲ್ಲ. ಕ್ರೀಡೆ ಕೂಡ ಇದೊಂದು ದೇವರು. ಕಬಡ್ಡಿ ಅಂದ್ರೆ ಕೂಡ ಒಂದು ದೇವರ ಸಾನ್ನಿಧ್ಯ. ಒಂದು ಯಾವುದೇ ಕಲೆ ಅಂದ್ರೆ ಅದು ದೇವರ ಸಂಕಲ್ಪ. ಆ ದೇವರಿಗೆ ನಾವು ಅನ್ಯಾಯ ಮಾಡಬಾರ್ದು. ಆ ದೇವರಿಗೆ ನಾವು ಅನ್ಯಾಯ ಮಾಡಿದ್ರೆ ಅದರ ಶಿಕ್ಷೆ ನಮಗೆ ಕೊಡ್ತಾನೆ ದೇವರು. 1 ದಿವಸ 2 ದಿವಸ ನಮ್ಮ ಸ್ಟಾರ್ ಒಳ್ಳೆದಿದ್ರೆ ಎಲ್ಲ ಸಕ್ಸಸ್ ಆಗ್ತದೆ, ಮತ್ತು ನಮ್ಮ ಟೈಮ್ ಹಾಳಾಗುವಾಗ ಅದು ನಮಗೆ ಬಡಿತದೆ ನೆಲಕ್ಕೆ. ಸೊ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಮಾಡಿ, ಒಳ್ಳೆ ಭವಿಷ್ಯ ಇದೆ ಕಬಡ್ಡಿಗೆ. ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಒಳ್ಳೆ ಕಬಡ್ಡಿ ಇದೆ. ಯಾಕಂದ್ರೆ ಒಂದನೇ ನೀವು ಕ್ಯಾರ್ ತೆಗಿಬೇಕಾಗಿದ್ರೆ, ಈ ಮ್ಯಾಟ್ ಕಬಡ್ಡಿ ಬಂದ್ರೆ ನಿಮ್ಮ ಲಾಂಗ್ ಲೈಫ್ ನೀವು ಕಬಡ್ಡಿ ಆಡಬೇಕಿದ್ರೆ ಇದಕ್ಕೆ ಸೂಕ್ತ ತರಬೇತಿ ನೀವು ಪಡಿಲೇಬೇಕು. ಯಾಕಂದ್ರೆ ನಾನೀಗ ನಮ್ಮ ಅಕಾಡೆಮಿ ಆಗಲಿ, ಮಕ್ಕಳು ತುಂಬಾ ಮಕ್ಕಳಿದ್ದಾರೆ. ಆಲ್ಮೋಸ್ಟ್ 30 ಮಕ್ಕಳಿದ್ರು, 15 ಮಕ್ಕಳು ಇಂಜೂರ್ಡ್ ಆಗಿದ್ದಾರೆ. ಹೇಳಿಕೆ ಬೇಸರ ಆಗ್ತಾ ಉಂಟು. ದೊಡ್ಡ ಇಂಜುರೀಸ್. ಆದ್ರೆ ಅದಕ್ಕೆ ಹಿಂದೆ ಬ್ಯಾಕಪ್ ನಾವು ಇದ್ದ ಕಾರಣ ಅವ್ರು ರಿಟರ್ನ್ ಬಂದು ಆಡ್ತಾ ಇದ್ದಾರೆ. ಇವನ್ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ಸಾಯಿ ಪ್ರಸಾದ್ ಎಕ್ಸಾಂಪಲ್. ಲಾಸ್ಟ್ ಇಯರ್ ಅಂದ್ರೆ ಮುಂಚಿನ ವರ್ಷ ಆಡುವಾಗ ಆರ್ಮಿ ತಂಡದಿದ್ರು ಅವನ ಶಿನ್ಬೋನ್ ಕಾಲು ನೇಳ್ತಾ ಉಂಟು ಕಟ್ಟಾಗಿ. ಯಾವ ಮಗು ಕೂಡ ವಾಪಸ್ ಬರ್ಲಿಕ್ಕಿಲ್ಲ. ರಿಟರ್ನ್ಸ್ 100% ನೋ ಚಾನ್ಸ್. ಎಲ್ಲ ಕಟ್ಟಾಗಿದೆ, ಬಾಲ್ ಕಂಪ್ಲೀಟ್ ಕಟ್ಟ, ಎಲ್ಲ ನೇಳ್ತಾ ಉಂಟು ಈಗ. ಬಟ್ ಅವ ಬಂದು ಅಲ್ಲಿಂದ ಮೆಡ್ರಾಸಲ್ಲಿ ಮಧುರೈಲಿ ಆಡ್ತಾ ಇದ್ದ, ಅಲ್ಲಿಂದ ಬಂದು ಇಲ್ಲಿ ವಿಕ್ರಮ್ ಶೆಟ್ಟಿ ಡಾಕ್ಟರ್ ಅವನಿಗೊಂದು ಭರವಸೆ ಕೊಟ್ಟು ಅವನ್ನ ಆಪರೇಷನ್ ಮಾಡಿ, ನಾವೆಲ್ಲ ಬ್ಯಾಕಪ್ ಇದ್ದ ಕಾರಣ ಅವನಿಗೆ ಹುರಿದುಂಬಿಸಿ, ಅವನಿಗೆ ಪ್ರೋತ್ಸಾಹ ಕೊಟ್ಟು ಕೋಚಸ್ ಎಲ್ಲರೂ ಅವನಿಗೆ ಇದು ತುಂಬಿಸಿದ ಕಾರಣ ಅವ ರಿಟರ್ನ್ ಬಂದು ಒಂದು ಪ್ರೋ ಕಬಡ್ಡಿ ಆಡಿದ. ಅದು ಯಾಕೆಂದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಯಾಕೆ ನಿಮ್ಗೆ ಹೇಳಿದ್ರೆ, ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ಇಂಜುರಿ ಆದ್ರೆ ಅಯ್ಯೋ ನನ್ನ ಲೈಫ್ ಹೋಯ್ತು ಇಲ್ಲ, ಅದಕ್ಕೆ ಬೇಕಾದ ಪ್ರೋತ್ಸಾಹ ಸಪೋರ್ಟ್ ಇದ್ರೆ ನೀವು ಖಂಡಿತ ಬರ್ಬೋದು. ಮೋಸ್ಟ್ ಆಫ್ ಈಗ ದಕ್ಷಿಣ ಕನ್ನಡ ಜಿಲ್ಲೆ ನಾನು ಹೇಳಿದ್ರೆ
ಒಂದು 12 ಆಟಗಾರ, ಟಾಪ್ 12 ಆಟಗಾರ ಅಂತ ಇದ್ರೆ ಎಲ್ಲ ಇಂಜುರಿ ಆಗಿ ರಿಟರ್ನ್ ಬಂದವರೇ. ಸಾಧ್ಯವಿಲ್ಲ ಮ್ಯಾಟ್ ಅಲ್ಲಿ ಇಂಜುರಿ ಆಗದೆ ಆಡಿದ್ರೆ ಅವನ ಸ್ಟಾರ್ ಅಂತ 100 ಅಲ್ಲಿ 100% ಸ್ಟಾರ್ ಆಟಗಾರನಾಗಿರ್ಬೇಕು, ಏನು ಇಂಜುರಿ ಆಗದೆ ಆಡುವವನಿದ್ರೆ. ಸೊ ಯಾಕೆ ಮಾತಂದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಸ್ವಂತ ಶಕ್ತಿ, ಧೈರ್ಯ, ಬುದ್ಧಿಯನ್ನು ಉಪಯೋಗಿಸಬೇಕು. ಮ್ಯಾಟ್ ಕಬಡ್ಡಿಗೆ ಆಡುವಾಗ ತಿಳಿದವರೊಡನೆ, ನಿಮ್ಮ ಕೋಚ್ಗಳೊಡನೆ ಅದರ ಬಗ್ಗೆ ಅಭಿಪ್ರಾಯ ಕೇಳಬೇಕು, ಅದರ ಫಿಟ್ನೆಸ್ ಬಗ್ಗೆ ಕೇಳಬೇಕು, ಅದರ ಬಗ್ಗೆ ಹೇಗೆ ಆಡುವುದು ಅಂತ ಹೇಳಬೇಕು. ನೀವು ಒಟ್ರಾಸಿ ಯಾರು ಇಲ್ಲದೆ ಬಂದು ಆಡಿದ್ರೆ ಇಂಜುರಿ ಆದರೆ, ಈ ಮ್ಯಾಟಲ್ಲಿ ಆಡುವಾಗ ಆಗುವಂತಹ ಇಂಜುರಿ ಸಣ್ಣ ಇಂಜುರಿ ಅಲ್ಲ. ರಿಟರ್ನ್ ಬರಲಿಕ್ಕೆ ಕಾಲಾವಕಾಶ ಬೇಕು. ರಿಟರ್ನ್ ಬಂದ್ರೆ ಸಹ 1 ವರ್ಷ 2 ವರ್ಷ ವಾಪಸ್ ನಿಮ್ಮ ಫಾರ್ಮ್ಗೆ ಬರಲಿಕ್ಕೆ ಅಷ್ಟು ಟೈಮ್ ಬೇಕು. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಇಟ್. ಒಂದು ಒಳ್ಳೆ ಭವಿಷ್ಯ ಇದೆ. ಟೀಮ್ ಭಗವತಿ, ನಮ್ಮ ಚಿನ್ನು ನನ್ನ ಆತ್ಮೀಯ ಸಹೋದರ, ಅವನ ನಿರಂತರ ಪ್ರೋತ್ಸಾಹದಿಂದ ಈ ಕಬಡ್ಡಿ ಪಂದ್ಯಾಟ ಅವರ ಶಾಲಾ ಪ್ರಮುಖರ ಸಹಯೋಗದಿಂದ ನಡೀತಾ ಬಂತು. ಇಂಥ ಒಂದು ನಿಮಗೆ ಅವರು ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ತೋರಿಸಲು ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಒಂದು ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಒಂದು ಕ್ರೀಡಾ ಪ್ರತಿಭೆಗಳಾಗಬೇಕು. ತುಂಬ ಈಗ ನಾವು ಹೇಳೋಕೆ ಪ್ರೋ ಕಬಡ್ಡಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕೂಟ ಆಗ್ತಾ ಉಂಟು, ಎಲ್ಲೆಲ್ಲಿ ಆಗ್ತಾ ಉಂಟು, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಕಬಡ್ಡಿಗೆ ಏನು ಆಟಗಾರರು ಕಮ್ಮಿ ಆಗ್ತಾರೆ, ಒಳ್ಳೊಳ್ಳೆ ಆಟಗಾರರು ಕಮ್ಮಿ ಆಗ್ತಾರೆ. ಸ್ಕ್ಯಾರ್ಸಿಟಿ ಆಫ್ ದ ಕಬಡ್ಡಿ ಪ್ಲೇಯರ್ಸ್ ಅಂತೇಳಿ ಆಗ್ತದೆ. ಈಗ ಅಂಥ ಪರಿಸ್ಥಿತಿಗೆ ಬಂದಿದೆ. ಒಳ್ಳೊಳ್ಳೆ ಆಟಗಾರರೆಲ್ಲ ಕಡಿಮೆ ಆಗ್ತಾ ಬರ್ತಾರೆ. ಇದಕ್ಕೆ ಪ್ರೋತ್ಸಾಹ ಕೊಡಬೇಕಲ್ಲ. ಆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಟೀಮ್ ಭಗವತಿ ಈ ಸಲ 4ನೇ ವರ್ಷದ ಕಬಡ್ಡಿ ಪಂದ್ಯಾಟ ಮಾಡ್ತಾ ಇದೆ. ಖಂಡಿತ ಇದು ನಿರಂತರವಾಗಿ ಈ ಪಂದ್ಯಾಕೂಟಗಳು ನಡೆದು ಈ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಲಿ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ಕ್ರೀಡಾಪಟುಗಳು ಉತ್ತಮ ಆಟವನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಮುಂದಿನ ಭವಿಷ್ಯದ ಒಂದು ಒಳ್ಳೆಯ ಕ್ರೀಡಾಪಟುಗಳೇ ಆಗಿ ಈ ಜಿಲ್ಲೆಗೆ, ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿ ಎಂದು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ ಟೀಮ್ ಭಗವತಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ನಡೆಸ್ತಾ ನನ್ನ 2 ಮಾತು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಹಳಷ್ಟು ಸುಂದರ ತಿಳಿನಿ. ಯಾಕೆಂತ ಹೇಳಿದ್ರೆ ಕ್ರೀಡಾಪಟುವಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳಾಗಿರ್ಬೋದು, ಅವನು ಮಾಡುವಂತಹ ಏನೆಲ್ಲ ಹಿನ್ನೆಲೆ ತಯಾರಿ ಇದೆ, ಅದಕ್ಕೆಲ್ಲರಿಗೂ ಕೂಡ ನೀವು ಮಾರ್ಗದರ್ಶಕರಾಗಿದ್ದೀರಾ. ಯಾಕೆಂತ ಹೇಳಿದ್ರೆ ತಾವುಗಳು ರಾಷ್ಟ್ರೀಯ ಕಬಡ್ಡಿ ಪಟು, ಅದ್ರ ಜೊತೆಗೆ ತನ್ನ ಮನೆಯಲ್ಲೇ ಓರ್ವ ವ್ಯಕ್ತಿ ಇಂಜುರಿ ಆದ್ಮೇಲೆ ಇನ್ನೊಮ್ಮೆ ಕಮ್ ಬ್ಯಾಕ್ ಆಗ್ಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹ ವ್ಯಕ್ತಿತ್ವ ನಿಮ್ಮದು. ಸೊ ಆಗಿರ್ಬೇಕಾದ್ರೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಪರಿವೀಕ್ಷಣಾ ಅಧಿಕಾರಿಯಾಗಿ ನಮ್ಮ ಜೊತೆ ಆಗಿರುವಂತವರು ಶ್ರೀಮತಿ ಲಿಲಿ ಪಾಯ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಮೋಕ್ಷ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೂಗುಚ್ಛ ನೋಡಿನಿ ನೆನಪಿನ ಕಾಣಿಕೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೊತೆಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಔಪಚಾರಿಕವಾಗಿ ಒಂದಷ್ಟು ಕಾರ್ಯಕ್ರಮಗಳ ಆಯೋಜನೆ ಇದೆ ವೇದಿಕೆ ಮೇಲ್ಭಾಗದಲ್ಲಿ. ಸೊ ಮೊದಲಿಗೆ ಇವತ್ತಿನ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ರೀಡಾ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ರಾಷ್ಟ್ರೀಯ ಕ್ರೀಡಾಪಟು ಸಾಯಿ ಪ್ರಸಾದ್ ಅವರಿಗೆ ಮೊದಲಿಗೆ ಕ್ರೀಡಾ ಪುರಸ್ಕಾರವನ್ನು ನೀಡುವಂತಹ ಸಂದರ್ಭ ದಯವಿಟ್ಟು ಸನ್ಮಾನದ ಆಸನಗಳನ್ನು ತಯಾರು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಸಾಯಿ ಪ್ರಸಾದ್ ಅವರು ಕ್ರೀಡಾ ಪುರಸ್ಕಾರದ ಆಸನ ಸ್ವೀಕರಿಸಬೇಕು. ಇವತ್ತಿನ ಟೀಮ್ ಭಗವತಿ ಅರ್ಪಿಸುವಂತಹ ಪ್ರೌಢಶಾಲಾ ವಿಭಾಗದ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯ ಕೂಡ ಸೀಸನ್ 4ರ ಭಗವತಿ ಟ್ರೋಫಿ 2025ರ ಪಂದ್ಯಾಕೂಟದ ಉದ್ಘಾಟನಾ ಸಮಯದಲ್ಲಿ ರಾಷ್ಟ್ರೀಯ ಕ್ರೀಡಾಪಟುವಿಗೆ ಕ್ರೀಡಾ ಪುರಸ್ಕಾರದ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಂದರ್ಭ ಸಾಯಿ ಪ್ರಸಾದ್ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಯುವ ಪ್ರತಿಭೆ ಸಾಧನೆಯಲ್ಲಿ ಒಬ್ಬರು 2029ರಲ್ಲಿ ಧಾರವಾಡದಲ್ಲಿ ನಡೆದ ಪದವಿ ಪೂರ್ವ ಕರ್ನಾಟಕ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ, 2020ರಲ್ಲಿ ಹಾವೇರಿಯಲ್ಲಿ ನಡೆದಂತಹ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ
ಬೆಳ್ಳಿ ಪದಕ. 2020 ಹರಿಯಾಣದಲ್ಲಿ ನಡೆದಂತಹ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಉಪನಾಯಕನಾಗಿ ಆಡಿ ಉತ್ತಮ ಪ್ರದರ್ಶನ ನೀಡಿದಂತವರು. 2021ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪರ ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ಕಂಚಿನ ಪದಕ ಹಾಗೂ ಅದೇ ವರ್ಷ ಹರಿಯಾಣದಲ್ಲಿ ನಡೆದಂತಹ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಆಡಿರುವಂತಹ ಹೆಗ್ಗಳಿಕೆ ಇವರದು. 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಕಬಡ್ಡಿ ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕ ಹಾಗೂ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದು ಅದೇ ವರ್ಷ ರೋಹ್ತಕ್ ಹರಿಯಾಣದಲ್ಲಿ ನಡೆದ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಆಡಿರುವಂತಹ ಹೆಗ್ಗಳಿಕೆ ಇವರದು. 2023ರಲ್ಲಿ ಯುವ ಸೀರೀಸ್ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯದ ಹಂಪಿ ವಾರಿಯರ್ಸ್ ತಂಡದ ಪರ ಆಡಿ ಉತ್ತಮ ಪ್ರದರ್ಶನವನ್ನು ನೀಡಿರುವರು. 2024ರಲ್ಲಿ ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯಾಕೂಟದಲ್ಲಿ ಕಂಚಿನ ಪದಕ. ಅದೇ ವರ್ಷ ರಾಜಸ್ಥಾನದಲ್ಲಿ ನಡೆದ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರುವವರು. 2024ರಲ್ಲಿ ಅಕ್ಟೋಬರ್ ತಿಂಗಳ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದಂತಹ ತಮಿಳ್ ತಲೈವಾಸ್ ಪ್ರೊ ಕಬಡ್ಡಿ ತಂಡದ ಟ್ರಯಲ್ಸ್ ನಲ್ಲಿ ಆಯ್ಕೆಯನ್ನಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಪ್ರೊ ಕಬಡ್ಡಿ ಸೀಸನ್ 11ರ ಆಪ್ಷನ್ ಲಿಸ್ಟ್ ನಲ್ಲಿ ಸ್ಥಾನ ಪಡೆದು ತಂಡದಲ್ಲಿ ಆಡುವಂತಹ ಅವಕಾಶ ಒದಗಿ ಬಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿದಂತಹ ಕ್ರೀಡಾಪಟು ಇವರು. ಬಹುಶಃ ವಿಶೇಷವಾಗಿ ಹೇಳುವುದಂತ ಹೇಳಿದ್ರೆ ಯಾವುದೇ ಒಂದು ಕ್ರೀಡಾಪಟು ಒಮ್ಮೆ ಇಂಜೂರಿ ಆದ್ರೆ ಅವನ ಜೀವನ ಅಲ್ಲಿಗೆ ಫಿನಿಶ್ ಆಗ್ತದೆ ಅಂತ ಹೇಳ್ತಾರೆ. ತುಂಬಾ ಜನ ಹೇಳುವಂತವ್ರು ಇದ್ದಾರೆ. ಆದ್ರೆ ಖಂಡಿತವಾಗಿ ಕೂಡ ಅದೆಷ್ಟು ದೊಡ್ಡ ಇಂಜುರಿ ಆದ್ಮೇಲೆ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕ್ರೀಡಾ ಪಟುವಾಗಿ ಇನ್ನು ಮುಂದೆ ನಡೆಯುವಂತಹ ಎಲ್ಲ ಪಂದ್ಯಾಕೂಟದಲ್ಲಿ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಬಲ್ಲಂತಹ ಸಾಮರ್ಥ್ಯವುಳ್ಳ ಕ್ರೀಡಾಪಟುವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ದಟ್ ಇಸ್ ಸಾಯಿ ಪ್ರಸಾದ್. ಅವರೆಲ್ಲರ ಕಡೆ ನಮ್ಮ ಜೋರದ ಕೈ ಚಪ್ಪಲೆಯ ಆಶೀರ್ವಾದ ಇನ್ನಷ್ಟು ನಿಮ್ಮ ಕ್ರೀಡಾ ಜೀವನ ಉಜ್ವಲವಾಗಿರಲಿ. ನಮ್ಮಂತಹ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಗುರು ಹಿರಿಯರ ಅನುಗ್ರಹದೊಂದಿಗೆ ಕ್ರೀಡಾ ಜೀವನ ಮನೆತ್ತರದಲ್ಲಿ ಬೆಲೆಯಲ್ಲಿ ಅಂತ ಹೇಳ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ, ನಿಮ್ಮೆಲ್ಲರ ದಿವ್ಯ ಹಸ್ತದೊಂದಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಕ್ರೀಡಾ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಸಾಯಿ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ದಯವಿಟ್ಟು ನಮ್ಮೆಲ್ಲ ಗಣ್ಯ ಅತಿಥಿಗಳಲ್ಲೇ ಇರಬೇಕು, ನಿಮ್ಮ ಗಣ ಉಪಸ್ಥಿತಿ ವೇದಿಕೆ ಮೇಲೆ ಇರಬೇಕು. ಬಹುಶಃ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಇನ್ನೊಂದು ಸಾಧನೆ ಇದೆ. ಸೊ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕೇವಲ ಕ್ರೀಡೆಗೆ ಉತ್ತೇಜನವನ್ನು ನೀಡುವಂತಹದ್ದು ಮಾತ್ರ ಅಲ್ಲ, ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುವುದು ಮಾತ್ರ ಅಲ್ಲ. ಈ ಒಂದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶೈಕ್ಷಣಿಕ ಸಾಲಿನ 2024-2025 ಸಾಲಿನ SSLC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂತಹ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಕೂಡ ಅಭಿನಂದಿಸುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು. ದಯವಿಟ್ಟು ವಿದ್ಯಾರ್ಥಿನಿಯರು ನೇರವಾಗಿ ವೇದಿಕೆಗೆ ಆಹ್ವಾನಿಸುವಂಥದ್ದು. ಮೊದಲಿಗೆ ಮೇಧಾ JB ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ಮೇಧಾ JB. ಅದರಲ್ಲಿ ವರ್ಷಿಣಿ ರೈ, ತೇಜಸ್ವಿ VY, ಅದೇ ರೀತಿ ಕಿರಣ್ S ಬಂಗೇರ,
ದಯವಿಟ್ಟು ಈ ಒಂದು ವೇದಿಕೆಯ ಮೇಲ್ಭಾಗಕ್ಕೆ ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಇದರ PTA ಅಧ್ಯಕ್ಷರಾಗಿರುವಂತಹ ಸುನೀತಾ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅತ್ಯಂತ ಆತ್ಮೀಯದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಅವರು ವೇದಿಕೆ ಮೇಲ್ಭಾಗದಲ್ಲಿ ತಮ್ಮ ಉಪಸ್ಥಿತಿ ಇರಬೇಕು. ದಯವಿಟ್ಟು ಮೊದಲಿಗೆ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಕ್ರೀಡಾ ಸಾಧನೆಗೈದಂತಹ ಕ್ರೀಡಾಪಟುವಿಗೆ ಸಾಧಕ ಸನ್ಮಾನಗಳನ್ನು ನೋಡಿದ್ದೇವೆ. ಇದೀಗ ಭಗವತಿ ಅನ್ನುವಂತಹದ್ದು ಕ್ರೀಡೆಗೆ ಕೂಡ ಒಂದು ಹೆಜ್ಜೆ ಮುಂದೆ, ಸಾಂಸ್ಕೃತಿಕದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ, ಅದೇ ರೀತಿ ಶೈಕ್ಷಣಿಕವಾಗಿ ವಿದ್ಯಾರ್ಜನೆಯಲ್ಲಿ ಕೂಡ 2 ಹೆಜ್ಜೆ ಮುಂದೆಯನ್ನು ಇಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಪಂದ್ಯಾಕೂಟದಲ್ಲಿ 2024 ಸಾಲಿನ 24-25 ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯಂತ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಂದರ್ಭ. ಮೊದಲಿಗೆ ಮೇಧಾ JB, ಒಮ್ಮೆ ಕೈ ಮೇಲೆ ಮಾಡಿ, ಎಲ್ಲರಿಗೂ ಪರಿಚಯ ಸಿಗಲಿ. ಸೊ ತಂದೆ ಹೆಸರು ಜಯರಾಮ್, ತಾಯಿ ಹೆಸರು ಆಶಾಲತಾ. ಕುಮಾರಿ ಮೇಧಾ JB ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯಲ್ಲಿ ಮಾಡಿರುತ್ತಾರೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 614 ಅಂಕವನ್ನು ಪಡೆದು ನಮಗೆ 98.24% ಮಾರ್ಕ್ ಪಡೆದಿರುತ್ತಾರೆ. ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂತಹ ಮೇಧಾ JB ಅವರಿಗೆ ಮತ್ತೊಮ್ಮೆ ಎಲ್ಲರ ಕೈ ಚಪ್ಪಲೆಯ ಆಶೀರ್ವಾದ. ಜೊತೆಗೆ ಇನ್ನೋರ್ವರು ವರ್ಷಿಣಿ ರೈ, ಎಸ್, ತಂದೆಯ ಹೆಸರು ಮೇಘನಾಥ್ ರೈ, ತಾಯಿ ಶಾಂಭವಿ ರೈ. ಕುಮಾರಿ ವರ್ಷಿಣಿ ರೈ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಶ್ರೀ ರಾಮಕೃಷ್ಣ ವಿದ್ಯಾಲಯ ಮತ್ತು ಮಹಾಲಿಂಗೇಶ್ವರ ವಿದ್ಯಾಲಯದಲ್ಲಿ ಮುಗಿಸಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯಲ್ಲಿ ಮಾಡಿರುತ್ತಾರೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 607 ಅಂದ್ರೆ 97.12% ಮಾರ್ಕ್ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಮತ್ತೊಮ್ಮೆ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ತೇಜಸ್ವಿ V1, ತಂದೆಯ ಹೆಸರು ವಿಶ್ವನಾಥ್ ವೈ, ತಾಯಿ ಹೆಸರು ಗೀತಾ P. ಕುಮಾರಿ ತೇಜಸ್ವಿ ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಂತೂರು ಮತ್ತು 8ನೇ ತರಗತಿಯನ್ನು ಪದುವ ಆಂಗ್ಲ ಮಾಧ್ಯಮ ಶಾಲೆ 9ನೇ 10ನೇ ತರಗತಿಯನ್ನು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯಲ್ಲಿ ಮಾಡಿರುತ್ತಾರೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 606 96.96%. ಸೊ ಅವರಿಗೆ ಕೂಡ ಒಂದು ಜೋರದ ಕೈ ಚಪ್ಪಲೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಅದ್ರ ಜೊತೆಗೆ ಇನ್ನೋರ್ವರು ಹಿರಲ್ S ಬಂಗೇರ, ತಂದೆಯ ಹೆಸರು ಸಂದೀಪ್ ಪೂಜಾರಿ, ತಾಯಿ ಶೈಲಶ್ರೀ. ಕುಮಾರಿ ಹಿರಲ್ S ಬಂಗೇರ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯಲ್ಲಿ ಮಾಡಿರುತ್ತಾರೆ. ಈ ಒಂದು ಪ್ರಸ್ತುತ 24-25 ಸಾಲಿನ SSLC ಪರೀಕ್ಷೆಯಲ್ಲಿ 604 96.64% ಮಾರ್ಕ್ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು 4 ಜನ ಸಾಧಕರಿಗೆ ಕೂಡ ಒಮ್ಮೆಲ್ಲರೂ ಸೇರಿಕೊಂಡು ಜೋರದ ಕೈ ಚಪ್ಪಲೆ. ದಯವಿಟ್ಟು ವೇದಿಕೆ ಮೇಲಿರುವಂತಹ ಗಣ್ಯ ಅತಿಥಿಗಳನ್ನು ವಿನಂತಿಸ್ತಾ ಇದ್ದಾರೆ, ನಿಮ್ಮೆಲ್ಲರ ಮಾರ್ಗದರ್ಶನ ಆಶೀರ್ವಾದದೊಂದಿಗೆ ಅವರಿಗೆ ಅವರ ಸಾಧನೆಗೆ ಮಾಡುವಂತಹ ಸನ್ಮಾನಕ್ಕೆ ನೀವು ಕೂಡ ದಯವಿಟ್ಟು ಕೈ ಜೋಡಿಸಬೇಕು. ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಅವರ ಪೇರೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದೆ, ಅವರು ಕೂಡ ಜೊತೆ ಆಗಬೇಕು. ಎಸ್, ದಯವಿಟ್ಟು ಪೇರೆಂಟ್ಸ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಇರಬೇಕು. ಕಾರಣ ಉಪಸ್ಥಿತಿಯಲ್ಲಿರುವಂತಹ ಅತಿಥಿಗಳ ಸನ್ಮಾನಗಳಾದ ತಕ್ಷಣ ತಾವುಗಳನ್ನು ಫೋಟೋ ಸೆಕ್ಷನ್ಗೆ ಜಾಯಿನ್ ಆಗಬೇಕು. ದಯವಿಟ್ಟು ಜಯರಾಮ್ ಆಶಾಲತಾ, ಮೇಘನಾಥ್ ರೈ ಶಾಂಭವಿ ರೈ, ವಿಶ್ವನಾಥ್ ರೈ ಗೀತಾ P and ಸಂದೀಪ್ ಪೂಜಾರಿ ಶೈಲಶ್ರೀ. ಮೊದಲಿಗೆ ವೇದಿಕೆ ಮೇಲಿರುವಂತಹ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ
ಮೊದಲಿಗೆ ಇವತ್ತಿನ ಸಾಧನೆಯ ಸವಿ ನೆನಪಿಗಾಗಿ ಕೆಮರಾದ ಕಣ್ಣಿನಲ್ಲಿ ಸಾಕ್ಷಿಯಾಗಬೇಕು. ಅದರ ನಂತರ ಅವರ ಪೇರೆಂಟ್ಸ್ ಜಾಯಿನ್ ಆಗಬೇಕು ಅವ್ರ ಜೊತೆ. ಸಾಧಕರ ಸಾಧನೆಗೆ ಬೆನ್ನೆಲುಬಾಗಿರುವಂತಹ ಅವರ ಮನೆಯಲ್ಲಿ ವಿನಂತಿಸ್ತಾ ಇದ್ದಾರೆ, ಅದಾಗಲೂ ಕೂಡ ವೇದಿಕೆ ಮೇಲೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಯ ಮೇಲ್ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನೇರವಾಗಿ ಇದಕ್ಕಿಂತ ನೇರ ಪ್ರಸಾರದಲ್ಲಿ ಕೂಡ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಮೀಡಿಯಾದಲ್ಲಿ. ಸೊ ಆಗಿರ್ಬೇಕಾದ್ರೆ ದೇಶ ವಿದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನೇರವಾಗಿ ಪ್ರಸಾರವಾಗುವುದರಿಂದ ನಿಮ್ಮೆಲ್ಲರ ಪರಿಚಯ ಮತ್ತೊಮ್ಮೆ ವಿಶ್ವಕ್ಕೆ ಮಾಡ್ತಾ ಇದ್ದೀವಿ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಶೈಕ್ಷಣಿಕ ಸಾಧನೆಗಾಗಿ. ಮತ್ತೊಮ್ಮೆ ವೇದಿಕೆಯ ಮೇಲೆ ಸನ್ಮಾನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನ ಇನ್ನಷ್ಟು ಉಜ್ವಲವಾಗಿ ತಾಯಿ ಶಾರದೆಯ ಅನುಗ್ರಹ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಶೈಕ್ಷಣಿಕ ಶಾಲೆಯಲ್ಲಿ ನಡೆದಂತಹ SSLC ವಿಭಾಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಗುರುತಿಸುವಂತಹ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇದೀಗ ಮತ್ತೊಮ್ಮೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳನ್ನು ಸಾಧಿಸುವ ಸಾಧನೆಗೆ ಗುರುತಿಸುವಂತಹ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ನಾನು ಒಂದಷ್ಟು ವಿದ್ಯಾರ್ಥಿಗಳು ಕರೀತಾ ಇರ್ತೀನಿ. ನೇರವಾಗಿ ವೇದಿಕೆ ಮೇಲ್ಭಾಗದಲ್ಲಿ ತಮಗಾಗಿ ಇಟ್ಟಂತಹ ಆಸನಗಳನ್ನು ಸ್ವೀಕರಿಸಬೇಕು. ಮೊದಲಿಗೆ ಜ್ಞಾನ ಎ, ತದನಂತರ ಮಾಸ್ಟರ್ ದಕ್ಷ ರಾಜೇಶ್ ಕುಮಾರ್, ಅದೇ ರೀತಿ ಕುಮಾರಿ ತ್ರಿಷಾ, ಕುಮಾರಿ ಸುಪೇಕ್ಷಾ ಎಸ್. ಜೋರದ ಕೈ ಚಪ್ಪಲೆ ನಿರಂತರವಾಗಿ ಬರ್ತಾ ಇರಲಿ ಬಂಧುಗಳೇ. ಜ್ಞಾನ ಎ, ಮಾಸ್ಟರ್ ದಕ್ಷರಾಜ್ ಕುಮಾರ್, ರಾಜೇಶ್ ಕುಮಾರ್, ಕುಮಾರಿ ತ್ರಿಷಾ, ಕುಮಾರಿ ಸುಪೇಕ್ಷಾ ಎಸ್. ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿ ಸಾಧಕರ ಆಸನದಲ್ಲಿ ಆಸೀನರಾಗಿರುವಂತವರು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ತನ್ನ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಗುರುತಿಸುವಂತಹ ಸಂದರ್ಭ. ಮೊದಲಿಗೆ ಜ್ಞಾನ ಎ ಬಹುಶಃ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಬೆಂಗಳೂರಿನಲ್ಲಿ ಆಯೋಜಿಸಿದಂತಹ 14 ವರ್ಷದ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯ ವಿದ್ಯಾರ್ಥಿನಿ ಜ್ಞಾನ ಎ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ದಿನಾಂಕ 11/12/2014 ಪಂಜಾಬಿನಲ್ಲಿ ನಡೆದಂತಹ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಅದೇ ರೀತಿ ಇವರು ಶ್ರೀ ಆದರ್ಶ ಕುಲ್ಯ ಮತ್ತು ಶ್ರೀಮತಿ ಪ್ರಮೀಲಾ ಅವರ ಪುತ್ರಿಯಾಗಿರುತ್ತಾರೆ. ಇವರು ಕರಾಟೆ ಶಿಕ್ಷಕರಾದ ಸೆನೈ ಅಶೋಕ್ MC ಇವರಿಂದ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ನೀವು ಸಾಧಿಸಿರುವಂತಹ ಈ ಅಚಲವಾದ ಯಶಸ್ಸಿನಿಗೆ ನಿಮಗೆ ಹೆಚ್ಚಿನ ಸಾಧನೆಗಳಿಗೆ ಪ್ರೇರಣೆಯಾಗಲಿ, ದೇವರು ನಿಮಗೆ ಆಶೀರ್ವದಿಸಲಿ ಅನ್ನುವಂತಹ ಶುಭ ಕೋರಿಸ್ತಾ ದಯವಿಟ್ಟು ಇನ್ನೋರ್ವ ವಿದ್ಯಾರ್ಥಿ ಮಾಸ್ಟರ್ ದಕ್ಷ ರಾಜೇಶ್ ಕುಮಾರ್ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಬೆಂಗಳೂರಿನಲ್ಲಿ ಆಯೋಜಿಸಿದ 14 ವರ್ಷದ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಕೋಳಿಗೆಯ ವಿದ್ಯಾರ್ಥಿ ಮಾಸ್ಟರ್ ದಕ್ಷ ರಾಜೇಶ್ ಕುಮಾರ್ ಇವರು 14 ವರ್ಷದ ಬಾಲಕರ ಕರಾಟೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅವರಿಗೆ ಕೂಡ ಜೋರದ ಕೈಚಪ್ಪಲೆ ಆಶೀರ್ವಾದ ಕೊಡಬೇಕು. ಇವರು ರಾಜೇಶ್ ಕುಮಾರ್ KS ಮತ್ತು ಶ್ರೀಮತಿ ಪ್ರತಿಭಾ ರಾಜೇಶ್ ಇವರ ಪುತ್ರರಾಗಿರುತ್ತಾನೆ. ಇವರು ಹರೀಶ್ ಪೂವಳಿ ಇವರಿಂದ ಕರಾಟೆ ಪಡೆದಿರುತ್ತಾರೆ. ಇವರಿಗೆ ಜೋರದ ಕೈಚಪ್ಪಲೆ ಬರಬೇಕು. ಜೊತೆಗೆ ಕುಮಾರಿ ತ್ರಿಷಾ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೂ ಉಪನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಡೂರು ಮತ್ತು ಕ್ಯಾಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಪುರಕಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ 15/10/2024ರಿಂದ 17/10/2024 ನಡೆದಂತಹ ಮೈಸೂರು ವಿಭಾಗದ ಪ್ರೌಢಶಾಲಾ ಬಾಲಕರ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟದಲ್ಲಿ ದಕ್ಷಿಣ ಕನ್ನಡ ತಂಡವನ್ನು ಪ್ರತಿನಿಧಿಸಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯ ವಿದ್ಯಾರ್ಥಿನಿ ಕುಮಾರಿ ತ್ರಿಷಾ ಅವರು ಮೈಸೂರು ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾರೀಕು 19/10/2024 ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸಿ
ತನ್ನಕ್ಕೆ ತೃತೀಯ ಸ್ಥಾನ ಪಡೆದಿರೋದ್ರಲ್ಲಿ ಮುಖ್ಯ ವ್ಯಕ್ತಿಯಾಗಿ ಗುರುತಿಸ್ತಾ ಇದ್ದಾರೆ. ಅವರಿಗೆ ಕೂಡ ಜೋರದ ಕೈ ಚಪ್ಪಲಿ ಆಶೀರ್ವಾದ ಬರಬೇಕು. ಇವರು ಶ್ರೀ ವೆಂಕಪ್ಪ ಮತ್ತು ಶ್ರೀಮತಿ ಸುಜಾತರವರ ಪುತ್ರಿಯಾಗಿರುತ್ತಾಳೆ. ಇವರಿಗೆ ದೈಹಿಕ ಶಿಕ್ಷಕರಾದಂತಹ ಶಿವಪ್ರಸಾದ್ ಚಿನ್ನು ಇವರಿಂದ ತರಬೇತಿಯನ್ನು ಪಡೆದಿರುತ್ತಾರೆ. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಎನ್ನುವಂತಹ ಶುಭ ಹಾರೈಸ್ತಾ ಇದ್ದೀವಿ. ಜೊತೆಗೆ ಕುಮಾರಿ ಸುಪೇಕ್ಷ ಎಸ್, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೂ ಉಪನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು, ಶಿಕ್ಷಕರ ಶಿಕ್ಷಣಾಧಿಕಾರಿಗಳಾದ ಕಚೇರಿ ಕಡೂರು ಮತ್ತು ಕ್ಯಾಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಪುರಕಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಮೈಸೂರು ವಿಭಾಗದ ಪ್ರೌಢಶಾಲಾ ಕಬಡ್ಡಿ ಪಂದ್ಯಾಕೂಟದಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕುಲಿಗೆ ವಿದ್ಯಾರ್ಥಿನಿಯಾಗಿರುವಂತಹ ಇವರು ಮೈಸೂರು ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತದನಂತರ ಕಬಡ್ಡಿ ಪಂದ್ಯಾಕೂಟ ಮೈಸೂರು ತಂಡವನ್ನು ಪ್ರತಿನಿಧಿಸಿ ತೃತೀಯ ಸ್ಥಾನದ ಭಾಜನರಾಗಿರುತ್ತಾರೆ. ಮತ್ತೊಮ್ಮೆ ಅವರಿಗೆ ಕೂಡ ಜೋರದ ಕೈ ಚಪ್ಪಲಿ. ಇವರ ತಂದೆ ಶ್ರೀ ಸತೀಶ್ ಮತ್ತು ಶ್ರೀಮತಿ ಪ್ರೇಮಲತಾರವರ ಪುತ್ರಿಯಾಗಿರುತ್ತಾರೆ. ದೈಹಿಕ ಶಿಕ್ಷಕರ ನಮ್ಮ ಜೊತೆ ತರಬೇತುದಾರರಾಗಿರುವಂತವರು ಶಿವಪ್ರಸಾದ್ ಚಿನ್ನು. ಇವರಿಗೆ ಕೂಡ ಕ್ರೀಡಾ ಸಾಧನೆಯ ಜೀವನ ಇನ್ನಷ್ಟು ಉಜ್ವಲವಾಗಿರುತ್ತೆ ಅಂತ ತಾಯಿ ಭಗವತಿಯ ಅನುಗ್ರಹ ನಿಮ್ಮ ಮೇಲೆ ನಿರಂತರವಾಗಿರಲಿ ಅಂತ ಮತ್ತೊಮ್ಮೆ ಎಲ್ಲರ ಕಡೆಯಿಂದ ಜೋರಾದ ಕೈ ಚಪ್ಪಲಿಯ ಆಶೀರ್ವಾದ ನಿರಂತರವಾಗಿ ಬರಲಿ. ವೇದಿಕೆ ಮೇಲಿರುವಾಗ ಗಣ್ಯ ಅತಿಥಿಗಳು ವಿನಂತಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ದಿವ್ಯ ಹಸ್ತದೊಂದಿಗೆ ಈ ಒಂದು ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಸನ್ಮಾನಿಸುವಂತಹ ಸಂದರ್ಭ ದಯವಿಟ್ಟು. ದಯವಿಟ್ಟು ಅವರ ಪೇರೆಂಟ್ಸ್ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಆದರ್ಶಿ ಕೊಲ್ಲಿ ಹಾಗೂ ಶ್ರೀಮತಿ ಪ್ರಮೀಲ್ ಅವರು ಕೂಡ ವೇದಿಕೆ ಮುಗಿಗೆ ಬರುತ್ತೆ. ಜೊತೆಗೆ ರಾಜೇಶ್ ಕುಮಾರ್ KS ಮತ್ತು ಶ್ರೀಮತಿ ಪ್ರತಿಭಾ ರಾಜೇಶ್ ಅವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರುವಂತೆ. ಅದೇ ರೀತಿ ಶ್ರೀ ವೆಂಕಪ್ಪ ಮತ್ತು ಶ್ರೀಮತಿ ಸುಜಾತರವರು ದಯವಿಟ್ಟು ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಇರುವಂತೆ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಸತೀಶ್ ಮತ್ತು ಶ್ರೀಮತಿ ಪ್ರೇಮಲತಾ ತಾವುಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರಬೇಕು. ಕ್ರೀಡಾ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅವರು ವೇದಿಕೆ ಮೇಲೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮ ಕ್ರೀಡಾ ಸಾಧನೆಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿಗಳಾಗಿರುವಂತವರು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಹೈಸ್ಕೂಲ್ ಇದರ PTM ಅಧ್ಯಕ್ಷರಾಗಿರುವಂತಹ ಸುನೀತಾ ಸಂತೋಷ್ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಕೂಡ ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ವಿನಂತಿಸ್ತಾ ಇದ್ದೇನೆ. ಮನ್ವಿತ ದಯವಿಟ್ಟು ವೇದಿಕೆ ಮೇಲೆ ಬರುವ
ಆಗಿದೆ. ವೇದಿಕೆಯಲ್ಲಿರುವ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರು, ಸೆಕ್ರೆಟರಿ ಅವರೇ ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಎಲ್ಲ PTA ಅಧ್ಯಕ್ಷರು, ಉಪಾಧ್ಯಕ್ಷರುಗಳೇ, HMನವರೇ ಹಾಗೂ ಬಂದಿರುವ ಅಧಿಕಾರಿಗಳೇ, ಅದೇ ರೀತಿಯಲ್ಲಿ ನಮ್ಮ ಅತ್ಯಂತ ಯಶಸ್ವಿ ಕ್ರೀಡಾಪಟುವಾದ ಗೋಪಿನಾಥ್ರವರೇ, ಸನ್ಮಾನಗೊಂಡಂಥ ಎಲ್ಲ ಕ್ರೀಡಾಪಟುಗಳೇ, ವೇದಿಕೆಯಲ್ಲಿರುವ ಫುಟ್ಬಾಲ್ ಪ್ರೇಮಿಗಳೇ, ಫುಟ್ಬಾಲ್ನ ವಿಜೇತ ಸಾಯಿದ್ರವರೇ, ಅದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ HMನವರೇ, ಟೀಚರ್ಸ್ಗಳೇ, ಅಧ್ಯಾಪಕರವರೇ ಹಾಗೂ ನಮ್ಮ ಟೀಮ್ ಭಗವತಿಯ ಅಧ್ಯಕ್ಷರೇ, ನಮ್ಮ PTA ಅಧ್ಯಕ್ಷರಾದ PTA ಮಾಸ್ಟರ್ ಆದ ಚಿನ್ನೂರವರೇ, ಬಂದಿರುವ ಎಲ್ಲರಿಗೂ ನಾನು ಭಗವತಿಯ ಪರವಾಗಿ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಗೋಪಿನಾಥ್ ಅವರು ಒಳ್ಳೆ ರೀತಿಯಲ್ಲಿ ಕಬಡ್ಡಿ ಬಗ್ಗೆ ಮಾತಾಡಿದರು. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ಒಂದು ಒಳ್ಳೆ ರೀತಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ಕಬಡ್ಡಿಯಲ್ಲಿ ವಿಜೇತರಾದವರಿಗೆ ಅಥವಾ ನಮ್ಮ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಂಥ ಮಕ್ಕಳಿಗೆ ನಾವು ಇಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕ್ರೀಡೆಯಲ್ಲಿ ಕೂಡ ಯಾರೆಲ್ಲ ಒಳ್ಳೆಯ ಸಾಧನೆಯನ್ನು ಮಾಡಿದವರಿಗೆ ಕೂಡ ನಾವು ಒಳ್ಳೆಯ ಸನ್ಮಾನವನ್ನು ನಮ್ಮ ಶಾಲೆಯ ಪರವಾಗಿ ಸಹ ಕೊಟ್ಟಿದ್ದೇವೆ. ನಾವು ಅದಕ್ಕೆಲ್ಲರಿಗೂ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಅಧ್ಯಾಪಕ ವೃಂದವರಿಗೆ, PTA ಅವರಿಗೆ, ಅದೇ ರೀತಿಯಲ್ಲಿ ಎಲ್ಲ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಗವತಿ ಶಾಲೆಯು ಇವತ್ತು 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 20 ವರ್ಷ ಕಳೀತಾ ಇದೆ, ಇವತ್ತು 25ನೇ ವರ್ಷಕ್ಕೆ ಆಗ್ತಾ ಇದೆ. ನಮ್ಮ ಸಾಧನೆ ಕಳೆದ 25 ವರ್ಷಗಳಿಂದ ಕ್ರೀಡೆಯಲ್ಲಿ ಆಗಲಿ ಅಥವಾ ಎಲ್ಲ ನಮ್ಮ ಶಿಕ್ಷಣದ ವಿಷಯದಲ್ಲಿ ಆಗಲಿ ಒಳ್ಳೆಯ ಸಾಧನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡುತ್ತಾ ತೋರಿಸ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಟ್ರಸ್ಟಿಯ ವತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ನಾವು ಸಮ್ಮತಿಯನ್ನು ಕೊಟ್ಟುಕೊಂಡು ಇವತ್ತಿನ 4ನೇ ಯಶಸ್ವಿಯಾಗಿ ಇವತ್ತಿನ ವರ್ಷದಲ್ಲಿ ನಡೀತಾ ಇದ್ದ ಭಗವತಿ ಕಬಡ್ಡಿ ಪಂದ್ಯಾಟವು ಯಶಸ್ವಿ ಆಗಲಿ, ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳೋ ವಿಚಾರದಲ್ಲಿ ನಾನು ನಿಮ್ಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಮಕ್ಕಳೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಡಿ ಈ ಭಗವತಿ ತಂಡಕ್ಕೆ ಭಗವತಿ ನಡೆಸುವಂಥ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಹೆಸರನ್ನು ತರಿಸಬೇಕಂತ ಹೇಳೋ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಸೋಲು ಗೆಲುವು ಎಲ್ಲ ಇದ್ದದ್ದು ಎಲ್ಲ ಸಂದರ್ಭದಲ್ಲಿ. ಕಬಡ್ಡಿಯ ಬಗ್ಗೆ ಈಗಾಗಲೇ ಗೋಪಿನಾಥ್ರು ಹೇಳಿದರು, ಈಗ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಕಬಡ್ಡಿ. ಎಲ್ಲರಿಗೂ ಸಹ ಮುಂಚೆ ಇರಲಿಲ್ಲ ಕಬಡ್ಡಿ ಅಂತ ಹೇಳೋ ವಿಚಾರದಲ್ಲಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಏಷ್ಯನ್ ಗೇಮ್ಸಲ್ಲಿ, ಇನ್ನು ಕೆಲವೇ ಸಂದರ್ಭದಲ್ಲಿ ಒಲಿಂಪಿಕ್ಸಲ್ಲಿ ಕೂಡ ಕಬಡ್ಡಿಯನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯತೆ ಉಂಟು. ಒಲಿಂಪಿಕ್ಸ್ಲಿ ಕೂಡ ಒಂದು ಮೆಡಲ್ ನಮಗೆ ಭಾರತಕ್ಕೆ ಸಿಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ನಾನು ಇವತ್ತು ತುಂಬ ಸಂತೋಷವಾಗಿದೆ ಅಂತ ಹೇಳಿದರೆ ನಮ್ಮ ಫಲಿತಾಂಶದ ಬಗ್ಗೆ, SSLC ಫಲಿತಾಂಶದಲ್ಲಿ ನಮ್ಮ ಶಾಲೆ 100ಕ್ಕೆ 100% ಈ ವಲಯದಲ್ಲಿರುವ ಎಲ್ಲ ಶಾಲೆಗಳಿಂದ ನಮ್ಮ ಶಾಲೆ 100ಕ್ಕೆ 100% ಫಲಿತಾಂಶ ಕೊಟ್ಟದಕ್ಕೆ ನಾನು ಅವರಿಗೆ ಎಲ್ಲ ಅಧ್ಯಾಪಕರವರಿಗೂ ಅದೇ ರೀತಿಯಲ್ಲಿ ಮಕ್ಕಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕ್ರೀಡಾಪಟುಗಳು ಕಳೆದ ವರ್ಷದಲ್ಲಿ ಡಿವಿಷನ್ ಲೆವೆಲ್ಗೆ ಹೋಗಿ ಕಬಡ್ಡಿಯಲ್ಲಿ, ಅದೇ ರೀತಿಯಲ್ಲಿ ಚಂಡೀಗಢಲ್ಲಿ ಕರಾಟೆಗೆ ಹೋಗಿ ನಮ್ಮಲ್ಲಿ ಪ್ರೈಸ್ ಇಟ್ಕೊಂಡು ಬಂದಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತೆಲ್ಲ ಪ್ರಶಸ್ತಿ ಸ್ವೀಕರಿಸಿದವರ ಅಭಿನಂದನೆಗೆ ಸಹ ನಾನು ಶುಭಾಶಯ ಸಲ್ಲಿಸ್ತಾ ಕಬಡ್ಡಿ ಕಾರ್ಯಕ್ರಮ ಒಳ್ಳೆ ಆಗಲಿ. ವಿಶೇಷವಾಗಿ ಚಿನ್ನನವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಹಣದ ಸೌಲಭ್ಯ ಬೇಕು, ಎಲ್ಲ ಬೇಕು. ನಮ್ಮ ಇವರು ಇಲ್ಲಿ ನಿಯಂತ್ರಕರಿದ್ದಾರೆ, ಇಲ್ಲೆಲ್ಲ ಇವರಿಗೆ ಗೊತ್ತುಂಟಲ್ಲ ಯಾವ ವಿಷಯದಲ್ಲಿ ಮಾಡ್ತಾರೆ. ಒಳ್ಳೆಯ ರೀತಿಯಲ್ಲಿ ನಮ್ಮ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅದೇ ರೀತಿಯಲ್ಲಿ ಎಲ್ಲ ಮಂದಿಗೆ ದಾನಿಗಳಿಗೆ ಕೂಡ ನಾನು ಅವರಿಗೆಲ್ಲ ಶುಭಾಶಯದಿಂದ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಬದಲಿಸಿದಂಥ ಮಾತಿಗೆ ನಾವೆಲ್ಲರೂ ಕೂಡ ಕಿವಿಯಾಗ್ತಾ ಇದ್ದೇವೆ. ಬಂದರೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿದ್ದಾರೆ ಭಗವತಿ ಎಜುಕೇಷನ್ ಟ್ರಸ್ಟ್ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಚಂದ್ರಕಾಸುಲ್ ಅವರನ್ನು ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕ್ರೀಡಾಪಟುಗಳ ಪರವಾಗಿ ದಯವಿಟ್ಟು ಒಂದೆರಡು ಮಾತನಾಡಬೇಕಾಗಿ. ಮೊದಲನೇದಾಗಿ ತಾಯಿ ಭಗವತಿ ಆಡಿದ ಅವರಿಗೆ ಪ್ರಣಾಮ ಅರ್ಪಿಸಿದರು. ಇವತ್ತು ಟೀಮ್ ಭಗವತಿ ಇದರ 4ನೇ ವರ್ಷದ ಈ ಹೈಸ್ಕೂಲ್ ಮಟ್ಟದ ಕಬಡ್ಡಿ ಪಂದ್ಯಾಟದ
ಉದ್ಘಾಟನೆಯ ವೇದಿಕೆಯಲ್ಲಿರುವಂತಹ ಎಲ್ಲ ಕಬಡ್ಡಿ ಪ್ರೋತ್ಸಾಹಕರಿಗೆ, ಎಲ್ಲ ಶಾಲೆಗಳಿಂದ ಬಂದಂತಹ ಕಬಡ್ಡಿ ಪಟುಗಳು, ಪ್ರೇಕ್ಷಕರಂತ ಹೇಳಲಿಕ್ಕೆ ದೇವರ ದಯದಿಂದ ಪ್ರೇಕ್ಷಕರು ಇನ್ನೂ ಬರಬೇಕಷ್ಟೆ. ಈಗಾಗಲೇ ಗೋಪಿನಾಥ್ ಅವರು ಕಬಡ್ಡಿ ಬಗ್ಗೆ ಬಹಳಷ್ಟು ಅದರ 7 ಬೀಳುಗಳನ್ನೆಲ್ಲ ತಿಳಿಸಿದ್ದಾರೆ. ನಾನು ಇನ್ನೊಮ್ಮೆ ಅದನ್ನು ಪುನರ್ ಉಚ್ಚರಿಸಲಿಕ್ಕೆ ಹೋಗಲ್ಲ. ಆದರೆ ಅವರು ಹೇಳಿದಂಥ 2 ವಿಷಯಗಳನ್ನು ಸ್ವಲ್ಪ ಉಲ್ಲೇಖ ಮಾಡ್ತೇನೆ. ಕಬಡ್ಡಿ ಆಟಗಾರರು ಇವತ್ತಿನ ಈ ಮ್ಯಾಟ್ ಕಬಡ್ಡಿಯಲ್ಲಿ ಬಹಳ ಜಾಗರೂಕತೆಯಿಂದ ಆಡಬೇಕು. ಯಾವುದೇ ಆಟಗಾರರು ಇದುವರೆಗೆ ಇಂಜೂರಿ ಆಗದವರು ಯಾರೂ ಇಲ್ಲ ಅಂತ ಹೇಳುವಾಗ ನಾನು ಕೆಲವು ಕಬಡ್ಡಿ ಪಟುಗಳ ನಮ್ಮ ಎದುರಿನಲ್ಲಿ ಕೂತ್ಕೊಂಡವರ ಮುಖವನ್ನು ನೋಡುವಾಗ ಸ್ವಲ್ಪ ಹೆದರಿದ ಮುಖದಾಗೆ ಕಂಡಿತು. ನಾನು ನಿಮಗೆ ಹೇಳ್ತೇನೆ, ದೇಶದಲ್ಲಿ ಸೈನಿಕರು ಇದ್ದಾರೆ. ಆ ಸೈನ್ಯಕ್ಕೆ ಸೇರುವಾಗ ಅವರಿಗೆ 100ಕ್ಕೆ 100 ಗೊತ್ತಿರ್ತದೆ, ಒಂದಲ್ಲ ಒಂದು ದಿವಸ ನಮಗೆ ಗುಂಡು ಬೀಳ್ತದೆ ಅಂತ. ಆದರೆ ಸೈನ್ಯಕ್ಕೆ ಇದುವರೆಗೆ ಸೇರುವುದು ಯಾವಾಗಲೂ ಕಮ್ಮಿ ಆಗಲಿಲ್ಲ. ಆಗಿದಾ? ಇಲ್ಲ. ಹಾಗೆ ಕಬಡ್ಡಿ ಆಡುವಾಗ 100ಕ್ಕೆ 100 ಗಾಯಗಳಾಗ್ತದೆ, ಇಂಜುರಿಗಳಾಗ್ತದೆ, ಕಾಲು ಮುರಿತದೆ, ಕೈ ಮುರಿತದೆ, ಅದು ಎಲ್ಲ ಸ್ವಾಭಾವಿಕ. ಅದಕ್ಕೆ ಹೆದರಿಕೊಂಡು ಯಾರು ಕಬಡ್ಡಿ ಎನ್ನುವಂತಹ ಆಟವನ್ನು ನಿಲ್ಲಿಸುವಂತಿಲ್ಲ. ಒಂದು. ಇನ್ನೊಂದು ಏನಂದರೆ, ಕಬಡ್ಡಿಯಲ್ಲಿ 100ಕ್ಕೆ 100 ವ್ಯವಸ್ಥೆಗಳು, ನಾವು ನಡ್ಕೊಳ್ಳುವಂತಹ ವ್ಯವಸ್ಥೆಗಳು ಸರಿಯಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಅದು 100ಕ್ಕೆ 100 ಸತ್ಯ, ಇಲ್ಲ ಅಂತ ಹೇಳುವುದಿಲ್ಲ. ಒಂದು ಕಬಡ್ಡಿ ಪ್ರಾರಂಭವಾಗಬೇಕಾದ್ರೆ ಒಂದು ಟೈಮ್ ಕೊಟ್ಟಿರ್ತಾರೆ. 10 ಗಂಟೆಗೆ ಕಬಡ್ಡಿ ಪ್ರಾರಂಭವಾಗಬೇಕು. ಕಬಡ್ಡಿ ತಂಡಗಳು ಬರುವಾಗ 12-1 ಗಂಟೆ ಕೂಡ ಆಗ್ತದೆ. ನಾನು ಇಲ್ಲಿ ಹೇಳ್ತಾ ಇಲ್ಲ, ನಾನು ಕೆಲವು ಕಬಡ್ಡಿ ಪಂದ್ಯಾಟಗಳಿಗೆ ನಾನು ಹೋಗ್ತಾ ಇರ್ತೇನೆ. ಅದು ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದರೆ, ಸಂಯೋಜಕರದು ಕೂಡ ತಪ್ಪಿದೆ. ಸಂಯೋಜಕರು ಕಬಡ್ಡಿ ಪಂದ್ಯಾಟದ ಮೊದಲು ಸಭಾ ಕಾರ್ಯಕ್ರಮವನ್ನು ಇಡ್ತಾರೆ. ಆಗ ತಂಡಗಳು ಏನು ಎಣಿಸ್ತದೆ, ಸಭಾ ಕಾರ್ಯಕ್ರಮ ಆನಾಗ ಇಂಚಲ 16 ಗಂಟೆ ಕರೆಯೋಡು ಎಂಗ್ಲೊಂದೆ ಮೆಲ್ಲ ಪೋಯಿ ಅಂತ. ಒಂದು, ಅದು ಯಾರ ತಪ್ಪು? ತಂಡಗಳ ತಪ್ಪು. ಇನ್ನೊಂದು ತಪ್ಪು ಯಾರ್ದು? ಸಂಘಟದ ತಪ್ಪು. ನಾವು ಕಬಡ್ಡಿ ತಂಡಗಳು ಲೇಟಾಗಿ ಬರ್ತದಂತೆ ಹೇಳಿಕೊಂಡು ಕಬಡ್ಡಿ ಇಲ್ಲಿ ಕಾರ್ಯಕ್ರಮವನ್ನು ಇಡ್ತೇವೆ. ಆಗ 2 ಕಡೆಯಿಂದ ಕೂಡ ತಪ್ಪಿರ್ತದೆ. ಅದನ್ನು ಸನ್ಮಾನ್ಯ ಗೋಪಿನಾಥ್ ಅವರವರು ಎಲ್ಲ ತಂಡಗಳಿಗೆ ಹೇಳಬೇಕು. ಒಂದೇ ಕಬಡ್ಡಿ ಆದ ನಂತರ ಕಾರ್ಯಕ್ರಮವನ್ನು ಇಡಿ, ಅದು ಹೇಗೋ ಸಮಾರೋಪ ಇರುತ್ತದೆ. ಇಲ್ಲದಿದ್ದರೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಉದ್ಘಾಟನೆಯನ್ನು, ಗ್ರೌಂಡ್ ಉದ್ಘಾಟನೆಯನ್ನು ಮಾಡಿ ಕಬಡ್ಡಿಯನ್ನು ಪ್ರಾರಂಭಿಸಿ. ಇದು ಪ್ರೇಕ್ಷಕರಿಗೂ, ಆಟಗಾರರಿಗೂ, ಸಂಘಟಕರಿಗೂ ಎಲ್ರಿಗೂ ಸಹಾಯವಾಗ್ತದೆ. ಇವತ್ತು ಈ ಶಾಲೆ ನಮ್ಮ ದಿನಕರ್ ಅವರು ಹೇಳಿದರು, 25 ವರ್ಷ ಆಯಿತು. ಈ ವರ್ಷಕ್ಕೆ 25ನೇ ವರ್ಷ ನಾವು ಕಾಲಿಡ್ತಾ ಇದ್ದೇವೆ. ನಮ್ಮ ಕಬಡ್ಡಿ ಪಂದ್ಯಾಟವು ಬರುವ ವರ್ಷಕ್ಕೆ 5ನೇ ವರ್ಷ, ಪಂಚವಾರ್ಷಿಕ ಕಬಡ್ಡಿ ಆಗ್ತದೆ. ನಾವು ಈಗಾಗಲೇ ನಮ್ಮ ಪಕ್ಕದಲ್ಲಿ ಒಂದು 50 ಸೆನ್ಸ್ ಸ್ಥಳವನ್ನು ತಗೊಂಡಿದ್ದೇವೆ. ಶಿವಪ್ರಸಾದ್, ಮುಂದಿನ ದಿವಸದಲ್ಲಿ ನಮ್ಮ 5ನೇ ವರ್ಷದ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಆ ಕಾರ್ಯಕ್ರಮವನ್ನು ಅದೇ ಜಾಗದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಶಾಲಾ ವತಿಯಿಂದ ಮಾಡಿಕೊಳ್ಳುವ. ಯಾಕೆಂದರೆ
ಭಗವತಿ ಎಜುಕೇಷನ್ ಟ್ರಸ್ಟ್ ವಿದ್ಯೆಗೆ ಹೇಗೆ ಪ್ರೋತ್ಸಾಹ ಕೊಡ್ತದೆ ಹಾಗೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತದೆ. ಈಗಾಗಲೇ ಹೇಳಿದರು, 4 ಟಾಪರ್, 25 ಡಿಸ್ಟಿಂಕ್ಷನ್ ಮತ್ತು 100ಕ್ಕೆ 100% ರಿಸಲ್ಟ್ ಬಂದಿದೆ. ಒಂದು ಹೆಜ್ಜೆ ಮುಂದೆ ಹೋದಾಗ ನಮ್ಮ ಕ್ರೀಡೆಯಲ್ಲಿ ಅದಕ್ಕಿಂತ ನಾವು ಜಾಸ್ತಿಯಾದಂತಹ ಪ್ರಯತ್ನವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲದರಲ್ಲಿ ಪ್ರಶಸ್ತಿ ಗಳಿಸಿದ್ದೇವೆ. ಕ್ರೀಡೆ ಮತ್ತು ವಿದ್ಯೆ ಒಬ್ಬ ಮನುಷ್ಯನಿಗೆ 2 ಕಣ್ಣು ಇದ್ದಾಗೆ. ಆ 2 ಕಣ್ಣು ಸರಿ ಇದ್ದಾಗ ಮಾತ್ರ ಅವನಿಗೆ ನಡೆಯಲಿಕ್ಕೆ ಕರೆಕ್ಟಾಗಿ ಆಗ್ತದೆ. 1 ಕಣ್ಣು ಇಟ್ಟು ಸಾಕಾಗುವುದಿಲ್ಲ. ವಿದ್ಯೆಯ ಒಟ್ಟಿಗೆ ಅವನು ಕ್ರೀಡೆಯನ್ನು ತನ್ನ ಒಟ್ಟಿಗೆ ಅದನ್ನು ಸೇರಿಸಿಕೊಂಡು ಹೋದಾಗ ಅವನ ಜೀವನವು ಉತ್ತಮವಾಗ್ತದೆ ಅಂತ ನೆಲೆಯಲ್ಲಿ ಇವತ್ತಿನ ಈ ಕಬಡ್ಡಿ ಪಂದ್ಯಾಟದಲ್ಲಿ ಆಡಿಸುವಂತಹ ಎಲ್ಲರಿಗೂ ತಾಯಿ ಭಗವತಿಯ ಆಶೀರ್ವಾದ ಇರಲಿ. ಗೆದ್ದವರು ಹಿಗ್ಗದೆ, ಸೋತವರು ಕುಗ್ಗದೆ, ಮುಂದಿನ ವರ್ಷ ಪ್ರಯತ್ನ ಮಾಡಿ ನಿಮ್ಮ ಗೆಲುವಿಗೆ ನೀವೇ ಕಾರಣರಾಗಿರಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಬಹುಶಃ ತುರ್ತು ಕಾರ್ಯಕ್ರಮ ಇರುವುದರಿಂದ ಇವತ್ತಿನ ಕಾರ್ಯಕ್ರಮದ ನಿರ್ಗಮಿಸ್ತಾ ಇದ್ದೇನೆ. ಅಧ್ಯಕ್ಷರು ಭಗವತಿ ಎಜುಕೇಷನ್ ಟ್ರಸ್ಟ್ ಇದರ ದಿನಕರುಲ್ಲರವರಿಗೆ ಮತ್ತೊಮ್ಮೆ ನಮ್ಮ ಈ ಒಂದು ಸಂಸ್ಥೆ ಪರವಾಗಿ ಮತ್ತೊಂದು ತಂಡದ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ಚಂದ್ರಕಾಂತ್ ಸುಲಾಲ್ ಸರ್ ಅವರು ಬಹಳಷ್ಟು ಸುಂದರವಾಗಿ ಅವರೆಲ್ಲ ಮಾತುಗಳಿಗೆ ನಾವೆಲ್ಲರ ಕಿವಿಯಾಗ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಂದಿನ ವರ್ಷ 5ನೇ ವರ್ಷದಿಂದ ವಿಜೃಂಭಣೆಯಾಗಿ ಕಬಡ್ಡಿ ಪಂದ್ಯಾಕೂಟ ನಡೀತಾ ಇದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಟೀಮ್ ಭಗವತಿ ಜೊತೆ ಇರುವಂತಹ ಇನ್ನೊಂದು ತಂಡ ಅದು ಭಗವತಿ ಎಜುಕೇಷನ್ ಟ್ರಸ್ಟ್. ಸೊ ಅದರಲ್ಲಿ ಕೂಡ ಬೇರೆ ವಿಶೇಷವಾಗಿ ಅನೌನ್ಸ್ಮೆಂಟ್ ಆಲ್ರೆಡಿ ಮಾಡಿದ್ದಾರೆ. ಈ ವರ್ಷ ಈ ಒಂದು ಪಂದ್ಯಾಕೂಟ ಶಾಲೆಯ ಮುಂಭಾಗದಲ್ಲಾದರೆ ಮುಂದಿನ ವರ್ಷ 50 ಸೆನ್ಸ್ನ ಸಂಪೂರ್ಣ ಆ ಪ್ರದೇಶದಲ್ಲಿ ಕಬಡ್ಡಿ ಪಂದ್ಯಾಕೂಟ ಆಗ್ತದೆ ಅನ್ನುವಂತಹ ಮಾತಿನ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಅದು ಯಾವತ್ತೂ ಕೂಡ ಎಕ್ಸಿಕ್ಯೂಟ್ ಆಗ್ತದೆ. ಜೋರದ ಕೈ ಚಪ್ಪಾಳೆ ಬರಬೇಕು. ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾಗಿರುವಂಥ ಚಂದ್ರ ಸುಲಾಲ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಗಣ್ಯ ಅತಿಥಿಗಳಾಗಿರುವಂತಹವರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಪರಿವೀಕ್ಷಣಾಧಿಕಾರಿಗಳು, ಅದ್ರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಜೊತೆಯಾಗಿರುವಂತಹವರು ಶ್ರೀಮತಿ ಲಿಲ್ಲಿ ಪಾಯ್ಸ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಪಂದ್ಯಕೂಟದ ಪರವಾಗಿ 1-2 ಹಿತನುಡಿಗಳನ್ನು ನೋಡಬೇಕಾಗಿ. ಎಲ್ಲರಿಗೂ ಬೆಳಗಿನ ಶುಭ ಮುಂಜಾನೆ. ಪ್ರತಿ ವರ್ಷದಂತೆ ಇದು 4ನೇ ವರ್ಷ ಅಂತ ಹೇಳಿದರು. ಭಗವತಿ ಟ್ರೋಫಿ ಈ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡುವಂತಹ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಚಂದ್ರ ಸರ್, ದಿನಕರ್ ಸರ್ ಈಗ ಹೋದರು, ಮುಖ್ಯ ಶಿಕ್ಷಕರು ಹಾಗೆ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಆತ್ಮೀಯರಾದ ಶಿವಪ್ರಸಾದ್ ಸರ್ ಹಾಗೂ ನನ್ನ ಆತ್ಮೀಯರಾದ ನಿರೂಪಣೆ ಮಾಡುವಂತಹ ಮೋಹಿತ್ ಸರ್ ಹಾಗೆ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಶಿಕ್ಷಕ ವೃಂದದವರೇ, ಕಬಡ್ಡಿ ಪಂದ್ಯಾಟದ ಬಗ್ಗೆ ಈಗ ನಾನು ಬರುವಾಗ ಗೋಪಿನಾಥ್ ಸರ್ ಹೇಳ್ತಾಯಿದ್ರು, ಅವರು ಕಬಡ್ಡಿ ಬಗ್ಗೆ ಹೇಳಬೇಕಾದ್ರೆ ಅವರೇ ಹೇಳಬೇಕಷ್ಟೇ. ಒಂದು ಸಂಸ್ಥೆಯನ್ನು, ಉಮಾಮಹೇಶ್ವರಿ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಈ ಭಾಗದವರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವವರು. ಅದೇ ರೀತಿ ಚಂದ್ರರಾಜ್ ಸರ್ ಈಗ ತಾನೇ ಹೇಳಿದರು, ಅದು ಹೇಳುವಾಗಲೇ ನನಗೊಂದು ಖುಷಿ ಆಯಿತು. 50 ಸೆನ್ಸ್ ಜಾಗದಲ್ಲಿ ಕಬಡ್ಡಿ ಬರುವ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಅದು ನಮ್ಮ ಇಲಾಖೆಯವರು ಹೇಳುವಾಗ ಇಲಾಖೆಯವರು ಸಹ ಕಾಯ್ತಾ ಕೂತಿರ್ತಾರೆ ಸರ್. ನಮ್ಮದು ಸಹ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ಸಹ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ಬೋದು ಅಂತ ನನಗೆ ಒಂದು ಕೂತಲ್ಲಿ ಒಂದು ಅನಿಸಿಕೆ ಅನ್ನಿಸ್ತಾ ಇತ್ತು ಗ್ರ್ಯಾಂಡಾಗಿ ಮಾಡುವಾಗ. ಯಾಕೆಂತೇಳಿದರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದಲ್ಲಿ ಭಗವತಿ ಎಂಬ ಸಂಸ್ಥೆ ಕಬಡ್ಡಿ ಅಂತ ಹೇಳುವಾಗ ಎಲ್ಲರ ಬಾಯಲ್ಲಿ ಬರುವುದು ಭಗವತಿ ಶಾಲೆ, ಜೊತೆಗೆ ನಮ್ಮ ಚಿನ್ನು ಅಂತ ಎಲ್ಲರೂ ಕರೆಯೋದು, ಶಿವಪ್ರಸಾದನ್ ಚಿನ್ನು ಅಂತ ಕರೆಯೋದು. 1-2 ವರ್ಷ
ಮೊದಲು ಸುಮುಖು ಅಂತ ಒಬ್ಬರು ಆಟ ಆಡಿ ಇಡೀ ಕಬಡ್ಡಿ ಕೋರ್ಟಲ್ಲಿ ಒಬ್ಬರದ್ದೇ ಆಟ ನೋಡಿ ಖುಷಿಯಾಗಿತ್ತು. ನಾವು ಜಿಲ್ಲಾ ಮಟ್ಟದಲ್ಲಿ HM ಮೇಡಮ್ ಇದ್ದರು. ನಾವು ಅಲ್ಲಿ ಆಡುವಾಗ ನಾವು ಕೂಡ ಹೋಗಿ ನಡುವಲ್ಲಿ ಹೋಗಿ ನಾವು ಸಹ ಸಂದರ್ಭದಲ್ಲಿ ಸೇರಿಕೊಂಡು ಅದು ವಿನ್ ಆಗುವಾಗ ಒಂದು ಬೇರೆಯೇ ಒಂದು ಕತೆ. ಈಚೀಚಾಗಿ ಹೋಗ್ತಾ ಇರುವಾಗ ಒಂದು ಪಾಯಿಂಟಿಗೆ ನಾವು ವಿನ್ ಆಗುವಾಗ ಒಂದು ಗೆದ್ದಂಥ ಸಂತೋಷ ಅದು ಭಗವತಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ವಲಯಕ್ಕೆ ಒಂದು ಸಂತೋಷ, ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂತೋಷ. ಆ ರೀತಿಯ ಒಂದು ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿದಂಥ ಸಂಸ್ಥೆ. ಅದಲ್ಲದೆ ನಮ್ಮ ಇಲಾಖೆಗೆ ಪ್ರತಿಭಾ ಕಾರಂಜಿ ಇರಲಿ, ಎಲ್ಲ ಹೆಸರು ಬರೋದು ಭಗವತಿ. ಕ್ರೀಡೆ ಬರಲಿ, ಒಂದು ಮಾಡ್ತೀರಾ ಅಂತ ಕೇಳುವಾಗ ಭಗವತಿ ಹೆಸರು ಬರೋದು. ಅದೇ ರೀತಿ SLC ಫಲಿತಾಂಶ ಕೂಡ ಹಾಗೆ, ಶಿಕ್ಷಣದಲ್ಲಿ ಕೂಡ ಹಾಗೆ ಭಗವತಿ ಸಂಸ್ಥೆ ಉತ್ತಮವಾಗಿ ಒಂದು ಹೆಸರನ್ನು ಗಳಿಸಿ ನಮ್ಮ ಇಲಾಖೆಗೆ ಅಲ್ಲದೆ ನಮ್ಮೆಲ್ಲರಿಗೂ ಸಹಕಾರಿಯಾದ ಒಂದು ಸಂಸ್ಥೆ. ಅದಕ್ಕೆ ನಾನು ಅವರಿಗೆ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿ ವರ್ಷ ಇಲ್ಲಿ ನಡೆಸುವಂತಹ ಈ ಕಬಡ್ಡಿ ಪಂದ್ಯಾಟಕ್ಕೆ ನಾನು ಬರ್ತಾ ಇದ್ದೇನೆ. ಈ ಸಂಸ್ಥೆಯ ಮೇಲಿನ ಹಾಗೂ ಇಲ್ಲಿಯ ಮುಖ್ಯ ಶಿಕ್ಷಕರು ಮೇಡಮ್ ಇದ್ದಾರೆ, ಪ್ರತ್ಯೇಕವಾಗಿ ಇಲ್ಲಿಯ ಶಿಕ್ಷಕ ವೃಂದ ಹಾಗೂ ನಮ್ಮ ಶಿವಪ್ರಸಾದ್ನ ಒಂದು ಆತ್ಮೀಯತೆಯಿಂದ ನಾವು ಎಲ್ಲೋ ಇದ್ವಿ, ಓಡಿಕೊಂಡು ಬಂದೆ, ಲೇಟಾದರೂ ಪರವಾಗಿಲ್ಲ ಅಂತ. ಯಾಕೆಂತೇಳಿದರೆ ನಮಗೆ ಆ್ಯಕ್ಚುಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ರಜೆ ಇತ್ತು, ಬೇರೆ ನಮ್ಮದು ಸ್ಟೇಟ್ ಲೆವೆಲ್ ಒಂದು ಸ್ಪೋರ್ಟ್ಸ್ ಇರುವ ಕಾರಣ ನಾವು ಒಂದು ಬೇರೆ ಕಡೆ ಇದ್ವಿ, ಓಡ್ಕೊಂಡು ಬಂದೆ. ಅದೊಂದು ಆತ್ಮೀಯತೆಯಿಂದ ನಾವು ಇಲ್ಲಿ ಬಂದದ್ದು. ಪ್ರತಿ ವರ್ಷ ನಮ್ಮನ್ನು ನೆನಪಿಸ್ತಾರೆ. ಖಂಡಿತವಾಗಿಯೂ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಈಗಾಗಲೇ ಏರಿದೆ. ಈ ಮಕ್ಕಳು ಕೂಡ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದರೆ ಸಂಸ್ಥೆಗೆ ಪ್ರತಿಯೊಮ್ಮೆ ನೋಡಿ, ಪ್ರತಿ ಸಲ ನೋಡಿ ಕ್ರೀಡೆಯ ಹೆಸರು ಬಂದರೆ ಮಾತ್ರ ಆ ಸಂಸ್ಥೆಗೆ ಒಂದು ದೊಡ್ಡ ಹೆಸರು ಬರುವಂಥದ್ದು. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂತ ಹೇಳಿದರೆ ಶಿಕ್ಷಣ ಎಜುಕೇಷನ್ ಇದು ಒಂದು ದಿವಸ ಬರ್ತದೆ, ಆದರೆ ಕ್ರೀಡೆಯಲ್ಲಿ ಹೆಸರು ಬರುವಂಥವರು ನೀವೀಗ ಒಲಿಂಪಿಕ್ಸಲ್ಲಿ ನೋಡ್ಬೋದು, ಕ್ರಿಕೆಟಲ್ಲಿ ನೋಡ್ಬೋದು, ಪ್ರತಿಯೊಬ್ಬರ ಬಾಯಲ್ಲಿ ಹೆಸರು ಬರುವಂಥದ್ದು ಸ್ಪೋರ್ಟ್ಸಿನವರದ್ದು ಮಾತ್ರ, ಬೇರೆ ಯಾರ್ದು ಬರೋದಿಲ್ಲ. ಅದಕ್ಕೆ ಈಗ ಕಬಡ್ಡಿಯಲ್ಲಿ ಅವರು ಹೇಳಿದ್ರಲ್ಲ, ಕಬಡ್ಡಿ ಕೈಕಾಲು ನೋವಾಗ್ತದೆ ಅಂತ ಹೇಳಿದರೂ ಕೂಡ ಕಬಡ್ಡಿಗೆ ಸೇರ್ತಾರೆ ಅಂತ. ಅದು ನಿಮ್ಮ ಕ್ರೀಡಾ ಮನೋಭಾವನೆ. ಆ ಕ್ರೀಡೆಯಿಂದ ನಿಮಗೆ ಉನ್ನತ ಸ್ಥಾನ ಸಿಗಲಿ ಎಂದು ಹಾರೈಸ್ತಾ ನಿಮಗೆ ಆಗಿ ಶ್ರಮಿಸುವಂಥ ಈ ಶಾಲೆಯ ಶಿಕ್ಷಕ ವೃಂದ, ಆಡಳಿತ ಮಂಡಳಿ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಶಿವಪ್ರಸಾದ್, ಕಬಡ್ಡಿ ಅಂತೇಳಿದರೆ ಶಿವಪ್ರಸಾದ್. ನಮ್ಮ ದಕ್ಷಿಣದಲ್ಲಿ ಕೂಡ ಹಾಗೆ ನಾವು PT ಸ್ಪೋರ್ಟ್ಸ್ ಮಾಡುವಾಗ ಚಿನ್ನು ಈ ಸಲ ವಿನ್ ಆಗಬೇಕು ಅಂತ ಹೇಳಿದರೆ ಈ ಸಲ ರನ್ನರ್ಸ್ ಬಂದಿದ್ದೇವೆ, ಖುಷಿಯಾಯಿತು ಮೇಡಮ್, ನಾವು ರನ್ನರ್ಸ್ ಬಂದಿದ್ದೇವಲ್ಲ ಅಂತ ಹೇಳಿದರು. ಹಾಗಾಗಿ ಭಾರಿ ಖುಷಿಯಾಯಿತು. ಅದೇ ಥರ ನಮ್ಮದು ಈ ಮಂಗಳೂರು ದಕ್ಷಿಣ ವಲಯ ಎಲ್ಲ ಕಡೆ ಒಂದು ಕಬಡ್ಡಿಯಲ್ಲಿ ಸಹ ಇತರ ಕ್ರೀಡೆಯಲ್ಲಿ ಸಹ ಒಳ್ಳೆಯ ಹೆಸರು ಗಳಿಸಲಿ ಎಂದು ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಲಿಲಿ ಪೈಸ್ ಮೇಡಮ್ ಅವರಿಗೆ. ಬಹುಶಃ ಇದೇ ವೇದಿಕೆಯಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಅವರು ಕೂಡ ಮಾಡಿದರು. ತಮ್ಮ ಜಿಲ್ಲೆ ಪರವಾಗಿ, ಅವರ ಸಂಸ್ಥೆ ಪರವಾಗಿ ಕೂಡ ಕಬಡ್ಡಿ ಪ್ರೌಢಶಾಲಾ ವಿಭಾಗದಲ್ಲಿ ನಡೀಬೇಕು ಅನ್ನೋಂಥ ಆ ಒಂದು ನಂಬಿಕೆ ಜೊತೆ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿ ಕೂಡ ನಮ್ಮ ಮಾತಿಗೆ ನಮ್ಮ ಚಂದ್ರಹಾಸ್ ಸರ್ ಅವರು ಕೂಡ ಹೋಗೊಟ್ಟು ಖಂಡಿತವಾಗಿ ಕೂಡ ಕಾರ್ಯಕ್ರಮ ನಡೆಯುವಂಥ ಎಲ್ಲ ಗ್ರೀನ್ ಸಿಗ್ನಲ್ ಅವ್ರು ಕೊಡ್ತಾರೆ. ಸೊ ಆಗಿರ್ಬೇಕು ಕಾರ್ಯಕ್ರಮ ಮುಂದುವರಿಸ್ತಾ ಇದೆ. ತುಂಬ ಹೊತ್ತು ಸಿಗೋದು, ಯಾಕಂತ ಹೇಳಿದ್ರೆ ಟೈಮ್ ಯಾವತ್ತೂ ಕೂಡ ನಮ್ಮನ್ನು ಕಾಯೋದಿಲ್ಲ, ಅಂದರೆ ಟೈಮ್ನ ಬ್ಯಾಕ್ ಸೈಡ್ ನಾವು ಹೋಗಬೇಕು. ಸೊ ಹಾಗಾಗಿ ಇವತ್ತಿನ ಕಬಡ್ಡಿ ಪಂದ್ಯಾಟಕ್ಕೆ ಸರಿಯಾದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಕ್ರೀಡಾಪಟುಗಳಿಗೆ ವೇದಿಕೆಯಿಂದ ಬಿಟ್ಟು ಪಂದ್ಯಾಕೂಟವನ್ನು ಬಿಟ್ಟುಕೊಡುವಂಥ ಸಂದರ್ಭ ಈ ಒಂದು ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದ ವೀಕ್ಷಕ ವಿವರಣೆಗಾರರಾಗಿ ಯಾವತ್ತೂ ಕೂಡ ನಮ್ಮ ಜೊತೆ ದಿವಾಕರ್ ಉಪ್ಪಲ್ ಅವರು ಇರ್ತಾರೆ. ಸೊ ನಾನು ಅವಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಇವರಿಬ್ಬರನ್ನು ನೋಡಬೇಕು ಅಂತ ಹೇಳಿದರೆ ನ್ಯಾಷನಲ್ ಲೆವೆಲ್ ಕಬಡ್ಡಿ ಫೆಸ್ಟ್ ಆಗಬೇಕು, ಮ್ಯಾಚ್ ಅಲ್ಲ ಫೆಸ್ಟ್. ಸೊ ಯಾಕೆಂತ ಹೇಳೋದು ಒಂದು 2-3 ದಿನ ಇರ್ತದೆ. ಸೊ ಆ ಕಬಡ್ಡಿ ಫೆಸ್ಟ್ ಆಗಬೇಕಾದ್ರೆ ಇವರಿಬ್ಬರು ನೋಡ್ತಾ ಇರ್ತೀವಿ. ಆದರೆ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಎ ಗ್ರೇಡ್ ಮ್ಯಾಚ್ ಆಗಬೇಕಾದ್ರೆ ನಾವು ಹುಡುಕುವಂಥದ್ದು ಇಬ್ಬರನ್ನು ಹುಡುಕೋದಿಲ್ಲ, ಬಜೆಟ್ ಪ್ರಾಬ್ಲಮ್ ಆಗ್ತದೆ ಮತ್ತೆ. ಆದರೆ ಇವತ್ತಿನ ಪಂದ್ಯಾಕೂಟದಲ್ಲಿ ಇವರಿಬ್ಬರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಬಂದಿರುವಂತಹ ಎಲ್ಲ ಕ್ರೀಡಾಪಟುವಿಗೆ ಒಂದು ಸ್ವಲ್ಪ ಎನರ್ಜಿ ಕಡಿಮೆ ಇದ್ರೂ ಕೂಡ ಇವರ ಮಾತಿನೊಂದಿಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ವೇದಿಕೆಯ ಹೊರಭಾಗದಲ್ಲಿ ನೋಡುವಂತಹ ಕ್ರೀಡಾ ಪ್ರೋತ್ಸಾಹಕರಿಗೆ ಇವರ ಮಾತಿನೊಂದಿಗೆ ಒಂಜಿ ಮ್ಯಾಚ್ ಅತ್ತು ನಾನು ನೆಕ್ಸ್ಟ್ ಒಂಜಿ ಮ್ಯಾಚ್ ತೂದು ಪೋಯಿ ಪನ್ಪುಣಂಚಿನ ಒಂಜಿ ಧೈರ್ಯ ಎಲ್ಲ ಬರ್ಪುಂಡು. ಸೊ ಆಗಿರಬೇಕಾದ್ರೆ ಮೊದಲಿಗೆ ದಿವಾಕರ್ ಉಪ್ಪಲ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ, ಒಂದೆರಡು ಮಾತು ಚುಟುಕಾಗಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಸಮಾರಂಭ ಆರಂಭಗೊಂಡು 1 ಕಾಲು ಗಂಟೆ ಪ್ರಾಯಶಃ ಆಗಿದೆ.
ಜೋಕುಲಿಗೆ ಮಾತ್ರ ಸುಸ್ತಾಂಡು ಏತು ಮಿಗಿಲು ಪಾತೇರಿವೆರು ಬಂದು ನನ್ನ ಬಯ್ಯ ಮುಟ್ಟ ನಮ್ಮ 2 ಜನ ಪಾತೇರಿವೆರು ಆಂಡ ಈ ವೇದಿಕೆಯ ಒಂದು ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ಒಂದು 2 ನಿಮಿಷ ಖಂಡಿತವಾಗಿಯೂ ನಾವು ಬೇಡಿಕೊಳ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದರೆ ಶ್ರೀ ಚಂದ್ರರಾಜ್ ಸಣ್ಣ ಅವರು ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಿದರು. ಉದ್ಘಾಟನಾ ಸಮಾರಂಭ ಆದಷ್ಟು ಚುಟುಕುಗೊಳಿಸಬೇಕು ಅಂತೇಳಿ. ಅನೇಕ ಕಡೆಗಳಲ್ಲಿ ಇಂತಹ ಸಮಸ್ಯೆಗಳು ನಾವು ಕೂಡ ಕೇಳಿದುಂಟು. ಲೈವ್ ಕಾರ್ಯಕ್ರಮ ಇರುವಾಗ ಅದರಲ್ಲಿ ಮೆಸೇಜ್ ಬರುತ್ತದೆ, ಕಮೆಂಟ್ಸ್ ಬರ್ತದೆ, ಯಾವ ಮಾರಿ ಏತು ಪಾತ್ಯನು ಉಂಟಲ್ಲೇ ಕಬಡ್ಡಿ ಶುರು ಮಲ್ಪಲೆ ಒಂದು ಪೂರ ನಮ್ಮ ಕೇನು ಸಾಧಾರಣ. ಸೊ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳುವುದಿದ್ರೆ, ಬಂಧುಗಳೇ, ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಕಬಡ್ಡಿ ಆಗಿರಲಿ ಇನ್ನಿತರ ಕಾರ್ಯಕ್ರಮ ಮಾಡ್ತಾರೆ. ವಿಶೇಷವಾಗಿ ಕಬಡ್ಡಿ ಮಾಡಿದಂತಹ ಒಂದು ವಿದ್ಯಾಸಂಸ್ಥೆ ಮುಂದಿನ ವರ್ಷ ಬೋಡ್ಸಪ್ಪ ನಂಗೆ ಸವಾಸ ಬೋಡ್ಸಿ ಪೇರು. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಆದಾಯಕ್ಕಿಂತ ಡಬಲ್ ಟ್ರಿಬಲ್ ಖರ್ಚು. ಕಬಡ್ಡಿ ಅಂದರೆ ಇನ್ನಿತರ ಕ್ರೀಡೆ, ವಿಶೇಷವಾಗಿ ಕ್ರಿಕೆಟ್ ಆದರೆ ಅದರಲ್ಲಿ ಆದಾಯ ಸ್ವಲ್ಪ ಜಾಸ್ತಿ. ಇದು ಎರಡರಲ್ಲಿ ಬಹಳಷ್ಟು ಅಂತರ ಇದೆ. ಒಂದು ಕಾಲದಲ್ಲಿ ಕಬಡ್ಡಿ ಅಂದರೆ ಬಹಳಷ್ಟು ಕಡಿಮೆ ವೆಚ್ಚದ ಕ್ರೀಡೆ ಅಂದರೆ ಕಬಡ್ಡಿ ಆಗಿತ್ತು. ಈ ಕಾಲದಲ್ಲಿ ಅತ್ಯಂತ ಖರ್ಚು ವೆಚ್ಚದ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಅದು ಕಬಡ್ಡಿ ಆಗಿರ್ತದೆ. ಆದರೂ ಕೂಡ ಟೀಮ್ ಭಗವತಿ ಒಂದು ಸಂಸ್ಥೆಯ ನೇತೃತ್ವದಲ್ಲಿ, ಒಂದು ಶಿಕ್ಷಣ ಸಂಸ್ಥೆಯ ಸಂಪೂರ್ಣ ಸಹಕಾರದೊಂದಿಗೆ ಯಶಸ್ಸಿನ 4ನೇ ವರ್ಷವೂ ಕೂಡ ಒಂದು ಶಾಲಾ ವಠಾರದಲ್ಲಿ ಕಬಡ್ಡಿ ಆಗ್ತಾ ಇದೆ ಅಂತ ಹೇಳಿದರೆ ಅದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆಯಲ್ಲಿ ಎಂಬುದಾಗಿ ನಾವು ಹೆದೆತಟ್ಟಿ ಹೇಳಬಲ್ಲೆ. ಪ್ರಥಮ ವರ್ಷ ನಿರೂಪಕರಾಗಿ ನಾವು ಬರುವ ವೇಳೆಯಲ್ಲಿ ಒಂದು ಚಿಕ್ಕ ವೇದಿಕೆ ಇತ್ತು, ಮೇಲೆ ಏನೂ ಇಲ್ಲ, ಸುಡು ಬಿಸಿಲಿನಲ್ಲಿ ಉದ್ಘಾಟನಾ ಸಮಾರಂಭ ಮಾಡಿದ್ದನ್ನು ನಾವು ನೆನಪಿಸ್ತಾ ಇದ್ದೇವೆ. ಆ ಸಣ್ಣ ಮಟ್ಟಿನಲ್ಲಿ ಆರಂಭಗೊಂಡಂತಹ ಕಾರ್ಯಕ್ರಮ ಇಷ್ಟೊಂದು ದೊಡ್ಡವಾಗಿ ಬೆಳಿಬೇಕಿದ್ರೆ ಅದು ಕಬಡ್ಡಿಗಾಗಿ ನಾವು ಕೊಡುವಂಥ ಡೆಡಿಕೇಶನ್, ನಮ್ಮ ಈ ಶಿಕ್ಷಣ ಸಂಸ್ಥೆಯ ಯಾವುದೋ ಆಡಳಿತ ಮಂಡಳಿ ಇದ್ದಾರೋ, ಶಿಕ್ಷಣ ವಿಭಾಗ ಇದ್ದಾವೋ ಅವರೆಲ್ಲರೂ ಕೊಡುವಂತಹ ಒಂದು ದೊಡ್ಡ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದಾನೆ. ಜೊತೆಯಲ್ಲಿ ಮಕ್ಕಳಿಗೆ ಒಂದು ಸೂಚನೆ ಅಥವಾ ಒಂದು ಸಲಹೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಹುಡುಗರಿಗಿಂತ ಹುಡುಗಿಯರು ಮನೆಗಳಲ್ಲಿ ತಾಯಂದಿರ ತಂದೆಯಿಂದರ ಸಲಹೆಗಳನ್ನು ಎಷ್ಟು ಮಂದಿ ಕೇಳ್ತಾರೋ ಎಂಬುದಾಗಿ ದೊಡ್ಡ ಪ್ರಶ್ನೆ ಇದೆ. ಯಾಕೆ ಅಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ 5-6 ಮಕ್ಕಳಿತ್ತು. 5-6 ಮಕ್ಕಳಿರುವಾಗ ಹಿರಿಯ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳನ್ನು ನೋಡುವಂತಹ ಜವಾಬ್ದಾರಿ ಇತ್ತು. ಯಾಕೆಂತ ಹೇಳಿದ್ರೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋದರೆ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳನ್ನು ನೋಡ್ತವೆ. ಆ ನೋಡ್ತಾ ಇರುವ ಕಾಲದಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯುತ ಮಾಡುವ ವೇಳೆಯಲ್ಲಿ ಅವರಿಗೆ ತಾಳ್ಮೆ ಬರ್ತಾ ಇತ್ತು. ಆಟೋಮೆಟಿಕ್ ಆಗಿ ಚಿಕ್ಕ ಮಕ್ಕಳನ್ನು ನೋಡಬೇಕಿದ್ರೆ ತಾಳ್ಮೆ ಬೇಕೇ ಬೇಕು. ಇತ್ತೀಚಿನ ಕಾಲದಲ್ಲಿ 1-2 ಮಕ್ಕಳು ಆದ ಕಾರಣ ಹಿರಿಯ ಮಕ್ಕಳು ಕಿರಿಯ ಮಕ್ಕಳು ಯಾವುದೂ ಇಲ್ಲ, ಎಲ್ಲರೂ ಹಿರಿಯ ಮಕ್ಕಳೇ, ತಾಳ್ಮೆ ಕೂಡ ಇಲ್ಲ. ಅಪ್ಪೇನಾಗಲು ಒಂಚೂರು ರ್ಯಾಶ್ ಮಲ್ತಾರ ಮೊಬೈಲ್ ಒಂಚೂರು ಬರೀಕಿದಿಲ್ಲ ಬಾಲೆ ಅಲ್ವಾ, ಕಾಲ ಅಲ್ವಾ, ಕರೆಕ್ಟ್ ಅಲ್ವಾ? ನೋಡಿ ಮಕ್ಕಳೇ, ಓರ್ವ ತಂದೆಯಾಗಿ ಕೊಡುವಂತಹ ಸಲಹೆ ಅಂತ ಕೇಳಿದರೆ, ಸಾರಿ, ನಾವು ಬಂದಂತಹ ಕಷ್ಟಗಳನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಮಕ್ಕಳಿಗೆ ಸಲಹೆಯನ್ನು ಕೊಡ್ತೇವೆ. ಆದರೆ ಕೆಲವು ಕಡೆ ಏನು ಅಂತ ಹೇಳಿದರೆ, ಕೆಲವು ವಿಷಯಗಳಲ್ಲಿ ಮಕ್ಕಳಿಗೆ ಕೇಳೋದಿಲ್ಲ ಅವರು. ಒಂದಷ್ಟು ನಾವು ತುಂಬ ವಿಷಯಗಳ ಬಗ್ಗೆ ಉದಾಹರಣೆಗಳೆಲ್ಲ ಕೇಳುವಾಗ ಅಮ್ಮೇರ ಪನ್ನ ಸರಿ, ಪಪ್ಪನ ಪನ್ನ ಸರಿ, ಅಮ್ಮ ಪನ್ನ ಸರಿ, ಆದರೆ ಅವರ ಕೈಯಲ್ಲಿ ಮತ್ತೆ ಮೊಬೈಲ್ ಸಿಗತ್ತೆ, ಮತ್ತೆ ಚಾಟಿಂಗ್ ಆಗತ್ತೆ. ಚಾಟಿಂಗ್ ಆದಮೇಲೆ ಈ ಎಲ್ಲ ನಾವು ಏನೋ ಅವರಿಗೆ ಸಜೆಷನ್ ಕೊಟ್ಟಿವೆ ಅದೆಲ್ಲ ನೀರಲ್ಲಿಟ್ಟ ಹೋಮದಾಗ ಆಗತ್ತೆ. ಇದೆಲ್ಲ ಯಾಕೆ ಅಂತ ಹೇಳಿದರೆ, ಒಂದು 400 ಮನೆಗಳಿಗೆ ನೇರ ಸಂಪರ್ಕ ಉಳ್ಳಂತಹ ವ್ಯಕ್ತಿ, ಕೇಬಲ್ ಟಿ ವಿಯಲ್ಲಿ ದುಡಿಯುವಂತಹ ವ್ಯಕ್ತಿ ಆದ ಕಾರಣ ಮನೆಗಳ ಎಲ್ಲ ವಿಷಯಗಳು ನಂಗೆ ಗೊತ್ತಿದೆ. ಆ ತಾಯಿಂದರೆ ಕೆಲವೊಮ್ಮೆ ಕಣ್ಣೀರಿಟ್ಟು ಹೇಳುವುದನ್ನು ನಾನು ಕರಗತ ಮಾಡಿಕೊಂಡು ಅನುಭವದಿಂದ ಈ ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ಮಕ್ಕಳು ಎದುರಿದ್ದ ಕಾರಣ ಈ ವಿಷಯವನ್ನು ಹೇಳ್ತಾ ಇದ್ದೇವೆ. ಜೊತೆಯಲ್ಲಿ ನಾವು ಶಿಕ್ಷಣ ರಂಗದಲ್ಲಿ ಬಹಳಷ್ಟು ಸಾಧನೆಯನ್ನು ಮೆರೆದಂತಹ ಸಾಧಕಿಯರನ್ನು ಗೌರವಿಸಿದ್ದೇವೆ. ಕೆಲವು ಮಕ್ಕಳು ಅಂತವೆ, ನನಗೆ ಕಲೀಲಿಕ್ಕೆ ಆಗೋದಿಲ್ವಲ್ಲ, ಈ ವೇದಿಕೆಯಲ್ಲಿ ಗೌರವ ಸಿಗಬೇಕು ಅಂತೇಳಿ ಆಸೆ ಇದೆ, ಆದರೆ ಕಲೀಲಿಕ್ಕೆ ಅಷ್ಟೊಂದು ನನಗೆ ಬುದ್ಧಿ ಇಲ್ವಲ್ಲ. ಬೇಸರ ಮಾಡಬೇಡಿ ಮಕ್ಕಳೇ, ಬೇಸರ ಮಾಡಬೇಡಿ. ಕಲಿಯುವುದೇ ಮುಖ್ಯ ಅಲ್ಲ. ಎಜುಕೇಷನ್ ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಲೈಫ್. ನನ್ನ ಎಜುಕೇಷನ್ ಏನು ಅಂತ ಕೇಳ್ತೀರಾ? ನನ್ನ ಎಜುಕೇಷನ್ ಕೇವಲ 10ನೇ ಕ್ಲಾಸ್. ಅದು ಕೂಡ ಫಸ್ಟ್ ಟೈಮ್ ಫೈಲ್ ಆಗಿ ಸೆಕೆಂಡ್ ಟೈಮ್ ಬರೆದು ಪಾಸಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ದೇವರ ದಯದಿಂದ ಇನ್ನು ಮೋಹಿತ್ರವರು ಹೇಳಿದ ಪ್ರಕಾರ ಸ್ವಲ್ಪ ಬೇಡಿಕೆಯಲ್ಲಿರುವಂತಹ ಅವರ ನಿರೂಪಕ ಆಗಬೇಕಿದ್ರೆ ನಾನು ಕೊಟ್ಟಂತಹ ಆ ಡೆಡಿಕೇಶನ್, ನಾನು ಸಾಧನೆ ಮಾಡಬೇಕು ಎಂಬ ಮನಸ್ಸಲ್ಲಿ ತೊಟ್ಟಂತಹ ಆ ಒಂದು ಅರ್ಪಣೆಯಿಂದಾಗಿ ಮಾತ್ರ ಪ್ರಾಯಶಃ ನೀವೆಲ್ಲ ಆಶೀರ್ವಾದದಿಂದ ಈ ಕಾರ್ಯಕ್ರಮದಲ್ಲಿ ನಿರೂಪಕನಾಗಿ ಬರಲು ಸಾಧ್ಯ.
ಸ್ವತಃ ಉದಾಹರಣೆಯನ್ನು ಕೊಡ್ತಾ ಇದ್ದೇವೆ. ಮಕ್ಕಳಲ್ಲಿ ಈಗ ಗೋಪಿಯಣ್ಣ ಹೇಳಿದ ಪ್ರಕಾರ ಇವತ್ತು ಬರ್ತಾರೆ, ನಾಳೆ ನಾನು ಹೀರೋ ಆಗಬೇಕು ಹೇಳಿದ್ರೆ ಆಗೋದಿಲ್ಲ. ಈ ಗಿಡಗಳನ್ನು ನೋಡ್ಬೋದು. ನಮ್ಮೂರಲ್ಲಿ ಒಂದು ಉಪ್ಪಲಿಗೆ ಮರ ಅಂತ ನೀವು ನೋಡಿರ್ಬೋದು. ಉಪ್ಪಲಿಗೆ ಅಲ್ವಾ, ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಗೊತ್ತಿಲ್ಲ. ಉಪ್ಪಲಿಗೆ. ಈ ಉಪ್ಪಲಿಗೆ ಮರ 1-2-3 ವರ್ಷಗಳಲ್ಲಿ ಸಡನ್ ಬೆಳೆದಾಗಿ ದೊಡ್ಡ ಮರವಾಗ್ತದೆ. ಅದರ ಪಕ್ಕದಲ್ಲಿ ಒಂದು ಸಾಗುವಾನಿ ಮರ ಇದೆ ನೋಡಿ. ಇದು ಸಾಗುವಾನಿ ಮರ. ನಮ್ಮ ಮನೆಗಳಿಗೆ ಕಿಟಕಿ ದಾರಂಗದಗಳೆಲ್ಲ ಮಾಡುವಂಥ ಮರ ಈ ಸಾಗುವಾನಿ ಮರ. ಈ 2 ಮರಗಳಲ್ಲಿ ಏನು ಅಂತರ ಅಂತ ಗೊತ್ತಾ ನಿಮಗೆ? ಉಪ್ಪಲಿಗೆ ಮರ ಸಡನ್ ಆಗಿ ಬೆಳೆಯುತ್ತೆ, ಆದರೆ ಗಟ್ಟಿ ಇರೋದಿಲ್ಲ. ಸಾಗುವಾನಿ ಮರ, ಆಲದ ಮರ ಬಹಳಷ್ಟು ವರ್ಷಗಳ ಕಾಲ ಬೆಳೆದು 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 ದೊಡ್ಡದಾಗಿ ಅದಷ್ಟಕ್ಕೆ ಗಟ್ಟಿ ಆಗತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿನ್ನೆ ಕಬಡ್ಡಿಗೆ ಬಂದವ ಇವತ್ತು ಹೀರೋನ್ ಆಗಬೇಕಿದ್ರೆ ಆಗೋದಿಲ್ಲ, ಬಹಳಷ್ಟು ಕಷ್ಟಪಡಬೇಕು. ಜೊತೆಯಲ್ಲಿ ಇನ್ನೊಂದು ವಿಷಯ ಹೇಳಿ ನಾನು ನಿಲ್ಲಿಸ್ತೇನೆ. ನಾವು ನಿರೂಪಕ ವಿಜಯ್ ಅತ್ತಾಜಿ ಇದ್ದಾರೆ, ನಾವು ಇದ್ದಾರೆ. ಈಗ ಎಲ್ಲ ಲೈವ್ ಇದೆ. ಕೆಲವು ಮಕ್ಕಳ ಹೆಸರನ್ನು ನಾವು ಬಹಳಷ್ಟು ಥರ ಹೇಳ್ತೇವೆ. ಜಿಂಕೆಯ ದಾಳಿ, ಅಥವಾ ಕವರಲ್ಲಿ ಬಹಳಷ್ಟು ದೊಡ್ಡ ಗೋಡೆಯಂತೆ ಅಪ್ಪಳಿಸಿದ ಆಟಗಾರ, ಇಂತಹ ಆಟಗಾರರ ಹೆಸರನ್ನು ಹೇಳ್ತೇವೆ. ನಾಳೆ ಇದಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಒಂದು ತುಣುಕನ್ನು ಕಟ್ ಮಾಡಿ ರೀಲ್ಸ್ ಮಾಡಿ ಬಿಡ್ತಾರೆ. ಮಕ್ಕಳೇ, ಇದೆಲ್ಲವೂ ಕೂಡ ಬೇಕು. ಆದರೆ ಈ ಬೇಕು ಅಂತ ಹೇಳುವಾಗ ನಾವು ಉಪ್ಪಲಿಗೆಯ ಮರ ಹಾಗೆ ಸಡನ್ನಾಗಿ ನಾನು ನಾಳೆ ಹೀರೋ ಆಗಬೇಕು ಹೇಳಿದ್ರೆ ಬಹಳಷ್ಟು ಕಷ್ಟ. ನೆಕ್ಸ್ಟ್ ಡೇ ಝೀರೋ ಆಗ್ತೀರಾ. ಸಾಗುವಾನಿ ಆಲದ ಮರದ ಹಾಗೆ ಬಹಳಷ್ಟು ಕಷ್ಟಪಟ್ಟು ನಾವು ಹೀರೋ ಆ ಥರ ಸ್ಥಳಕ್ಕೆ ಎತ್ತಿದ್ರೆ ಈ ಮುಟ್ಟಿದ ಮೇಲೆ ನಾವು ರೀಲ್ಸ್ ಬಗ್ಗೆ ಆಲೋಚನೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ಕಾಲದಲ್ಲಿ ಬಹಳಷ್ಟು ಬೇಡದ ಚಟಕಗಳನ್ನು ಮಾಡಿ ಒಮ್ಮೆ ನಾನು ವೈರಲ್ ಆಗಿಬಿಟ್ರೆ ಅಂತ ಸಾಕು ಅಂತ ಹೇಳಿ ಕೆಲವರಿಗೆ ಯೋಚನೆ ಇದ್ದರೆ ಆ ಮೊಳಕೆಯಲ್ಲಿ ಹೇಳುವಂಥ ವಿಚಾರ. ಅಂತಹ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಬೇಡಿ. ನೀವು ಸತತ ಪ್ರಯತ್ನ ಮಾಡಿ ಒಂದಲ್ಲ ಒಂದಿನ ಯಶಸ್ಸು, ಸಕ್ಸಸ್ ನಿಮ್ಮ ಮುಂದೆ ಇದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಬಾಕಿ ಪೂರ ಬಯ್ಯಮಠ ಪಾತ್ರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅನೇಕ ವೇದಿಕೆಗಳಲ್ಲಿ, ಅನೇಕ ಪ್ರದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ಕೂಡ ಕಬಡ್ಡಿ ಪಂದ್ಯಾಕೂಟದ ನಿರೂಪಕರಾಗಿರುವಂಥವರು. ಸೊ ಆಗಿರಬೇಕಂದ್ರೆ ನೇರವಾಗಿ ಎಲ್ಲ ಪಂದ್ಯಕೂಟದ ವೀಕ್ಷಣವನ್ನು ಪ್ರಾರಂಭದಿಂದ ಅಂತ್ಯದವರೆಗೆ ಎದ್ದು ನೋಡುವಂತಹ ವ್ಯಕ್ತಿ ದಿವಾಕರ್ ಉಪ್ಪಲ್ ಅವರು. ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸಂಸ್ಥೆಗೆ ನೇರವಾಗಿ ಅತ್ಯಧಿಕವಾಗಿರುವಂತಹ ಸಾಧನೆಗಳಿಗೆ ಜೊತೆಗೆ ದೊಡ್ಡ ಸಪೋರ್ಟರ್ ಆಗಿ ನಮ್ಮ ಜೊತೆ ಇರುವಂಥವರು ರಾಘವೇಂದ್ರ ಭಟ್ ಪಂಚಲ್ ಅವರಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಗಣ ಉಪಸ್ಥಿತಿಯೊಂದಿಗೆ ದಯವಿಟ್ಟು ತಗೊಳ್ಳಿ ವೇದಿಕೆ ಬರಬೇಕು. ಬಹುಶಃ ಟೀಮ್ ಭಗವತಿ ತಂಡಕ್ಕೆ ಓರ್ವ ಪ್ರೋತ್ಸಾಹಕರಾಗಿ ನಮ್ಮ ಜೊತೆ ಇರುವಂಥವರು ರಾಘವೇಂದ್ರ ಭಟ್ ಅವರು. ಅವರಿಗೆ ದಯವಿಟ್ಟು ನಿತೇಶ್ ಅವರು ವೇದಿಕೆಗೆ ಬಂದು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕು. ಓಕೆ, ಸೊ ಯು ರಿಕ್ವೆಸ್ಟಿಂಗ್ ಫಾರ್ ದ ಓನ್ಲಿ 1 minute. ಸೊ 1 ನಿಮಿಷ ಮಾತ್ರ ಮಾತಾಡಲಿಕ್ಕೆ ಇರುವಂಥದ್ದು. ಯಾಕೆಂತ ಹೇಳಿದರೆ ಒಂದೇ ಮಾತಿನಲ್ಲಿ ಎಲ್ಲರಿಗೆ ಧನ್ಯವಾದ ಸಂಭವಿಸುವಂಥ ಸಂದರ್ಭ. ಯಾಕೆಂತ ಹೇಳಿದರೆ ಈ ಒಂದು ಕಬಡ್ಡಿ ಪಂದ್ಯಾಕೂಟದ ಮೈದಾನವನ್ನು ಉದ್ಘಾಟಿಸುವಂತಹ ಸಂದರ್ಭಕ್ಕೆ ಸರಿಯಾದಂತಹ ಸಮಯಕ್ಕೆ ಕಾಯ್ತಾ ಇದ್ವಿ. ಸೊ ಹಾಗಿರಬೇಕಾದ್ರೆ ಇವತ್ತಿನ ಪಂದ್ಯಾಕೂಟದಲ್ಲಿ ಕಬಡ್ಡಿ ಪಂದ್ಯಾಕೂಟದ ನೇರ ಮೈದಾನದ ಉದ್ಘಾಟನೆಗಾಗಿ ದಯವಿಟ್ಟು ವಿಜಯ್ ಅತ್ತಾಜ್ ದಿವಾಕರ್ ಉಪ್ಪಲ್ ಅವರು ಕೂಡ ಇದ್ದಾರೆ. ದಯವಿಟ್ಟು ಈ ಒಂದು ಪಂದ್ಯಕೂಟದ ಉದ್ಘಾಟನೆಯ ನಿರೂಪಕರಾಗಿ ನೀವು ನಮ್ಮ ಜೊತೆ ಇರಬೇಕು. ಅದೇ ರೀತಿ ವೇದಿಕೆಯ ಮೇಲೆ ಗಣ್ಯ ಉಪಸ್ಥಿತಿಯಲ್ಲಿರುವಂತಹ ಅತಿಥಿಗಳನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಉದ್ಘಾಟನಾ ಪ್ರಕ್ರಿಯೆಗೆ ಸ್ವಾಗತಿಸ್ತಾ ಇದ್ದಾರೆ. ಮೊದಲಿಗೆ ವೇದಿಕೆಯಿಂದ ಔಪಚಾರಿಕೆಯಿಂದ ಧನ್ಯವಾದ ಸಮರ್ಪಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಈಗಷ್ಟೇ ನಿರ್ಗಮಿಸಿದಂತಹ ದಿನಕರ್ ಉಲ್ಲಾಲ್ ಅವರಿದ್ದಾರೆ. ಅದ್ರ ಜೊತೆಗೆ ರಾಘವ್ ಉಚ್ಚಿಲ್ ಅವರು, ಅದರ ಜೊತೆಗೆ ಚಂದ್ರಹಾಸ್ ಉಲ್ಲಾಲ್ ಅವರು ಇದ್ದಾರೆ. ಅದ್ರ ಜೊತೆಗೆ ಸಲಾಂ ಉಚ್ಚಿಲ್, ಅದೇ ರೀತಿ ಮುಖ್ಯ ಅತಿಥಿಗಳಲ್ಲಿ ಲಿಲಿ ಪೈಸ್, ಅದೇ ರೀತಿ ರಾಷ್ಟ್ರೀಯ ಕಬಡ್ಡಿ ಪಟುವಾಗಿರುವಂತಹ ಗೋಪಿನಾಥ್ ಕಾಪಿಕಾಡ್, ಅದೇ ರೀತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸಾಚಿತ್ ಉಲ್ಲಾಲ್, ಅದೇ ರೀತಿ ಸಂಧ್ಯಾ ಎಸ್ ಅಡ್ಕ, ಅದೇ ರೀತಿ ಸುನೀತಾ ಸಂತೋಷ್, ಹಾಗೆ ಶಬಾನಾ ಮೇಡಮ್, ಅದೇ ರೀತಿ ಮುಖ್ಯೋಪಾಧ್ಯಾಯರಾಗಿರುವಂತಹ ಸುರೇಖಾ ಜಿ, ಅದೇ ರೀತಿ ನಮ್ಮ ಈ ಒಂದು ತಂಡದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಅವರು, ಕ್ರೀಡಾ ಪುರಸ್ಕಾರ ಪಡೆದಂತಹ ಸಾಯಿ ಪ್ರಸಾದ್ ಅವರು, ಅದರ ಜೊತೆಗೆ
ರಾಘವೇಂದ್ರ ಭಟ್ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ತಾವು ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿರುವಂತಹ ಮೈದಾನವನ್ನು ಪ್ರವೇಶಿಸುತ್ತದೆ. ದಯವಂತದ ಕ್ರೀಡಾಪಟುಗಳು ಲೈನ್ ಅಪ್ ಮಲ್ಪಡು. ಚೆಕ್ ಚೆಕ್ ಎಸ್. ಸಮಯ 12 ಗಂಟೆಯ ಸಮೀಪದಲ್ಲಿದೆ. ಈಗ ತಾನೇ ಯಶಸ್ಸಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಕ್ರೀಡಾಂಗಣದ ಉದ್ಘಾಟನೆಗಾಗಿ ನಾವುಗಳು ತಲುಪಿದ್ದೇವೆ ಬಂಧುಗಳೇ. ಟೀಮ್ ಭಗವತಿ ಸಾದರಪಡಿಸುವಂತಹ 4ನೇ ಆವೃತ್ತಿಯ ಭಗವತಿ ಟ್ರೋಫಿ ಪ್ರೌಢಶಾಲಾ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಆರಂಭದ ಕ್ಷಣಗಳಲ್ಲಿ ನಾವುಗಳಿದ್ದಾವೆ. ಇದೀಗ ಕ್ರೀಡಾಂಗಣದ ಉದ್ಘಾಟನೆಯನ್ನು ನೆರವೇರಿಸುವವರೆ ಗಣ್ಯ ಅತಿಥಿಗಳ ಆಗಮನ ಅಂಕಣದಲ್ಲಿ ಆಗಬೇಕಾಗಿದೆ. ಜೊತೆಯಲ್ಲಿ ಮಕ್ಕಳೆಲ್ಲ ಸಾಲಾಗಿ ನಿಂತಿದ್ದೀರಾ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಆಯೋಜಕರು ಕೂಡ ಮುಂದೆ ಬರುವಂತೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು 5-6 ಮಂದಿ ಯುವಕರ ಸಾಧನೆಯ ಫಲವಾಗಿ ಟೀಮ್ ಭಗವತಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಂಡಿದೆ. ಗಣ್ಯ ಅತಿಥಿಗಳು, ಗೌರವಾನ್ವಿತ ಅತಿಥಿಗಳು ಅಂಕಣಕ್ಕೆ ಬಂದು ಈ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಾಡಿಕೇರ ಒಡೆಯುವ ಮೂಲಕ ನೆರವೇರಿಸಿಕೊಡುವಂತೆ 4 ವರ್ಷಗಳ ಸತತ ಕಾರ್ಯಕ್ರಮ. ಈ ವರ್ಷ ನಮ್ಮ ಜೊತೆ ನಿರೂಪಕರಾಗಿ ವಿಖ್ಯಾತ ಕಬಡ್ಡಿಯ ನಿರೂಪಕ, ಜೊತೆಯಲ್ಲಿ ಕ್ರೀಡಾ ಕ್ಷೇತ್ರದ ನಿರೂಪಕ, ಕಲಾರಂಗದ ನಿರೂಪಕ ಶ್ರೀ ವಿಜಯಗೌಡ ಅತಾಜೆ ದೂರದ ಉಜಿರೆಯಿಂದ ತಲುಪಿದ್ದಾರೆ. ಅವರ ಧ್ವನಿಗಾಗಿ ಹಲೋ ಹಲೋ ಶ್ರೀ ಹಾಲು ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳ ಚರಣಪಾದಾರವಿಂದಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಬಂಧುಗಳೇ, ಭಗವತಿ ಸಂಕುಲಿಗೆಯ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಅಂಕಣದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಬಂಧುಗಳೇ. ನಿರೀಕ್ಷೆಯ ಅದ್ಧೂರಿಯ ಕಬಡ್ಡಿ ಇದು ಹೈಸ್ಕೂಲ್ ವಿಭಾಗದಲ್ಲಿ ಸತತ 4 ವರ್ಷಗಳಿಂದ ಅವಿರತವಾಗಿ ಅವಿಸ್ಮರಣೀಯ ಕಬಡ್ಡಿಗೆ ಸಾಕ್ಷಿಯಾಗಿರುವಂಥ ಈ ಶಾಲೆಯ ಅಂಕಣ ಇದೀಗ ಮತ್ತೊಮ್ಮೆ ವಿಜೃಂಭಿತ ಕಬಡ್ಡಿಯ ಅವಕಾಶಗಳನ್ನು ತೆರೆದುಕೊಳ್ತಾ ಇದೆ. ಅನೇಕ ಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ತಂಡ, ವಿದ್ಯಾರ್ಥಿನಿಯರ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಅಂಕಣದಲ್ಲಿ ಪರಸ್ಪರ ಕಾದಾಟಕ್ಕಿಳಿಯಲಿದೆ. ಈ ಎಲ್ಲ ಕಾದಾಟವು ಕೂಡ ನಿರ್ವಿಘ್ನವಾಗಿ ಸಾಗಲಿ, ಯಾವುದೇ ವಿಘ್ನಗಳು ಬಾರದಿರಲಿ ಅನ್ನುವಂತಹ ಪ್ರಾರ್ಥನೆಯ ಜೊತೆಗೆ ಅಂಕಣದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ನಿರ್ದೇಶಕರು ಗೌರವಾನ್ವಿತ ಶ್ರೀ ಗೋಪಿನಾಥ್ ಕಾಪಿಕಾಡ್ ಅವರು. ಇಬ್ಬರು ಸಾಧಕರನ್ನ ವೇದಿಕೆಯಲ್ಲಿ ಕಂಡಿರತಕ್ಕಂಥ ಅಪರೂಪದ ಕ್ಷಣಗಳಲ್ಲಿ ನಾವುಗಳಿದ್ದಾಗ ಶ್ರೀ ಗೋಪಿನಾಥ್ ರವರ ಅಮೃತ ಹಸ್ತದಿಂದ ನಾಳಿಕೇರವನ್ನು ಒಡೆಯುವ ಮೂಲಕ ಈ ಕ್ರೀಡಾಂಗಣದ ವೇದಿಕೆಯಿಂದ ಕ್ರೀಡಾಂಗಣ ಉದ್ಘಾಟನೆಗೊಂಡಿದೆ. ಸೊ ಮತ್ತೊಮ್ಮೆ ಎಲ್ಲ ಅತಿಥಿಗಳು ಅಂಕಣದಲ್ಲಿರುವಂತಹ ಆಟಗಾರ್ತಿಯರಿಗೆ ಶುಭಕಾಮನೆಗಳನ್ನು ಅರ್ಪಿಸುವಂಥ ಕೋರಿಕೆ. ಇಲ್ಲಿಂದ ಆರಂಭಿಸಬಹುದು ಸರ್. ಅಲ್ಲಿಂದ ಆದರೂ ಪರವಾಗಿಲ್ಲ. ಅಲ್ಲಿಂದಲೇ ಓಕೆ. ಅಲ್ಲೇ ಹೊಂತಲೆ പ്രിയമുള്ളവരെ, ഭാഷക്കതീതമായ വർണ്ണത്തിനതീതമായ കബഡി എന്ന മണ്ണിൻ്റെ മണമുള്ള കായിക വിനോദം കഴിഞ്ഞ 4 വർഷങ്ങളായി ഭഗവതി ഇംഗ്ലീഷ് മീഡിയം സ്കൂളിൽ നടത്തപ്പെടുമ്പോൾ ടീം ഭഗവതി ഒരുക്കിയ ഈ വർഷത്തെ 5ാം വർഷത്തെ ഭഗവതി ട്രോഫി 2025 ഔപചാരിക ഉദ്ഘാടന പരിപാടിക്ക് ശേഷം ഇതാ നമ്മൾ ಆದ್ಯ ಮತ್ಸರದಲ್ಲಿ ಅಲ್ಪಸಮಯത്തിನകം ಕಡೆಗೆയാണ്. ಈ ವರ್ಷ ಬಾಲಕರ ವಿಭಾಗದಲ್ಲಿ 18 ತಂಡಗಳು ಭಾಗವಹಿಸುತ್ತಾ ಇದ್ದು, ಬಾಲಕಿಯರ ವಿಭಾಗದಲ್ಲಿ 6 ತಂಡಗಳು ಭಾಗವಹಿಸ್ತಾ ಇದ್ದು, 2 ಕ್ಯಾಟಗರಿಗಳಲ್ಲಿ ಇನ್ನು ಕಬಡ್ಡಿಯ ಮಹಾಯುದ್ಧ ಆರಂಭ ಆಗಲಿದೆ. Yes, very warm welcome to each and everyone. We are organized 4th time in the history of our Bhagavati English Medium School Bhagavati Trophy 2025 this occasion, high school girls and boys mega kabaddi event. And once again welcome to each and everyone. Team Bhagavati, a successful organization, and we have the introduction ceremony for of the inauguration function. Leading in front Mr. Gopinath, Mr. Mohan Uchil, and all the dignitaries. Thank you very much for each and everyone. Lily Pius madam and all dignitaries on the middle in the introduction ceremony. Once again thanks to all of you. ತಳುಗುಪಟ್ಟಿ ಇದೀಗ ಶಿವಪ್ರಸಾದ್ ಮಾಸ್ಟರ್ ಅವರ ಕೈಯಲ್ಲಿ ಮೊದಲ ಪಂದ್ಯಕ್ಕೆ ಇನ್ನೇನು ಆರಂಭದ
ಕರೆಗಾಗಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಸೊ ಹಲೋ ಸೊ ಮೊದಲ ಸ್ಪರ್ಧೆಗಾಗಿ ಅಧಿಕೃತ ಕರೆ ಇನ್ನೇನು ರವಾನೆಯಾಗಲಿದೆ. ಪ್ರಥಮ ಸ್ಪರ್ಧೆಯಾಡುವ ತಂಡಗಳು ಕ್ಲಬ್ನ ಸಮಯದಲ್ಲಿ ಅಂಕಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳೊಂದಿಗೆ ಸಿದ್ಧವಾಗಿರುವಂತೆ. ಈ ನಡುವೆ ಉದ್ಘಾಟನಾ ಸಮಾರಂಭವನ್ನ ಅತ್ಯಂತ ಸೊಗಸಾಗಿ ನೆರವೇರಿಸಿಕೊಟ್ಟಿರತಕ್ಕಂತಹ ನಮ್ಮ ಈ ಶಾಲೆಯ ಮಾಜಿ ವಿದ್ಯಾರ್ಥಿ, ಜೊತೆಯಲ್ಲಿ ಕರಾವಳಿ ಕಂಡಂತಹ ಅದ್ಭುತ ನಿರೂಪಕ, ಚಿನ್ನದ ಹುಡುಗ ಮೋಹಿತ್ ತಲಪಾಡಿ. ನಿಮ್ಮದೇ ಭಾಷೆಯಲ್ಲಿ ಹೇಳುವುದಾದ್ರೆ ಬೆಳೆಬಾಳು ಹುಡುಗ, ಬಂಗಾರದ ಹುಡುಗ. ಕ್ರೀಡಾಕೂಟದ ಮೊದಲ ಸ್ಪರ್ಧೆಗಾಗಿ ಅಧಿಕೃತ ಕರೆಯನ್ನು ಕೊಡ್ತಾ ಇದ್ದೇವೆ ನೋಡಿ. ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆ ಮಹಾಲಿಂಗೇಶ್ವರ ಕುಂಜತ್ತೂರು ವಿರುದ್ಧವಾಗಿ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ತಂಡಗಳ ಮಧ್ಯೆ ಮೊದಲ ಸ್ಪರ್ಧೆಯಾಗಿರಲಿದೆ. ಮಹಾಲಿಂಗೇಶ್ವರ ಕುಂಜತ್ತೂರು, ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರ 3 ತಂಡಗಳು ಭಾಗವಹಿಸುವಂತಹ ಕದನ ಮೊದಲಾಗಿ ಆರಂಭಗೊಳ್ಳಲಿದೆ. ಬಾಲಕಿಯರ ಪ್ರಾಥಮಿಕ ವಿಭಾಗದಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು, ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ತಂಡಗಳ ಮಧ್ಯೆ ಮೊದಲ ಸ್ಪರ್ಧೆಯಾಗಿರಲಿದೆ. ಆ ಬಳಿಕ ಬಾಲಕರ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಭಗವತಿ ಸಂಕೊಲಿಗೆಯ ವಿರುದ್ಧವಾಗಿ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. ಇದು ಮೊದಲೆರಡು ಸ್ಪರ್ಧೆಗಳಿಗೆ ಅಧಿಕೃತವಾದ ಕರೆ. ಪ್ರಾಥಮಿಕ ಬಾಲಕಿಯರ ವಿಭಾಗದಲ್ಲಿ ಮೊದಲಿಗೆ ಬಾಲಕಿಯರ ವಿಭಾಗದ ಸ್ಪರ್ಧೆ ಮಹಾಲಿಂಗೇಶ್ವರ ಕುಂಜತ್ತೂರು, ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. ಎರಡೂ ತಂಡಗಳ ಆಟಗಾರ್ತಿಯರು ವ್ಯವಸ್ಥಾಪಕರೇ ತಂಡವನ್ನು ಅಣಿಗೊಳಿಸಿ ತಂಡಕ್ಕೆ ಕರೆತರುವುದಕ್ಕೆ 10 ನಿಮಿಷಗಳ ಸಮಯವನ್ನು ಕೊಡ್ತಾ ಇದ್ದಾವೆ. ಅದರೊಳಗಾಗಿ ಎರಡೂ ತಂಡಗಳು ಕೂಡ ಅಂಕಣದ ಬಲಭಾಗಕ್ಕೆ ಬರುವುದಕ್ಕೆ ಅಂತಿಮ ಕರೆ ಕೊಡ್ತಾ ಇದ್ದಾವೆ.
ಮಹಾಲಿಂಗೇಶ್ವರ ಕುಂಜತ್ತೂರು ಉಚ್ಚಿಲ ಭೂಮಿ ಇಂಗ್ಲಿಷ್ ಮೀಡಿಯಂ ಬಾಲಕಿಯರ ವಿಭಾಗದ ಪ್ರಾಥಮಿಕ ಶಾಲಾ ಮಕ್ಕಳ ಮೊದಲ ಸ್ಪರ್ಧೆ. ಇದು ಬಾಲಕಿಯರ ವಿಭಾಗದ ಕರೆಯಾಗಿದೆ. ಮಹಾಲಿಂಗೇಶ್ವರ ಕುಂಜತ್ತೂರು ಉಚ್ಚಿಲ ಭೂಮಿ ಇಂಗ್ಲಿಷ್ ಮೀಡಿಯಂ. ನೋಡಿ, ತಂಡಗಳು ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ಬರುವಂತೆ. बल है और साहस भी है वीरों का ये जहां, बेखौफ हवाओं को रोके जो वो जंजीरें हैं कहां। बुद्धि है बल है और साहस भी है वीरों का ये जहां, आंखों में जोश जगा के खुद पर यकीन है तो बाजी लगा रे। आंखों में जोश जगा के खुद पर यकीन है तो बाजी लगा रे। हाँ, तुझ में दम तो आ बच के दिखा दे, तुझ में है दम तो आ लड़के दिखा दे, किसी को भी छोड़ेंगे ना हम। करके झपड़ करके अकड़ कबड्डी कबड्डी, करके झपड़ करके अकड़ कबड्डी कबड्डी, कबड्डी कबड्डी, कबड्डी कबड्डी कबड्डी। रुचि प्रेजेंट्स
Sorry, just quickly. Please. I'm losing it. I'm losing it. Show me a piece of your heart. I'm calling you up to get down, down. Show me a piece of your love. I'm calling you up to get down, down. Show me a piece of your heart, a piece of your love. I'm calling you up to get down, down, down. The way that we touch is never enough. I'm turning you up to get down, down, down. ಮಹಾಲಿಂಗೇಶ್ವರ ಕುಂಜತ್ತೂರು ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ಪ್ರಾಥಮಿಕ ಬಾಲಕಿಯರ ವಿಭಾಗದ ಮೊದಲ ಕದನಕ್ಕಾಗಿ ತಂಡಗಳು ಅಂಕಣಕ್ಕೆ ಬರುವಂತೆ. Show me easy, show me the heartache. I'll be what you want, and if it's physical, keep it subliminal. Show me what you want. Da-da-da, da-da-da, da-da-da. ಪ್ರಾಥಮಿಕ ಬಾಲಕರ ವಿಭಾಗದ ಮೊದಲ ಸ್ಪರ್ಧೆಯಲ್ಲಿ ಆಡುವಂತಹ ಭಗವತಿ ಸಂಕುಲಿಗೆ ಉಚ್ಚಿಲ ಬೋವಿ ಈ ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕದ ಸ್ಪರ್ಧೆಗಾಗಿ ಭಗವತಿ ಸಂಕುಲಿಗೆ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ, ಬಾಲಕರ ವಿಭಾಗದ ಅನಂತರದ ಸ್ಪರ್ಧೆಗಾಗಿ ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ತಂಡಗಳ ಆಟಗಾರ್ತಿಯರ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರುವಂತೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. I'm losing it. I'm losing it. you like the lollipop. Go ahead, girl, don't you stop. Keep going till you hit the spot. Whoa. I'll take you to the candy shop. Yeah. One more taste of what I got. I'll have you spending all you got. Come on. Keep going till you hit the spot. I'll take you to the candy shop. I'll let you like the lollipop. Go ahead, girl, don't you stop. Keep going till you hit the spot. Whoa. I'll take you to the candy shop.
ನೋಡಿ ಎಲ್ಲಿದ್ದೀರಾ? ಮಹಾಲಿಂಗೇಶ್ವರ ಕುಂಜತ್ತೂರು ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ ತಂಡಗಳು ಬರುವಂತೆ ಬೇಗ. ನೋಡಿ ಈಗಾಗಲೇ ಸಮಯ ಮೀರಿದೆ. ದಯವಿಟ್ಟು ತಂಡಗಳನ್ನು ಒಳಾಂಗಣಕ್ಕೆ ಕರೆತರುವಂತೆ ತಂಡದ ಕೋಚ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಮೊದಲ ಸ್ಪರ್ಧೆ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ತಂಡಗಳು ಬರುವಂತೆ ಬೇಗ. Riverside, motherfucker. Riverside, motherfucker.
the dance floor. Dancing tonight. ಹಲೋ ನೋಡಿ ತಂಡಗಳು ಬನ್ನಿ. ಬಾಲಕಿಯರ ವಿಭಾಗದ ಮಹಾಲಿಂಗೇಶ್ವರ ಕುಂಜತೂರು, ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. ಬನ್ನಿ ಬನ್ನಿ ಒಳಗೆ. Moving on the dance floor. Dancing tonight. 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 ಹಲೋ ಮಹಾಲಿಂಗೇಶ್ವರ ಕುಂಜತೂರು, ಜೇತು ಬಲೆ ಬಲೆ ನಿಕಲೋ, ಜೇತು ಬಲೆ ಯಾವ ಯಾವ Moving on the dance floor. Dancing tonight. ಸೊ ಬಂಧುಗಳೇ, ಟೀಮ್ ಭಗವತಿ ಸಂಕುಲಿಗೆ ಆಯೋಜಿತ ಹೈಸ್ಕೂಲ್ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳ ಮಾಟಂಕಣದ ಕಬಡ್ಡಿ ಸ್ಪರ್ಧೆಯ 4ನೆಯ ಸರಣಿಯಲ್ಲಿ ನಾವಿದ್ದೇವೆ. ಈ ಸೀಸನ್ನ ಮೊದಲ ಸ್ಪರ್ಧೆಗಾಗಿದೆ ಈಗ ಅಧಿಕೃತವಾಗಿ ಮೊದಲ ತಂಡವನ್ನು ಒಳಾಂಗಣಕ್ಕೆ ಬರಮಾಡಿಕೊಳ್ಳಲಿದ್ದೇವೆ. ಭಗವತಿ ಟ್ರೋಫಿ 2025ರ ಪ್ರಾಥಮಿಕ ಬಾಲಕಿಯರ ವಿಭಾಗದ ಮೊದಲ ತಂಡ ಅಂಕಣದ ಒಳಭಾಗವನ್ನ ಸೇರಿಕೊಳ್ಳುತ್ತಾ ಇದೆ. ಸ್ವಾಗತಿಸಿ ತಂಡ ಮಹಾಲಿಂಗೇಶ್ವರ ಕುಂಜತ್ತೂರು. Moving on the dance floor. Dancing tonight. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತೂರು ತಂಡಕ್ಕೆ ಪ್ರಬಲ ಸ್ಪರ್ಧೆಯ ಮೂಲಕ ಟಕ್ಕ ನೀಡಬಲ್ಲ ಸ್ಥಳೀಯ ಆಟಗಾರ್ತಿಯರ ಅವಿನಾಭಾವ
ಆಟಗಾರ್ತಿಯರ ಅನುಭವಗಳ ಆಟದ ಮೂಲಕ ಪ್ರಾಥಮಿಕ ಶಾಲಾ ಮಕ್ಕಳ ಮತ್ತೊಂದು ತಂಡದ ಆಗಮನವಾಗ್ತಾ ಇದೆ. ಸ್ವಾಗತಿಸಿ ತಂಡ ಉಚ್ಚಿಲ ಬೋವಿ ಇಂಗ್ಲಿಷ್ ಮೀಡಿಯಂ. I feel you watching me. Do you like what you see? Feel your energy washing over me. Let me find what you keep, what you're hiding from me. I could take you inside, keep you safe for the night. Check. Yes, very good afternoon, each and everybody. We are on the very first match of the competition of primary. Mahalingeshwara Vidyaniketan takes on Uchila Bhovi. ಕೋಚಿಗೆ ಸೈತಿಡ ಕೋಚಿಗೆ ಎಸ್ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ಆಧುನಿಕ ಪ್ರೊ ಕಬಡ್ಡಿಯ ನಿಯಮಗಳಲ್ಲಿ ಥರ್ಡ್ ರೈಡ್ ಇರೋದಿಲ್ಲ, ಸೂಪರ್ ಟೇಕ್ ಇರುತ್ತೆ. ಈ ನಿಯಮಗಳನ್ನು ಗಮನಿಸುವಂತೆ ಸೂಚನೆ ತಂಡಗಳಿಗೆ. ಅದೇ ಪ್ರಕಾರ ಮುಂದಿನ ಸ್ಪರ್ಧೆ ಬಾಲಕರ ವಿಭಾಗ, ಪ್ರೈಮರಿ ಬಾಲಕರ ವಿಭಾಗದಲ್ಲಿ ಭಗವತಿ ವಿರುದ್ಧವಾಗಿ ಉಚ್ಚಿಲ ಭೋವಿ ಮೊದಲ ಪಂದ್ಯಕ್ಕಾಗಿ ತಾವುಗಳು ಸಿದ್ಧಗೊಳ್ಳುವಂತೆ ಈಗ ತಾನೇ ಮೊದಲ ಕರೆಯನ್ನ ಸಹ ಉದ್ಘೋಷಕರು ನೀಡಿರುತ್ತಾರೆ. ಗೌರವಾನ್ವಿತ ಸುಖೇಶ್ ಉಚ್ಚಿಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಉತ್ತಮ ರೀತಿಯ ಬೆಂಬಲವನ್ನು ಕೊಡುವಂತಹ ವ್ಯಕ್ತಿತ್ವ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಶ್ರೀ ಸುಖೇಶ್ ಉಚ್ಚಿಲ ಅವರು ವೇದಿಕೆಯನ್ನ ಏರಿ ತಮ್ಮ ಗೌರವವನ್ನು ಸ್ವೀಕರಿಸುವಂತೆ ತಮ್ಮಳಿ ಕೋರಿಕೆ. Bhagavati and Uchila Bhovi, which is the first match in primary boys. Be ready now. First call again for you. Uchila Bhovi and Bhagavati Sankole. ಬಂಧುಗಳ ಈ ಸ್ಪರ್ಧೆಯನ್ನ ವಿಶ್ವದಾದ್ಯಂತ ನೇರ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಮೀಡಿಯಾ ಮಂಜೇಶ್ವರ, ನಮ್ಮ ಮೀಡಿಯಾ 24x7. ಈ ವರ್ಷ LED ಪರದೆ ನೇರ ಪ್ರಸಾರದ ವಿಶೇಷ ಎಲ್ಲವೂ ಕೂಡ ವಿಭಿನ್ನವಾಗಿದೆ. 4ನೇ ವರ್ಷ ಹಿಂಗೆ ಆದ್ರೆ ಮೋಹಿತ್ ಅವರೇ 5ನೇ ವರ್ಷ ಹೆಂಗಿರ್ಬೋದು?
ಅದೇ ರೀತಿ ಮುಖ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಸುಕೇಶ್ ಕುಚ್ಚಿಲ್ ಅವರು. ಅವರಿಗೆ ಪಗುಚ್ಚ ಅದೇ ರೀತಿ ನೆನಪಿನ ಕಾಣಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. Everything is ready, officials ready, spectators ready, line coverage ready, and the first report right from side of Uchila. And this occasion, succeed with point. Wow, how many points? Very first right. I think Swastika for Uchila. Tremendous right got. It is so 3 points. Yes, it is 3 points. Stunning start for the team Uchila. ಸ್ವಸ್ತಿಕಾ, ವಾಟ್ ಎ ರೈಡರ್. ಸೊ ಬಂಧುಗಳ, ಇದು ಆರಂಭದ ದಾಳಿಯಲ್ಲಿ 3 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಉಚ್ಚಿಲಕ್ಕೆ ಈ ನಡುವೆ ಮಹಾಲಿಂಗೇಶ್ವರ ಕುಂಜತ್ತೂರು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ತಮ್ಮ ಖಾತೆಯನ್ನ ಆರಂಭಿಸಲಾಗಿದೆ. ದಾಳಿಯಲ್ಲಿ ತೀಕ್ಷ್ಣ, ಉಚ್ಚಿಲದಿಂದ ತೀಕ್ಷ್ಣ. ಭಗವತಿ ನಮ್ಮ ಆತಿಥೇಯ ತಂಡ ಪ್ರೈಮರಿ ವಿಭಾಗದ ಪ್ರಾಥಮಿಕ ಬಾಲಕರ ವಿಭಾಗದ ಮುಂದಿನ ಸ್ಪರ್ಧೆಗಾಗಿ ಸಿದ್ಧಗೊಳ್ಳುವಂತೆ. One more point. 4-1. Right, Pole? Back-to-back riding points. Now time out. 4-2. ಅದೇ ರೀತಿ ಇವತ್ತಿನ ಪಂದ್ಯಗುಡುಗಳಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಕುಡುಬಿ ದಾನಿಗಳಿರುವಂತಹ ಶೈಲೇಶ್ ತಲಪಾಡಿ. ಇವತ್ತಿನ ಪಂದ್ಯಗುಡದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಸಂಘಟಕರು ಅವರನ್ನು ವೇದಿಕೆಯತ್ತ ಸ್ವಾಗತಿಸಬೇಕು. ದಯಮಂತದ್ದು ಶೈಲೇಶ್ ತಲಪಾಡಿ ವೇದಿಕೆಯ ವಿತರಣಾ ಮಾಡಿದ ಅಧ್ಯಕ್ಷರು. Ready, 20 and 5. Oh, Luzakan. Point to Mahalingeshwara and 6-8. ದಯವಿಟ್ಟು ವೇದಿಕೆ ಮೇಲೆ ಇರುವಂತಹ ಶೈಲೇಶ್ ತಲಪಾಡಿ ಅವರಿಗೆ ನೆನಪಿನ ಕಾಣಿಕೆ ಕೊಡುವಂತೆ ಅನ್ವಾರಿಯವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪಾಯಿಂಟ್ ಟೇಬಲ್ 2 plus 2, 4 points. Mahalingeshwara, lovely comeback with that performance. And point table is 12-7, right? 12-7. 11-5. Then correction, 11-5. Mahalingeshwara against Swastika. ಮೊದಲ ದಾಳಿಯಲ್ಲಿ 3 ಅಂಕಗಳು. That is a surprising damage by Holt. What a stunning tackle. 12-5 now. Kunjattur shining.
Ashwita. I think Ashwita self out. ಇದೀಗ 12-6 ತೀಕ್ಷ್ಣ ಎಂತಹ ಡಿಫೆನ್ಸ್ ನೋಡಿ. ಜೀತೇಶ್ ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರ್ತಕ್ಕಂಥ ಕುಂಜತ್ತೂರಿನ ಅದ್ಭುತ ತಾರೆಗಳು. ತೀಕ್ಷ್ಣ ಅವರ ಬಂಧನವಾಗಿದೆ. ವಾವ್, ಲವ್ಲಿ ಬೋನಸ್ ಪ್ಲಸ್ ಸಿಂಗಲ್. ಡಿಫೆನ್ಸ್ ಅಲ್ಲಿ ಮತ್ತು ದಾಳಿಯಲ್ಲಿ ಕುಂಜತ್ತೂರಿನ ಲೆಫ್ಟ್ ಕಾರ್ನರ್ ಯಾರು, ನಮಿತಾನ? ಈ ಬಾರಿ ಅಂತೂ ಶ್ರಮ ಸ್ವತಃಸಾಗಿತ್ತು ನಮಿತಾ, ಬಟ್ ನಾಟ್ ಸಕ್ಸೀಡ್ ವಿತ್ ದಟ್ ಟ್ಯಾಕಲ್. ಸುಂದರತೆಯ ಆಟವನ್ನು ತೋರ್ಪಡಿಸುವ ವೇಳೆಯಲ್ಲಿ ಮುನ್ನಡೆಯಲ್ಲಿ ಕುಂಜತ್ತೂರು, ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆಯನ್ನ ಪಡೆದುಕೊಂಡಿದ್ದ ಕುಂಜತ್ತೂರು. ಮಹಾಲಿಂಗೇಶ್ವರ ಕುಂಜತ್ತೂರು, ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಉಚ್ಚಿಲ ಬೋಬಿಸ್ ವಿರುದ್ಧವಾಗಿ ಇದು ಮೊದಲ ಅವಧಿ. ಬೋಬಿ ಶಾಲೆಗೆ ಮರಳುವ ಸಮಯ ಇದೆ. Starters I think. Bonus plus single. 17-7. 17-7. Right, please. ತೀಕ್ಷ್ಣ ತೀಕ್ಷ್ಣತೆಯ ದಾಳಿಯನ್ನು ಮಾಡಬೇಕಾಗಿದೆ. ನಮಿತಾ ಅವರಿಗೆ ಅದ್ಭುತ ಬೆಂಬಲವನ್ನು ಕೊಟ್ಟ ಕವರ ಆಟಗಾರ್ತಿ. ಬಂಧನಗಳ ಮೇಲೆ ಬಂಧನ ಕುಂಜತ್ತೂರು. 18-7. ಉಚ್ಚಿಲ ಮಕ್ಕಳಿಗೆ ಆತ್ಮವಿಶ್ವಾಸದ ಆಟವನ್ನು ತೋರ್ಪಡಿಸಬೇಕಾಗಿದೆ. ನಮಿತಾ ವಂಡರ್ಫುಲ್ ನಮಿತಾ. ಬಾಲಕಿಯರ ವಿಭಾಗದಲ್ಲಿ ಮುಂದಿನ ಪಂದ್ಯ ಬಾಲಕರ ವಿಭಾಗದಲ್ಲಿ. ಪ್ರಾಥಮಿಕ ಬಾಲಕರ ವಿಭಾಗದ ಭಾಗವಹಿಸುವ 3 ತಂಡಗಳಲ್ಲಿ ಮೊದಲ ಸ್ಪರ್ಧೆ ಉಚ್ಚಿಲ ಬೋಬಿ ವಿರುದ್ಧವಾಗಿ ಭಗವತಿ. ರೆಡಿಯಾಗಿರುವಂತೆ ಏಕಮುಖಿ ಮುನ್ನಡೆಯಲ್ಲಿ ಕುಂಜತ್ತೂರು. 27. ಫಸ್ಟ್ ಹಾಫ್ ಇಸ್ ಓವರ್. ಹಾಫ್ ಟೈಮ್. 27 ಮಹಾಲಿಂಗೇಶ್ವರ ಮುನ್ನಡೆಯಲ್ಲಿ. ಪವರ್ ಸಿಕ್ಕಿದಲ್ಲ ನಿಮಗೆ. शरद कोहली एक्सेलर प्लेयर कैमरा. ಎಸ್, ನಮಿತಾ ದಾಳಿಯಲ್ಲಿ ಕುಂಜತ್ತೂರಿನ ಓರ್ವ ಶ್ರೇಷ್ಠ ಆಲ್ರೌಂಡರ್ ಆಟಗಾರ್ತಿ ನಮಿತಾ.
ದ್ವಿತೀಯ ಬದಿಯಲ್ಲೂ ಅಂಕ ಕುಂಜತ್ತೂರಿಗೆ 21-7 ಲಾಸ್ಟ್ ಪ್ಲೇಯರ್ ಆಫ್ ಉಚ್ಚಿಲ. Second call for the next match. Primary boys section, Bhagavati versus Uchila. Now the second call for you, Bhagavati versus Uchila. ಪ್ರಾಥಮಿಕ ಬಾಲಕ ಬಾಲಕಿಯರ ವಿಭಾಗದಲ್ಲಿ ಒಟ್ಟು 3-6 ತಂಡಗಳು, 2-4 ಸ್ಪರ್ಧೆಗಳು. ಆ ಬಳಿಕ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಿಭಾಗದಲ್ಲಿ 6 ಬಾಲಕಿಯರ ತಂಡ, 18 ಬಾಲಕರ ತಂಡ. 18ರಲ್ಲಿ 17 ಸ್ಪರ್ಧೆ, 6ರಲ್ಲಿ 5 ಪಂದ್ಯ, ಮೀನ್ಸ್ 22 ಪಂದ್ಯಗಳು ಪ್ಲಸ್ ಇಲ್ಲಿ 4 ಪಂದ್ಯಗಳು, 26 ಸ್ಪರ್ಧೆಗಳು ಒಟ್ಟಾಗಿ ನಡೆಯಬೇಕಾಗಿದೆ. ಹೊರಗಿನ ಆಡಿಯನ್ಸ್ಗೆ जिस प्रकार इस प्रतियोगिता का पहला मैच चल रहा है लड़कियों की भाग प्राथमिक शिक्षा कक्ष में, शुरुआती बेहतरीन करने वाले जो स्वस्तिका जो अपने पहले राइड पर 3 अंक ले आई थी, लेकिन देखना है कि इस बार उछला टीम के लिए बहुत ही लंबा कतार है, लंबा पहाड़ भेद करना है. तो फिलहाल बच्चों के साथ 24/7 ಮಾನ್ವಿ ಮೂಲಕ ಬಂಧನ. Last 5 minutes to go to full time. 24-8. ಕೆಲವು ಸಮಯಗಳ ಬಳಿಕ ಉಚ್ಚಿಲ ಖಾತೆಗೆ ಒಂದು ಅಂಕ ಜೋಡಣೆಯಾಗಿದೆ. ಸ್ವಸ್ತಿಕ ಅವರ ಮೇಲೆ ಭರವಸೆ ಇದೆ. ಆದರೆ ನಮಿತಾ, ಇದು ಚಿರತೆಯ ಬೇಟೆ. ನಮಿತಾ 25-8. ಮೆಲ್ಲನೆ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದ ಫೈನಲ್ಗೆ ಲಗ್ಗಿಡ್ತಾ ಇದೆ. ಪ್ರವೇಶ ದ್ವಾರಕ್ಕೆ ಬರುವಂತೆ ಮನವಿ. ಬಾಲಕ ವಿಭಾಗ, ಪ್ರಾಥಮಿಕ ವಿಭಾಗದ ಬಾಲಕರ ಸ್ಪರ್ಧೆಯಲ್ಲಿ ಭಗವತಿ ಬನ್ನಿ, ಮೂವಿ ಉಚ್ಚಿಲ ಬನ್ನಿ. ಅಂತಿಮ 4 ನಿಮಿಷಗಳ ಬಾಕಿ ಉಳಿಕೆ. ಗೆಲುವಿನ ಕಡೆ ಮಹಾಲಿಂಗೇಶ್ವರ. ಈಗ ನಡೆಯುತ್ತಾ ಇರತಕ್ಕಂಥ ಸ್ಪರ್ಧೆಯಲ್ಲಿ ವಿಜೇತ ತಂಡ ಪ್ರಾಥಮಿಕ ಬಾಲಕಿಯರ ವಿಭಾಗದ ಫೈನಲ್ ಅಲ್ಲಿ ಭಗವತಿ ಆತಿಥೇಯ ತಂಡವನ್ನ ಎದುರಿಸಲಿದೆ. ಬಾಲಕಿಯರ ವಿಭಾಗದಲ್ಲಿ ಗೆಲ್ಲುವ ತಂಡ ಮುಂದಿಗೆ ಫೈನಲ್ ಭಗವತಿಯ ವಿರುದ್ಧ ಆಡಬೇಕಾಗಿದೆ. ನಮಿತಾ ದಾಡಿಯ ಈ ಪಂದ್ಯಕೂಟದುದ್ದಕ್ಕೂ ಮನ ಗೆದ್ದಿರತಕ್ಕಂತಹ ಪ್ರದರ್ಶನವನ್ನು ಕೊಡಿರತಕ್ಕಂತಹ ನಮಿತಾ, ಆಹಾ ಏನು ವೇಗ, ಏನು ಸ್ಕಿಲ್ಗಳು ನೋಡಿ. ಡಿಫೆನ್ಸ್ ಮತ್ತು ದಾಳಿಯಲ್ಲಿ ಜೀತೇಶ್ ರವರ ಕಂಡು ಹಿಡಿದ ನಮಿತಾ. ಸಿಂಗಲ್ ಪಾಯಿಂಟ್. ಅಂತಿಮ 3 ನಿಮಿಷ. ಗೌರವಾನ್ವಿತ ರಾಧಾಕೃಷ್ಣ ರೈ ಮತ್ತು ಸಂದೀಪ್ ರವರು ಈ ಸ್ಪರ್ಧೆಯನ್ನ ನಿಯಂತ್ರಿಸ್ತಾ ಇದ್ದಾರೆ ತೀರ್ಪುಗಾರರಾಗಿ. ಗೆಲುವಿನ ಔಪಚಾರಿಕತೆಯ ಕಡೆ ಈ ಪಂದ್ಯ. ಸೊ ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಬನ್ನಿ. ಉಚ್ಚಿಲ ಬೋವಿ ಪ್ರಾಥಮಿಕ ವಿಭಾಗದ ಬಾಲಕರ ತಂಡ ಬರಬೇಕು.
ವಿರುದ್ಧವಾಗಿ ಆತಿಥೇಯ ಭಗವತಿ ತಂಡದಲ್ಲಿ ನಾವು ಟೈಮ್ ಔಟ್ ಫಾರ್ ಮಹಾಲಿಂಗೇಶ್ವರ. ಫ್ರೇಮ್ ಚೇಂಜ್. ನೋಡಿ, ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ಭಗವತಿ ಲೈನ್ ಆಗಿನಲ್ಲಿ ನಿಮಗೆ ಇನ್ನೇನು 2-3 ನಿಮಿಷಗಳಲ್ಲಿ ಪ್ರವೇಶ ಆಗಿ ಬನ್ನಿ. ಪ್ರಾಥಮಿಕ ಬಾಲಕರ ವಿಭಾಗದ ಪ್ರಥಮ ಸ್ಪರ್ಧೆಗಾರ ಇಲ್ಲಿ ಅಂತಿಮ 2 ನಿಮಿಷಗಳ ಅವಧಿ. ನಾಲ್ಕು ಕ್ಯಾಟಗರಿಗಳಲ್ಲಿ ಬಹುಮಾನಗಳನ್ನು ನೋಡಿ. ಆದರೆ ಪ್ರಾಥಮಿಕ ವಿಭಾಗದಲ್ಲಿ 3 ತಂಡಗಳಿವೆ. ಇಲ್ಲಿ 4 ಟ್ರಾಫಿಗಳಿವೆ. ಅಲ್ಲ, 3. ಮಧುಸೂದನ್ ರವರ ಅಧ್ಯಕ್ಷತೆಯಲ್ಲಿ ಕಳೆದ 4 ವರ್ಷಗಳಿಂದ ಸತತ ಟೀಮ್ ಭಗವತಿಯ ಕಾರ್ಯಕ್ರಮ. ಟೀಮ್ ಭಗವತಿ ಪ್ರಾಯಶಃ ಈ ಕಬಡ್ಡಿ ಪಂದ್ಯಾಟದಲ್ಲಿ ನಾವು ಜೊತೆ ಸೇರ್ತೇವೆ. ನಮಿತಾ ಬಿಗು ದಾಳಿ ಗೆಲುವಿನ ಕಡೆ. ಲಾಸ್ಟ್ ಮಿನಿಟ್ 28-11. ಸ್ವಸ್ತಿಕಾ ಆರಂಭದಲ್ಲೇ ಗಡನೆ ನಡುಗಿಸಿದ ಆಟಗಾರ್ತಿ ಸ್ವಸ್ತಿಕಾ. ಆದರೆ ಆ ಬಳಿಕ ಅಂಕಗಳ ಅಧಿಕ ಸಂಖ್ಯೆಯಲ್ಲಿ ಎದುರಾಳಿ ಪಾಳೆಯ ಗಳಿಸಿಕೊಂಡಿತು. ನಮಿತಾ ಮೂಲಕ ಅನೇಕ ಟಕಲ್ಗಳನ್ನು ಕಂಡಿದ್ದಾರೆ. ಬನ್ನಿ ಟೀಮ್ ಬನ್ನಿ. 26 ಪಂದ್ಯಗಳು ಒಟ್ಟಾಗಿ ಜರುಗಬೇಕಾಗಿದೆ. ದಯವಿಟ್ಟು ಶೀಘ್ರದಲ್ಲೇ ಬರುವಂತೆ. ಪ್ರಾಯಶಃ ಭಗವತಿ ತಂಡ ಪೂರ್ವ ಸಿದ್ಧತೆಯಲ್ಲಿದ್ದಾರೆ. ಉಚ್ಚಿಲ ಭೋವಿ ಬಾಲಕರ ತಂಡ ಬನ್ನಿ. ಸಬ್ಸ್ಟಿಟ್ಯೂಷನ್ ಪ್ಲೇಯರ್ ಆರ್ವಿಯಾ. And that is over. ಇಲ್ಲಿಗೆ ಪ್ರಥಮ ಸ್ಪರ್ಧೆ ಮುಕ್ತಾಯವಾಗಿದೆ. ಪರಸ್ಪರ ಹಸ್ತದಾನವನ್ನು ಮಾಡಿ ನಿರ್ಗಮಿಸುವಂತೆ. 28-11 ಗೆಲುವಿನ ಕಡೆ ಗೆಲುವನ್ನು ತಮ್ಮದೇ ಆಗಿಸಿಕೊಂಡಿದ್ದಾರೆ ಮಂಜೇಶ್ವರ ಕುಂಜತ್ತೂರು ಮಹಾಲಿಂಗೇಶ್ವರ ವಿದ್ಯಾನಿಕೇತನ. ಮುಂದೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಂಡ ಉಚ್ಚಿಲ ಭೋವಿ ಬಾಲಕಿಯರ ತಂಡಕ್ಕೆ. ಸೊ ಫೈನಲ್ ಕಾಲ್, ಉಚ್ಚಿಲ ಭೋವಿ primary boys team and Bhagavati primary boys team. Last call. ಸೆಕೆಂಡ್ ಕಾಲ್ ಕೊಟ್ಟ ವೇಳೆ ಅಲ್ಲ ನೀವು ವಾರ್ಮ್ ಮಾಡುವಂತದ್ದು. ದಯವಿಟ್ಟು ನಾವು ಕಾಯಲು ಸಮಯ ಇಲ್ಲ, ತಕ್ಷಣವೇ ಶೀಘ್ರದಲ್ಲೇ ಅಂಕಣಕ್ಕೆ ಪ್ರವೇಶವನ್ನು ಮಾಡುವಂತೆ. 26 ಪಂದ್ಯಗಳು ರಾತ್ರಿ 8-9 ಮೊದಲಾಗಿ ಮುಗಿಸುವ ಪ್ರಯತ್ನದಲ್ಲಿ ಪೂರಕವಾಗಿ ನಿಮ್ಮ ಸಹಕಾರ ಇರಲಿ. ಬನ್ನಿ ಆಡೋಣ. ಅಲ್ಲೇ ಗೊಬ್ಬಗ ಟೈಟಲ್ ನೇಮ ಮುಚ್ಚಿಲ
primary boys, and the host team is slowly walking into the middle. Host team, you know that under the guidance of Shivaprasad Master. ಈ ಪಂದ್ಯಾಕೂಟದ ರೂವಾರಿ, ಈ ಕಾರ್ಯಕ್ರಮದ ರೂವಾರಿ ಶಿವಪ್ರಸಾದ್ ಯಾನಿ ಚಿಂದು ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಭವಿಷ್ಯದ ತಾರೆಗಳ ಆಗಮನವಾಗ್ತಾ ಇದೆ. ಪ್ರೈಮರಿ ವಿಭಾಗದಲ್ಲಿ ಮೊದಲ ಬಾರಿಗೆ ಲೆಟ್ಸ್ ವೆಲ್ಕಮ್ ದ ಹಾಸ್ಟ್ ಟೀಮ್ ಭಗವತಿ ಸಂಕೊಡಿಗೆ. ಎದುರಾಳಿ ತಂಡ ಪ್ರೈಮರಿ ಬಾಲಕಿಯರ ವಿಭಾಗದಲ್ಲಿ ಪ್ರಾಯಶಃ ಒಂದಷ್ಟು ಅಂಕಗಳನ್ನು ಗಳಿಸುವಲ್ಲಿ ವಿಫಲರಾಗಿರಬಹುದು. ಆದರೆ ಬಾಲಕರು ಹಂಗಲ್ಲ, ಬಾಲಕರು ಎದುರಾಳಿಗೆ ಸದೆ ಹೊಡೆಬಲ್ಲ ಬಾಲಕರಿದ್ದಾರೆ. ಆತಿಥೇಯ ತಂಡಕ್ಕೆ ಸವಾಲನ್ನ ಹೆಸರು ಬರ್ತಾ ಇದ್ದಾರೆ ಉಚ್ಚಿಲ ಭೋವಿ ಶಾಲೆ. ಮ್ಯೂಸಿಕ್. Side to side like a roller coaster. ಎಸ್ ಅಥವಾಸೆ ಮುಂದೆ ಬಾಲಕಿಯರ ವಿಭಾಗದ ಫೈನಲ್. ಎಸ್ ಮೊದಲ ಪಂದ್ಯಾವಳಿ ಅರ್ಥಾತ್ ಫೈನಲ್ ಗರ್ಲ್ಸ್ ವಿಭಾಗದಲ್ಲಿ ಭಗವತಿಯ ವಿರುದ್ಧವಾಗಿ ಮಹಾಲಿಂಗೇಶ್ವರ. ಫಸ್ಟ್ ಕಾಲ್ ಓವರ್ ಟು ಅಥಾಸೆ. ಪ್ರಥಮ ಸ್ಪರ್ಧೆಯ ತರುವಾಯವಾಗಿ ದ್ವಿತೀಯ ಹಣಾಹಣಿಗಾಗಿ ಈಗಾಗಲೇ ಅಂಕಣ ಸಿದ್ಧಗೊಂಡಿದೆ. ಪ್ರಥಮ ಸ್ಪರ್ಧೆಯ ತರುವಾಯವಾಗಿ ದ್ವಿತೀಯ ಹಣಾಹಣಿ ಇದೀಗ ಅಂಕಣದಲ್ಲಿ ಆರಂಭಗೊಳ್ಳುತ್ತದೆ. ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ. ಏಳು ನಿಮಿಷಗಳ ಎರಡು ಅವಧಿಯ ಸ್ಪರ್ಧೆಯ ಮುಖೇನ ಡ್ಯೂ ಆರ್ಡರ್ ಇರುವುದಿಲ್ಲ. ಸುಮತಾಕಲ್ನ ಅವಕಾಶಗಳನ್ನು ಕೊಡಲಾಗಿದೆ ಈ ಪಂದ್ಯಕ್ಕಾಗಿ. ಮೊದಲ ದಾಳಿ ಭಗವತಿ ಸಂಕುಲಿಗೆಯ ಆರಂಭದ ಹೆಜ್ಜೆ. ಮೊದಲ ಅಂಕದ ಜೊತೆಗೆ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ತಾ ಇದೆ. 1-0 ಆರಂಭದ ಹೆಜ್ಜೆ. ಬಾಲಕರ ವಿಭಾಗದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳ ಸ್ಪರ್ಧೆಯನ್ನ ನೋಡ್ತಾ ಇದ್ದೇವೆ. ನಮ್ಮ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಕಬಡ್ಡಿಯ ಸಮಸ್ತ ಆಸ್ವಾದಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಸಂಕುಲಿಗೆಯ ಶಾಲಾ ವಠಾರದಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಮೂರು 0 ಭಗವತಿ ಸಂಕುಲಿಗೆ ಮುನ್ನಡೆಯಲ್ಲಿದೆ.
ಅನ್ವಿತ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಪ್ರಬಲ ಎರಡು ತಂಡಗಳ ಮಧ್ಯೆ ಕದನ ಮುಂದುವರಿದ ನೋಡಿ ಬಾಲಕಿಯರ ವಿಭಾಗದ ಫೈನಲ್ ಕದನಕ್ಕಾಗಿ ಇದಾಗಲೇ ಅಂತಿಮ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಈ ಸ್ಪರ್ಧೆಗಳ ತರುವಾಯವಾಗಿ ಹೈಸ್ಕೂಲ್ ವಿಭಾಗದ ಬಾಲಕ ಬಾಲಕಿಯರ ಸ್ಪರ್ಧೆಗಳು ಏಕಕಾಲದಲ್ಲಿ ಆರಂಭಗೊಳ್ಳಲಿದೆ. ಪ್ರತಿಯೊಂದು ತಂಡಗಳು ಕೂಡ ಅದ್ಭುತವಾದ ಸೆಣಸಾಟಗಳ ಮೂಲಕ ಪಂದ್ಯಾವಳಿಯ ಮೆರುಗನ್ನು ಹೆಚ್ಚಿಸುವ ಕಾಯಕದಲ್ಲಿ ನಿರೀಕ್ಷೆಯ ಸಮಯಗಳನ್ನು ಕಾಣಬಹುದಾಗಿದೆ. ಜೂನಿಯರ್ ವಿಭಾಗದ ಹೋರಾಟವಿದು. ಪೂರ್ಣ ಪ್ರಮಾಣದ ಡಿಫೆನ್ಸ್ನಲ್ಲಿರುವ ಸಂಕುಲಿಗೆ ಅಂಕಣದಲ್ಲಿ 4-0 ಮುನ್ನಡೆ. ಡಿಫೆಂಡರ್ಗಳ ಸಂಖ್ಯೆ 4ರಲ್ಲಿದೆ. ಸುವಿದ್ದಾಳಿಯಲ್ಲಿ ಸ್ಪಷ್ಟವಾದ ಪಾದಚಲನೆಯ ಆಟದ ಮೂಲಕ ಅಂಕಣಗಳಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ಸಂಕುಲಿಗೆ ನಿರಂತರ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ನಿರಂತರ ದಾಳಿಯ ಅವಕಾಶಗಳನ್ನು ಪಡೆದುಕೊಂಡ ಅನ್ವಿತ್ ಒಳಾಂಗಣದಲ್ಲಿ ಪ್ರಬಲ ತಡೆಗೋಡೆ. ಜೂನಿಯರ್ ಆಟಗಾರರ ಸಮ್ಮಿಳಿತ ಒಗ್ಗಟ್ಟಿನಲ್ಲಿ ಬಲವಿದೆ. ಸಂಕುಲಿಗೆಯ ಖಾತೆಯಲ್ಲಿ ನಿರಂತರ ಅಂಕಗಳ ಜೋಡಣೆಯಾಗುತ್ತಾ ಇದೆ. ಪರಿಣಾಮ ಪಂದ್ಯದಲ್ಲಿ 6-0 ಸ್ಪರ್ಧೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ಹಿಮೇಶ್ ದಾಳಿ ಜವಾಬ್ದಾರಿ ಆಟ ಪರಿಪೂರ್ಣತೆ. 4 ಅಂಕಗಳ ಜೋಡಣೆಯೊಂದಿಗೆ 6 ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಖಾತೆಯಲ್ಲಿ. 10-0 ಪಂದ್ಯ. ವೈಷ್ಣವ್ ಪ್ರಾಥಮಿಕ ಶಾಲಾ ಮಕ್ಕಳ ತಂಡಗಳಲ್ಲಿ ಉತ್ತನೆಯ ಶರೀರದ ಆಟಗಾರ. ಪರಿಣಾಮಕಾರಿ ಹೋರಾಟದ ಮೂಲಕವಾಗಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಆಟದ ಅವಕಾಶಗಳಲ್ಲಿ ಹೋರಾಟವಿದೆ. ಹಿಮೇಶ ದಾಳಿಯ ಜವಾಬ್ದಾರಿಗಳ ಹೋರಾಟದ ಅವಕಾಶಗಳಲ್ಲಿ ಪಂದ್ಯ. ಇದು ಪ್ರಾಥಮಿಕ ಶಾಲಾ ಮಕ್ಕಳ ಹೋರಾಟವಾಗಿದೆ. ಬೋನಸ್ ಸಿಂಗಲ್ ಖಾತೆಯಲ್ಲಿ ಮತ್ತೆ ಬದಲಾವಣೆಗಳನ್ನು ತಂದುಕೊಳ್ತಾ ಇದೆ ಸಂಕುಲಿಗೆ. 12-0 ಸುಮೆ ಅದ್ಭುತವಾದ ಆಂಕಲ್ ಹೋಲ್ಡ್. ಕ್ಷಣಾರ್ಧದಲ್ಲಿ ಬಿತ್ತು ಹೊಡೆತ. ಹರಿಕೃಷ್ಣ 5 ಡಿಫೆಂಡರ್ಗಳ ಮಧ್ಯೆ ಹರಿ 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 ಅಂಕಗಳ ಗಣಿತಿಯಷ್ಟ ಬರಬೇಕಾಗಿಲ್ಲ. ಶರೀರಕ್ಕೆ ತಕ್ಕ ಬೇಟೆ. ಅದ್ಭುತವಾದಂತಹ ಆಟದ ಮುಖೇನ ತ್ರಿವಳಿ ಅಂಕಗಳ ಖಾತೆ. ಡಿಫೆಂಡರ್ಗಳ ಕೈ ಸಲಕ ಪಂದ್ಯದಲ್ಲಿ ಪ್ರಬಲ ಹೆಜ್ಜೆಯನ್ನು ಮುಂದುವರಿಸಿಕೊಳ್ತಾ ಇದೆ ಜೂನಿಯರ್ ತಾರೆಗಳು. ಶೂನ್ಯದಲ್ಲಿ ವಿಶ್ರಾಂತಿಯ ಕೋರಿಕೆ.
20-0 ಪಂದ್ಯ ಮುಂದುವರಿತಾ ಇದೆ. ಮೊದಲ ಅಂಕ ಖಾತೆಯಲ್ಲಿ ಬೋನಸ್ ಪ್ಲಸ್ ಸಿಂಗಲ್ ಒಂದಿಗೆ. ಸುಮಿತ್ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ ಆಟಗಾರ. ಭಗವತಿ ಸಂಕುಲಿಗೆ ಪರವಾಗಿ ಭಗವತಿ ಟ್ರೋಫಿ 2025ರ 4ನೇ ವರ್ಷದಲ್ಲಿ ಆಯೋಜಿತ ಪಂದ್ಯಾವಳಿ ಬೋನಸ್ ಪ್ಲಸ್ ಸಿಂಗಲ್ ನಿರಂತರವಾಗಿ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಹಂತಗಳಲ್ಲಿ ಪಂದ್ಯ. ಸಮರಾಂಗಣದಲ್ಲಿ ಜೂನಿಯರ್ ತಾರೆಗಳ ಅದ್ಭುತವಾದ ಹೋರಾಟವನ್ನು ಕಾಣುತ್ತಾ ಇದ್ದಾರೆ. 23-4ರಲ್ಲಿ ಮಧ್ಯಂತರದ ವಿರಾಮದ ಅವಧಿ. ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನ ನಮ್ಮ ಮೀಡಿಯಾದ ಮೂಲಕ ದೇಶ ವಿದೇಶಗಳಿಗೆ ಸಂಕುಳಿಗೆಯ ಮುಂದಿನಿಂದ पावर बर्फुजी पावर ఉండదు బర్ఫుజీ ఇది బ్యాటరీ కలుపుతున్నా. Inviting for the final match of girls primary section, Mahalingeshwara Vidyaniketana Kunjatur and Bhagavati Sankodiga. Now the second call for you. Captain and the team manager, kindly note. Final of girls primary kabaddi, Mahalingeshwara takes on Bhagavati. Now the second call for you. 23-4ರಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭದ ವೇಳೆಯಲ್ಲಿ ಸ್ಪರ್ಧೆ ಇದೆ. ಏಕಮುಖ ಮುನ್ನಡೆಯೊಂದಿಗೆ ಭಗವತಿ ಸಂಕುಲಿಗೆ ಮರಳಿ ಬರುವ ಹೋರಾಟವನ್ನು ಮಾಡಬಲ್ಲದೆ. ಉಚ್ಚಲ ಹಿಮೇಶ ತನ್ನ ಅದ್ಭುತವಾದಂತಹ ದಾಳಿಗಳ ಮೂಲಕ ಜಾಣ್ಮೆಯ ಆಟದ ಮೂಲಕವೇ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಸಂಕುಲಿಗೆಯ ಯುವ ತಾರೆ ನಿರಂತರವಾಗಿ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ. ಕಣದಲ್ಲಿ ಪರಿಣಾಮ ಪಂದ್ಯದಲ್ಲಿ ಸಂಕುಲಿಗೆಯ ಹಿಡಿತ ಬಿಗಿಗೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಈಗಾಗಲೇ ಅಧಿಕೃತವಾದ ಕರೆ ರವಾನೆಯಾಗಿದೆ. ಬೋನಸ್ನೊಂದಿಗೆ ಮರಳುವ ವೇಳೆಯಲ್ಲಿ ಖಾತೆಯಲ್ಲಿ ಅಲ್ಪ ಬದಲಾವಣೆಗಳನ್ನು ತಂದುಕೊಳ್ಳುತ್ತಾರೆ. ಸ್ಪಷ್ಟವಾದ ಮುನ್ನಡೆಯ ಜೊತೆಗೆ ಭಗವತಿ ಸಂಕುಲಿಗೆ ನಿರಂತರವಾಗಿ ಅತ್ತಾಜನೆ ಪಲ್ಲೆ ಒಂದು ಭಗವತಿ ಸಂಕೋಳಿಗೆ ಶಾಲೆದ ಇಲ್ಲಿ ಜೋಗುಂಡು ಚಿನ್ನವರ್ನ ಹೊಸ ಹೊಸ ಮೌನೆಲ್ಲ ತೂಂದಿಲ್ಲ ಒಂಜತ್ ರೆಡ್ಡತ್ ಒಂಜಾತ್ ಸುಮುಖ ನಕಲು ನಮ್ಮ ತೋಲಿದೆ ಸುಮುಖ ಎಂಚ ಸ್ಟಾರ್ಟಿಂಗ್ ನಿಂತೇವೆ ಅಂಚನೆ ಹೊಸ ಹೊಸ ಮೌನೆದ ಸುಮುಖರ ಅನೇಕ ಅನೇಕ ಕರಾವಳಿ ಕಬಡ್ಡಿ ಪ್ರತಿಭೆ ತುಲೆ ನನ್ನ ಸ್ಕಿಲ್ ತುಲೆ and the situation Uchila lovely tackle bonus given ನಮ್ಮ ಸ್ಕಿಲ್ ಬಂದೆ ಮಿಸ್ ಆಗಿದೆ ಅಲ್ಲೇ ಮೆಂಟ್ ಫಾರ್ ವುಡ್ ಟ್ಯಾಕಲ್ ಅಕ್ಲಿಗೆ ಸ್ಕಿಲ್ ಕೊಡ್ರವಲ್ಲಿ ನಾನು
ವೈಷ್ಣವ್ ದಾಳಿಯಲ್ಲಿ ಪವರ್ ಹೈಸ್ಕೂಲು ನಮ್ಮ ಪ್ರೈಮೇಟ್ಲ ಒಂದು ಉದ್ದದ ಶರೀರವನ್ನು ಮತ್ತೆ ನೋಡೋಣ And Bhagavati, almost body language. ಕ್ಯಾಮರಾ ಬ್ಯಾಟ್ ಬೇಕು ಈಗ ಸದ್ಯಕ್ಕೆ. ಸೊ ರೈಟ್ ಕಾರ್ನರ್ ದ ಪ್ಲೇಯರ್ ಬರ್ದಿನ್ ಮಧುಲಿ ಮೂವ್ಮೆಂಟ್ ಮೈಕಲ್ ಬರ್ದಿನ್ ಬೆರಳಿಗೆ ಮುಂಡಾಸ್ ಕಟ್ಟಿದ್ದೇನೆ. ಎಸ್ ಕರೆಕ್ಟ್. ಪವರ್ ಆಫ್ ಮಾಡಿದ್ರೆ ಕಟ್ ಆಗುತ್ತೆ. ಹರಿಕೃಷ್ಣ ಬಂಧನ ವಿಶ್ಲೇಷಣೆ ನಿತೇಶ್ ಅವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಏಕಾಗ್ರತೆ ನೋಡಿ, ಎಲ್ಲೂ ಕಾನ್ಸಂಟ್ರೇಷನ್ ಅನ್ನೋದು ಚೇಂಜ್ ಆಗ್ತಾ ಇದೆ. ನಿರಂತರ ಅಂಕಣದ ಒಳಭಾಗದಲ್ಲಿ ಅಂತಿಮ 3 ನಿಮಿಷಗಳ ಅವಧಿಯ ಸ್ಪರ್ಧೆ ಬಾಕಿ ಇದೆ. 27:10 ಬೆಳಗ್ಗೆ 5 ಗಂಟೆಗೆ ಬರ್ತಾರೆ ಹುಡುಗರೆಲ್ಲ. ಆಲ್ಮೋಸ್ಟ್ ಪ್ರಾಕ್ಟೀಸ್ ಇದೆ. ಸೊ ಆ ಕದನ ಅಲ್ಲಿಂದ ಆರಂಭಗೊಳ್ಳುತ್ತದೆ. ಬೆಳಗಿನ ಜಾವದಿಂದ ನಿರಂತರವಾದ ಇವರ (29:10) ಹಿಡಿತ ಆಟಗಾರರ ಶೈಲಿ ನೋಡಿ. ಬರ್ದೀನ್ ಏನೋ ಮುಖದಲ್ಲಿ ಒಂದು ಎದುರಾಳಿಯನ್ನ ಬಗ್ಗು ಬಡಿಸಲೇಬೇಕಂತ ಭಾವನೆ ಉಳ್ಳಂತ ಆಟಗಾರ ಬರ್ದೀನ್. ಸ್ಥಳೀಯ ಆಟಗಾರರ ಮತ್ತೆ ಸಂಘಟಕರ ಒಂದು ಮಾತಿದೆ, ಎಷ್ಟೇ ದೊಡ್ಡ ಪ್ರಬಲ ಆಟಗಾರನಾದ್ರೂ ಕೂಡ ಹಿಡಿಯಬಲ್ಲ ಸಾಮರ್ಥ್ಯ ಇದೆ ಅಂತ ಆತನಿಗೆ. ಬಳಕೆಯಲ್ಲಿ ಬೆಳೆಯುವಂತಹ ಎಲ್ಲ ಸೂಚನೆಗಳಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ತಂಡಕ್ಕೆ ಭದ್ರವಾದಂತ ಕಾರ್ನರ್ ಆಟಗಾರ. ಸೊ ವಿಶೇಷತೆ ಇದೆ, ದಾಳಿಯು ಕೂಡ ಮಾಡಬಲ್ಲ ವೈಶಿಷ್ಟ್ಯತೆಗಳಿದೆ ಆಟಗಾರನಲ್ಲಿ. ಸೊ ಹಾಗಾಗಿ ಸರ್ವಾಂಗೀನ ಆಟಗಾರ. ಕಳೆದ ಸ್ಪರ್ಧೆಯಲ್ಲಿ ಕುಂಜತ್ತೂರಿನ ನಮಿತಾ ಹೆಂಗ ಅದೇ ರೀತಿಯಲ್ಲಿ ಹೀಗೆ ಸ್ಪರ್ಧೆ. ಮೂವತ್ತು 11 ಪಂದ್ಯ ಏಕಮುಖಿಯಾಗಿ ಗೆಲುವಿನ ಕಡೆ ಭಗವತಿ. ಬಾಲಕಿಯರ ವಿಭಾಗದ ತಂಡಗಳು ಮುಂದಿನ ಹಣಾಹಣಿಗಾಗಿ ಫೈನಲ್ ಕದನ ಅರ್ಥಾತ್ ಸಿದ್ಧ ಆಗಿದ್ದಾರೆ ಅಂದ್ಕೊಳ್ತವೆ. ಅತ್ತಾಜವರೇ, ಹೇಳಿ. ಕಳೆದ ವರ್ಷ ಇದೇ ಸ್ಪರ್ಧೆಗೆ ಆರಂಭದಲ್ಲಿಯೇ ಬೀರು ಮಳೆ, ಜೋರು ಮಳೆ, ಚಪ್ಪರ ಹಾಕಿತ್ತು. ಆದ್ರೂ ಕೂಡ ನೀರು ಒಂದು ಭಾಗದಲ್ಲಿ ಒಳ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಓರ್ವ ಕರಾವಳಿಯ ಶ್ರೇಷ್ಠ ಓರ್ವ ಆಟಗಾರ ಪ್ಲಸ್ ಕೋಚ್ ಅವರ ಶ್ಲಾಘನೀಯ ಸೇವೆಗಳನ್ನ ಈ ಒಂದು ವರ್ಷದ ಬಳಿಕ ನಾವು ಮೆಲುಕು ಹಾಕ್ತಾ ಇದ್ದೇವೆ. ಯಾರು ಅಂತ ಹೇಳ್ಬೋದಾ? ಖಂಡಿತ ಅದನ್ನು ನೀವೇ ಉಲ್ಲೇಖ ಮಾಡಿ. ಆಕಾಶ್ ಶೆಟ್ಟಿ ಆಗಿರುವುದು. ಎಸ್, ಆಫ್ ಕೋರ್ಸ್. ಆಕಾಶ್ ಶೆಟ್ಟಿ ಅವರ ಡೆಡಿಕೇಶನ್ ಅಂದ್ರೆ ಕಳೆದ ವರ್ಷ ನಾವು ಕಂಡಿದ್ದೇವೆ. ಅಂತಹ ಅದ್ಭುತ ಕಬಡ್ಡಿಗಾಗಿ ಬಹಳಷ್ಟು ಸಾಧನೆಗಳ ಜೊತೆ ಸೇವೆಯನ್ನು ಮಾಡುವಂತಹ ಹೃದಯ ಶ್ರೀಮಂತಿಗೆ ಉಳ್ಳದು. ದಾಳಿಯಲ್ಲಿ ವೈಶಿಷ್ಟ್ಯತೆ. ಆತನ ದಾಳಿಯ ಸ್ಪೀಡ್ ಹೇಗೋ ಆತನ ಹೇರ್ ಸ್ಟೈಲ್ ಕೂಡ ಅದೇ ರೀತಿ ಸ್ಪೀಡಿಂಗ್. ಚಾರ್ಜರ್ ಸರಿ ಇಲ್ಲ. ಚಾರ್ಜರ್ ಸರಿ ಇಲ್ಲ.
ಅದಲ್ಲ ಅದು ಸರಿ ಹಾಂ ನೋಡಿ ದಾಳಿಗೂ ಸೈ, ಡಿಫೆನ್ಸಿಗೂ ಸೈ. ಅಲ್ಲಿ ಕಾಂಟ್ಯಾಕ್ಟ್ ಲೂಸ್ ಉಂಟು ನೋಡಿ. ಒಂದು ರೀತಿಯಲ್ಲಿ ಫೈಟ್ ಸ್ಟಾರ್ಟ್ ಆಗಿದೆ. ನೀನು ಹೇಳಿದ್ರೆ ನಾನು ಹೇಳಿದ್ದೇನೆ ಕಾಂಬಿನೇಷನ್ ಟ್ಯಾಕಲ್ಗಳಿಲ್ಲ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್. ಇದರೊಂದಿಗೆ ಸಂಕುಲಿಗೆ ಧೈರ್ಯವಾಗಿ ಫೈನಲ್ಗೆ ತೇರ್ಗಡೆಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು ಉಚ್ಚಿಲ ಶಾಲೆಯ ವಿದ್ಯಾರ್ಥಿಗಳಿಗೆ. ಬನ್ನಿ, ಮುಂದಿನ ಬಾಲಕಿಯರ ವಿಭಾಗದ ಫೈನಲ್ ಕದನಕ್ಕಾಗಿ ತಂಡಗಳು. Yes, ladies and gentlemen, we are moving for the mega final match on primary girls. Host team Bhagavati takes on Mahalingeshwara. I am requesting to the team manager to bring our team to the middle. Mahalingeshwara Vidyaniketana Kunjaturu and Bhagavati Sankolige. Girls primary section final. ಅಲ್ಲಿಂದಲ್ಲ Free your mind, talk to me, speak in waves, frequencies, heartbeat, destiny, lost and sound, we are free. ಹಲೋ, ಬನ್ನಿ ಜೀತೇಶ್ ರವರ ಬಾಲಕಿಯರ ತಂಡವನ್ನು ಕರೆಬನ್ನಿ. ಮೊದಲ ಸ್ಪರ್ಧೆ, ಮೊದಲ ಫೈನಲ್ ಬಾಲಕಿಯರ ವಿಭಾಗದ ಫೈನಲ್, ಆ ಬಳಿಕ ಪ್ರೈಮರಿ ಬಾಲಕರ ವಿಭಾಗದ ಫೈನಲ್ ಅಲ್ಲಿ ಭಗವತಿಯ ವಿರುದ್ಧವಾಗಿ ಮಹಾಲಿಂಗೇಶ್ವರ. ಫೈನಲ್ ಪ್ರೈಮರಿ ವಿಭಾಗದಲ್ಲಿ ಒಂದೇ ನಾಮಾಂಕಿತ 2 ಶಾಲೆಗಳ ನಡುವೆ ನಡೆಯಲಿದೆ. ಅದರಲ್ಲಿ ಮಹಾಲಿಂಗೇಶ್ವರ ಭಗವತಿ ಬಾಲಕಿಯರ ವಿಭಾಗದ ಮೊದಲ ಫೈನಲ್, ತರುವಾಯ ಬಾಲಕರ ವಿಭಾಗದ ಫೈನಲ್ ಮಹಾಲಿಂಗೇಶ್ವರ ಭಗವತಿ ನಡುವೆ. ಸೊ ಬನ್ನಿ, ಬಾಲಕಿಯರ ತಂಡ ಉಚ್ಚಿಲ ಸಂಕುಳಿಗೆ ಭಗವತಿ ತಂಡ ನಮ್ಮ ಜೊತೆ ಇದ್ದಾರೆ. ಮಹಾಲಿಂಗೇಶ್ವರ ತಂಡ ಶೀಘ್ರದಲ್ಲೇ ಬರುವಂತೆ. ಬಲೆ ಜಿತೇಶ್, ತಂಡ ಬರಲಿ. ವೀಕ್ಷಕರೇ, ಕಳೆದ ಸ್ಪರ್ಧೆಯಲ್ಲಿ ನಮಿತಾ ಅವರ ಸರ್ವಾಂಗೀಣ ಪ್ರದರ್ಶನವನ್ನು ನಾವು ನೋಡಿದ್ದೇವೆ. ನಮಿತಾ ಎಂಬ ಆಟಗಾರ್ತಿಯನ್ನ ಸಡ್ಡು ಹೊಡೆಯಲು ಭಗವತಿಯ ಆಟಗಾರ್ತಿಯರಿಂದ ಸಾಧ್ಯನಾ? ಭಗವತಿಯಲ್ಲಿ ಒಂದು ನಮಿತಾ ಅಲ್ಲ, ಅನೇಕ ನಮಿತಾರಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವಾಚಿಂಗ್ ದ ಟೀಮ್, ದ ಹೋಸ್ಟ್ ಟೀಮ್ ಭಗವತಿ ಸಂಕೊಳಿಗೆ ಗರ್ಲ್ಸ್ ಟೀಮ್. ಎದುರಾಳಿ ತಂಡ ಬರ್ತಾ ಇದೆ. ಮೊದಲ ಸ್ಪರ್ಧೆಯಲ್ಲಿ ಉಚ್ಚಿಲ ಭವಿ ಶಾಲೆಯನ್ನ ಏಕಮುಖಿ ಪಂದ್ಯದಲ್ಲಿ ಪರಾಜಿತಗೊಂಡು ವೀರಾವೇಶದಲ್ಲಿ ಫೈನಲ್ಗೆ ತಲುಪಿದಂತಹ ಬಾಲಕಿಯರ ತಂಡ ಮಹಾಲಿಂಗೇಶ್ವರ ವಿದ್ಯಾನಿಕೇತನ. ಈ ಪಂದ್ಯಕ್ಕೆ 2 ತಂಡಗಳಿಗೆ ಶುಭಕಾಮನೆಗಳನ್ನು ಅರ್ಪಿಸುವಂತೆ ಶಿವಪ್ರಸಾದ್ ಅತಿಥಿಗಳನ್ನ, ಇದು ಫೈನಲ್ ಕದನ, ದಯವಿಟ್ಟು ಇಂಟ್ರೊಡಕ್ಷನ್ ಕಾರ್ಯಕ್ರಮ ಬೇಕಾಗಿದೆ. ಅತಿಥಿಗಳನ್ನ ರೆಡಿ ಮಾಡುವಂತೆ ಮಧು ಅವರೇ. ಭಗವತಿ ಶಾಲೆಯ ಎಲ್ಲ teachers, I requesting all the teachers of our school, please join with us for the introduction ceremony before the start this final match. I requesting all the teaching panels of Bhagavati School. ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದ, ಪ್ರಾಥಮಿಕ ಬಾಲಕಿಯರ ವಿಭಾಗದ ಫೈನಲ್ ಆಡುವಂತಹ ಈ ತಂಡಗಳಿಗೆ ಶುಭಕಾಮನೆಗಳನ್ನು ಅರ್ಪಿಸಲು ಅಂಕಣಕ್ಕೆ ಬರುವಂತೆ ಮನವಿ. ತಕ್ಷಣವೇ ಬನ್ನಿ, all the teachers of Bhagavati. ಸ್ವಲ್ಪ ಬೇಗ ಬನ್ನಿ. ಇಲ್ಲಿರುವಂತಹ ಎಲ್ಲ ಟೀಚರ್ಗಳು ಜೊತೆ ಸೇರಿಕೊಂಡೆ
ಕೊಳ್ಳುವಂತ ಮನವಿ. ಬಂಧುಗಳೇ, ಪ್ರಾಥಮಿಕ ವಿಭಾಗದ ಈ ವರ್ಷದ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ 3 ತಂಡಗಳು ಭಾಗವಹಿಸುತ್ತಾ ಇದ್ದು, ಇದೀಗ ನಾವು ಫೈನಲ್ಗೆ ಪ್ರವೇಶವನ್ನ ಮಾಡಿದ್ದೇವೆ. ಭಗವತಿ ಸಂಕೋಳಿಗೆ ಬಾಲಕಿಯರ ತಂಡಕ್ಕೆ ಮೊದಲ ಪಂದ್ಯವಾದ್ರೆ, ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ ಇದು ದ್ವಿತೀಯ ಅರ್ಥಾತ್ ಫೈನಲ್ ಆಗಿದೆ. ಸೊ ತಂಡದ ತರಬೇತುದಾರರ ಜೊತೆ ಸೇರಿಕೊಳ್ಳುವಂತೆ ಎಲ್ಲಿ ಭಗವತಿ ಸರ್ ಕೋಚ್ ವಿಚಾರ ಸೇರ್ಲಿ 1 ಮಿನಿಟ್ ಬೇಡ, ಕೋಚ್ ಬರ್ಲಿ, ಕೋಚ್ ಟೀಮ್ ಮ್ಯಾನೇಜರ್ ಬರಲೇ ಏನು Divakar. Yes. Now the teaching panel, Chappalli, our proud teaching panel of Bhagavati English Medium Central again. They are in the introduction ceremony of the final match of girls primary competition. This question. ಆಂಟಿ ಯಾವ ಅಂದ 1 ಗಂಟೆಗೆ ಮಧ್ಯಾಹ್ನ ಮನಸ್ಸು ಇಂತ ಕೊರಪ ಇಡ್ಲಿ ಖಾಲಿ ಅಂಡ. Yes. Best of luck for the final, Bhagavati and Mahalingeshwara. ಕೆಲವೇ ನಿಮಿಷಗಳಲ್ಲಿ ಈಗ ಕೊಡಲಿಲ್ಲ ಕ್ಯಾಮ್ರಾ ಇಟ್ಟು ಖುಷಿ ಖುಷಿ ಖುಷಿಯಿಂದ ಮೊದಲ ದಾಳಿಯಲ್ಲಿ ಸಂಕೊಳಿಗೆ ಖಾತೆ ಆರಂಭ. ಮತ್ತೆ ನಮಿತಾ, ಆಹಾ, ಮೊದಲ ದಾಳಿ ನಮಿತಾ ಪ್ರಮುಖ ಆಟಗಾರ್ತಿ ಖುಷಿ ಅವರನ್ನು ಟಚ್ ಮಾಡಲಾಗಿದೆ. 1-1 ಸಮ. ಭಗವತಿ ಸಂಕೊಳಿಗೆ ಮತ್ತು ಮಹಾಲಿಂಗೇಶ್ವರ ನಡುವೆ ಅದ್ಭುತವಾದಂತಹ ಪಂದ್ಯ. 2 points, lovely ride, 3-1. Time off. ಯಬಬಬಬಾ, ಒಂದು ಕಾರ್ನರ್ ಇನ್ನೊಂದು ಕಾರ್ನರ್ಗೆ ಅಟ್ಟಾಡಿಸಿ ಗಳಿಸಿಕೊಂಡಿದ ಒಂದು ಅಂಕ. ದಾಳಿಯಲ್ಲಿ ಖುಷಿ ಮತ್ತೆ 2-3 ಮುನ್ನಡೆಯಲ್ಲಿ ಭಗವತಿ. ಖುಷಿ ಈ ಬಾರಿ ತರಲಿಲ್ಲ ಖುಷಿ. 3-3 ಸಮಬಲ. Again, a beautiful rider from the side of Mahalingeshwara. Namita, Charlie G rider, and it should be a running hand catch. 4th point. Oh, what a tackle! ಮುಂದಿನ ಪಂದ್ಯ ಬಾಲಕರ ಫೈನಲ್ ಭಗವತಿ ವಿರುದ್ಧವಾಗಿ ಮಹಾಲಿಂಗೇಶ್ವರ. ಪ್ರಾಥಮಿಕ ಬಾಲಕರ ಫೈನಲ್ಗೋಸ್ಕರ ತಮಗಿದ ಮೊದಲ ಕರ.
ಈ ಸ್ಪರ್ಧೆಯನ್ನ ನಿಯಂತ್ರಿಸುವಂತಹ ತೀರ್ಪುಗಾರರಾಗಿ ಗೌರವಾನ್ವಿತ ಪಾರ್ಥ ಅವರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ತತ್ವಮಸಿ ಭಗವಂದಿಯ ಎಂಬ ತಂಡದ ನಾವು ಸೂಪರ್ ಟೈಗಲ್ ಯಾರ ಅಂದಕೊಂಡು ಏನು ಪುಷ್ಪ ಸಾರಿ ಕನಿಷ್ಕ ಅವರ ಶ್ರೇಷ್ಠ ಡಿಫೆನ್ಸ್ ಸೂಪರ್ ಟೈಗಲ್ ಮೂಲಕ ಪಂದ್ಯ ಸಮಬಲದಲ್ಲಿ 5-5. ನಮಿತಾ ಅವರ ಬಂಧನದ ಬಳಿಕ ಆಹಾ ವೆರಿ ಗುಡ್ ರೈಟ್. ಆತಿಥೇಯ ತಂಡಕ್ಕೆ ಕೆರತಾಡದ ಪ್ರೋತ್ಸಾಹ ಬರುತ್ತಾ ಇದೆ. ಮುಂದೆ ಬಾಲಕರ ಫೈನಲ್ಗೋಸ್ಕರ ರೆಡಿಯಾಗಿರಿ. ಭಗವತಿ ವಿರುದ್ಧವಾಗಿ ಮಹಾಲಿಂಗೇಶ್ವರ ಫೈನಲ್ ಕದನ ಬಾಲಕರ ವಿಭಾಗ. ಆಹಾ ನಾನ ಈಚಿ Two points given. ತೀರ್ಪುಗಾರರಾಗಿ ಲಿಖಿತ್ ಕುಂಬಾಲ್ ಜೊತೆ ಪಾರ್ಥ. Single point given. Only single point and point table is 7 each. ಬಾಲಕ ಮತ್ತು ಬಾಲಕಿಯರ ವಿಭಾಗದ ಪಂದ್ಯಗಳಲ್ಲಿ ಒಂದು ವೈಶಿಷ್ಟ್ಯತೆ ಯುವಕರ. ಓಕೆ 7-7ರಲ್ಲಿ ಪ್ರಸ್ತುತ ಹನಾಹನಿ ಮುಂದುವರಿತಾ ಇದೆ. 8-7ಕ್ಕೆ ಅಂತರ ವಿದ್ಯಾನಿಕೇತನ ಕುಂಜತ್ತೂರು. ಮೊದಲ ಅವಧಿಯ ಆಟದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಪರಿಣಾಮಕಾರಿ ಡಿಫೆನ್ಸ್ನ ಬಲ ವಿದ್ಯಾನಿಕೇತನ ಕುಂಚತ್ತೂರು. ಖಾತೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ಇದೆ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. ಪ್ರಯತ್ನವಿತ್ತು, ಆದರೆ ಅದ್ಭುತವಾದ ಬರಡುವಿಕೆಯ ಹಾದಿಯಲ್ಲಿ ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ತಾ ಇದೆ. ಪರಿಣಾಮ ಪಂದ್ಯ 13-7. ಪೂರ್ಣ ಪ್ರಮಾಣದ ಡಿಫೆನ್ಸ್ನಿಂದ ಕುಂಚತ್ತೂರಿನ ಖಾತೆಯಿಂದ ಅಂಕವರೆಗವಾಗುತ್ತಾ ಇದೆ. We are in the first half of the final match of Girls South Primary category. Namita. ಸಂಕುಲಿಗೆಯ ಮತ್ತೊಬ್ಬ ಚರಿಷ್ಮಾ ಆಗಬಹುದೇ? ಒಕ್ಕೂರಲ್ಲದ ಆಲೈಚಿ अपनी लोग औरतें अपने लोग में पूरा डाले 13-8ರಲ್ಲಿ ಪಂದ್ಯವಿದೆ. ಖುಷಿ ಮತ್ತೆ ಖುಷಿಯಾಗಿ ಇರುವಂತ 10-13 ಟೈಮ್. ಪಂದ್ಯ ಮುಂದುವರಿಯುತ್ತಾ ಮತ್ತೆ ನಮಿತ ದಾಳಿಯಲ್ಲಿ ಅಂಕಪಟ್ಟಿ ನೋಡಿ 10-13 ಕೇವಲ 3 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. 10-30 and really number of spectators are gathered here to watch this final match of primary girls, and Namita with confident as she got a point. 14-10. Lots of cash prizes and trophies are here.
Kushi. Unwanted attempt by the right. Kushi. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ನಮಿತಾ. ಭಿನ್ನ ತಂಡಗಳಿಗಾಗಿ ವಿಭಿನ್ನ ಪ್ರಯತ್ನವನ್ನ ಮಾಡುವಂತಹ ದಾಳಿಗಾರ್ತಿಯರ ಪ್ರದರ್ಶನ. 14ಕ್ಕೂ 11ರಲ್ಲಿ Lovely defense, left corner of ಭಗವತಿ. ಪ್ರಥಮ ಅವಧಿ ಮುಕ್ತಾಯ 14-12ರಲ್ಲಿ 2 ಅಂಕಗಳ ನಂತರ ಮುನ್ನಡೆಯಲ್ಲಿ ತಂಡ ಮಹಾಲಿಂಗೇಶ್ವರ. Yes, and that is a long tackle. What a comeback of Bhagavati. Back-to-back points, now 13-14. Trailing in 1 point. Again in action, Kushi, no? Kushi, super tickle on. ಸಮೀಕ್ಷಾ ಮತ್ತು ಸಂವೇಗ, ರೈಟ್? 2 ಎಸ್ಗಳು ಅಸಿಸ್ಟೆಂಟ್ ಸ್ಕೋರರ್ಗಳು ಲೈನ್ ಅಂಪರ್ ಆಗಿದ್ದಾರೆ. ಕಾರ್ಯಕರ್ತೆಯರೆಲ್ಲ ಶುಭ್ರ ವಸ್ತ್ರದೊಂದಿಗೆ ಇವತ್ತಿನ ದಿನ. It should be point for Mahalingeshwara at the end point, end time, time out. Yes. Again Kushi, 15-14. Now this time, escape with the point, 15 each. 15 ಬಂತಾ ಆಡಿಯೋ Samabala, last player of Mahalingeshwara, and this time Charles Fine ankle hold. With the right, with the tackle, Kushi. All out, 18-15. Bhagavati leading in 3 points. Hey, what a great comeback of Bhagavati. This occasion Kushi. 18-15 ಅತ್ಯುತ್ತಮ ಮರಳುವಿಕೆ. Empty right. 18-15 ಮತ್ತೆ ನಮಿತಾ. Single point. ಕಾಲು ಶೂಟ್ ತಾಗಲಿ. ನಮ್ಮ LED ಕೊಡಿ ಶೂಟ್. ಕ್ಲಾಸ್ ಲೈಟ್ ಆನ್. ಸ್ಟೆಪ್ ಕೊಡಿ LED ಗೆ. 18-16ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಭಗವತಿ ನೋಡಿ ಬಾಲಕರ ವಿಭಾಗದ ಅಂತಿಮ ಭಗವತಿ ಸಂಕೋಲೆಗೆ
Kochi leading in front. 2016. 3 points given. ನವೀನ ಬದಲಾವಣೆಯಲ್ಲಿ ಸಂಗೊಳ್ಳಿಗೆಯ ಹೊಸ ಬಲೆಗಳು, ಸಂಗೊಳ್ಳಿಗೆ ಹೊಸ ಸಂತಲೆ ಇದೀಗ ಕಾರ್ಯಗತಗೊಳ್ಳುತ್ತಾ ಇದೆ. ಅಂತಿಮ 4 ನಿಮಿಷಗಳಲ್ಲಿ ಪಂದ್ಯ. ಎಂತಹ ಕೋಚ್ ನೋಡಿ, ತರಬೇತಿ ನೋಡಿ, ಚಿನ್ನು ಅವರದ್ದು ಬೆಳೆಯುವಂತಹ ಪ್ರತಿಭೆಗಳಿಗೆ ಸೂಕ್ತವಾದ ಡಿಫೆನ್ಸ್ ಆಗಲಿ ರೈಡಿಂಗ್ ಆಗಲಿ ಕಲಿಸಿಕೊಡ್ತಾ ಇದ್ದಾರೆ ಚಿನ್ನು. Lovely coaching and under the guidance of Mr. Shiv Prasad, boys and girls really tremendous work on the end of now 27 plus 3.30, now 27-16, 27-16. Time off. Now the final call for the final match, Mahalingeshwar and Bhagavati for primary boys. Final call for the final match of primary boys. Bhagavati and Mahalingeshwar we are ready. ಎರಡು ತಂಡಗಳು ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ಫೈನಲ್ಗೋಸ್ಕರ ಪ್ರಾಥಮಿಕ ಬಾಲಕರ ವಿಭಾಗದ ಅಂತಿಮ ಕದನ, ಆ ಬಳಿಕ ಪ್ರೈಮರಿ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪಂದ್ಯಗಳು ಆರಂಭವಾದಾಗ ನಮಿತಾ ಮೂಲಕ ಮರಳಬಹುದೇ ಮಹಾಲಿಂಗೇಶ್ವರ. 87-70. ಹಂತಗಳನ್ನು ನೀಡಿದಾಗ ಲಾಸ್ಟ್ 3 minutes, ಅಂತಿಮ 3 ನಿಮಿಷಗಳಲ್ಲಿ 28-70. ಈ ಪಂದ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿರುವಂತಹ ಆಟಗಾರ್ತಿ ಭಗವತಿ ಶಾಲೆಯನ್ನ ಫೈನಲ್ ಅಲ್ಲಿ ಮುನ್ನಡೆಸುತ್ತಾ ಇರತಕ್ಕಂತಹ ಆಟಗಾರ್ತಿ. ರೈಡರ್ಗಳ ಮೇಲಾಟವನ್ನು ಕಾಣಬಹುದು ಕೆಲವೊಂದು ಸಮಯಗಳಿಂದ. ಲಾಸ್ಟ್ 2 minutes ಅಂತ 2 ನಿಮಿಷಗಳಲ್ಲಿ ಈ ಪಂದ್ಯದ ಬಳಿಕವೂ ಕೂಡ ನಮ್ಮ ಮೀಡಿಯಾ ಲಿಂಕ್ ಅಲ್ಲಿ ನಿಮ್ಮ ನ್ಯೂನತೆಗಳನ್ನ, ನಿಮ್ಮ ಪಾಸಿಟಿವ್ಗಳನ್ನ ನಮ್ಮ ಚಾನಲ್ ಮುಖೇನ ಕಾಣಬಹುದಾಗಿದೆ. ಆ ಒಂದು ವಿಶೇಷತೆಯಿಂದ ಈ ವರ್ಷ ಟೀಮ್ ಭಗವತಿ ಸಾಧನೆ ಪಡಿಸಿದಂತಹ ಬಾಲ್ ಫಸ್ಟ್ ಸಿಂಗಲ್ ಡಬಲ್ ಬಾಲ್ ಫಸ್ಟ್ 2 29-22 7 ಅಂಕಗಳಂತ ಸೂಪರ್ ಟೈಟಲ್ ಆನ್ 29-23 24-29
LED ಐತೆ LED 24-29. 29-24ರಲ್ಲಿ 5 ಅಂಕಗಳಲ್ಲಿ ಉಚ್ಚಿಲ ಮುನ್ನಡೆಯಲ್ಲಿ ಕೊನೆಯ ಗಳಿಗೆ ಬರ್ತಾ ಇದೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ. 29-24ರಲ್ಲಿ ಅನೇಕ ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಆಡಿ ಅನುಭವವುಳ್ಳ ತೀರ್ಪುಗಾರರಲ್ಲಿ ಪ್ರಸ್ತುತ ರಮೇಶ್ ಕಬಡ್ಡಿ ಸಂಸ್ಥೆಯ ಅಧಿಕೃತ ತೀರ್ಪುಗಾರರಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗಿದೆ. ನಿರಂತರ ಸೇವೆ. Now sympathetical 25-29. Last player. 29-25ರಲ್ಲಿ ಕಬಡ್ಡಿಯಲ್ಲಿ ಶಕ್ತಿ ಮತ್ತು ಯುಕ್ತಿ ಬೇಕಾಗಿದೆ. ಅಂತಿಮ ನಿಮಿಷ ದಾಳಿಯಲ್ಲಿ ಶಕ್ತಿ ಯುಕ್ತಿಗಳಲ್ಲ. ನೋಡಿ ಕಾನ್ಸಂಟ್ರೇಷನ್ ಹೇಗೆ. ಇಪ್ಪತ್ತ 29-25 ನೋಡಿ ಬಾಲಕರು 28-29ರಲ್ಲಿ ಒಂದು ಅಂಕದ ಅಂತರದಲ್ಲಿ ಬಂದಿದೆ. ಇಲ್ಲಿದೆ ಪಂದ್ಯ ಮುಕ್ತಾಯ ಆಗಿದೆ. ಖಂಡಿತವಾಗಿಯೂ ಅಮೋಘವಾದಂತಹ ಪಂದ್ಯ. ಒಂದು ನಿಮಿಷ ಬಂಧುಗಳಾಗಿ ಪಂದ್ಯದಲ್ಲಿ ಎರಡು ತಂಡಗಳಲ್ಲಿ ಅದ್ಭುತವಾದ ಆಟಗಳನ್ನು ನೋಡಬಹುದು. ಆದರೆ ನಾನು ಕಂಡ ಹಾಗೆ ಹುಡುಗರ ಪುರುಷಾಧಿಪತ್ಯದ ಕಬಡ್ಡಿಯಲ್ಲಿ ಬರುವ ಹುಡುಗಿ ಯಾವ ರೀತಿಯಲ್ಲಿ ಹುಡುಗರು ಟ್ರೈ ಮಾಡ್ತಾರೋ ಅದೇ ರೀತಿಯಲ್ಲಿ ಸ್ಕಿಲ್ ಗಳನ್ನು ಹೊಂದಿದಂತಹ ಆಟಗಾರ್ತಿ ಅಂತ ಹೇಳಿದ ವನನ್ವಲ್ಲಿ ಅದು ನಮಿತಾ ಅಂತ ಹೇಳಬಲ್ಲೆ. ಅಲ್ಲ, ಸೊ ಮತ್ತೊಮ್ಮೆ ನಿಮ್ಮೆಲ್ಲ ಆಶೀರ್ವಾದ ಬೇಕು. ನಮ್ಮ ಕರಾವಳಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿರುವ ಶ್ರೇಷ್ಠ ಆಟಗಾರ್ತಿಯಾಗಿ ಮೂಡಿದಲ್ಲಿ ನಮ್ಮ ನಮಿತಾ. ಇದು ಸಂಕೋಳಿಗ ತಂಡದಲ್ಲಿ ಒಬ್ರು ಆಟಗಾರ್ತಿ ಇದ್ದಾರೆ. ಅವರ ಆಟ ಕ್ಲಾಸಿಕಲ್ ಅಲ್ಲ, ಆದ್ರೂ ಕೂಡ ನಮ್ಮ ಕ್ರಿಕೆಟ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಹಾಗೆ ಅವರ ಆಟ ಬ್ಯಾಟಿಂಗ್ ನೋಡೋದಷ್ಟು ಚಂದ ಇದೆ. ಆದ್ರೆ ಹೊಡೆದಲ್ಲ ಸಿಕ್ಸರ್. ನಮಗ ಖುಷಿ. ರಿಯಲಿ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಫ್ ಅವರ್ ಸಂಕೋಳಿಗ. ಖಂಡಿತವಾಗಿ ಇವರಿಗೆ ಕೂಡ ನಿಮ್ಮ ತಪ್ಪಾದ ಪ್ರೋತ್ಸಾಹ ಇರಲಿ. ಒಂದೇ ಅಂಕದ ಸೋಲು, ಇದು ಸೋಲಲ್ಲ, ಖಂಡಿತವಾಗಿ ಇದು ಕೂಡ ಗೆಲುವಾಗಿದೆ. ಎರಡು ತಂಡಗಳಿಗೆ ನಿಮ್ಮ ಭರ್ಜರಿ ಚಪ್ಪಾಳೆ ಇರಬೇಕು. ಸೊ ಇದು ಎರಡು ತಂಡದ ಆಟಗಾರರಿಗೆ ಶುಭ ಹಾರೈಕೆ. ಇದರ ಅರ್ಥ ನಾಳೆಗೆ ದಿನ ನೀವು ಉಪ್ಪಳಿಗೆ ಮರ ಆಗಬೇಡಿ, ಸಾಗು ಮನೆ ಆಗಲಿಕ್ಕೆ ಟ್ರೈ ಮಾಡಿ. ಬನ್ನಿ ಬಾಲಕರ ಪ್ರಾಥಮಿಕ ಶಾಲಾ ಮಕ್ಕಳ ಫೈನಲ್ ಕದನಕ್ಕಾಗಿ ತಂಡಗಳು. ಸಂಕೋಲಿಗೆ
ಬನ್ನಿ ಬೇಗ. ಸಂಕುಲ್ಗೆ ಸಂಯೋಜಕರಾಗಿ ನೀವೇ ತಡ ಮಾಡಿ ಬಂದ್ರೆ ವಿವಿಧ ತಂಡಗಳನ್ನು ಸಮಯಕ್ಕೆ ಕರೆಯುವ ಹಾಗಿಲ್ಲ, ಗಮನಿಸಿಕೊಳ್ಳಿ. ಆಯೋಜಕ ತಂಡದ ಅತ್ಯುನ್ನತ ಮಹಾರಥ ಜೂನಿಯರ್ ತಾರೆಗಳ ಸಮ್ಮಿಲನದ ಹೊಸ ಮುಖಗಳ ಹೊಸ ಅಧ್ಯಾಯದ ಅವಕಾಶಗಳನ್ನು ತೆರೆಯಬಲ್ಲ ಜೂನಿಯರ್ ತಾರೆಗಳ ಆಗಮನ ತಂಡ ಭಗವತಿ ಸಂಕುಲ್ಗೆ. ಸುಚಿಯಾದಂತಹ ಊಟೋಪಚಾರದ ವ್ಯವಸ್ಥೆಯನ್ನ ಭಗವತಿ ಸಂಕುಲ್ಗೆಯ ಆಯೋಜಕ ತಂಡ ಮಾಡಿದೆ. ಬಂದಿರುವ ಎಲ್ಲ ಕಬಡ್ಡಿ ಆಸ್ವಾದಕರಿಗೆ, ಆಟಗಾರರಿಗೆ ವಿಶೇಷವಾಗಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ದಿನೇಶ್, ಜೀತು ಟೀಮಲ್ಲಿ ಬೇಗ. ಎಸ್, ಈಗ ತಾನೇ ಆತಿಥೇಯ ಭಗವತಿ ಶಾಲೆ ತಲುಪಿದ ಜೀತೇಶ್ವರದ ಬಾಲಕೇಶ್ವರ ತಂಡ ತಲುಪುವಂತೆ ಸಮಯ 2 ಗಂಟೆಗೆ ಸಮೀಪ, 2 ಗಂಟೆಗೆ 10 ನಿಮಿಷಗಳ ದೂರ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಊಟ ಇದೆ, ಮಾಂಸಾಹಾರಿಗಳಿಗೆ ಸಸ್ಯಾಹಾರಿ ಊಟ ಇದೆ. ನೌಫಲ್ ಮತ್ತು ಮನೋಜ್ರು ಈ ತಂಡಗಳಿಗೆ ಶುಭಕಾಮನೆಗಳನ್ನು ಅರ್ಪಿಸಲು ಅಂಕಣಕ್ಕೆ ಬರುವಂತೆ.
Bharadraj Talapani. I request of Bharadraj Talapani, Naufal and Manoj, join with us for the introduction. Jokes on by host T. Bhagavati, coach, and lineup please. ತಂಡದ ತರಬೇತುದಾರರು ಟೀಮ್ನ ತೆಗೆದುಕೊಳ್ಳುವ ಸೇರಿಕೊಳ್ಳುವಂತೆ ಫೈನಲ್ ತಂಡ ಜೊತೆ ಸೇರಿಕೊಳ್ಳುವಂತೆ ತಂಡ ಜೊತೆ lineup please. Coach, head coach, assistant coach. We'll not begin with them. Coach. Yes, we have Mr. Bharadraj Talapani, Mr. Naufal and Mr. Manoj for the introduction ceremony for the final round of primary boys. Here we befriend Mr. Bharadraj Talapani along with Naufal and Manoj. We don't want President for this school back. ಮಾತಿನ ಮಾಣಿಕ್ಯ ವಿಜಯಗೌಡ ಅತ್ತಾಚ್ 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 चमकते चमकते ಸ್ಪರ್ಧೆಯ ಆರಂಭಿಕ ಅವಧಿ ಫೈನಲ್ ಕದನದಲ್ಲಿ ಒಂದು ತೂರಿನ ವಿರುದ್ಧವಾಗಿ ಸಂಕುಲಿಗೆ ಪ್ರಬಲ ಎರಡು ತಂಡಗಳ ಮಧ್ಯೆ ಫೈನಲ್ ಕದನದಲ್ಲಿ ಆರಂಭದಲ್ಲಿಯೇ ಕಾಫಿಗಲ್ ಲೇಖನೆ ಚಲಾವಣೆಗೊಳಿಸಿಕೊಳ್ಳುತ್ತಾರೆ ಕುಂಚತ್ತೂರು ವಿದ್ಯಾನಿಕೇತನ ಮಹಾಲಿಂಗೇಶ್ವರ ತಂಡದ ಅದ್ಭುತವಾದ ಆಟದ ಮೂಲಕ ಆರಂಭದಲ್ಲಿ ಮುನ್ನಡೆ ಪರಿಣಾಮಕಾರಿ ಡಿಫೆಂಡರ್ಗಳ ಅದ್ಭುತವಾದ ಆಟ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಪರಿಪೂರ್ಣತೆಯ ಹೆಜ್ಜೆಯನ್ನು ಮುಂದುವರಿಸಿಕೊಂಡಿರುವ ಆಟಗಾರಗಳನ್ನು ಕಾಣಬಹುದಾಗಿದೆ. ರಣಾಂಗಣದಲ್ಲಿ ಅಂತರ ಮೆಲ್ಲರನ್ನೇ ಹೆಚ್ಚಿಸಿಕೊಳ್ಳುತ್ತಾನೆ. ಸುವಿಧ ದಾಳಿ
ಜೂನಿಯರ್ ತಾರೆಗಳ ಅದ್ಭುತವಾದ ಹೋರಾಟ ಸುಳಿದ ಮೂಲಕ ಆರಂಭದ ಅಂಕ ಖಾತೆಯಲ್ಲಿ ಪರಿಣಾಮ 5-1 ಹೋರಾಟವಿದೆ. ನಿಹಾಲನ ಅದ್ಭುತವಾದ ದಾಳಿಗಳ ಮೂಲಕ ಅಂಕ ಕುಂಜತ್ತೂರಿನ ಖಾತೆಯಲ್ಲಿ ವರ್ಗವಾಗ್ತಾ ಇದೆ. ಪರಿಣಾಮ 6-1 ಸ್ಪರ್ಧೆ ಮುಂದುವರಿಯುವ ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ ಸಂಕುಲಿಗೆ. ಫೈನಲ್ ಕದನದ ವೇಳೆ ನೋಡಿ ಮಹಿಳಾ ಬಾಲಕಿಯರ ವಿಭಾಗದ ಹೈಸ್ಕೂಲ್ ಸ್ಪರ್ಧೆಯಲ್ಲಿ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡಗಳ ಮಧ್ಯೆ ಮೊದಲ ಹಣವನ್ನು ಬಾಲಕಿಯರ ವಿಭಾಗದ ಹೈಸ್ಕೂಲ್ ಬಾಲಕಿಯರ ತಂಡಕ್ಕಾಗಿ ಅಧಿಕೃತವಾದ ಕರೆಯನ್ನು ಕೊಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಬಾಲಕಿಯರ ವಿಭಾಗದ ಮುಂದಿನ ಹಣಾಹಣಿಗಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಏಳು-3 ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಕಣದಲ್ಲಿ ಹರಿಕೃಷ್ಣನನ್ನು ಬೇಟೆಯಾಡುವ ಮೂಲಕ ಅಂಕಣದಲ್ಲಿ ಅಂತರ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ವಿಶ್ರಾಂತಿಯ ಕೋರಿಕೆಯಲ್ಲಿ ಸಂಕುಲಿಗೆ 8-4 ಅಂತರ 4. ಸ್ಪಷ್ಟತೆಯ ಪಾದಚಲನೆ 10-4 ಸುಲಭದ ಬೇಟೆಯಾಡುವ ಮೂಲಕ ಅಂತಿಮ ಆಟಗಾರ ಕಣದಲ್ಲಿ ಪರಿಣಾಮ ಪೂರ್ಣಾಂಕಗಳನ್ನ ಬೆಳೆಸಿಕೊಳ್ಳುವ ಮೂಲಕ 14-4 ಪಂದ್ಯವಿದೆ. 10 ಅಂಕಗಳ ಅಂತರದಲ್ಲಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಕಣದಲ್ಲಿ. ಅದ್ಭುತವಾದ ಬಳಸಿಕೊಂಡ ಆಟಗಾರ ಮಲ್ಟಿಪಲ್ ಅಂಕಗಳಿಗಾಗಿ ಸಂಕುಲಿಗೆ ಖಾತೆಯಲ್ಲಿ ಮರಳಬಹುದೇ ಸ್ಪರ್ಧೆಯ ಹೋರಾಟಗಳಲ್ಲಿ ಉಳಿದಿರುವ ಸಮಯದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿದೆ ಸಂಕುಲಿಗೆ. ಸುಮಿತನ ಪ್ರಯತ್ನ ಸತತವಾಗಿ ತಪ್ಪುಗಳನ್ನು ಪುನರಾವರ್ತಿಸಿಕೊಳ್ತಾ ಇದೆ ಸಂಕುಲಿಗೆ. ಹಿಮೇಶ ಪ್ರಯತ್ನಗಳು ನಿರಂತರವಾಗಿದೆ. ಆಟಗಾರರ ಅದ್ಭುತವಾದ ಶ್ರಮದ ಮೂಲಕ ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ ಕುಂಜತ್ತೂರು.
ಪರಿಣಾಮಕಾರಿ ಹೆಜ್ಜೆಗೆ ಮುಂದೆ 18 ವಾರದಲ್ಲಿ ಫೈನಲ್ ಕದನ ಏಕಮುಖವಾಗಿದೆ. ನಿರೀಕ್ಷಿತ ಹೆಜ್ಜೆಯ ಆಟ ಸಂಕುಲಿಗೆಯ ಪರವಾಗಿ ಬರಬೇಕಾಗಿದೆ. 18-8ರಲ್ಲಿ ಸರದಾರಾಗಿ ಸಂಕುಲಿಗೆಯ ಸಂಘಟಿತವಾದ ಬಲ ಪರ್ಧೀನ್ ಪ್ರಯತ್ನ ಪರಿಣಾಮಕಾರಿ ಪ್ರಬಲಾಟಗಾರ ಶಾಮನ ಬಂಧನಾಗಿದೆ. 18-9ರಲ್ಲಿ 9 ಅಂಕಗಳ ಅಂತರವಿದೆ. ರಲ್ಲಿ ಪಂದ್ಯ ಮರಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಸಂಕೊಲೆಗೆ ಫೈನಲ್ ಕದನ. ಪ್ರಾಥಮಿಕ ಶಾಲಾ ಮಕ್ಕಳ ಬಾಲಕರ ವಿಭಾಗದ ಫೈನಲ್ನಲ್ಲಿ ನಿರಂತರ ಹೆಜ್ಜೆಯ ಅಂಕಗಳು 18-10, 18-10 ಮಧ್ಯಂತರದ ವಿರಾಮವಾಗಿದೆ. 8 ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಮೊದಲ ಅವಧಿಯ ಆಟ ಸಂಪನ್ನಗೊಳ್ಳುವ ವೇಳೆ ಮಧ್ಯಂತರ ವಿರಾಮದ ಬಳಿಕ 18-10ರಲ್ಲಿ ತ್ರಿಬಳ್ಳಿ ಡಿಫೆಂಡರ್ಗಳ ಮಧ್ಯೆ ಸುಮಿತ್ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದ ಕಣದಲ್ಲಿ ಸ್ಪಷ್ಟವಾದ ಪಾದಚಲನೆ. ನಿರಂತರ ಹೆಜ್ಜೆಗಳ ಆಟ ಮುಂದುವರಿಯುತ್ತಾ ಇದೆ ಕಣದಲ್ಲಿ. ಸಂಕುಲಿಗೆಯ ಖಾತೆ 18-11 ಅಂತರ 7ಕ್ಕೆ ಇಳಿದಿದೆ. ಪರಿಣಾಮಕಾರಿ ಪವರ್ಫುಲ್ ಟ್ಯಾಕಲ್ ಮೂಲಕ ಜೂನಿಯರ್ ಆಟಗಾರ ಅಂತಿಮ ಆಟಗಾರ ಕಣದಲ್ಲಿ ಮರಳುತ್ತಾ ಇದೆ ಸಂಕುಲಿಗೆ. ರಣಾಂಗಣದಲ್ಲಿ ರೋಚಕತೆಯ ಹೋರಾಟ. ತ್ರಿಬಳಿ ಅಂಕಗಳು ಅಂತಿಮವಾಗಿ 18-15ರಲ್ಲಿ 3 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡಕ್ಕೆ ಪ್ರಬಲ ಟಕ್ಕರ್ ನೀಡುವ ಮೂಲಕ ಹೋರಾಟದಲ್ಲಿ ಒಳಾಂಗಣದಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ಪಂದ್ಯವಿದೆ. ಬೋನಸ್ ಪ್ಲಸ್ ಸಿಂಗಲ್ 20-15 ಅಂತರ 5 ಅಂಕಗಳಲ್ಲಿದೆ. ಸುಬೇಕರ ಅದ್ಭುತವಾದಂತಹ ಪರಾಕ್ರಮ ನಿರಂತರವಾಗಿ ಅಂಕಣದ ಒಳಭಾಗದಲ್ಲಿ 20-16 ಮಿಹಾಲನಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಕಾರ್ನರ್ ವಿಭಾಗ
ವಿಭಾಗದಲ್ಲಿ ಅದ್ಭುತವಾದ ಕಾಲ್ಚಲಕ ಪರಿಣಾಮ ಪಂದ್ಯ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಮುಂದುವರಿತಾನೆ ಕುಂಚತ್ತೂರು. ರಮೇಶ ಪ್ರಾಥಮಿಕ ಶಾಲಾ ಮಕ್ಕಳ ಆಟ ಬೊಂಬಾಟ ಹಿಮೇಶ. ಕೊನೆಯ 5 ನಿಮಿಷಗಳ ಅವಧಿಯ ಪಂದ್ಯ 22-16 ಮುನ್ನಡೆಯಲ್ಲಿ ಕುಂಚತ್ತೂರು. (22-17) ನಿರಂತರವಾಗಿ ಬೋನಸ್ ಜೊತೆಗೆ ಅಂಕವನ್ನು ಕೂಡ ಪಡೆದುಕೊಳ್ಳುತ್ತಾ ಇದೆ. 24-17 ವಿಶ್ರಾಂತಿಯ ಕೋರಿಕೆ. ಮುಂದಿನ ಬಾಲಕಿಯರ ವಿಭಾಗದ ಸ್ಪರ್ಧೆಗಾಗಿ ತಂಡಗಳ ಸಿದ್ಧತೆಯಲ್ಲಿ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ, ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. ಲಾಸ್ಟ್ 4 ಮಿನಿಟ್ಸ್, ಕೊನೆಗೆ 4 ನಿಮಿಷಗಳ ಅವಧಿಯ ಪಂದ್ಯವಿದೆ. ಹೈಸ್ಕೂಲ್ ಬಾಲಕಿಯರ ವಿಭಾಗದ ಮೊದಲ ಹಣಾಹಣಿಗಾಗಿ ಸಂಖೋಲಿಗೆಯ ಖಾತೆಯಿಂದ ಅವಳಿ ಅಂಕಗಳನ್ನು ಪಡೆದುಕೊಂಡ ಆಟಗಾರ ಪರಿಣಾಮವಾಗಿ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಕಾಯಕದಲ್ಲಿ ಕುಂಚತ್ತೂರು. ನಿಯಂತ್ರಣವನ್ನು ಕಳೆದುಕೊಂಡ ಆಟಗಾರ ನಿರೀಕ್ಷಿತ ಹೆಜ್ಜೆಯಲ್ಲಿ ಆಟದ ಅಂಕದ ಗಳಿಕೆ ಕುಂಚತ್ತೂರು ಖಾತೆಗೆ ವರ್ಗವಾಗುತ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಕೊನೆಯ 3 ನಿಮಿಷಗಳ ಆಟ ಬಾಕಿ ಇದೆ. 31-17. ರಲ್ಲಿ ಪಂದ್ಯ ಮುಂದುವರಿತಾ ಇದೆ. ಸುಮಿತ ದಾಳಿಗಳು ಜನರಲ್ಲಿ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ, ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ತಂಡಗಳ ಮಧ್ಯೆ ಹೈಸ್ಕೂಲ್ ಬಾಲಕಿಯರ ಮೊದಲ ಹಣಾಹಣಿ. ಶರೀರಗಳನ್ನು ನೋಡಿ, ಆದರೆ ಶಕ್ತಿ ನೋಡಿ ಪರ್ದೀನ್ ಅನ್ನೋದು. ಅಬ್ಬಬ್ಬ, ಎಂತ ಟ್ಯಾಕಲ್ ಇದು! ಸೋಲೋ ಫಾಲೋ ಡ್ಯಾಶ್. 32-19 ಅಂತಿಮ 2 ನಿಮಿಷಗಳ ಸಮಯ ಬಾಕಿ ಇದೆ. ಸುಮಿತನಿಗೆ ದಾಳಿಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮೆಲ್ಲ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತದ ಕಡೆಗೆ ಕುಂಚತ್ತೂರು ಮರಳು ವಲಯದಲ್ಲಿ ಮುಂದುವರಿತಾ ಇದೆ. ಸಂಕುಲಿಗೆ ಪ್ರಯತ್ನ
ಪ್ರಯತ್ನವಿತ್ತು, ಆದರೆ ಸಮರ್ಪಕವಾದ ಹೆಜ್ಜೆಯ ಅವಕಾಶದಲ್ಲಿ ಸಕ್ಕಲಿಗೆಯ ವಿರುದ್ಧವಾಗಿ ಕುಂಚತ್ತೂರು ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾನೆ. ಕುಂಚತ್ತೂರು ಬನ್ನಿ ಹೈಸ್ಕೂಲ್ ಬಾಲಕಿಯರ ಮುಂದಿನ ಮೊದಲ ಹನಾಹನಿಗಾಗಿ ಅಂಕಣದ ಒಳಭಾಗಕ್ಕೆ. ಅಂತಿಮ ಕ್ಷಣದ ಅಂತಿಮ ನಿಮಿಷದ ಅವಧಿಯಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರ ಕೆಳೆದಿದೆ ಪಂದ್ಯ. ಪಾರಾಗುವ ಪ್ರಯತ್ನವಿತ್ತು, ಆದರೆ ಸಮರ್ಪಕವಾದ ಟ್ಯಾಕಲ್. ಫೈನಲ್ ಕದನದ ಔಪಚಾರಿಕತೆಯ ಕ್ಷಣಗಳಲ್ಲಿ ಹೋರಾಟವಿದೆ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಸಕ್ಕುಲಿಗೆಯ ಭಗವತಿ ಟ್ರೋಫಿಯ ಜೂನಿಯರ್ ಆಟಗಾರ ಅಂತಿಮ ಕ್ಷಣದಲ್ಲಿ ಹೋರಾಟ ಮುಂದುವರಿತಾರೆ. ಪರಿಣಾಮ ಪಂದ್ಯದಲ್ಲಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಹೋರಾಟ ಮುಂದುವರಿಸಿಕೊಳ್ಳುತ್ತಾ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಳ್ಳುತ್ತಾ ಇದೆ ಕಣದಲ್ಲಿ. ಹೈಸ್ಕೂಲ್ ಕೊಂಚಾಡಿ ಮುಂದಿನ ಬಾಲಕಿಯರ ವಿಭಾಗದ ಹೈಸ್ಕೂಲ್ನ ಕದನಕ್ಕಾಗಿ ಇಂದಿರಾ ಗಾಂಧಿ ಕೊಂಚಾಡಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ತಂಡಗಳ ಮಧ್ಯೆ ಮೊದಲ ಹನಾಹನಿಯಾಗಿರುತ್ತದೆ. ಸೊ ಎರಡೂ ತಂಡಗಳು ಕೂಡ ಕ್ಲುಪ್ತ ಸಮಯದಲ್ಲಿ ಅಂಕಣಕ್ಕೆ ಬಂದ ರೀತಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೆ, ಆಟಗಾರರಿಗೆ, ಆಟಗಾರ್ತಿಯರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಗವತಿ ಟ್ರೋಫಿಯಲ್ಲಿ. ಬುದ್ಧಿಮಳೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಗೌರವಾನ್ವಿತ ಪ್ರವೀಣ್ ಬಸ್ತಿ ಅವರು. ತಮ್ಮನ್ನು ಅತ್ಯಂತ ಗೌರವದಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ದೈಹಿಕ ಶಿಕ್ಷಕರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ತಮ್ಮನ್ನ ಅತ್ಯಂತ ಗೌರವಯುತವಾಗಿ, ಆಧರಣೀಯವಾಗಿ
ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಶ್ರೀಯುತರನ್ನ ಶ್ರೀ ಶಿವಪ್ರಸಾದ್ ಅವರು ಶಾಲು ಹಾಗೂ ಸ್ಮರಣಿಕೆಯನ್ನ ಮುಗುಚ್ಚ ಹಾಗೂ ಸ್ಮರಣಿಕೆಯನ್ನ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಭಗವತಿ ಟ್ರೋಫಿ 2025ರ 4ನೇ ವರ್ಷದ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಮೀಡಿಯಾದ ಮೂಲಕ ನೇರ ಪ್ರಸಾರ ವಿಶ್ವವ್ಯಾಪ್ತಿಯಾಗಿ ಪ್ರಸರಿಸ್ತಾ ಇದೆ. ಬಾಲಕಿಯರ ಹೈಸ್ಕೂಲ್ ವಿಭಾಗದ ಮೊದಲ ಕದನಕ್ಕಾಗಿ ಅದಾಗಲೇ ಅಂತಿಮ ಕರೆ ಕೊಡಲಾಗಿದೆ. ತಂಡಗಳು ಬರುವಂತೆ ಒಳಾಂಗಣಕ್ಕೆ. ಇಂದಿರಾ ಗಾಂಧಿ ಕೊಂಚಾಣೆ ಸದ್ಯ ಮೇಡಮ್ ತಂಡವನ್ನ ಕರೆತರಿ ಆದಷ್ಟು ಬೇಗ. ಅದೇ ಜೀತು ಗುಂಜತ್ತವರು ತಮ್ಮ ತಂಡವನ್ನ ಒಳಾಂಗಣಕ್ಕೆ ಕರೆತರುವಂತೆ. ಬಂದಿರುವ ಎಲ್ಲ ಕಬಡ್ಡಿ ಆಸ್ವಾದಕರಿಗೆ, ಆಟಗಾರರಿಗೆ, ಆಟಗಾರ್ತಿಯರಿಗೆ ವಿಶೇಷವಾಗಿ ಈ ದಿನದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಎಲ್ಲರಿಗೂ ಕೂಡ ಶುಚಿ ರುಚಿಯಾದಂತಹ ಊಟೋಪಚಾರವಿದೆ. ಊಟವನ್ನ ಸ್ವೀಕರಿಸಿ ಆ ಬಳಿಕ ಕಬಡ್ಡಿಯ ಆಸ್ವಾದಕ್ಕೆ ಅಂಕಣಕ್ಕೆ ಬನ್ನಿ. ಆಟಗಾರ್ತಿಯರಿಗೆ ಸೂಚನೆ ಕೊಡಲಾಗಿದೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಒಳಾಂಗಣಕ್ಕೆ ಬರುವುದಕ್ಕೆ. ಕೊಂಚಾಣಿ ಬನ್ನಿ ಒಳಗೆ. ಕುಂಜತ್ತವರು ಬನ್ನಿ ಬೇಗ.
ಒಂದಷ್ಟು ಸ್ಪರ್ಧೆಗಳು ನಡೀಬೇಕಾಗಿದೆ. ಕಾನೂನು ಸುವ್ಯವಸ್ಥೆಯ ಪರಿಪಾಲನೆಯನ್ನು ಕೂಡ ನಾವು ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ಮೊದಲ ಸ್ಪರ್ಧೆಯಲ್ಲಿ ಆಡುವ ತಂಡಗಳು ಸಮಯಕ್ಕೆ ಸರಿಯಾಗಿ ಅಂಕಣಕ್ಕೆ ಬನ್ನಿ. ಬಂಧುಗಳೇ, ಭಗವತಿ ಟ್ರೋಫಿ 2025ರ ಹೈಸ್ಕೂಲ್ ಬಾಲಕಿಯರ ವಿಭಾಗದ ಮೊದಲ ಕದನಕ್ಕಾಗಿ ಅನೇಕ ವರ್ಷಗಳಿಂದ ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಳ್ಳುತ್ತಾ ಬಾಲಕಿಯರ ವಿಭಾಗದ ಕಬಡ್ಡಿಗೆ ವಿಶೇಷವಾದ ಪ್ರೋತ್ಸಾಹದ ಮೂಲಕವಾಗಿ ಕರಾವಳಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿರುವ ಅತ್ಯುನ್ನತ ವಿದ್ಯಾಸಂಸ್ಥೆಯಾಗಿ ಹೆಸರನ್ನು ಪಡೆದುಕೊಂಡಿರುವಂತಹ ತಂಡಗಳ ಆಗಮನವಾಗ್ತಾ ಇದೆ. ಸ್ವಾಗತಿಸಿ ಸಂಧ್ಯಾವರ ಗರಡಿಯಲ್ಲಿ ಪಡೆದಿರತಕ್ಕಂಥ ತಂಡದ ಆಗಮನ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ. ಬಲೆ ಬೇಗ ಅದಾಗಲಿರಬಲೆ ವಾಲಂಟಿಯರ್ಸ್
ನೋಡಿ ಕುಂಚತ್ತೂರು ಕೊಂಚಾಡಿ ತಂಡದ ಆಗಮನ ಆಗಿದೆ, ತಾವು ಬನ್ನಿ. ಕದರದ ರಣಾಂಗಣದಲ್ಲಿ ಕೊಂಚಾಡಿ ತಂಡಕ್ಕೆ ಟಕ್ಕರ್ ನೀಡಬಲ್ಲಂತ ಅತಿರಥ ಯುವ ತಾರೆಗಳ ಬಾಲಕಿಯರ ವಿಭಾಗದ ಹೈಸ್ಕೂಲ್ನ ಕದರದ ಮೊದಲ ಹನಾಹನಿಗೆ ಪ್ರಮುಖ ತಂಡದ ಆಗಮನವಾಗುತ್ತಾ ಇದೆ. ಸ್ವಾಗತಿಸಿ, ಇದು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. चामडी चामडी चमकते उन्हातलं चामडी चामडी चमकते उन्हातलं ಹೈಸ್ಕೂಲ್ ಬಾಲಕಿಯರ ವಿಭಾಗದ ಮೊದಲ ಕದನ ಆರಂಭ ಆಗಿದೆ. ಸಿಂಚನ ಕುಂಜತ್ತೂರಿನ ಪರವಾಗಿ ಆರಂಭಿಕ ಹೆಜ್ಜೆಯಲ್ಲಿ ಕದನ ಕೊಂಚಾಡಿಯ ಪ್ರಬಲ ಖಾತೆಯಿಂದ ಅಂಕವರೆಗೆ ಬಾಗುತ್ತಾ ಇದೆ. ಪರಿಣಾಮ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ಳುತ್ತಾರೆ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ವಿರುದ್ಧವಾಗಿ ಇಂದಿರಾ ಗಾಂಧಿ ಹೈಸ್ಕೂಲ್. ಕೊಂಚಾಡಿ ಆತ್ಮಿಕ ಗಳಿಕೆಯ ಪ್ರಯತ್ನಕ್ಕಾಗಿ ಹೋರಾಟದಲ್ಲಿದೆ. ಸ್ಪರ್ಧೆಯ ಕಣದಲ್ಲಿ 1-0 ಹೋರಾಟವಿದೆ. ಸತತ ದಾಳಿಗಳಲ್ಲಿ ಸಿಂಚನ ಪರಿಣಾಮಕಾರಿ ಡಿಫೆಂಡರ್ಗಳ ಅದ್ಭುತವಾದ ಸಾಥ್ ಸಿಕ್ಕಿದೆ. ಹೋರಾಟದಲ್ಲಿ ಸಮಾನವಾದಂತಹ ಶ್ರಮವನ್ನು ವಹಿಸಿಕೊಳ್ಳುತ್ತಾ ಇದೆ. ಕಣದಲ್ಲಿ ಸ್ಪಷ್ಟತೆಯ ಪಾದಚಲನೆ. ಪ್ರಾಥಮಿಕ ಶಾಲಾ ಮಕ್ಕಳ ಸ್ಪರ್ಧೆಯಲ್ಲಿ ಅದ್ಭುತವಾದ ಆಟದ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ ನಮಿತಾ ದಾಳಿಯಲ್ಲಿ ಸರ್ವಾಂಗೀಣ ಆಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಕಣದಲ್ಲಿ 2-2 ಸಮಸ್ಥಿತಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಮುಂದಿನ ಬಾಲಕಿಯರ ವಿಭಾಗದ ಕದನಕ್ಕಾಗಿ ಆನಂದಾಶ್ರಮ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್ ತಂಡಗಳ ಮಧ್ಯೆ ದ್ವಿತೀಯ ಕದನಕ್ಕಾಗಿ ಕರೆ ಕಡುತ್ತಾ ಇದ್ದಾವೆ. ತಂಡಗಳು ಸಿದ್ಧಗೊಳ್ಳುವಂತೆ
ವಿಶ್ರಾಂತಿಯ ಕೋರಿಕೆಯಲ್ಲಿ ಕುಂಚುತ್ತೂರು. ಮೂರು ಎರಡರಲ್ಲೇ ಹೋರಾಟ. ಕೊಂಚಾಡಿಯ ಪ್ರಬಲವಾದ ಡಿಫೆಂಡರ್ಗಳ ಮಧ್ಯೆ ನಿರಂತರವಾಗಿ ಅಂಕಗಳನ್ನ ಕಳೆದುಕೊಳ್ಳುತ್ತಾ ಇದೆ. ಪರಿಣಾಮವಾಗಿ ಪಂದ್ಯದಲ್ಲಿ ನಿರೀಕ್ಷಿತ ಹೆಜ್ಜೆಯ ಹೋರಾಟದ ಅವಧಿ. ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಕೊಂಚಾಡಿ ಇಂದಿರಾ ಗಾಂಧಿ ಹೈಸ್ಕೂಲ್ ತಂಡದ ಆಟಗಾರ್ತಿಯರನ್ನು ಕಾಣಬಹುದಾಗಿದೆ. ನಿಖಿತನ ಮೂಲಕ ದಾಳಿ 7-2ರಲ್ಲಿ ಹೋರಾಟ 5 ಅಂಕಗಳ ಅಂತರದಲ್ಲಿ ಅಂತಿಮ ಆಟಗಾರ್ತಿಯ ಮೇಲೆ ನೆಗುವ ಪ್ರಯತ್ನದಲ್ಲಿರುವಂತೆ ನಿಖಿತಾ ಅಂಕದ ಗಳಿಕೆಯೊಂದಿಗೆ ಪೂರ್ವಾಂಕಗಳನ್ನು ಗಳಿಸಿಕೊಳ್ಳುತ್ತಾ ಇದೆ. ಪಂದ್ಯದಲ್ಲಿ 10-2ರಲ್ಲಿ 10-2 ಇನ್ ಫೇವರ್ ಆಫ್ ಕೊಂಚಾಡಿ. ಎಂಟು ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಹೋರಾಟ. ಸಿಂಚನ ಕುಂಚತ್ತೂರಿನ ಸಿಂಚನ ಪ್ರಯತ್ನ ಪ್ರಬಲವಾದಂತ ಡಿಫೆಂಡರ್ಗಳ ಅದ್ಭುತವಾದಂತಹ ಸಾಥ್ ಸಿಗುತ್ತಾರೆ. ಆದರೆ ಅಂಕದ ಗಳಿಕೆ ಸಿಂಚನಲ ಖಾತೆಯಲ್ಲಿ ವರ್ಗವಾಗ್ತಾರೆ. 13ರಲ್ಲಿದ್ದ ಹೋರಾಟ ಆತ್ಮಿಕ ಯಶಸ್ವಿಯಾದಂತಹ ಪಾದಚಲನೆಗಳ ಮೂಲಕ ಪಂದ್ಯದಲ್ಲಿ ಹೋರಾಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ನಮಿತಾ ಸತತವಾಗಿ ಅಂಕಣದಲ್ಲಿ ಅದ್ಭುತ ಆಟವನ್ನು ತೋರ್ಪಡಿಸಿದಂತ ಯುವ ಚತುರೆಯ ಪಾದಚಲನೆ ಒಳಾಂಗಣದಲ್ಲಿ ಮುಂದುವರಿಯುತ್ತಾ ಕದನ ಸಮರ್ಪಕವಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ 12-5ರಲ್ಲಿ ನೋಡಿ ಮುಂದಿನ ಹನಾಹನಿಗಾಗಿ ಅದಾಗಲೇ ಕರೆಕೊಡಲಾಗಿದೆ. ಆನಂದಾಶ್ರಮ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್ ತಂಡಗಳ ಮಧ್ಯೆ ಪರಿಣಾಮಕಾರಿ ಹೆಜ್ಜೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ನಮಿತಾ ಬಂಧನ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ಗಳು ಮುಂದುವರಿತಾ ಇದೆ ಕೊಂಚಾಡಿಯ ಪರವಾಗಿ.
ಯಶಸ್ವಿ ದಾಳಿಯಲ್ಲಿ ಗುರುತಿಸಿಕೊಂಡ ಆತ್ಮಿಕ 14-6 ಪಂದ್ಯ ಮೆಲ್ಲನೆ ಹಿಡಿತದ ಕಡೆಗೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಕೊಂಚಾಡಿ ಆಟದ ಅನುಭವಗಳನ್ನ ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿಯೇ ಯಶಸ್ವಿ ಟ್ಯಾಕಲ್ಗಳ ಸ್ವಾರ್ಥ್ಯ ಮೂಲಕವಾಗಿ ಪರಿಣಾಮ ಪಂದ್ಯದಲ್ಲಿ ಹಿಡಿತ ಕುಂಚತ್ತೂರಿನ ವಿರುದ್ಧವಾಗಿ ಕೊಂಚಾಡಿ ಮಧ್ಯಂತರದ ವಿರಾಮ 16-6 ಪಂದ್ಯ ಮುಂದುವರಿತಾರೆ. ಮಧ್ಯಂತರ ವಿರಾಮದ ಬಳಿಕದ ಬದಿಯಲ್ಲಿ ಧ್ವನಿಯಲ್ಲಿ ಬದಲಾವಣೆ. ಮೋಹಿತ್ ನಿಮ್ಮ ಜೊತೆಗೆ ಪಂದ್ಯಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದ ನಿರೂಪಕ ವಿಜಯ್ ಅತ್ತಾಚಿ ಅವರಿಗೆ. ಮಧ್ಯಂತರ ವಿರಾಮದ ವೇಳೆಗೆ ಕಮಿಟಿಯನ್ನು ಗಮನಿಸುವುದಾದರೆ 16-6 ಪ್ರಸ್ತುತ ಪಂದ್ಯ ಕೂಡ ಸಾಗಿ ಬರುವಂತದ್ದು. ಮುನ್ನಡೆಯಲ್ಲಿ ಇಂದಿರಾ ಗಾಂಧಿ ಕೊಂಚಾಡಿ ತಂಡ. ಪ್ರಸ್ತುತವಾಗಿ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಕುಂಚಾಡಿ ತಂಡ. ಇಲ್ಲ, ಪ್ರಮುಖ ಭದ್ರಕೋಟೆಯಲ್ಲಿ ಬಂಧಿತರಾಗ್ತಾ ಇದ್ದಾರೆ. ಕುಂಚಾಡಿ ತಂಡದ ಭದ್ರಕೋಟೆಯಲ್ಲಿ ಸಿಗುತ್ತಾ ಇದ್ದಾರೆ ಮಹಲಿಂಗೇಶ್ವರ ಕುಂಜತೂರು ತಂಡದ ಪ್ರಬಲ ದಾಳಿಗಾರ್ತಿ. +2 3 point all enter. ಪ್ರಸ್ತುತ ಏಕಮುಖದಲ್ಲಿ ಪಂದ್ಯ ಕೂಡ ಸಾಗಿ ಬರುವಂತಕ್ಕದ್ದು. 21-6 ಪ್ರಸ್ತುತ ಪಂದ್ಯ ಕೂಡ. ಮುನ್ನಡೆಯಲ್ಲಿ ಇಂದಿರಾ ಗಾಂಧಿ ಕೊಂಚಾಡಿ ತಂಡ 21-6 ಇನ್ ಫೇವರ್ ಆಫ್ ಕೊಂಚಾಡಿ. ಕೊನೆಯ 5 ನಿಮಿಷಗಳ ಕರೆ ನೀಡ್ತಾ ಇದ್ದಾರೆ. ದ ಲಾಸ್ಟ್ 5 minutes for full time. ಮುಂದಿನ ಪಂದ್ಯಾಟಕ್ಕಾಗಿ ಆನಂದಾಶ್ರಮ ಅದೇ ರೀತಿ ಎದುರಾಳಿ ತಂಡ ಬಗ್ಗೆ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ಬಾಲಕಿಯರ ವಿಭಾಗದ
ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ಎರಡು ತಂಡಗಳಿಗೆ ಕೂಡ ಕರೆ ನೀಡ್ತಾ ಇದ್ವಿ. ದಯವಿಟ್ಟು ತಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು. in favor of ಕೊಂಚಾಡಿ. ಮತ್ತೆ ದಾಳಿ ಆರಂಭವಾಗಿದೆ. ಇದು ಎರಡು ವರ್ಗದ ಸೇರ್ಪಡೆಯೊಂದಿಗೆ ಮತ್ತೆ ಕಥೆಯಲ್ಲಿ 27 in favor of ಕೊಂಚಾಡಿ. ಕೊನೆಯ 4 ನಿಮಿಷಗಳ ಕರೆ ಗಮನಿಸ್ತಾ ಇದ್ದಾರೆ. ಸೊ ಲಾಸ್ಟ್ 4 minutes for full time. ಈ ಬಾರಿ ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ ಮಕ್ಕಳಿಗೆ ಕೊಂಚೂರು ತಂಡದ ಖಾತೆಗೆ 27-9. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಆನಂದಷ್ಟಮ ಅದೇ ರೀತಿ ಎದುರಾಳಿ ತಂಡವಾಗಿ ಸೆಂಟ್ ಮ್ಯಾರೀಸ್ ಹೈಸ್ಕೂಲ್ ದಯವಿಟ್ಟು ಸಮಯದ ವಿಳಂಬಗಳನ್ನು ಮಾಡದೆ ಆದಷ್ಟು ಬೇಗ ಪ್ರವೇಶ ದೂರದ ಬಳಿ ತಯಾರಾಗಿರಬೇಕು. ಎರಡು ತಂಡಗಳು ಕೂಡ ತಮಗೆ ಕೊನೆಯ ಕರೆಗಳನ್ನು ನೀಡ್ತಾ ಇದ್ದೀವಿ. ಯಾವುದೇ ಸಮಯದಲ್ಲಿ ಕೂಡ ಸಮಯದ ವಿಳಂಬಗಳನ್ನು ಮಾಡುವಂತಿಲ್ಲ. ಅನೇಕ ಪಂದ್ಯಾಟಗಳು ಇವತ್ತು ಪಂದ್ಯಾಟದ ವೀಕ್ಷಣೆಯಲ್ಲಿ ತುಂಬಾ ಜನ, ಅದೇ ರೀತಿ ನೇರ ವೀಕ್ಷಣೆಯಲ್ಲಿ ಕೂಡ ನೇರ ಪ್ರಸಾರದಲ್ಲಿ ಕೂಡ ಇದರ ಒಂದಷ್ಟು ಜನರು. ಸೊ ಹಾಗಿರಬೇಕಾದ್ರೆ ಯಾವುದೇ ಸಮಯದ ವಿಳಂಬ ಇಲ್ಲ. ಸೊ ಲಾಸ್ಟ್ 3 minutes of full time. ಬಹುಶಃ ದ್ವಿತೀಯಾವಧಿಯ 2 ವಿರಾಮಗಳನ್ನು ಕೂಡ ಕಲ್ಕೊಳ್ತಾ ಇದ್ದಾರೆ ಮಹಾಲಿಂಗೇಶ್ವರ ತಂಡದವರು. ಪ್ರಮುಖವಾಗಿ ಆಟಗಾರರ ಬದಲಾವಣೆಯನ್ನು ಕಂಡುಕೊಳ್ಬಹುದು. ಇದು ಮತ್ತೆ ಬದಲಾವಣೆ ಅಂತ ಕೊಂಚಾಡಿ ತಂಡ ಕೂಡ. ದ್ವಿತೀಯಾವಧಿಯ 2 ವಿರಾಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಕೊಂಚಾಡಿ ತಂಡ, ಮಹಾಲಿಂಗೇಶ್ವರ ತಂಡ. ಮತ್ತೆ ದಾಳಿ ಆರಂಭವಾಗಿದೆ ಮಹಾಲಿಂಗೇಶ್ವರ ಕುಂಜತುರಿನಿಂದ ಕೊಂಚಾಡಿ ಅಂತ. ಈ ಬಾರಿ ದಾಳಿಗಾರನ ಹಿಡಿದಲಾಗ್ತಾ ಇದೆ. ಬಹುಶಃ ಬಾಲಕಿಯರ ವಿಭಾಗದಲ್ಲಿ ಕಬಡ್ಡಿ ಪಂದ್ಯಾಟಗಳನ್ನು ನೋಡುವುದಾದ್ರೆ ಕೊಂಚ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಆಡುವಂತಹ ಆಟಗಾರರು. ಸೊ 39 in favor of ಕೊಂಚಾಡಿ. 39-39 ಪಂದ್ಯಗಳು ಸಾಗಿ ಬರ್ತಾ ಇದೆ. ದಯವಿಟ್ಟು ಗಣೇಶ್ ಸರ್, ಆನಂದಾಶ್ರಮ ತಯಾರಾಗಿದೆಯಾ? ಕೊನೆಯ 2 ನಿಮಿಷಗಳಿರುವಂತಕ್ಕದ್ದು. ದಯವಿಟ್ಟು ಆನಂದಾಶ್ರಮದ ಅದೇ ರೀತಿ ಎದುರಾಳಿ ತಂಡವಾಗಿ ಸೆಂಟ್ ಮ್ಯಾರೀಸ್ ಹೈಸ್ಕೂಲ್. The last minute. ಸೊ ಕೊನೆಯ 1 ನಿಮಿಷ ಇರುವಂತದ್ದು. ಪ್ರಮುಖವಾಗಿ ಏಕಮುಖಿ ಪಂದ್ಯಾಟದ ವೀಕ್ಷಣೆಯಿಂದ ನಾವೆಲ್ಲ ಕೊಡುತ್ತೇವೆ. ಇದೀಗ ನೋಡುವುದಾದರೆ 35-9 ಪಂದ್ಯಗಳು ಸಾಗಿ ಬರುವಂತದ್ದು. ಕೊನೆಯ ನಿಮಿಷಗಳ ರವಾನೆಯಾಗಿದೆ.
ದಯವಿಟ್ಟು ಸೇಂಟ್ ಮ್ಯಾರೀಸ್ ಹೈಸ್ಕೂಲ್. ಬೋನಸ್ ಅಂಕವನ್ನು ಪಡೆಯುವುದರೊಂದಿಗೆ ಪಂದ್ಯಾಕೂಟದ ಮುಕ್ತಾಯ. ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಾಕೂಟದ ಮುಕ್ತಾಯವಾಗ್ತದೆ. ಇನ್ನು ಮುಂದಿನ ಪಂದ್ಯಕ್ಕಾಗಿ ಆನಂದಾಶ್ರಮ ತಂಡ, ಅದರ ರೀತಿ ಎದುರಾಳಿ ತಂಡವಾಗಿ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್. ದಯವಿಟ್ಟು ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ತಮ್ಮ ಇರುವಿಕೆಯನ್ನು ತಿಳಿಸಬೇಕು ಆದಷ್ಟು ಬೇಗ. ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಪಂದ್ಯಕೂಟದ ದ್ವಿತೀಯ ಪಂದ್ಯಾಟಕ್ಕಾಗಿ ಆನಂದಾಶ್ರಮ ತಂಡ ತಯಾರಾಗಿದೆ. ಎದುರಾಳಿ ತಂಡವಾಗಿರುವಂತಹ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ಕಾಣಿಸ್ತಾ ಇಲ್ಲ. ದಯವಿಟ್ಟು ಸಮಯದ ವಿಳಂಬಗಳನ್ನು ಮಾಡಬೇಡಿ. ಕ್ಲಬ್ದ ಸಮಯದಲ್ಲಿ ಪಂದ್ಯಕೂಟದ ಮುಕ್ತಾಯ ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ದೇವಿ ಪ್ರಸಾದ್ ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ. ದಯವಿಟ್ಟು ದೇವಪ್ರಸಾದ್ ಅವರು, ದೇವಿಪುರದನದ ಮುಖ್ಯಸ್ಥರು. ಅದರಲ್ಲಿ ಇವರ ಪಂದ್ಯಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಜೊತೆ ಆಗ್ತಾ ಇದ್ದಾರೆ ವಿಕಿ ಉಚ್ಚಿ. ದಯವಿಟ್ಟು ತಾವು ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ. ವಿಕಿ ಉಚ್ಚಿ. ಅದೇ ರೀತಿ ಇವತ್ತಿನ ಪಂದ್ಯಾಕೂಟದಲ್ಲಿ ಜೊತೆ ಆಗ್ತಾ ಇದ್ದಾರೆ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಇದರ ಮುಖ್ಯಸ್ಥರಾಗಿರುವಂತಹ ದೇವಿ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಬರುವಂತೆ. ದಯಮಾಡಿದ್ರು ಬಹುಶಃ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಇದರ ಪ್ರಮುಖ ಕಬಡ್ಡಿ ಪಟು ಜೊತೆಗೆ ಪ್ರೋತ್ಸಾಹಕರು, ಕಬಡ್ಡಿ ಅಭಿಮಾನಿ ದೇವಿ ಪ್ರಸಾದ್ ಅವರು ಅಂಶೋದಯ ಇದ್ದಾರೆ. ಆಲ್ರೆಡಿ 5 minutes ಲೇಟ್ ಆಗ್ತದೆ. ಮಸ್ತ್ ಕೊಡ್ತು ಕರ್ಕೊಂಡು ಬಂದು ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ಆಲ್ರೆಡಿ ಆನಂದಾಶ್ರಮ ತಂಡ ಪ್ರವೇಶ ದ್ವಾರದ ಬಳಿ ತಯಾರಾಗಿದೆ. ಓರ್ವ ಕ್ರೀಡಾಪಟುವಿಗೆ ವಾರ್ಮ್ ಅಪ್ ಅನ್ನುವಂತಹದ್ದು ಅತಿ ಅಗತ್ಯವಾಗಿರುವಂತಹ ವಿಚಾರಗಳಲ್ಲಿ ಒಂದು. ಬಹುಶಃ 5 ನಿಮಿಷದ ವಿಳಂಬಗಳನ್ನು ನೋಡ್ತಾ ಇದ್ದೀವಿ ಆಲ್ರೆಡಿ. ಐ ಥಿಂಕ್ ಸೇಂಟ್ ಮ್ಯಾರೀಸ್ ಎಸ್ ಅರೆ. ಸೊ ಇದೀಗ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ದ್ವಿತೀಯ ಪಂದ್ಯಾಟಕ್ಕಾಗಿ ಮಾತನ್ನ ಕೇಳ್ತಾ ಇದೆ. ಪ್ರಮುಖವಾಗಿ ನೋಡೋದಾದ್ರೆ ನಮ್ಮದೇ ಊರಿನ ತಂಡ, ಅದು ಆನಂದಾಶ್ರಮ ಹೈಸ್ಕೂಲ್ ಗೋಟೆಕ. ಇವತ್ತಿನ ಬಾಲಕರ ವಿಭಾಗದ ದ್ವಿತೀಯ ಪಂದ್ಯಾಕೂಟದಲ್ಲಿ ಆನಂದಾಶ್ರಮ ತಂಡದ ಎದುರಾಳಿ ತಂಡವಾಗಿ ಬರ್ತಾ ಇದೆ. ಪ್ರಮುಖ ಆಟಗಾರರನ್ನು ಒಳಗೊಂಡ ತಂಡ
St. Mary's High School. ಅದೇ ರೀತಿ ಇವತ್ತಿನ ಒಂದು ಪಂದ್ಯಘಟ್ಟದಲ್ಲಿ ವೇದಿಕೆ ಮೇಲ್ಪದರಲ್ಲಿ ನೋಡೋದಾದ್ರೆ ಗಣ್ಯ ಅತಿಥಿಗಳ ಉಪಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ದಯವಿಟ್ಟು ವಿಕ್ಕಿ ಉಚ್ಚಿಲ್ ಅವರಿಗೆ ನೀತು ಅವರು ದಯವಿಟ್ಟು ಶಾಲನ್ನು ಕೊಟ್ಟು ದಯವಿಟ್ಟು ಹೂಗುಚ್ಛೆಯನ್ನು ನೀಡಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕು. ದಯವಿಟ್ಟು ರಾಜೇಶ್ ದೇವಿ ಕೂಡ ಬರಬೇಕು. ದಯವಿಟ್ಟು ನೀತು ಅವರು ವಿಕ್ಕಿ ಉಚ್ಚಿಲ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇನ್ನೋರ್ವ ಮುಖ್ಯ ಅತಿಥಿಗಳ ಜೊತೆ ಆಗ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಇದರ ಸದಸ್ಯರಾಗಿರುವಂತಹ ದೇವಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ರಾಜೇಶ್ ದೇವಿಪುರ, ರಾಜೇಶ್ ಭಜಂಗ್ರೆ. ಸೊ ಅವರನ್ನು ಕೂಡ ಆತ್ಮೀಯತೆಯನ್ನು ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ದಕ್ಷಿಣ ಕನ್ನಡದ ಉಳ್ಳಾಲ ವಿಭಾಗದಲ್ಲಿ ಯಾವುದೇ ಒಂದು ಪಂದ್ಯ ಕೂಡ ನಡೀತಾ ಇದ್ರು ಕೂಡ ಅಲ್ಲಿ ಬಹಳಷ್ಟು ದೊಡ್ಡ ವಿಚಾರಗಳಲ್ಲಿ ಪ್ರೋತ್ಸಾಹವನ್ನು ನೀಡುವಂತಹ ತಂಡದಲ್ಲಿ ಒಂದಾಗಿರುವಂತಕ್ಕಂಥದ್ದು ಅದು ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ದೇವಿಪುರ. ಅದರ ಪ್ರಮುಖರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಒಬ್ಬರು ರಾಜೇಶ್ ಭಜಂಗ್ರೆ, ಅದೇ ರೀತಿ ಇನ್ನೊಬ್ಬರು ದೇವಿ ಪ್ರಸಾದ್ ಅವರು. ಸೊ ಅವರಿಗೆ ದಯವಿಟ್ಟು ಶಾಲನ್ನು ಹೊದಿಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಅನ್ವರಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಆನಂದ ಶಬ್ದದ ಪ್ರಮುಖ ದಲಿಗಾರ್ತಿ ವೈಷ್ಣವಿ. ಪ್ರಥಮ ಅಂಕದೊಂದಿಗೆ ಖಾತೆ ಆರಂಭವಾಗಿದೆ. ಸೆಂಟ್ ಮೇರೀಸ್ ಹೈಸ್ಕೂಲ್ ತಂಡದ ಖಾತೆಯಲ್ಲಿ 1, ಆದರೆ ಆನಂದಷ್ಟಮ ತಂಡದ ಖಾತೆ ಇನ್ನೂ ಕೂಡ ತೆರೆದಿಲ್ಲ. ಮತ್ತೆ ದಾಳಿಯಲ್ಲಿ ಸಾನ್ವಿ, ಇಟ್ ಅಫಿಷಿಯಲ್ ಟೈಮ್ ಔಟ್.
ಹೈಸ್ಕೂಲ್ ವಿಭಾಗದ ಬಾಲಕಿಯರ ತೃತೀಯ ಪಂದ್ಯಕ್ಕೊಳಗಾಗಿ ಶ್ರೀರಾಮ ಕುಂಜೇಶ್ವರ ಎದುರಾಳಿ ತಂಡವಾಗಿ ಇಂದಿರಾ ಗಾಂಧಿ ಕೊಂಚಾಡಿ ದಯವಿಟ್ಟು ತಗೊಂಡು ತಯಾರಾಗಿರಬೇಕು. ಸಮಯದ ವಿಳಂಬಗಳು ಮಾಡುವಂತೆ ನಿರಂತರವಾಗಿ ಅನೇಕ ಪಂದ್ಯಗಳಿಗೂ ಸಾಗಿ ಬರುವಂತದ್ದು ಯಾವುದೇ ರೀತಿಯ ಸಮಯದ ವಿಳಂಬಗಳಿಲ್ಲದೆ ಸರ್ಕಾರದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಟೈಮ್ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ. ಸರಿಯಾದ ಸಮಯದಲ್ಲಿ ಪಂದ್ಯಾಟದ ಮುಕ್ತಾಯ ನಮ್ಮೆಲ್ಲರ ಜವಾಬ್ದಾರಿಯಾಗಿರುವಂತಹದ್ದು. ಸೊ ಅದಕ್ಕಾಗಿ ದಯವಿಟ್ಟು ವೇದಿಕೆ ಬರುವಂತಹ ಎಲ್ಲ ತಂಡದವರಲ್ಲಿ ವಿನಂತಿಸ್ತಾ ಇದ್ದಾರೆ, ಯಾವುದೇ ರೀತಿ ಕೂಡ ಸಮಯದ ವಿಳಂಬಗಳನ್ನು ಮಾಡದೆ. ಪ್ರಸ್ತುತ ಪಂದ್ಯ ಕೂಡ 1 ಅಂಕದಲ್ಲಿದೆ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್. ಇನ್ನೂ ಕೂಡ ಖಾತೆಯಲ್ಲಿ ಆರಂಭವಾಗಿಲ್ಲ. ಆನಂದಾಶ್ರಮ ತಂಡದ ಕಡೆಯಿಂದ ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀರಾಮ ಕುಂಜೇಶ್ವರ ಎದುರಾಳಿ ತಂಡವಾಗಿ ಇಂದಿರಾ ಗಾಂಧಿ ಕೊಂಚ. ಪ್ರಮುಖವಾಗಿ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ತಂಡದ ಕಡೆಯಿಂದ ನೋಡುವುದಾದ್ರೆ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ನಿಯಂತ್ರಣವಿದೆ. ಆದರೆ ಕಾದು ನೋಡಬೇಕು, ಆನಂದಾಶ್ರಮ ತಂಡದ ಕಡೆಯಿಂದ ಯಾವುದೇ ರೀತಿಯ ಪ್ರತಿ ಉತ್ತರಗಳು ಸಿಗ್ತಾ ಇಲ್ಲ. ಮಧ್ಯದಾಳಿಯಲ್ಲಿ ವೈಷ್ಣವ್, ನಿರಂತರವಾಗಿ ಸೇಂಟ್ ಮ್ಯಾರೀಸ್ ಹೈಸ್ಕೂಲ್ ತಂಡದ ಖಾತೆಗೆ ಅಂಕಗಳು ಜಮೆಯಾಗ್ತಾ ಇದೆ. ಆದರೆ ಯಾವುದೇ ರೀತಿಯ ಅಂಕಗಳು ಲಭ್ಯವಾಗ್ತಾ ಇಲ್ಲ ಆನಂದಾಶ್ರಮ ತಂಡದ ಕಡೆಯಿಂದ. ಈಗ ಮತ್ತೆ ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ ಆನಂದಾಶ್ರಮ ತಂಡದ ಖಾತೆಗೆ. Three, 2 in favor of Saint Mary. ಪ್ರಸ್ತುತ ಪಂದ್ಯ ಕೂಡ 3-3 ಸಾಗಿ ಬರ್ತಾ ಇದೆ. ಪ್ರಥಮ ವಿರಾಮವನ್ನು ಪಡ್ಕೊಳ್ತಾ ಇದ್ದಾರೆ ಸೇಂಟ್ ಮ್ಯಾರೀಸ್ ತಂಡ.
ಎಲ್ಲಿ ಉಂಟು ಎಲ್ಲಿ ಕೊಡುದು ಟೋಕನ್ ಬೇಕಾ ಟೋಕನ್ ಬೇಕು ಇದು ಯೂಸ್ ಮಾಡ್ತೀಯ ಪ್ರಥಮಾವಧಿ ಮುಕ್ತಾಯವಾಗ್ತಾ ಇದೆ. ಪ್ರಸ್ತುತ ಪಂದ್ಯ ಕೂಡ 6-3 ಸಾಗಿ ಬರುವಂತದ್ದು. ಮುನ್ನಡೆಯಲ್ಲಿ ಆನಂದಾಶ್ರಮ ಹೈಸ್ಕೂಲ್ ಕೋಟೆಕರ್. ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಶ್ರೀರಾಮಕುಂಚೇಶ್ವರ ದೊರೆತ ಎದುರಾಳಿ ತಂಡವಾಗಿ ಇಂದಿರಾ ಗಾಂಧಿ ಕೊಂಚಾಡಿ ದಯವಿಟ್ಟು ತಮಗಿದು ದ್ವಿತೀಯ ಕರೆಯನ್ನು ಗಮನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆಲ್ರೆಡಿ ನಾವು ಹೇಳಿದ್ದೇವೆ, ಸಮಯದ ವಿಳಂಬಗಳು ಮಾಡುವಂತಿಲ್ಲ. ಕ್ಲಬ್ದ ಸಮಯದಲ್ಲಿ ಪಂದ್ಯಾಕೂಟದ ಮುಕ್ತಾಯ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ಮುಂದೆ ಪ್ರೌಢಶಾಲಾ ವಿಭಾಗದ ಬಾಲಕರ ಪಂದ್ಯಗಳು ಸಾಗಿ ಬರಬಂತಕ್ಕದ್ದು. ಸೊ ಅದಕ್ಕಾಗಿ ಇದೀಗ ದ್ವಿತೀಯಾವಧಿಯ ಪ್ರಾರಂಭದೊಂದಿಗೆ 6-3 ಪಂದ್ಯಗಳು ಸಾಗಿ ಬರ್ತಾ ಇದೆ. ಮತ್ತೆ ದಾಳಿ ಆರಂಭವಾಗಿದೆ ಸೆಂಟ್ ಮ್ಯಾರೀಸ್ ಕಡೆಯಿಂದ ಆನಂದಾಶ್ರಮದತ್ತ. ಮತ್ತೆ ಒಂದು ಸೇರ್ಪಡೆ ಆಗ್ತಾ ಇದೆ ಸೆಂಟ್ ಮ್ಯಾರೀಸ್ ತಂಡದ ಖಾತೆಗೆ. ಪ್ರಸ್ತುತವಾಗಿ 6-4 ಇನ್ ಫೇವರ್ ಆಫ್ ಆನಂದಾಶ್ರಮ. ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ನಿಯಂತ್ರಣವನ್ನು ಕಳ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಮತ್ತೆ 2+2 ಅಂದ್ರೆ 4 ಭಾಗದ ಸೇರ್ಪಡೆ ಆಗ್ತಾ ಇದೆ. ಪ್ರಸ್ತುತ ಅಂಗಪಟ್ಟಿಯನ್ನು ಗಮನಿಸುವುದಾದ್ರೆ 10-4 10-4 ಪಂದ್ಯಕೂಟ. ಮತ್ತೆ ಒಂದು ಸೇರ್ಪಡೆ ಆಗ್ತಾ ಇದೆ ಸೆಂಟ್ ಮ್ಯಾರೀಸ್ ತಂಡದ ಖಾತೆಗೆ. ಮತ್ತೆ ವೈಷ್ಣವಿ ಅವರು ದಾಳಿ ಆರಂಭವಾಗಿದೆ. ದ್ವಿತೀಯ ಪಂದ್ಯ ಪ್ರಥಮ ವಿರಾಮವನ್ನು ಪಡ್ಕೊಳ್ತಾ ಇದ್ದಾರೆ ಸೆಂಟ್ ಮ್ಯಾರೀಸ್ ತಂಡದ. ಅಂಗಪಟ್ಟಿಯನ್ನು ಗಮನಿಸುವುದಾದ್ರೆ ಪ್ರಸ್ತುತ 10 ಪಂದ್ಯಾಕೂಟ 4 ಅಂಕದ ಮುನ್ನಡೆಯಲ್ಲಿದೆ ಆನಂದಾಶ್ರಮ ತಂಡ. ಕೊನೆಯ 5 ನಿಮಿಷಗಳ ಕರೆಯನ್ನು ಕೊಡ್ತಾ ಇದ್ದಾರೆ ತೀರ್ಪುಗಾರರು. ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಶ್ರೀರಾಮಕುಂಚೇಶ್ವರ ದೊರೆತ ಎದುರಾಳಿ ತಂಡವಾಗಿ ಇಂದಿರಾ ಗಾಂಧಿ ಕೊಂಚಾಡಿ ದಯವಿಟ್ಟು 2 ತಂಡಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀರಾಮಕುಂಚೇಶ್ವರ ತಂಡದ ವ್ಯವಸ್ಥಾಪಕರಾಗಿರುವಂತಹ ಜಶವಂತ ಗೌಡ ದಯವಿಟ್ಟು ತಮ್ಮ ತಂಡದ ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಪ್ರವೇಶ ದ್ವಾರದ ಬಳಿ ಇರಬೇಕು. ಅದೇ ರೀತಿ ಇಂದಿರಾ ಗಾಂಧಿ ಕೊಂಚಾಡಿ ತಂಡದ ದೈಹಿಕ ಶಿಕ್ಷಕರಾಗಿರುವಂತಹ ಸಂಧ್ಯಾ ಮೇಡಮ್ ದಯವಿಟ್ಟು ತಮ್ಮ ತಂಡದೊಂದಿಗೆ ಪ್ರವೇಶ ದ್ವಾರದ ಬಳಿ ತಯಾರಾಗಿರುವಂತೆ.
ಪ್ರಮುಖ ದಾಳಿಗಂತೆ ಬಂಧನವಾಗ್ತಾ ಇದೆ ಆನಂದಾಶ್ರಮದ ಭದ್ರಕೋಟೆಯಲ್ಲಿ. ವಿದ್ಯಾವತಿ ಪ್ರಥಮ ವಿರಾಮವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯಕೂಟ 11-7ರಲ್ಲಿ ಪಂದ್ಯಕೂಟ ಸಾಗಿ ಬರುವಂತಹದ್ದು. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಕರೆ ನೀಡಿದ್ದೇವೆ. ನಮಗಿದು ಕೊನೆಯ ಕರೆಯನ್ನು ಗಮನಿಸ್ತಾ ಇದ್ದೇವೆ. ಶ್ರೀರಾಮ ಕುಂಚೇಶ್ವರ ಅದೇ ರೀತಿ ಎದುರಾಳಿ ತಂಡ ಬಗ್ಗೆ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ. ದಯವಿಟ್ಟು ಇಲ್ಲಿ 2 ವ್ಯವಸ್ಥಾಪಕರು ವಿನಂತಿಸ್ತಾ ಇದ್ದೇನೆ. ಸಮಯದ ವಿಳಂಬಗಳನ್ನು ಮಾಡದೆ ಆದಷ್ಟು ಬೇಗ ಪ್ರವೇಶ ದೂರದ ಬಳಿ ಇರಬೇಕು. ಕೊನೆಯ 4 ನಿಮಿಷಗಳ ಕರೆ ನೀಡ್ತಾ ಇದ್ದಾರೆ ತೀರ್ಪುಗಾರರು. ದ ಲಾಸ್ಟ್ 4 minutes for full time. in favor of ಆನಂದಾಶ್ರಮ. ಪ್ರಸ್ತುತ ಬಗ್ಗೆ 4 ಅಂಕದ ಮುನ್ನಡೆಯಲ್ಲಿದೆ ಆನಂದಾಶ್ರಮದ. ಮತ್ತೆ ಹಿಡಿತದಲ್ಲಿ ಮತ್ತೆ ಆನಂದಾಶ್ರಮದ ಭದ್ರಕೋಟೆಗೆ ಸಿಗ್ತಾ ಇದ್ದಾರೆ. ಸೈನ್ ಮಿನಿಸ್ಟರ್ದ ದಾಳಿಗಾರ್ತಿ 12-7ರಲ್ಲಿ ಪಂದ್ಯಕೂಟ ಸಾಗಿ ಬರುವಂತಕ್ಕದ್ದು. ಮುಂದಿನ ಪಂದ್ಯಾಟಕ್ಕಾಗಿ 2 ತಂಡಗಳಿಗೆ ಕೂಡ ಕರೆ ನೀಡ್ತಾ ಇದ್ದಾರೆ. ಕೊನೆಯ 3 ನಿಮಿಷಗಳಿರುವಂತಕ್ಕದ್ದು ದ್ವಿತೀಯ ಪಂದ್ಯಾಟದ ಮುಕ್ತಾಯಕ್ಕಾಗಿ. ದಯವಿಟ್ಟು ಮುಂದಿನ ತಂಡ ತಯಾರಾಗಿರಬೇಕು. ಇಂದಿರಾ ಗಾಂಧಿ ಕೊಂಚಾಡಿ ಅದರ ಎದುರಾಳಿ ತಂಡವಾಗಿ ಶ್ರೀರಾಮ ಕುಂಚೇಶ್ವರ. ವಿದ್ಯಾವತಿಯ 2 ವಿರಾಮಗಳನ್ನು ಪಡ್ಕೊಂಡು ವಿರಾಮದ ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ ಆನಂದಾಶ್ರಮ ತಂಡ. ಮತ್ತೆ ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ವಿಜಯ್ ಅಕ್ತಾಚೆ. ಶ್ರೀ 12-11ರಲ್ಲಿ ಆನಂದಾಶ್ರಮ ಕುಟ್ಟಿಕಾನ 1 ಅಂಕದ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಪಂದ್ಯದಲ್ಲಿ ಕೊನೆಯ 2 ನಿಮಿಷ ರಶ್ಮಿ ದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿರುವ ಸೈಂಟ್ ಮ್ಯಾರಿಸ್ ಹೈಸ್ಕೂಲ್ ಮರತಾಳ ಏಕಮಾತ್ರ ಅಂಕದ ಅಂತರದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಕಣದಲ್ಲಿ ಅಂತಿಮ ಕ್ಷಣಗಳಲ್ಲಿ ಏನಾಗಲಿದೆ ಈ ಸ್ಪರ್ಧೆ. ಉಳಿದಿರುವ ಕೆಲವೇ ನಿಮಿಷಗಳ ಅವಧಿಯ ಆಟ ಮಾತ್ರ ಬಾಕಿ ಇದೆ. ಸಿವರ್ ಟ್ಯಾಕಲ್ ಆನ್ ಆಗಿದೆ. ಕಣದಲ್ಲಿ
ಮರ್ದಾಳ ಸೂಪರ್ ಟ್ಯಾಕಲ್ ಆದರೆ ಅಂತರ ಮತ್ತೆ ಮರ್ದಾಳದ ಪರವಾಗಿ ಮುಂದುವರಿದ್ದಾರೆ. 13-12 ಏಕಮಾತ್ರ ಅಂಕದ ಅಂತರದಲ್ಲಿದೆ. ರಣಾಂಗಣದಲ್ಲಿ ಸ್ಪರ್ಧೆಯ ರೋಚಕತೆ, ಜೂನಿಯರ್ ವಿಭಾಗದಲ್ಲಿ ಹೈಸ್ಕೂಲ್ ಕದನ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಲಕ್ಷ್ಮಿ ಆನಂದಾಶ್ರಮದ ಲಕ್ಷ್ಮಿ ದಾಳಿಯಲ್ಲಿ ಸಮರ್ಪಕವಾದ ಡಿಫೆನ್ಸ್ ಮೇಲೆ ಬೆರೆತಾ ಇದೆ. ಮೈದಾನದ ಹೆಜ್ಜೆಗಳು ಮುಂದುವರಿತಾ ಇದೆ. ಮುನ್ನಡೆಯಲ್ಲಿ 16-12 ಅಂತರ 4ಕ್ಕೆ ಏರಿದೆ. ಎಲ್ಲಿಂದೆಲ್ಲಿಗೆ ಮುನ್ನಡೆಯಲ್ಲಿದ್ದ ಆನಂದಾಶ್ರಮ ಹಿನ್ನಡೆಯಲ್ಲಿ ಅಂತರ 4ರಲ್ಲಿ ಹರ್ಷಿಣಿ, ಮರದಾಳದ ಹರ್ಷಿಣಿ ದಾಳಿಯಲ್ಲಿ ಸಮರ್ಪಕ ಹೆಜ್ಜೆಯ ಆಟದ ಅವಧಿ. ಒಳಾಂಗಣದಲ್ಲಿ ಮುಂದುವರಿದ ಅಂಕಗಳ ಬೇಟೆ. ಅಂತರ 17-12ರಲ್ಲಿ ನಿರಂತರವಾದ ಹೆಜ್ಜೆಯ ಅವಕಾಶಗಳಿಂದ ಮುಂದುವರಿಸಿಕೊಂಡಿರುವಂತಹ ಪಂದ್ಯ. ಸಂಘಟಿತವಾದ ಬಲದಲ್ಲಿ ಅಂತಿಮ ಕ್ಷಣದಲ್ಲಿ ಪಂದ್ಯವನ್ನ ತನ್ನ ತೆಕ್ಕೆಗೆಳೆದುಕೊಂಡ ಹೋರಾಟದಲ್ಲಿ ಸೈಂಟ್ ಮೇರೀಸ್ ಹೈಸ್ಕೂಲ್ ಮರ್ದಾಳ ಪರಿಣಾಮವಾಗಿ ಅಂತಿಮ ಸೆಕೆಂಡ್ಗಳ ಲೆಕ್ಕಾಚಾರಕ್ಕಿಳಿದಂತಹ ಪಂದ್ಯ. ಬನ್ನಿ ಮುಂದಿನ ಹನಾಹನಿಯ ತಂಡಗಳು. ಶ್ರೀರಾಮಕುಂಜೇಶ್ವರ ವಿರುದ್ಧವಾಗಿ ಇಂದಿರಾ ಗಾಂಧಿ. ಇದರೊಂದಿಗೆ ಸ್ಪರ್ಧೆಯಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತಾ ಮುಂದುವರಿತಾರೆ ಸೈಂಟ್ ಮೇರೀಸ್ ಹೈಸ್ಕೂಲ್ ಮರ್ದಾಳ. ಅಭಿನಂದನೆಗಳು ಕೂಟದಲ್ಲಿ ಭಾಗವಹಿಸಿದ ಟೀಮ್ ಆನಂದಾಶ್ರಮ ಹೈಸ್ಕೂಲ್ ತಂಡಕ್ಕೆ. ಇಂದಿರಾ ಗಾಂಧಿ ಬರಲಿ ಬಲ್ಲೆ ಬಲ್ಲೆ ಟೀಮ್ ಬರಲಿ.
ತೃತೀಯ ಟ್ರೋಫಿ ಪಡೆದುಕೊಳ್ಳುತ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಬಾಲಕಿಯರ ವಿಭಾಗದ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವಂತಹ ತಂಡ ಟೀಮ್ ಉಚ್ಚಿಲ ಮೂವೀಸ್. ಬನ್ನಿ ಉಚ್ಚಿಲ, ಬನ್ನಿ ಬನ್ನಿ. ತೃತೀಯ ಬಹುಮಾನವನ್ನು ಪಡೆದುಕೊಳ್ಳುತ್ತಾ ಶ್ರೀಯುತ ದೇವಿ ಪ್ರಸಾದ್ ಅವರು ಬಹುಮಾನವನ್ನು ನೀಡುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಸೊ ಅದೇ ರೀತಿಯಲ್ಲಿ ಬಾಲಕರ ವಿಭಾಗದ ವೈಯಕ್ತಿಕ ಬಹುಮಾನಗಳನ್ನ ಪಡೆದುಕೊಳ್ಳುವಂತಹ ಆಟಗಾರರು ಬೆಸ್ಟ್ ರೈಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಗುಜ್ಜತ್ತೂರು ತಂಡದ ನಿಹಾಲ್. Best rider of the tournament, Niha, Mahalingeshwara Vidyaniketana, Kunjaturu. So ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಬೆಸ್ಟ್ ಡಿಫೆಂಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡದ ತನ್ಮಯ್. ನಿಹಾಲ್ and ತನ್ಮಯ್, ಬನ್ನಿ ಬನ್ನಿ. ನಿಹಾಲ್ ಬೆಸ್ಟ್ ರೈಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಬೆಸ್ಟ್ ಡಿಫೆಂಡರ್ ತನ್ಮಯ್, ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಅದೇ ರೀತಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಸರ್ವಾಂಗೀಣ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡ ಆಟಗಾರ ಆತಿಥೇಯ ಭಗವತಿ ಸಂಕೊಲಿಗೆಯ ಸುಮಿತ್. The best all-rounder of the tournament. ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ರೈಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ್ತಿ ಭಗವತಿ ಸಂಕೊಲಿಗೆಯ ಖುಷಿ. ಬೆಸ್ಟ್ ಡಿಫೆಂಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ್ತಿ ಭಗವತಿ ಸಂಕೊಲಿಗೆಯ ತೃಪ್ತಿ. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಬೆಸ್ಟ್ ಆಲ್ರೌಂಡರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ಆಟಗಾರ್ತಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡದ ಅಪ್ರತಿಮ ಸಾಧಕಿ ನಮಿತಾ. ಬೆಸ್ಟ್ ಆಲ್ರೌಂಡರ್ ಆಫ್ ದ ಟೂರ್ನಮೆಂಟ್ ಪ್ರೈಮರಿ ವಿಭಾಗದಲ್ಲಿ ನಮಿತಾ, ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಸೊ ಕ್ರೀಡಾಕೂಟದ ಬಾಲಕರ ವಿಭಾಗದ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ ತಂಡ ಭಗವತಿ ಸಂಕೊಲಿಗೆ. ದ್ವಿತೀಯ ಬಹುಮಾನ 2025 ಹಾಗೂ 2025ರ ಭಗವತಿ ಟ್ರೋಫಿ. ಬನ್ನಿ ಭಗವತಿ ಸಂಕೊಲಿಗೆ, ಬನ್ನಿ ಬನ್ನಿ. ಬಾಲಕಿಯರ ವಿಭಾಗದ ಕೂಟದಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಂತಹ ತಂಡ ಅದು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಬಾಲಕಿಯರ ವಿಭಾಗದ ಪ್ರಶಸ್ತಿಗಾಗಿ ಬನ್ನಿ ವೇದಿಕೆಗೆ, ಬನ್ನಿ ಬನ್ನಿ ಜೀತು.
ಬಾಲಕಿಯರ ವಿಭಾಗದ ದ್ವಿತೀಯ ಬಹುಮಾನ ಪಡೆದುಕೊಳ್ಳುವಂತ ತಂಡ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. ಕ್ರೀಡಾಕೂಟದಲ್ಲಿ ಬಾಲಕರ ವಿಭಾಗದ ಚಾಂಪಿಯನ್ ಪಟ್ಟದ ಜೊತೆಗೆ ಪ್ರಥಮ ನಗದು ಪುರಸ್ಕಾರ 3025 ಭಗವತಿ ಟ್ರೋಫಿ 2025ರ ಆಧಿಪತ್ಯವನ್ನ ಸ್ಥಾಪಿಸಿರುವಂತಹ ತಂಡ ಟೀಮ್ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. ಕ್ರೀಡಾಕೂಟದ ಬಾಲಕರ ವಿಭಾಗದ ಪ್ರಶಸ್ತಿಯ ಬಳಿಕ ಬಾಲಕಿಯರ ವಿಭಾಗದ ಅಂತಿಮ ಪ್ರಶಸ್ತಿಯ ಕಡೆಗೆ ಬರುತ್ತಾ ಇದ್ದಾವೆ. ಕೂಟದ ಆತಿಥೇಯ ತಂಡವಾಗಿ ಅತಿರಥ ಮಹಾರಥ ತಂಡಗಳನ್ನ ಬಡಿದಟ್ಟುವ ಮೂಲಕ ಪ್ರಶಸ್ತಿಯ ಸುತ್ತಿಗೆ ತಲುಪುವ ಮೂಲಕ ಪ್ರಶಸ್ತಿಗಳ ಬೇಟೆಯನ್ನ ಮುಂದುವರಿಸಿರುವ ಆತಿಥೇಯ ತಂಡ ಬಾಲಕಿಯರ ವಿಭಾಗದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡ ತಂಡ ಅದು ಭಗವತಿ ಸಂಕೊಲೆಗೆ. ಹಾಗೂ ನಗದು ಪುರಸ್ಕಾರದ ಜೊತೆಗೆ ಚಾಂಪಿಯನ್ ಪಟ್ಟ ಇದು ಭಗವತಿ ಟ್ರೋಫಿ 2025 ತಂಡ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ ಭಗವತಿ ಸಂಕೊಲೆಗೆ. ರಾಮಕುಂಜೇಶ್ವರ ರಾಮಕುಂಜ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ ತಂಡ ಬರಲಿ. ಜಸು ಜಸು ಬಲೆ ಬಲೆ. ಒಂದು ವೇಳೆ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗುತ್ತಾ ಇದ್ದಾರೆ PFC ತಂಡದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚಿಲ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಸರ್ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ. ತಂಡದ ಆಗಮನವಾಗ್ತಾ ಇದೆ. ಬಾಲಕಿಯರ ವಿಭಾಗದ ಮುಂದಿನ ಹಣಾಹಣಿಗಾಗಿ ಹೈಸ್ಕೂಲ್ ವಿಭಾಗದ ಬಾಲಕಿಯರ ತಂಡಗಳಲ್ಲಿ ಅತಿರಥ ಮಹಾರಥ ತಂಡದ ಆಟಗಾರ್ತಿಯನ್ನು ಬಡವಡಿಸುವ ಮೂಲಕವಾಗಿ ಕರಾವಳಿ ಕಬಡ್ಡಿ ರಂಗದ ಹೈಸ್ಕೂಲ್ ವಿಭಾಗದ ಅಪ್ರತಿಮ ತಂಡದ ಆಗಮನ ರಾಮಕುಂಜೇಶ್ವರ ರಾಮಕುಂಜ. ಪ್ರಫುಲ್ಲ ಹಾಗೂ ಜಸ್ವಂತ್ ಅವರ ಜೊತೆಗೂಡಿ ತಂಡ ಆಗಮನ ಆಗಿದೆ. ಎದುರಾಳಿಯ ತಂಡದ ಆಗಮನವಾಗದಾಗ ಪ್ರಥಮ ಸ್ಪರ್ಧೆಯಲ್ಲಿ ಗೆಲುವಿನ ಲಾಗಾಲೋಟವನ್ನು ಮುಂದುವರಿಸಿ ರಾಮಕುಂಜ ತಂಡಕ್ಕೆ ಟಕ್ಕರ್ ನೀಡಬಲ್ಲಂತಹ ಮತ್ತೊಂದು ಅಪ್ರತಿಮ ಸಾಧಕಿಯರ ತಂಡ ಬಾಲಕಿಯರ ವಿಭಾಗದಲ್ಲಿ ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ಸ್ವಾಗತಿಸಿ ಟೀಮ್ ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿ.
ಲೈನ್ ಅಪ್ ಪ್ಲೀಸ್. ಕೊಂಚಾಡಿ ರಾಮಕುಂಜೇಶ್ವರ ಲೈನ್ ಅಪ್ ಮಾಡಿ. ಮ್ಯಾಚ್ ಅಫಿಷಿಯಲ್ಸ್ ಲೈನ್ ಅಪ್ ಮಾಡಿ. ಸೊ ಬಂಧುಗಳೇ, ಭಗವತಿ ಟ್ರೋಫಿ 2025ರ ಕ್ರೀಡಾಕೂಟದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಕೂಡ ಕಬಡ್ಡಿ ಆಗಲಿ, ಪ್ರತಿಯೊಂದು ನಾಟಕದ ಸ್ಪರ್ಧೆಗಳಲ್ಲಿ ಮಣ್ಣಿನ ಅಂಕಣದಲ್ಲಿ ಆಯಾ ಕ್ಷೇತ್ರದ ಸಾಧಕಿಯರನ್ನ ಗುರುತಿಸಿ ಗೌರವಿಸುವಂತದ್ದು ಪ್ರತಿ ಕಡೆಗಳಲ್ಲಿ. ಅದೇ ರೀತಿಯಲ್ಲಿ ಕಳೆದ 4 ವರ್ಷಗಳಿಂದ ಸಂಕುಲಿಗೆ ಮಣ್ಣಿನಲ್ಲಿ ಒಂದು ಅಪ್ರತಿಮ ಅವಿಸ್ಮರಣೀಯ ಕಬಡ್ಡಿಯ ಆನಂದವನ್ನ ನೀಡುತ್ತಿರುವ ಭಗವತಿ ಸಂಕುಲಿಗೆಯ ಈ ದಿನ ವಿಶೇಷವಾಗಿ ಜೂನಿಯರ್ ಕಬಡ್ಡಿ ಅಂದ್ರೆ ಹೈಸ್ಕೂಲ್ ವಿಭಾಗದ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸಿದಂತ ಒಬ್ಬ ಆಟಗಾರ್ತಿಯನ್ನ ಗುರುತಿಸಿ ಆಕೆಗೆ ಗೌರವಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಭಗವತಿ ಟ್ರೋಫಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಫುಲ್ಲ ಮತ್ತು ಜಸ್ವಂತ್ ಅವರ ಗರಡಿಯಲ್ಲಿ ಪಳಗಿ ಅಧಿಕೃತ ಅನೇಕ ತಂಡಗಳಿಗೆ ಆಟದ ಮೂಲಕ ದಂಡು ಬಡಿಸಿದಂತ ಕರಾವಳಿ ಕಂಡ ಹೆಮ್ಮೆಯ ಆಟಗಾರ್ತಿ ನಮ್ಮ ಧನ್ವಿಗೆ ಇವತ್ತು ವಿಶೇಷವಾದ ಗೌರವ. ಧನ್ವಿ ಪ್ಲೀಸ್ ಬನ್ನಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ಕರಾವಳಿಯ ಹೆಮ್ಮೆ ಧನ್ವಿ ನಿಜಕ್ಕೂ ಕೂಡ ಸಾಧನೆಗಳ ಮೇಲೆ ತನ್ನ ಶ್ರಮದ ಮೂಲಕ ಆಟದ ಮೂಲಕ ಕೋಚ್ಗಳು ನೀಡುವಂತ ಒಂದೊಂದು ಸಣ್ಣ ಟಿಪ್ಸ್ ಗಳನ್ನು ಕೂಡ ಪಡೆದುಕೊಳ್ತಾ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಮಕುಂಜ ಅನ್ನುವಂತ ಗ್ರಾಮೀಣ ಭಾಗದ ಹೆಸರನ್ನು ಕೂಡ ಕರ್ನಾಟಕದ ಉತ್ತುಂಗದವರೆಗೆ ತಲುಪಿಸಿದಂತ ಹೆಮ್ಮೆಯ ಆಟಗಾರ್ತಿಗೆ ನಿಮ್ಮ ಚಪ್ಪಾಳೆ ಸಾಕ. ದೊಡ್ಡ ಚಪ್ಪಾಳೆ. ಸೊ ಅತಿಥಿಗಳು ನಮ್ಮ ಧನ್ವಿಗೆ ಈ ಗೌರವವನ್ನ ಸಮರ್ಪಿಸುವಂತೆ ನಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ಪ್ರಫುಲ್ಲ ಮೇಡಮ್ ತಾವುಗಳು ಸೇರಿಕೊಳ್ಳಿ ಪ್ಲೀಸ್ ಬನ್ನಿ. ಆಟದಲ್ಲಿ ಧನ್ವಿಯ ಸಾಧನೆಯ ಹಾದಿ ಹೀಗೆ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ನ್ಯಾಷನಲ್ ಜೂನಿಯರ್ ನ್ಯಾಷನಲ್ಗಳಲ್ಲಿ ಅವಕಾಶ ಲಭ್ಯವಾಗಲಿ. ಆ ಮೂಲಕ ಕರಾವಳಿಯ ಹೆಸರನ್ನು ಭಾರತದ ಮೂಲೆ ಮೂಲೆಗಳಿಗೆ ತಲುಪಿಸುವಂತಾಗಲಿ ಆಕೆಯ ಸಾಧನೆ. ರಾಮಕುಂಚದ ಮಣ್ಣಿನಲ್ಲಿ ಮತ್ತೊಂದು ಪ್ರತಿಭೆಯ ಮತ್ತೆ ಹುಡುಕಾಟದಲ್ಲಿ ಪ್ರಭುಗಳು ಅವರು ನಿರಂತರವಾಗಿರ್ತಾರೆ. ಸೊ ಹಾಗಾಗಿ ಧನ್ವಿಯಂತ ಆಟಗಾರಿಕೆರು ಆ ತಂಡಕ್ಕೆ ಮತ್ತೆ ಮತ್ತೆ ಸಿಗಲಿ ಎನ್ನುವಂತ ಹಾರೈಕೆಗಳೊಂದಿಗೆ ಅಭಿನಂದನೆಗಳು. Over to match officials. ಸೊ ಬಂಧುಗಳೇ, ಈ ದಿನದ ಕ್ರೀಡಾಕೂಟದಲ್ಲಿ ಬೆಳಗಿನ ಅದ್ಭುತವಾದ ಉದ್ಘಾಟನಾ ಕಾರ್ಯಕ್ರಮವನ್ನ ತನ್ನ ಧ್ವನಿಯ ಮೂಲಕವೇ ಎಲ್ಲರನ್ನ ಮನಸೂರೆಗೊಳ್ಳಬಲ್ಲ ಮಾತುಗಳ ಜೊತೆಗೆ ಕಾರ್ಯಕ್ರಮವನ್ನ ಅವಿಸ್ಮರಣೆಯಾಗಿ ಅಚ್ಚಳಿಯದೆ ನೆನಪಿನ ಪುಟದಲ್ಲಿ ಉಳಿಯುವಂತೆ ಮಾಡಿರತಕ್ಕಂಥ ಅದ್ಭುತ ಧ್ವನಿ ನಮ್ಮ ಮೋಹಿತ್ ಅವರಿಗೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟಕರು ಒಂದು ಗೌರವವನ್ನ ವೇದಿಕೆಯಲ್ಲಿ ಸಮರ್ಪಿಸಲಿದೆ. ತಾವು ದಯವಿಟ್ಟು ವೇದಿಕೆಗೆ ಬರುವಂತೆ ನಮ್ಮಲ್ಲಿ ವಿಜ್ಞಾಪನೆ. ಮೋಹಿತ್ ಅವರೇ ದಯವಿಟ್ಟು ವೇದಿಕೆಗೆ ಬನ್ನಿ, ಈ ಒಂದು ಗೌರವವನ್ನ ಸ್ವೀಕರಿಸುವಂತೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಕರಾವಳಿಯ ಹೆಮ್ಮೆಯ ಧ್ವನಿ ಮೋಹಿತ್ ಅವರಿಗೆ. ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳಂತದ ಮೂಲಕ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದ ಹೋರಾಟ ಮುಂದುವರಿತಾ ಇದೆ. ಇದು ಅದ್ಭುತವಾದಂತಹ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ ತಂಡದಲ್ಲಿ ಆರಂಭವಾಗಿದೆ ಹೋರಾಟ. ಇದು ಕೊಂಚಾಡಿ ರಾಮಕುಂಚ ತಂಡಗಳ ಮಧ್ಯೆ ಬಾಲಕಿಯರ ವಿಭಾಗದ ಕದನ.
ಸ್ಪಷ್ಟತೆಯ ಪಾದಸಲನೆ ಆತ್ಮಿಕಳ ಮೂಲಕ ಅಂಕ ಬರುತ್ತಾ ಇದೆ. ಗಣದಲ್ಲಿ ರೋಚಕತೆಯನ್ನ ಮುಂದುವರಿಸಿಕೊಳ್ಳುವ ಹೆಜ್ಜೆ ನಮ್ಮ ಮೀಡಿಯಾದ ಮೂಲಕ. ಸಮೀಪದವರೆಗೆ ಬಂದ ಹೋರಾಟ ಅದ್ಭುತವಾಗಿತ್ತು. ಡಿಫೆಂಡರ್ಗಳ ಕೈಚಲಕದಿಂದ ನುಸುಳಿದಂತ ಆಟಗಾರ್ತಿ. ಪರಿಣಾಮ ಪಂದ್ಯದಲ್ಲಿ ತ್ರಿವಳಿ ಅಂಕಗಳು ಖಾತೆಯಲ್ಲಿ ವರ್ಗವಾಗುತ್ತಾ ಇದೆ. ಹಿಡಿತಗಳ ಸಾಧಕ ತಂಡ ಕುಂಚಾಡಿಗೆ ನಿರಾಸೆ. ರಾಮಕುಂಚ ಮುನ್ನಡೆಗೆ ಮುಂದುವರಿಯುತ್ತಾ ಇದೆ. 5-2 ಸ್ಪರ್ಧೆ ಇದೆ. ಬೋನಸ್ನ ಗಳಿಕೆ ಖಾತೆಯಲ್ಲಿ ವರ್ಗವಾಗುತ್ತಾ ಇದೆ. ಸಮರಾಂಕಣದ ಪ್ರಬಲ ತಂಡಗಳ ಮಧ್ಯೆ ಹೋರಾಟವನ್ನು ಕಾಣ್ತಾ ಇದ್ದಾವೆ ಎರಡು ತಂಡಗಳು. ಪ್ರಯತ್ನ ಲೆಫ್ಟ್ ಕಾರ್ನರ್ ನಾಟ್ ಕಾರ್ತಿ. ಮಧ್ಯದಲ್ಲಿ ಹಿಡಿತದ ಕಡೆಗೆ ರಾಮಕುಂಚ. ಆಟದಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಕಾಂಬಿನೇಷನ್ ಟ್ಯಾಕಲ್ಗೆ ಬಲ ಬರುತ್ತಾ ಇದೆ. ಈ ಪಾಯಿಂಟ್ ಸಮಾನ ಅಂಕಗಳು ಎರಡು ತಂಡಗಳಿಗೂ ಕೂಡ 7-5. ಶುಭ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಸರ್ವಾಂಗೀಣ ಆಟದ ಪ್ರಬಲತೆಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಅತ್ಯಂತ ಶ್ರೇಷ್ಠತೆಯ ದಾಳಿ ವೀಕ್ಷಣ ಮೂಲಕ ಪ್ರಶಸ್ತಿ ಸುತ್ತಿನ ಕಾಲಗದ ಕಡೆಗೆ ಮುಂದುವರಿಯುವ ತಂಡಗಳು ಯಾವುದು? ಮುಂದಿನ ಹರಾಮನಿಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ ಸೈಂಟ್ ಮೇರೀಸ್ ಹೈಸ್ಕೂಲ್ ವಿರುದ್ಧವಾಗಿ ಭಗವತಿ ಸಂಕುಲಿಗೆ ಮುಂದಿನ ಕದನಕ್ಕಾಗಿ ಎರಡು ತಂಡಗಳು ಕೂಡ ಸಿದ್ಧಗೊಳ್ಳುವಂತೆ ವಿಶ್ರಾಂತಿಯ ಕೋರಿಕೆ. ಸ್ಪಷ್ಟತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿರುವ ರಾಮಕುಂಚ ಧನ್ವಿ. 12-5 ಹೋರಾಟವಿದೆ. ಬೋನಸ್ನ ಗಳಿಕೆ. ಆತ್ಮಿಕ ಕೊಂಚಾಡಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಲ್ಲ ಆಟಗಾರ್ತಿ. 13-5 ಗಳಿಕೆ ಬೋನಸ್ ಆಗಿದೆ. ಮೆಲ್ಲನೆ ಮರಳಿ ಬರುವ ಹಾದಿಯಲ್ಲಿ ಕೊಂಚಾಡಿ ರಾಮಕುಂಚದ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಏಕಾಂಗಿಯಾಗಿ ಆತ್ಮಿಕ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಗಳಲ್ಲಿ ಪ್ರಯತ್ನವಿತ್ತು. ಆದರೆ ಸಫಲತೆಯ ಹಾದಿ ಆತ್ಮಿಕಳ ಪರವಾಗಿದೆ. ಕುಂಚಾಡಿಯ ಖಾತೆಯಲ್ಲಿ ನಿರಂತರ ಅಂಕಗಳು ವರ್ಗವಾಗ್ತಾ ಇದೆ. ದೀಕ್ಷಾ ಸ್ಪಷ್ಟವಾದ ಚಲನೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತಬಕಗಳ ಮೂಲಕ ಪಂದ್ಯ ಮುಂದುವರಿತಾ ಇದೆ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಕದನದ ರೋಚಕತೆ. ಈ ಗೆಲುವು ನೇರವಾಗಿ ಫೈನಲ್ಗೆ ನಿರ್ಣಯವನ್ನು ಕೊಡಬಲ್ಲದಾಗಿದೆ. ಸ್ಪಷ್ಟತೆ ಮುಂದುವರಿತಾ ಇದೆ ಆತ್ಮಿಕಳ ಮೂಲಕ. ಧನ್ವಿ ದೀಕ್ಷಾ ಕಾರ್ನರ್ ವಿಭಾಗದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಅನಿರೀಕ್ಷಿತ ಆಘಾತ. ಕೆಂಡದಲ್ಲಿ ಮುಂದುವರಿಯುತ್ತಾ 15-8 ಅಂತರ 7 ಮುನ್ನಡೆಯಲ್ಲಿ ಕೊಂಚಾಡಿಯ ವಿರುದ್ಧವಾಗಿ ರಾಮಕುಂಚ. ಪರಿಪೂರ್ಣತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ಹೋರಾಟದಲ್ಲಿ ರಮ್ಯಾ.
ಸರ್ವಾಂಗೀಣ ಪ್ರತಿಸ್ಪರ್ಧೆಗಳನ್ನ ಮುಂದುವರಿಸಿಕೊಳ್ಳುವ ತಬಕಗಳಲ್ಲಿ ಹದಿನೈದು 8ರಲ್ಲಿ ಪಂದ್ಯವಿದೆ. ಅನಿರೀಕ್ಷಿತವಾಗಿ ಮತ್ತೆ ಮತ್ತೆ ತಪ್ಪುಗಳ ಪುನರಾವರ್ತನೆಯನ್ನ ಮಾಡಿಕೊಳ್ಳುತ್ತಾನೆ ಕೊಂಚಾಳಿ. ಸ್ಪಷ್ಟವಾದ ಪಾದಚಲನೆ ಆರಂಭದ ಹೆಜ್ಜೆಗಳಿಂದಲೇ ಮುಂದುವರಿತಾ ಇದೆ. ಆತ್ಮಿಕಳ ಮೂಲಕ ಕೊಂಚಾಳಿಯ ಏಕೈಕ ಅಸ್ತ್ರ ನಿರಂತರ ಅಂಕಗಳಿಗೆ ಬೇಟೆಯಲ್ಲಿ ವಿಶ್ವಾಸದಲ್ಲಿರುವ ಆತ್ಮಿಕ. ಬೋನಸ್ಗಳಿಗೆ ಮಧ್ಯಂತರದ ವಿರಾಮವಾಗಿದೆ. ಮೊದಲ ಅವಧಿಯ ಆಟದ ಮುಕ್ತಾಯದ ವೇಳೆಯಲ್ಲಿ 16-9ರಲ್ಲಿ ಪ್ರಸ್ತುತ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಮುನ್ನಡೆ ರಾಮಕುಂಜೇಶ್ವರ ರಾಮಕುಂಜದ ಪರವಾಗಿದೆ. ಮಧ್ಯಂತರ ವಿರಾಮದ ಬಳಿಕ 16-9ರಲ್ಲಿ ಸ್ಪರ್ಧೆ. ಧನ್ವಿ ಬೋನಸ್ ಸಿಂಗಲ್ ಅಂತರವನ್ನ ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಹೋರಾಟವಿದೆ. ಆತ್ಮಿಕ ಸತತವಾಗಿ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಅದ್ಭುತ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಒಂಬತ್ತು ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ಬೋನಸ್ ಸೋಲೋ ಪ್ರಯತ್ನ, ಡ್ಯಾಶ್ ಮಾಡುವಂತಹ ಯೋಚಿತವಾದಂತಹ ಪ್ರಯತ್ನಕ್ಕೆ ಸಾಥ್ ಸಿಕ್ಕಿದೆ. ಅಂಕಗಳ ಅಂತರವನ್ನು ಕಡಿಮೆಗೊಳಿಸಿಕೊಂಡಿರುವ ಹೋರಾಟವಾಗಿದೆ. ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿರುವಂತಹ ಸ್ಪರ್ಧೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಂಕದ ಗಳಿಕೆಯಾಗಿದೆ. 18-12ರಲ್ಲಿ ದೀಕ್ಷಾ ದಾಳಿಯಲ್ಲಿ 6 ಅಂಕಗಳ ಅಂತರ. ಕೊಂಚಾಡಿ ಮರಳಬಲ್ಲುದೆ. ಹೋರಾಟವನ್ನು ನೀಡುವ ತವಕದಲ್ಲಿ ರಾಮಕುಂಜ ಮಾತ್ರ ನಿರೀಕ್ಷೆ. ಕೊಂಚಾಡಿಯ ಪ್ರಯತ್ನ ವ್ಯರ್ಥವಾಗಲಿದೆಯಾ? ದೀಕ್ಷಾ ದಾಳಿಯಲ್ಲಿ ಪ್ರತಿದಾಳಿ, ಅಂಕದಲ್ಲಿ ಆಟ. 5 points ಬೋನಸ್ +4. ಸೂಪರ್ ಡೂಪರ್ ದಾಳಿಯ ಮೂಲಕ ದೀಕ್ಷಳ ಅದ್ಭುತವಾದ ಆಟ. ರಾಮಕುಂಜದ ಮುನ್ನಡೆ ಪ್ರಬಲವಾಗತೊಡಗಿದೆ. 23-12ರಲ್ಲಿ ಒಂದೇ ದಾಳಿಯಲ್ಲಿ ಪಂದ್ಯದ ಚಿತ್ರಣವನ್ನು ತನ್ನೆಡೆಗೆ ಸೆಳೆಯ ಆಟಗಾರ್ತಿ. ಪರಿಣಾಮ ಅತಿ ನಿರೀಕ್ಷಿತ ಟ್ಯಾಕಲ್ಗಳು ಪಂದ್ಯದಲ್ಲಿ ಬರಿತಾ ಇದೆ. 23-13ರಲ್ಲಿ ದೃಶ್ಯಿತ ದಾಳಿಯಲ್ಲಿ ಸಮರ್ಪಕ ಹೆಜ್ಜೆಯ ಆಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ತವಕ ಹೋರಾಟದಲ್ಲಿ
ನಾಲ್ವರು ಡಿಫೆಂಡರ್ಗಳ ಮಧ್ಯ ದೀಕ್ಷಾ ದಾಳಿಯ ಪ್ರತಿ ಹೋರಾಟದಲ್ಲಿ ಯಶಸ್ವಿಯಾಗಿರುವಂತಹ ಆಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಕಳೆದ ದಾಳಿಯಲ್ಲಿ 5 ಅಂಕಗಳಾದರೆ ಇಲ್ಲಿ ಮತ್ತೆ ಮಲ್ಟಿಪಲ್ ಅಂಕ ಬರಿತಾ ಇದೆ ಖಾತೆಯಲ್ಲಿ. ಪ್ರತಿರೋಚಕತೆಯ ಸಮಯಗಳು ಮುಂದುವರಿಯುತ್ತಾ ಕಣದಲ್ಲಿ ಮುಂದಿನ ಹನಾಹನಿಗಾಗಿ ತಂಡಗಳು ಬರುವಂತೆ ಸೈಂಟ್ ಮೇರಿಸ್ ಹೈಸ್ಕೂಲ್ ವಿರುದ್ಧವಾಗಿ ಭಗವತಿ ಸಂಕುಲಿಗೆ ಸೆಮಿಫೈನಲ್ ಕದನ 2ರಲ್ಲಿ ತಂಡಗಳು ಅಂಕಣಕ್ಕಿಳಿಯುವಂತೆ. ಜವಾಬ್ದಾರಿಯ ಆಟದ ಮೂಲಕ ರಾಮಕುಂಜ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಲಾರಂಭಿಸಿದೆ. 25-15 ಧನ್ವಿಯ ಅದ್ಭುತವಾದ ಟ್ಯಾಕಲ್ಗೆ ಬೆಲೆ ಬರುತ್ತಾ ಇದೆ. ಪರಿಣಾಮವಾಗಿ ಪಂದ್ಯದಲ್ಲಿ ರಾಮಕುಂಜದ ಮುನ್ನಡೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಕಣದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾರೆ 30-15. ಸೈಂಟ್ ಮೇರಿಸ್ ಹೈಸ್ಕೂಲ್ ಮರ್ತಾಳ ಭಗವತಿ ಸಂಕುಲಿಗೆ ತಂಡಗಳ ಮಧ್ಯೆ ಮುಂದಿನ ಸೆಮಿಫೈನಲ್ ಕದನಕ್ಕಾಗಿ ತಂಡಗಳು ಬರುವಂತೆ. ಬೋನಸ್ ಸಿಂಗಲ್ ಆತ್ಮಿಕಳ ಮೂಲಕ ಖಾತೆಯಲ್ಲಿ 30-17 ಹೋರಾಟ. ಕೊನೆಯ 2 ನಿಮಿಷಗಳ ಅವಧಿಯ ಪಂದ್ಯ ಬಾಕಿ ಇದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಅಂಕಣಕ್ಕಿಳಿಯುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿರೀಕ್ಷೆಯ ಆಟ ಮುಂದುವರಿಯುತ್ತಾ ಕಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ರಾಮಕುಂಜ. ಸೆಮಿಫೈನಲ್ ಕದನದ ರೋಚಕತೆಗಳಲ್ಲಿ ನಾವಿದ್ದೇವೆ. ಫೈನಲ್ ಕದನಕ್ಕಾಗಿ ಲಾಸ್ಟ್ ಮಿನಿಟ್ ತೇರ್ಗಡೆಯನ್ನು ಪಡೆದುಕೊಳ್ಳುವ ತಂಡ ಯಾವುದು? 32-20 ಪಂದ್ಯ ಮುಂದುವರಿಯುತ್ತಾ 34-20 14 ಅಂಕಗಳ ಅಂತರ. ದ್ವಿತೀಯ ಸೆಮಿಫೈನಲ್ ನಲ್ಲಿ ಆಡುವ ತಂಡಗಳು ಅಂಕಣಕ್ಕಿಳಿಯುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಬನ್ನಿ. ಸೈಂಟ್ ಮೇರಿಸ್ ಹೈಸ್ಕೂಲ್ ಮರ್ದಾಳ ಭಗವತಿ ಸಂಕುಲಿಗೆ ಔಪಚಾರಿಕತೆಯ ಕ್ಷಣಗಳಷ್ಟೇ ಬಾಕಿ ಪಂದ್ಯದಲ್ಲಿ. ಇದರೊಂದಿಗೆ ಸ್ಪರ್ಧೆಯಲ್ಲಿ ಗೆಲುವಿನ ಮೂಲಕ ಫೈನಲ್ಗೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ ರಾಮಕುಂಜ. ಬನ್ನಿ ಮುಂದಿನ ಹನಾಹನಿಯ ಸಂಕುಲಿಗೆ ಸೈಂಟ್ ಮೇರಿಸ್ ಹೈಸ್ಕೂಲ್ ಮರ್ತಾಳ.
ಮುಂದಿನ ಸೆಮಿಫೈನಲ್ ಕದನಕ್ಕಾಗಿ ಮೊದಲ ತಂಡ ಪ್ರವೇಶ ದ್ವಾರದಲ್ಲಿ ಸಿದ್ಧವಾಗಿದೆ. ಆತಿಥೇಯ ತಂಡವಾಗಿ ಅನೇಕ ಪ್ರಶಸ್ತಿಗಳ ಸುತ್ತಿಗೆ ತಲುಪುವ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಕೂಟದ ಅಪ್ರತಿಮ ಸಾಧಕಿಯರ ತಂಡ ಆತಿಥೇಯ ಭಗವತಿ ಸಂಕೋಲಿಗೆ. ಸ್ಪರ್ಧಾಳಲ್ಲಿ ಸ್ವಯಂಮೇರಿ ಸ್ಪರ್ಧಾಳ ಬನ್ನಿ. ಆಗಮಿಸಿಕೊಳ್ಳುತ್ತಾರೆ. ದೂರದ ಕಡಬದ ತಾಲೂಕಿನಿಂದ ಆಗಮಿಸಿರುವಂತಹ ಹೈಸ್ಕೂಲ್ ವಿಭಾಗದ ಮತ್ತೊಂದು ಅಗ್ರಗಣ್ಯ ತಂಡದ ಆಗಮನ. ಸೈಂಟ್ ಮೇರೀಸ್ ಹೈಸ್ಕೂಲ್ ಪರ್ದಾಳ. ಮೊದಲ ಅವಧಿಯಲ್ಲಿ ಸ್ಪರ್ಧೆ ಆರಂಭವಾಗಿದೆ. ಭಗವತಿ ಸಂಕುಲಿಗೆ ಸೈಂಟ್ ಮೇರೀಸ್ ಸುಮರ್ಧಾಳ ತಂಡಗಳ ಮಧ್ಯೆ ಜವಾಬ್ದಾರಿಯ ಆಟಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಆರಂಭಿಕ ಅವಧಿಯಲ್ಲಿ ಹೋರಾಟವಿದೆ. ಲಾವಣ್ಯ ಮಧ್ಯಗೆರೆಯ ಸಮೀಪದಲ್ಲಿಯೇ ಬಂದಿಯಾದ ಆಟಗಾರ್ತಿ. ಮೂರು ಶೂನ್ಯದಲ್ಲಿ ಭಗವತಿ ಸಂಕುಲಿಗೆ ಆರಂಭದ ಅವಧಿಯಲ್ಲಿ ಮುನ್ನಡೆಯ ಜೊತೆಗೆ ಸರ್ವಾಂಗೀನತೆಯ ಹೆಜ್ಜೆ ಹರ್ಷಣಿ. ಕಳೆದ ಪಂದ್ಯದಲ್ಲಿ ಅಂತಿಮ ನಿಮಿಷದಲ್ಲಿ ಪಂದ್ಯವನ್ನು ತಮ್ಮ ತೆಕ್ಕೆಗೆಳೆದುಕೊಂಡ ಆಟಗಾರ್ತಿ ಹರ್ಷಣಿ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಮೂಲಕ ದೃಶ್ಯ ಸಮರ್ಪಕವಾಗಿರುವ ಆಟದ ಅವಕಾಶಗಳಲ್ಲಿ ಹೋರಾಟವಿದೆ. ಭಗವತಿ ಸಂಕುಲಿಗೆಯ ವಿರುದ್ಧವಾಗಿ ಮರ್ದಾಳ ತಂಡಗಳ ಮಧ್ಯೆ ಹೋರಾಟದ ಅವಕಾಶಗಳು ನಿರಂತರವಾಗಿ ಮುಂದುವರಿತಾ ಇದೆ. ಕಣದಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿ ಸಂಕುಲಿಗೆ ದೃಶ್ಯ ನಿರಂತರ ಹೆಜ್ಜೆಯ ಹೋರಾಟಗಳಲ್ಲಿ ಪಂದ್ಯ. ಮರ್ದಾಳ ಸಂಕುಲಿಗೆ ತಂಡಗಳ ಮಧ್ಯೆ
ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವ ಹಂತಗಳಲ್ಲಿದೆ. ವಿಶ್ರಾಂತಿಯ ಕೋರಿಕೆಯಲ್ಲಿ ಬರ್ತಾಳ. ಅದ್ಭುತವಾದ ಪರಿಶ್ರಮದ ಮೂಲಕ 8-8ರಲ್ಲಿ ಬರ್ತಾಳ. ಸೈಕಲ್ಗೆ ಬೋನಸ್ ನೀಡಲಾಗಿದೆ. 9-8 ಅಂದರೆ 1. ಮತ್ತೆ ಲಾವಣ್ಯ. ತ್ರಿಬಳಿ ಡಿಪೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡಿಪೆಂಡರ್ಗಳು ಕೈ ಸಲಕ ನಡೆಯಲದೆಯ ದಾಳಿಗಾರ್ತಿ ಮರಳಬಹುದೇ. ಎಚ್ಚರಿಕೆಯ ಆಟದ ಮೂಲಕ ಬೆಳೆದ ಲಾವಣ್ಯ ದೃಶ್ಯ. 2 ಭಾಗಗಳಲ್ಲಿ ಅದ್ಭುತವಾದ ಆಟಗಾರ್ತಿಯರ ಸಮಾಗಮದ ಹೋರಾಟ ಮುಂದುವರಿತಾ ಇದೆ ಕಣದಲ್ಲಿ. ಸಮರಾಂಗಣದ ಪ್ರತಿ ಅವಕಾಶಗಳ ಮೂಲಕ ಬೋನಸ್ ನೀಡಲಾಗಿದೆ. ಸತತ ಬೋನಸ್ಗಳು. $10-8 10-8ರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾರ್ನರ್ ವಿಭಾಗದ ಅದ್ಭುತವಾದ ಕೈಚಲಕ. ಸುಪೇಕ್ಷಳ ಅದ್ಭುತವಾದ ಟ್ಯಾಕಲ್ ಮೂಲಕ ಸಂಘಟಿತ ಬಲ 12-8ರಲ್ಲಿ ಅಂತರ 4ಕ್ಕೇರಿದೆ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ. ಬೋನಸ್ ಪ್ಲಸ್ ಸಿಂಗಲ್ಗೆ ಸಮಾನವಾದ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯ. ಲಾವಣ್ಯ ಸಮರ್ಪಕವಾಗಿರುವ ಹೋರಾಟ. 14-9ರಲ್ಲಿ ಸಂಕುಲಿಗೆಯ ಕಾಪ್ತೆ ಮುಂದುವರಿಯುವ ವೇಳೆ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಯೋಚಿತವಾದ ಕಬಡ್ಡಿ. 15-9ರಲ್ಲಿ ಹರ್ಷಣಿ ಮರದಾಳದ ಹರ್ಷಣಿ ದಾಳಿಯಲ್ಲಿ ಸೈಂಟ್ ಮೇರೀಸ್ ಹೈಸ್ಕೂಲ್ ಮರದಾಳದ ಪರವಾಗಿ ಸೆಮಿಫೈನಲ್ ಕದನ. ಹರ್ಷಣಿ ಅಂಕದ ಖಾತೆಯಲ್ಲಿ ಬದಲಾವಣೆ. 15-10ರಲ್ಲಿ ದೃಶ್ಯ. ನಿರಂತರ ದಾಳಿಯ ಮೂಲಕ ಲಾಸ್ಟ್ 3 ಮಿನಿಟ್ಸ್ ಅಂತಿಮ 3 ನಿಮಿಷಗಳ ಅವಧಿ 5 ಅಂಕಗಳ ಅಂತರ. ಸಂಕುಲಿಗೆಯ ಮುನ್ನಡೆ. ಸಮರಾಂಗಣದ ಪ್ರತಿಸ್ಪರ್ಧಿಗಳಲ್ಲಿ ಮತ್ತೆ ಹರ್ಷಣಿ. ಹರ್ಷಣಿ ಸಂಕುಲಿಗೆಯ ಸಂಕುಲೆ ಬಲಿಷ್ಠವಾಗಿದೆ.
ಹಿಡಿತಗಳ ಮೂಲಕ 16-10 ಕದನಕ್ಕಾಗಿ ತಂಡಗಳು ಸಿದ್ಧಗೊಳ್ಳುವಂತೆ ಅಲ್ಬದ್ರಿಯಾ ಆನಂದಾಶ್ರಮ ತಂಡಗಳು ಸಿದ್ಧಗೊಳ್ಳುವಂತೆ ಬಾಲಕರ ವಿಭಾಗದಲ್ಲಿ 16-11 ಅಂತಿಮ 2 ನಿಮಿಷ. ಲಾವಣ್ಯ ಆಟದಲ್ಲಿ ಹುರುಪು ಹೆಚ್ಚಾಗುತ್ತಾ ಇದೆ. ಚೈತನ್ಯದ ನಿರೀಕ್ಷೆ ಮರಳಿದ ಆಟಗಾರ್ತಿ ಅಂಕಣದಲ್ಲಿ 16-12 ಅಂತರ 4 ದೃಶ್ಯ. ಸಮಬಲಗೊಳಿಸುವಲ್ಲಿ 5 ದಾಳಿಗಳ ಮೂಲಕ ವಿಜೇತ ತಂಡದ ಕಿರಣವಿದೆ. 22-21 ಅದಾದ ತಪ್ಪು 22 Pirates. Yes, very good evening. Good morning, training guys. It is the first match in the boys category. Finally ended with a tie. And we have the tiebreaker with 5 rights. We can see what's happening. Tiebreaker. Manchi versus Senna. Maris. Madhara. And now the last point for the other team, interest of the court. Senna is Madhara, versus Manchi. And same time, the third match. Uchila Bobi takes on Mahalingeshwara. 18 teams are participating, 17 matches are there. In the 16 teams are participating. So 15 matches are there. So now here's the tiebreaker. ಅದ್ಭುತವಾದ ವ್ಯವಸ್ಥೆಯನ್ನು ತಯಾರಿಸಿದ್ದಾರೆ. ಶಾಲಾ ವಠಾರದಲ್ಲಿ ಬಡವತಿಯಲ್ಲಿ ಬರುವಂತಹ ಕಾರ್ಯಕ್ರಮದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಬೆಳಿಗ್ಗೆ ಬಂದಿರತಕ್ಕಂಥ ಎಲ್ಲ ಆಟಗಾರರಿಗೆ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಚಹಾದ ವ್ಯವಸ್ಥೆ ಆರಂಭವಾಗಬೇಕಾಗಿದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ವ್ಯವಸ್ಥಿತವಾಗಿ ಕಳೆದ 4 ವರ್ಷಗಳಿಂದ ಹೀಗೆ ಆಗ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಹೀಗೆ ನಡೆದಿದೆ. ಮುಂದೆ ಪಂಚವರ್ಷದಲ್ಲಿ ಪ್ರಾಯಶಃ ಬಿರಿಯಾನಿ ಕೊಡುವಂತ ಯೋಜನೆ ಇದೆ. ಅದು ಮಹತಿ ಯೋಜನೆ. ಪ್ರಾನ್ಸ್ ಬಿರಿಯಾನಿ ಮಧುಸೂದನ ನಾಯಕ ಅಧ್ಯಕ್ಷತೆಯಲ್ಲಿ ಯಾವುದು ಸಾಧ್ಯ ಎಲ್ಲವೂ ಸಾಧ್ಯ. ಎಲ್ಲೇ ಜೀವ ಆಕಾದರೆ ಮಧುಸೂದನ ಬಗ್ಗೆ ಎಲ್ಲೇ ಜೀವ ಅಂಡ ವ್ಯಾಪಾರ ಅಧ್ಯಕ್ಷ ನನ್ನ 5ನೇ ವರ್ಷ ಅಧ್ಯಕ್ಷರು. ಸೊ ಲೆಕ್ಕಾಚಾರದ ಚಿಕನ್ ಅತ್ತಿಗೆ ಪ್ರಾನ್ಸ್ ಬಿರಿಯಾನಿ ಕಡಲ್ ಕರೀತಾರೆ. Yes, ready? Tiebreaker. Point five. Albadriya 3. Anandashram 4th. Hitesh. Point. Albadriya 5. Anandashram 4. Albadriya 5th. I would like to invite
Introduce Mr. Kirtan. What a game, really. ಒಂದು ಹಂತದಲ್ಲಿ ಮೂರು ಎಂಬ ಸ್ಥಿತಿಯಲ್ಲಿದ್ದಂತಹ ತಂಡವನ್ನು ಏಕಾಂಗಿಯಾಗಿ ಅದ್ಭುತವಾದ ಆಟಗಾರರಂತೆ ಎದುರಾಳಿಯ ಬೆಂಬಲ ಗೆಲ್ಲಿಸಿ ಟೈಯಂತಹ ಪಂದ್ಯವಾಗಿತ್ತು. ಈ ತಂಡವನ್ನು ಚಪ್ಪಾಳೆ ಬೇಕಾದ wonderful game. Excellent work. For the second match, team is ready. Team is ready for the second match. GHS Munchie and Sunshine Madara. Bani. ಬಂಧುಗಳ ಜಿಲ್ಲೆಯ ಅತ್ಯಂತ ಉತ್ತಮ ಪ್ರದೇಶ ಕಬಡ್ಡಿಯನ್ನು ಬೆಳೆಸುವಂತಹ ಬಂಟ್ವಾಳ ಮತ್ತು ಉಳ್ಳಾಳ ತಾಲೂಕುಗಳ ಸಂಗಮ ಪ್ರದೇಶವಾಗಿ ಬಂದಂತಹ ಮಂಚಿಯ ತಂಡ ಗವರ್ಮೆಂಟ್ ಹೈಸ್ಕೂಲ್ ಮಂಚಿ ಎದುರಾಳಿ ತಂಡ ಸುಳ್ಯ ಪ್ರದೇಶ ಕಡಬ ಭಾಗದಲ್ಲಿರುವಂತಹ ಬರ್ಧಡ ಕಡಬ ತಾಲೂಕಿನ ಅತ್ಯಂತ ಅನೇಕ ಕಬಡ್ಡಿ ಪ್ರತಿಭೆಗಳಿಂದ ಬೆಳೆಸಿದಂತಹ ಗ್ರಾಮೀಣ ಪ್ರದೇಶದ ಸೊಗಡನ್ನ ಕಬಡ್ಡಿಯಲ್ಲಿ ಪಸರಿಸುವಂತಹ ತಂಡ. ಅನೇಕ ಪ್ರತಿಭೆಗಳನ್ನು ವಿಶೇಷವಾಗಿ ಕಬಡ್ಡಿ ವಿಶೇಷ ಹೆಸರನ್ನ ಕಡಬದ ಬರ್ದಾಡ ರಾಜೇಶ್ ಬೆಳೆದಂತಹ ಪ್ರತಿಭೆಗಳ ಕಡಬ. ಮುಂದುವರಿಸುತ್ತ ಎದುರಾಳಿ ತಂಡ Thank you very much for joining with us for the production ceremony. Rajesh ನಿಮ್ಮ ಪ್ರತಿಭೆ ರೂಪೇಶ್ ಅವರ ಮಂಚಿಯ ವಿದ್ಯಾರ್ಥಿಗಳ ತಂಡ ಬಾಲಕಿಯರ ಫೈನಲ್ ಪಂದ್ಯವಾಗಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಇನ್ನೇನೋ ಮುಂದಿನ ಭಾಗದಲ್ಲಿ ಫೈನಲ್ ಬಾಲಕರ ಪ್ರಥಮ ಹಂತದ ಸ್ಪರ್ಧೆಗಳನ್ನು ಮುಂದುವರಿಸ್ತಾರೆ. ಉಚ್ಚಿಲ ಭೂಮಿ ಮಹಾಲಿಂಗೇಶ್ವರ ವಿದ್ಯಾಲಯದ for the next match. Number 4th match. Darul versus KVS Oriya. ನಾಲ್ಕನೇ ಪಂದ್ಯಕ್ಕಾಗಿ ರೆಡಿಯಾಗಿದೆ. ಕಬಡ್ಡಿಯನ್ನ ವೇರಲವಧಿ ಆಯ್ತು ನೋಡಿ. ಈ ಮೇ ಮಾಸ ಸುಲಭವಲ್ಲ. ಊರುಗಳಲ್ಲಿ ಆ ಮಕ್ಕಳನ್ನು ಒಗ್ಗೂಡಿಸಲಿ ತಂದು ಆಡಿಸುವುದು ಅವರ ಸಹಭಾಗಿಸಿ ಈ ನಡುವೆ ಶಾಲೆಯ ಶಿಕ್ಷಕರ ಸೇವೆಗೆ ಶ್ರಮಕ್ಕೆ ಧನ್ಯವಾದಗಳು. ಕಾರಣ ಈ ಕಾಲದಲ್ಲಿ ಈ ಅವಧಿ ದಿನಗಳಲ್ಲಿ ರಜಾ ದಿನಗಳಲ್ಲಿ ಗಂಡವನ್ನು ಕಟ್ಟಿ ರಜಾ ದಿನಗಳಲ್ಲಿ ಕೆಲವೊಂದು ಕೆಲಸಗಳು ಶಾಲೆಗಳು ನೀಡುತ್ತಾರೆ. ಶ್ರೀ ಗಣೇಶ್ ಮತ್ತು ಸ್ಪರ್ಧೆಯ ನಾಯಕರಾಗಿ ಅತ್ಯಂತ ಹಿರಿಯ ನಿರ್ಣಾಯಕರು ಶ್ರೀ ರಾಧಾಕೃಷ್ಣ ಪಂದ್ಯಾವಳಿಯ ನೇತೃತ್ವದ ನಿರ್ಣಯಗಳನ್ನು ವಹಿಸಿಕೊಂಡಿದ್ದಾರೆ.
ಮಂಚಿಯ ಹುಡುಗರನ್ನ ನೋಡಿ ಸರಿಸುಮಾರು ಎತ್ತರ ಎಲ್ಲ ಮಂಚಿ ಮುಖಾಜೆ ಕಲ್ಪನೆ ಪರಿಸರದ ಊರುಗಳಲ್ಲಿ ಕಬಡ್ಡಿಗೆ ಅನೇಕ ಪ್ರತಿಭೆಗಳನ್ನು ಬೆಳೆಸಿದ ಊರುಗಳಾಗಿವೆ. ಒಂದು ನಾಲ್ಕರಲ್ಲಿ ಮಂಚಿ ಅತ್ಯಂತ ಹೆಚ್ಚಿನ ಬೋನಸ್ಗಳನ್ನು ಪಡೆದುಕೊಳ್ಳುವ ಆರಂಭದಲ್ಲಿ ಹಿಡಿತ ಸಾಧಿಸುವ ಪ್ರಯತ್ನದಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಮಂಚಿ ಮುಂದಿನ ಸ್ಪರ್ಧೆಗಾಗಿ ರವಾನಿಸಿದ ಮಹಾಲಿಂಗೇಶ್ವರ ಶಾಲೆಗಳು ನಡೆಯಲಿರುವಂತಹ ಭೂಮಿ ಮಹಾಲಿಂಗೇಶ್ವರ ಮೇ ತಿಂಗಳಲ್ಲಿ ಮತ್ತೆ ಅನೇಕ ಪುರಸ್ಕಾರಗಳು ಈಗ ತಾನೇ 2 ತಂಡಗಳಲ್ಲಿ ಸ್ಪರ್ಧೆಯನ್ನು ನಡೆಸಿ ಬಹುಮಾನಗಳನ್ನು ವಿತರಿಸಲಾಗಿದೆ. ಪ್ರೈಮರಿ ವಿಭಾಗದಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ 2 ಬೋನಸ್ ತಂದಿದ್ದಾರೆ. ಬರ್ಧಡ ತಂಡಕ್ಕೆ ಕಾಡಿ ಬೇಕಾಗಿದೆ. Everything is okay now. 1.82. ಮಂಚಿ ಶಾಲೆ ಪ್ರಾರಂಭವನ್ನು ಪಡೆದುಕೊಂಡಿದೆ. ಸುವ್ಯವಸ್ಥಿತ ಕಾರ್ಯಕ್ರಮ ಬಿಸಿಲಿನ ತೇಜ ಅಧಿಕವಾಗಿರುವಂತಹ ವಾತಾವರಣ ಸಾಯಂ ವೇಳೆಯ ಸಮಯದಲ್ಲಿ ಸಂಪಾದನೆಯಾಗಿದೆ. Tuna. शाम के समय है 10 मिनट की घड़ी यहाँ बहुत महाबेस पर है हम जो लड़कों की खेल शुरुआत पहले खेल परंतु उसके बाद 5 बार चौड़ाई बताई देकर अंतिम और ये है खेल के बदलाव. Manichu. ಮಂಚಿ ಗಾಳಿಗಳಲ್ಲಿ ಕಣ್ಗಳಲ್ಲಿ ಸಮಾನ ಪ್ರದರ್ಶನವನ್ನು ನೀಡಬಲ್ಲ ತಂಡವಾಗಿ ಮಂಚಿ
ಮರಥಡ ಮರಥಡ Two points. ಪ್ರಥಮ ಅವಧಿಯಲ್ಲಿ ಭರ್ಜರಿ ಪ್ರದರ್ಶನ 10-2 11 ಶಿವಪ್ರಸಾದ್ ಎನ್ ಚಿನ್ನು ತಮ್ಮ ಕಡೆ ನಡೆಸಿ ಚಿನ್ನು Now the match is under the control of 3 points. 15-2. 16-2. 16-3. ನಮ್ಮ ಬೇಡಿಯ ನೇರ ವಿಚಾರದಲ್ಲಿ ಮಾನ್ಯರಾಗಿ ಕಾಸರಗೋಡಿನ ಗಣೇಶ್ ಅವರಿದ್ದಾರೆ digital scoring a mixture of ಮತ್ತೆ ಕಬಡ್ಡಿಯಲ್ಲಿ ಮಿಂಚಿತ ಇದ್ದಾರೆ ಆಟಗಾರರು ಪ್ರವೇಶ ದ್ವಾರ ಗಣೇಶಕೊಳ್ಳುವ ಸ್ಯಾರಿಕೊಳ್ಳುವ ವೇಗವಾಗಿ ಕಡೆ ಸನ್ಮಾನಿಸ್ ಅತ್ಯಂತ ಶಕ್ತಿಶಾಲಿ ತಂಡವನ್ನು ಮೊದಲ ಹಂತದಲ್ಲಿ ಎದುರಾಳಿಯಾಗಿ ಸಿಕ್ಕಿದೆ Right to say, either point. Time out. ಆರಂಭಗೊಂಡು ಮೊದಲು ಬೆಳಕಿನಲ್ಲಿ ಮುಕ್ತಾಯ ಕಾಣುವಂತಹ ಕಬಡ್ಡಿ ಪ್ರೈಮರಿ ವಿಭಾಗ ಅಂತಿಮ 5 ನಿಮಿಷ ಲಾಸ್ಟ್ 5 minutes. ಮಂಚಿ ಕಂಡ ಸ್ಥಿತಿಯಲ್ಲಿ ಮೊದಲೇ ಪ್ರಯೋಗದಲ್ಲಿ ಮರಥಡೆಯಿಂದ ದಾಳಿ ಕಡಮ ಭಾಗದಲ್ಲಿ ಆದರ್ಶ ಹೊಸಮಠ ತಂಡಕ್ಕಾಗಿ ಆಡುವಂತಹ ಯುವ ಆಟಗಾರ ಅಧ್ಯಕ್ಷರ ಏನು ಪ್ರಬಲ ಆಟಗಾರ. ಈ ಸಲ ನಾನು ಪಬ್ಲಿಕ್ ಕಡಿಮೆ ಆಡಿಯನ್ಸ್ last year Sunday so match is now 94 right 94 20 ಕಡೆ ಮಂಚಿ
Last ball. Got a point. Lovely technique. Table please. Digital scoring ನೋಡಬೇಡಿ. 7-20 Each point. Yes, now 8-20. Right is safe 2 points, 10-21. ಮತ್ತೆ ಅಂಕ ಮಂಚಿಗೆ. ಮರ್ಧಳ ಮಂಚಿ ನಡುವೆ ಮತ್ಸರ ಮುಂದುವರಿತಾ ಇದೆ. Point table is 22. Aha. And now we are moving for the next match number 3.
total participation following qualification. Hello. Hello, team auto. Yes. Shiv Prasad sir, Shiv Prasad. Organize chief. Shiv Prasad.
ಮುಂದಿನ ಸ್ಪರ್ಧೆಗಾಗಿ ಕರೆ ಕೊಡ್ತಾ ಇದ್ದೇವೆ ನೋಡಿ. ಮ್ಯಾಚ್ ನಂಬರ್ 4ರಲ್ಲಿ ತಂಡಗಳು ದಾರುಲ್ ದಾರುಲಿಸಾ ಬಂಟ್ವಾಳ, KPS ಮುನಿಯಾ. KPS ಮುನಿಯಾ, ದಾರುಲಿಸಾ ಬಂಟ್ವಾಳ ನೋಡಿ ತಂಡಗಳು ಅಂಕಣಕ್ಕೆ ಬರುವುದಕ್ಕೆ ಒಳಾಂಗಣಕ್ಕೆ ಬನ್ನಿ. KPS ಮುನಿಯಾ ಬನ್ನಿ. ಮುನಿಯಾದ ರೋಲರ್ ಬಲೆ ಬನ್ನಿ ನೀವು. ಬಂಟ್ವಾಳ ಅಲ್ಲ ಬಂಟ್ವಾಳದ ರೋಲರ್ ದಾರುಲಿಸಾ ಬಂಟ್ವಾಳ. ಬಂಟ್ವಾಳ ಅಭಿನಂದನೆಗಳ ಆಟಗಾರಿಗೆ KPS ಮುನಿಯಾಲಿ. ಮುನಿಯಾಲ್ ನೀವು ಇದೆಯಾ ಇಲ್ವಾ? ಹಾಗಾದ್ರೆ ನೀವು ನನ್ನ ಮುನಿಯಾಲ್ ದಾರ್ನಾ ಸರ್ ತಂಡವನ್ನೇ ಕರೆದನಿ.
ಬಹಳಷ್ಟು ದೂರದಿಂದ ಬಂದಿರತಕ್ಕಂತಹ ಮುನಿಯಾಲು ತಂಡ ದಯವಿಟ್ಟು ಶೀಘ್ರದಲ್ಲೇ ಅಂಗಣಕ್ಕೆ ಪ್ರವೇಶವನ್ನು ಮಾಡುವಂತೆ. ಈಗ ತಾನೇ ದಾರುಲ್ ಇಜ್ಜಾ ತಂಡ ತಲುಪಿದ್ದು ಅವರ ವಾಮಪ್ಪ ಕೆಳಗಿಳಿಯುವುದಕ್ಕೆ ಮೊದಲಾಗಿ ತಾವು ಒಳಾಂಗಣಕ್ಕೆ ಪ್ರವೇಶವನ್ನು ಮಾಡುವಂತೆ. ಕಬಡ್ಡಿ ಆಟಗಾರರಿಗೆ ಗೊತ್ತಿದೆ ಪಂದ್ಯ ಮುಂದೂಡಿದ ಕಾರಣ ಸ್ವಲ್ಪ ವಿಳಂಬವಾಗಿದೆ. ದಯವಿಟ್ಟು ಮುನಿಯಾಲ್ ಬರುವಂತೆ ವಿಳಂಬವನ್ನು ಮಾಡಬೇಡಿ. ಒಂದು 8:30 ಗಂಟೆಗೆ ಫೈನಲ್ ಆಗಬೇಕು. I requesting respected Tarnath sir to bring your team to the middle. You know that we are struggling with the lack of chance. Section 144 is on, I think. No? Tarnath sir, bale gopuga. Udupi ಜಿಲ್ಲೆಗೆ ಬಂದಿನ ಮನ ಕ್ವಾಲಿಟಿ ಇದೆ ಮುನಿಯಾಲ್. ಬಲೆ gopuga. ಮುನಿಯಾಲು ಬಂಧುಗಳ ಕಬಡ್ಡಿಯಲ್ಲಿ ಅತ್ಯಂತ ಅದ್ಭುತ ಸಾಧನೆಗಳನ್ನ ಮೆರೆಯುವ ಮೂಲಕ ಕಬಡ್ಡಿ ರಂಗದಲ್ಲಿ ಬಹಳಷ್ಟು ಹೆಸರನ್ನ ಗಳಿಸಿ ಮುನ್ನುಗ್ಗುವ ವೇಳೆಯಲ್ಲಿ ಅನಿರೀಕ್ಷಿತವಾಗಿ ನಮ್ಮನ್ನ ಅಗಲಿದಂತಹ ಓರ್ವ ಶ್ರೇಷ್ಠ ಕರಾವಳಿಯ ಡಿಫೆಂಡರ್ ಅದು ನಮ್ಮೆಲ್ಲರ ಪ್ರೀತಿಯ ಪ್ರೀತಮ್ ಶೆಟ್ಟಿ ಮುನಿಯಾಲ್. ಅವರ ಹುಟ್ಟೂರಿಯಿಂದ ಒಂದು ತಂಡ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ. ಆದರೆ ಟೀಮಲ್ಲಿ ಮುನಿಯಾಲು ದಾರುಲ್ ಇಜ್ಜಾ ತಂಡದ ಆಟಗಾರರು ನೋಡಿ ತಮ್ಮ ವಾಮಪ್ಪನ ಅಂಕಣದ ಒಳಭಾಗದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಶಿವಪ್ರಸಾದ್ ಅವರ ಈ ಕಾರ್ಯಕ್ರಮದ ರೂಪರೇಷೆಯ ಬಗ್ಗೆ ಅರ್ಥಾತ್ ಮುಂದಿನ ಸ್ಪರ್ಧೆ ಬಗ್ಗೆ ಮಾಹಿತಿ ಕೊಡಿ. ಕೊಂಚ ಫೈನಲ್ ಮಲ್ಪುನ ಅದು ಫಸ್ಟ್ ರೌಂಡ್ ಮುಗಿದ ಫೈನಲ್ ಮಲ್ಪುನ ದಯಪಂಡ ಎನ್ನ ಅರ್ಥದಿರ್ತದೆ ಅನಿಸಿಕೆದಾದ ಪಂಡ ಒಂದು ಡೇ ಲೈಟ್ ನಮ್ಮ ಮ್ಯಾಚ್ ಬಂದದಿಲ್ಲ. ಫೈನಲ್ ಗರ್ಲ್ಸ್ ನ ಅಂಡರ್ ಫ್ಲಡ್ ಲೈಟ್ ಅಂತ ಇಂಚ ಇನ್ನೊಂದು ಕೊಡ್ಸ ನೆಕ್ಸ್ಟ್ ಮಂತ್ ಸರ್ ಇದು ಬರಲಿ. Yes. Song the singer. Finally, the team from Udupi district slowly walking into the middle under the guidance of Tarnath sir. Here is the warm welcome team from Muniyalu, Udupi. Yes, ತಂಡಗಳ ಆಗಮನವಾಗಿದೆ. ಇನ್ನೇನು ಮುಂದಿನ ಸ್ಪರ್ಧೆಗಾಗಿ ವನಿತೆಯರ ಅರ್ಥಾತ್ ಬಾಲಕಿಯರ ಫೈನಲ್ ಸ್ಪರ್ಧೆ ಪ್ರೌಢಶಾಲಾ ಬಾಲಕಿಯರ ಫೈನಲ್ ಅಲ್ಲಿ ಒಂದು ಕಡೆ ರಾಮಕುಂಜೇಶ್ವರ ರಾಮಕುಂಜ ವಿರುದ್ಧವಾಗಿ ನಮ್ಮ ಆತಿಥೇಯ ಭಗವತಿ ತಮಗಿದ ಮೊದಲ ಕರೆ. ಆ ದ್ವಂದ್ವದ ನಡುವೆ ನಮ್ಮ ಅತ್ತಾಜ್ ಅವರ ಗೀತೆ ಇದೆ ಗೀತಾಂಜಲಿ. Attaaj is ready to sing that song after this match. Ready now? ಅತ್ತಾಜೆ ಗೀತೆ ಬಳಿಕ ಲಿಖಿತ್ ಕುಂಪರ ವಿಶೇಷ ಧ್ವನಿಯಲ್ಲಿ ಒಂದು ಗೀತೆ ಇದೆ. ಲಿಖಿತ್ ಅವರ ಗೀತೆ ಇಲ್ಲ ಮಿಮಿಕ್ರಿ. ಯಡಿಯೂರಪ್ಪ ಸಿದ್ದರಾಮಯ್ಯ ಎಲ್ಲರ ಧ್ವನಿಯನ್ನು ಅನುಕರಿಸುತ್ತಿದ್ದಾರೆ. ಅಣ್ಣವ್ರು ಬಂದೇ ಅಣ್ಣ ನಿಜ ದೊಡ್ಡೆಯಲ್ಲಿ ಕಿಚ ಐದು ಮೂರು ಕೋಡಿತ್ತು ಆಯ್ತು ನೋಡಿದ್ದು. So, Darul Izzah takes on Muniyalu. We are in match number 4 in round first. ಮುಂದೆ ಬಾಲಕಿಯರ ಫೈನಲ್ ಪಂದ್ಯಕ್ಕಾಗಿ ಮೊದಲ ಕರೆಯನ್ನು ನೀಡಲಾಗಿದೆ. ಗಮನಿಸುವಂತೆ ಬಾಲಕಿಯರ ಫೈನಲ್
ನಮ್ಮ ಮೆಲ್ಕಾಡ್ ಸಮೀಪದ ತಂಡವಾಗಿದೆ, ಶಾಲೆಯಾಗಿದೆ ದಾರುಲಿಸ. ಅರ್ಥಾತ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ನಡುವೆ ಪ್ರಥಮ ಹಂತದ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. APS ಮುನಿಯಾಲು ಟೇಕ್ಸ್ ಆನ್ ದಾರುಲಿಸ. ಬಾಲಕಿಯರ ಫೈನಲ್ ಕದನಕ್ಕಾಗಿ ಇನ್ನೇನು ಕೆಲವೇ ನಿಮಿಷಗಳ ದೂರ ಮಾತ್ರ. ಆತಿಥೇಯ ತಂಡದ ವಿರುದ್ಧವಾಗಿ ರಾಮಕುಂಠೇಶ್ವರ. ಬಾಲಕರ ಸ್ಪರ್ಧೆಯಿಂದ ನಾವು ಡೈರೆಕ್ಟ್ ವಿಭಾಗವನ್ನು ಆರಂಭಿಸಲಾಗಿದೆ. ಮುನಿಯಾಲಿಗೆ ಮೊದಲ ಅಂಕ. ಬಾಲಕರ ವಿಭಾಗದಲ್ಲಿ ಸ್ಪರ್ಧೆ ಆರಂಭ. ಬಂಡವಾಳಗಳನ್ನು ಗಳಿಸಿಕೊಳ್ಳಲಾಗಿದೆ. Really, that was a tremendous escape of a rider of Daruliza Melkar. ಮುನಿಯಾಲು ಮೆಲ್ಕಾರ್ ನಡುವೆ ಕದನದಲ್ಲಿ ಮತ್ತೆ ಎಂ ಆಟ. ಮುನಿಯಾಲು ಮೆಲ್ಕಾರ್ ನಡುವೆ ಕದನ. ಮುಂದೆ ರಾಮಕುಂಜೇಶ್ವರ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳ್ಳಿಗೆ ನಡುವೆ ಬಾಲಕಿಯರ ಫೈನಲ್ ಕದನ. ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ಮಿನುಗುತ್ತಾ ಇರತಕ್ಕಂಥ ಫಲಕಗಳ ಮಾಲಕಿಯರನ್ನು ಆಯ್ಕೆಗೊಳಿಸುವಂತಹ ಒಂದು ಸ್ಪರ್ಧೆ. ನಾವು ಬೋನಸ್ ಕನ್ಸಿಡರ್ ಫಾರ್ ಮುನಿಯಾಲು 2-3. ಕಬಡ್ಡಿಯ ಮುಖೇನ ಬೆಳೆಯುವಂತಹ ಪ್ರತಿಭೆಗಳ ಆಗರವನ್ನು ಕಾಣುವ ಶಾಲಾ ಮಕ್ಕಳ ಕಬಡ್ಡಿಯಾಗಿದೆ. ಮತ್ತೆ दारुलिजा खाते 4ನೇ अंक 4-2 लड़कों की मुकाबला चल रहा और इस खेल के तुरंत बाद आखिरी खेल होगा जो लड़कियों की विभाग में फाइनल खेल। और देखा बॉल्स के जरिए सुपर टैकल ऑन है 3-4 3-4 ಸ್ಪರ್ಧೆ ನಡುವೆ ಎಂತಹ ಪ್ರತಿಭಾನ್ವಿತ ಆಟಗಾರ ಲಾಸ್ಟ್ ಮ್ಯಾನ್ ಆಫ್ ಮುನಿಯಾಲ್ ಪಾಯಿಂಟ್ 4-6 4-6 ಮತ್ತೆ ಸೂಪರ್ ಟೇಕಲ್ ಆನ್ ಆಗಿದೆ ದಾಳಿಯಲ್ಲಿ ಈ ಬಾರಿ ಜುನೈದ್ ಸ್ಪರ್ಧಾತ್ಮಕವಾದಂತಹ ಹೋರಾಟವನ್ನು ಕಾಣ್ತಾ ಇದ್ದಾರೆ ಪ್ರಥಮ ಸ್ಪರ್ಧೆಯು ಟೈಯಲ್ಲಿ ಅಂತ್ಯವಾಗಿತ್ತು ಬಾಲಕರ ವಿಭಾಗದಲ್ಲಿ ಹೈಸ್ಕೂಲ್ನಲ್ಲಿ ಕರಾವಳಿಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ಆಟಗಾರಿದ್ದಾರೆ ಎಂಬುದಕ್ಕೆ ಇದೆಲ್ಲ ಉದಾಹರಣೆಗಳು ಕಾಣಬಹುದಾಗಿದೆ Point table is 4-6 and bonus given 5-6 6-4 ಮತ್ತೆ ಸೂಪರ್ ಟೈಗಲ್ ಆನ್ ಆಗಿದೆ ಯಶಸ್ಸಿನ ಹಿಂದೆ ಯಶಸ್ಸು ಮತ್ತೆ ಅಂತಿಮ ಆಟಗಾರನ ದಾಳಿ ಮುನಿಯಾಲ್ ದಾಳಿಗಾರರ ಸಫಲತೆಯನ್ನು ಕಾಣ್ತಾರೆ ಮುನಿಯಾಲಿನ ಡಿಫೆನ್ಸಿವ್ ವಿಭಾಗ ಇನ್ನೇನು ನೋಡಬೇಕಾಗಿದೆ ಅಂತರ ಅಧಿಕವಾಗಿಲ್ಲ 6-7 1 more point and now here is Ala 3 more points 11-6 3
Point table is 11-6. 0-1. Shahid yani Chai. ಈ ಶಾಲೆಯ ದಾರುಲ್ ಐಜಾ ಶಾಲೆಯ ಅತ್ಯಂತ ಕಬಡ್ಡಿ ರಂಗದ ಉದಯೋನ್ಮುಖ ಆಟಗಾರನಾಗಿ ಅತ್ಯಂತ ಅದ್ಭುತ ದಾಳಿಗಳನ್ನು ಸಂಘಟಿಸುವ ಮೂಲಕ ತಂಡಕ್ಕೆ ಅತಿ ಹೆಚ್ಚು ರೈಟಿಂಗ್ ಅಂಕಗಳನ್ನು ತಂದಿರತಕ್ಕಂತಹ ಶಾಹಿದ್ ಯಾನಿ ಚಾಯ್. ನಾಲ್ಕುಟ್ ಪಂದ್ಯಗಳಾಗಿದೆ. ಗೆದ್ದಲ್ಲಿ ಮತ್ತೆ ಮುಂದಿನ ಹಂತಕ್ಕೆ ಈ ಬಾರಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ದಣಿವರಿಯದ ದಾಳಿಯೊಂದಿಗೆ ಶಾಹಿದ್. ಪಾಯಿಂಟ್ ಟೇಬಲ್ 11-7. ಮುನಿಯಾಲುವಿನ ಡಿಫೆನ್ಸ್ ಬಹಳಷ್ಟು ಪ್ರಶ್ನೆಗಳ ಉಂಟು ಮಾಡ್ತಾ ಇದ್ದಾರೆ. ವ್ಯಕ್ತಿಯಾದಲ್ಲಿ ಮುನಿಯಾಲಿಗೆ ಖಂಡಿತವಾಗಿ ಬರಬಹುದಾಗಿದೆ. ನಾವು ರೈಡರ್ 8:30. Once again calling for the final match of women's section. Mahalingeshwar Amina, Bhagavati Uchila and Team Ramakundeshwara. शाहिद अगेन. जिस प्रकार इस खिलाड़ी ने दारुल इज़ा जो स्कूल की टीम को सबसे तगड़े स्थान पर ले जा के रखे हैं, 5 अंकों की बढ़ोतरी में इनके प्रदर्शन वाकई काबिल तारीफ रहा. शाहिद single point. Half time. 13-9 4 ಅಂಕಗಳ ಹಿನ್ನಡೆಯಲ್ಲಿ ಮುನಿಯಾಲು ಬಾಲಕಿಯರ ಫೈನಲ್ಗೋಸ್ಕರ ಇದು ದ್ವಿತೀಯ ಕರೆ ಆಗಿರುತ್ತದೆ. ಭಗವತಿ ಮತ್ತು ರಾಮಕುಂಜೇಶ್ವರ ತರಬೇತುದಾರರ ಗಮನಿಸಿ. ಎಸ್ಕೋಟಿಂಗ್ ಟೀಚರ್ಸ್ ಜಸ್ವಂತ, kindly note here is second column for you. ಆಹಾ, ದ್ವಿತೀಯ ಅವಧಿಯಲ್ಲಿ ಚಾಯ್ ಬಂಧನವಾಗಿದೆ. 11-13. ಬಶೀರ್ ಕಲ್ಪನೆಯವರ ತರಬೇತಿ ಕಾಣಬಹುದು. ಜಿಲ್ಲೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಶಾಲಾ ವಿಭಾಗದಲ್ಲಿ ಗುರುತಿಸಿಕೊಳ್ಳುವ ಇವತ್ತು 2 ತಂಡದ ಜೊತೆ ನಿಭಾವನೆ. ಎಸ್, ದಾರುಲ್ ಇಜಾ ಮತ್ತು ತೌಹೀದ್ ಇಂಗ್ಲಿಷ್ ಮೀಡಿಯಂ. ಎಸ್. ಈ ನಡುವೆ 5 ಡಿಫೆಂಡರ್ಗಳ ನಡುವೆ ದಾಳಿಯನ್ನ ಮುನಿಯಾಲು ಕಡೆಯಿಂದ out of the court, rider self out. 14-11. 14-11. ಮುಂದಿನ ದಿನಗಳಲ್ಲಿ ಬಶೀರ್ ಅವರ ಸಾರಥ್ಯದಲ್ಲಿ ಐವಿ ಅಕಾಡೆಮಿಯ ಪರವಾಗಿ ಜೂನಿಯರ್ ಕಬಡ್ಡಿ ಇದೆ. 13ರಲ್ಲಿ ಆಗಬೇಕಾಗಿತ್ತು, ಆದರೆ ತುರ್ತು ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ದಿನಾಂಕ ಮುಂದೂಡಲಾಗಿದೆ. ಇದು ಜುಲೈ ಜಾದು. ಸೂಪರ್ ರೈಟ್ 3 points. ಈ ಪಂದ್ಯ ಮುಗಿದ ಬಳಿಕ ತರಬೇತಾರ ಸತೀಶ್ ರವರನ್ನ ಸದೃಢಗೊಳಿಸುವಂತ ಜವಾಬ್ದಾರಿ ಇದೆ. ಖಂಡಿತ ಕಾರಣದವರಿಗೆ. ಎಸ್, ಕಾರಣದವರಿಗೆ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಗಮನವನ್ನು ಕೊಟ್ಟರೆ ಖಂಡಿತವಾಗಿ ಇನ್ನಷ್ಟು ಗಟ್ಟಿಯಾಗಲಿದೆ ಶಾಲಾ ತಂಡ.
ಮತ್ತೆ ಸೂಪರ್ ಟೇಕಲ್ ಆನ್ ಚಾಯ್ ಈ ಪಂದ್ಯದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಟ್ಯಾಕಲ್ ಆದಂತಹ ಆಟಗಾರ ಶಾಹಿದ್. ಹಿಸ್ಸಾ ತಂಡದ ಪ್ರಮುಖ ರೈಡರ್ ಆಗಿ ಕ್ಷಣಾರ್ಧದಲ್ಲಿ ಆಲ್ಔಟ್ ಕಡೆ ಬದಿಯಾಳು. ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯ ಇದೆ. 20-11 ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. 19-11 ಮುದಿಯಾಳು ವಿರುದ್ಧ ಅಂಕಣದಲ್ಲಿ ಅಂತರ 12-19. ಮತ್ತೆ ಆಲ್ಔಟ್ ಕಡೆ ಲಾಸ್ಟ್ 4 ಮಿನಿಟ್ಸ್ ಅಂತಿಮ 4 ನಿಮಿಷಗಳಲ್ಲಿ 20-12 8 ಅಂಕಗಳ ಮುನ್ನಡೆಯೊಂದಿಗೆ ದಾನು ಹಿಸ್ಸಾ ಮರಳಬಹುದು ಮುರಿಯ ಸಮಯ ಗೊತ್ತಾಗಿದೆ. ಪ್ರವೇಶ ದ್ವಾರಕ್ಕೆ ತಲುಪುವಂತೆ ಮಹಿಳಾ ತಂಡ. ಮಹಿಳಾ ಮೀನ್ಸ್ ಗರ್ಲ್ಸ್ ಟೀಮ್ final match of high school girls. Anas. ಆ ಸಮಸ್ಯೆಯ ಬಗೆಹರಿಯಿಲ್ಲ ಕಳೆದ ಪಂದ್ಯದ್ದು ಏನಾದರೂ ಮಾಹಿತಿ ಇದೆಯಾ? ಅದು ಪ್ರೀತಮ್ ಗೌತಮ್ ಪಾಯಿಂಟ್ ಟೇಬಲ್ is Yes. 23-13, 10 points in favor of Darul Izza. Milka. 14-23 ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ಕಣದಲ್ಲಿ ಮುದಿಯಾಲಿನ ವಿರುದ್ಧ ಬಂಟ್ವಾಳ. ಬಾಲಕಿಯರ ತಂಡ ಬನ್ನಿ. ಬಾಲಕಿಯರ ತಂಡ 2 ತಂಡಗಳು ಪ್ರವೇಶ ದ್ವಾರದಲ್ಲಿ ಸಾಲಾಗಿ ನಿಲ್ಲುವಂತೆ. ವಿನಾಯಕರ ಸಮಸ್ಯೆ ಕರೆಯೋಣ. ಮಧು ಸರ್ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರೇ, ಮುಂದಿನ ಬಾಲಕಿಯರ ಫೈನಲ್ ಸ್ಪರ್ಧೆ ಇಂಟ್ರೊಡಕ್ಷನ್ ಗೋಸ್ಕರ ಅತಿಥಿಗಳನ್ನ ರೆಡಿ ಮಾಡಿ. ಅಧ್ಯಕ್ಷರು ನಿತೇಶ್ ಬಲೆ ಆಣ ನಿಮಗೆ ಕ್ಲಿಯರ್ ಆಟ ಬಲೆ ನನ್ನ ರಿಸಲ್ಟ್ ಬಂದು ಬಲೆ ಜೀತು ಒಟ್ಟಿಗೆ ಬರ್ಕೊಳ್ತು ಅಂದ ಬೆಂಬಿಡದೆ ಅಂತ ಬೋನಸ್ ಗಿವನ್. ಎಸ್ ವಿಕೆಟ್ ಕುಂಪಲ್ಲ ಅಬ್ಸರ್ವೇಷನ್ ತೋಲೆ ಅಂತಾಜೆ. ಎಸ್ ಹಿಯರ್ ಇಸ್ ಡ್ಯೂ ಆರ್ ರೈಟ್. ಉತ್ತನೆಯ ಕೈಕಾಲುಗಳುಳ್ಳಂತಹ ಜುನೈದ್ ಅಂತಿಮವಾಗಿ ಜುನೈದ್ ಬಂಧನವಾಗಿದೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ 23-17 now 18-23 ಅಂತಿಮ ನಿಮಿಷ ಜಾರಿಯಲ್ಲಿ ಮತ್ತೆ ಶಾಹಿ ಮಧು ಅವರೇ, ಮಧು ಎಲ್ಲಿದ್ದೀರಾ? ಮಧು Yes, time out.
83-80. ಕರಾವಳಿಯಲ್ಲಿ ಅನೇಕ ವರ್ಷಗಳ ಕಾಲ ಕಬಡ್ಡಿಯನ್ನು ಬೆಳೆಸುವಂತಹ, ಕಬಡ್ಡಿಯನ್ನು ಆಡುವಂತಹ, ಕ್ರಿಕೆಟ್ ಅನ್ನು ಪ್ರಸ್ತುತ ಆಡುತ್ತಾ ಇರತಕ್ಕಂತಹ ಅತ್ಯಂತ ಹಿರಿಯ ವ್ಯಕ್ತಿತ್ವ ಭಗವಾನ್ ದಾಸ್ ತಕ್ಕೋಡ್ರವರ ಆಗಮನವಾಗ್ತಾ ಇದೆ. ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ 70 ಕಿಲೋ ವಿಭಾಗದ ಕಬಡ್ಡಿಯ ಆಯೋಜನೆ ಆಗಿದೆ. Let's welcome the organizer and the player ಮಿಸ್ಟರ್ ಭಗವಾನ್ ದಾಸ್ ತಕ್ಕೋಡ್ರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. Let's welcome senior player, senior organizer ಮಿಸ್ಟರ್ ಭಗವಾನ್ ದಾಸ್ ತಕ್ಕೋಡ್. ಆಹಾ, ಸೆಂಟ್ರಲ್ ಲೈನ್ ಸಮೀಪದವರೆಗೆ ಬಂದ ಹೋರಾಟ ಮಾಡಿತು. ಗೆಲುವಿನ ಔಪಚಾರಿಕತೆ ಮಾತ್ರ ಬಾಕಿ ಎಂಬ ನೆಲೆಯಲ್ಲಿ 24-18 ಪಂದ್ಯ. And now here is Shahid, excellent rider of Darul Izza. ಬಾಲಕಿಯರ ತಂಡ ಸಾಲಾಗಿ ನಿಲ್ಲುವಂತೆ. ಬಾಲಕಿಯರ ತಂಡದಲ್ಲಿ ಸಂಕುಲಿಗೆಯ ಗಣ ಅಧ್ಯಕ್ಷರೇ, ದಯವಿಟ್ಟು ಬನ್ನಿ. ತಮಗಾಗಿ ಅನೇಕ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. Finally, the team Darul is on the match and entered to the second round. And thank you for the participation team of Muniyalu ATS. And now we are moving for the mega final match of girls category. ಇದೀಗ ದಿವಾಕರ್ ಅವರೇ, ಕಳೆದ ಪಂದ್ಯದಲ್ಲಿ ಆದಂತ ಒಂದು ಸ್ವಲ್ಪ ಬದಲಾವಣೆ, ಸಂಘಟಕರ ಒಂದು ನಿರ್ಣಯ ಬಂದಿದೆ. ಹೈಸ್ಕೂಲ್ನ ಆಟಗಾರರು ಪ್ರೈಮರಿಯಲ್ಲಿ ಆಡುವಂತಿಲ್ಲ, ಆದರೆ ಪ್ರೈಮರಿಯ ಹುಡುಗರು ಹೈಸ್ಕೂಲ್ನಲ್ಲಿ ಆಡಬಹುದು. ಅದಕ್ಕೆ ನಮ್ಮ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ, ಆಕ್ಷೇಪವಿಲ್ಲ. ಆಯೋಜಕರ ಅಂತಿಮ ನಿರ್ಣಯ. ಜೂನಿಯರ್ ವಿಭಾಗದ ಪಂದ್ಯದಲ್ಲಿ ಸೀನಿಯರ್ ಆಡುವಂತ ಇಲ್ಲ, ಖಂಡಿತ. ಆದ್ರೆ ಸೀನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಜೂನಿಯರ್ ಆಡಬಹುದು. ಯಾಕಂದ್ರೆ ಹೊಸ ಮುಖಗಳ ಆಟಗಾರರಿಗೆ ಅವಕಾಶವನ್ನು ಕೊಡುವ ಮೂಲಕ ಒಂದಷ್ಟು ಮನಸ್ಸುಗಳನ್ನ ಗಟ್ಟಿಗೊಳಿಸಿ ಆಡಲಿ, ಆ ಮೂಲಕ ಪ್ರತಿಭೆ ಅನಾವರಣ ಆಗಲಿ ಅನ್ನುವಂಥದ್ದು. ಸೊ ಇದು ನಿರ್ಣಯ ಸಂಘಟಕರದು. ದಯವಿಟ್ಟು ಕೂಲ್. ಮದುವೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜಕ ಮಿತ್ರರು, ಧ್ವನಿಯಲ್ಲಿ ಕೂಡ ನಮ್ಮ ಜೊತೆಯಾದವರು, ಗೌರವಾನ್ವಿತ ಶ್ರೀ ಭಗವಾನ್ ದಾಸ್ ತೊಕ್ಕೊಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದ ವೇದಿಕೆಯನ್ನ ಸೇರಿಕೊಂಡಿದ್ದಾರೆ. ಶ್ರೀಯುತರಿಗೆ ಹಿತೇಶ್ ಅವರು ಗೌರವದ ಹಿತೇಶ್ ಅವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಬರಿ ನಾವೀಗ ಕಾಲ್ ಕೊಟ್ಟದ್ದು ವಾಯ್ಸ್ ಮ್ಯಾಚ್ ಅಥವಾ ಗಲ್ಸ ದಿವಾಕರ್ಜಿ ಫೈನಲ್ ಕರೆ ಕೊಟ್ಟದೆ ಈಗ. जो बोले फाइनल को पहुंचा आज घंटे आंटी आज घंटे ಬನ್ನಿ ರಾಮಕುಂಜ ಸಂಕುಲಿಗೆ ಬಾಲಕಿಯರ ತಂಡಗಳು ಎಲ್ಲಿದ್ದೀರಮ್ಮ? ಬನ್ನಿ ಬೇಗ. ನೋಡಿ ಅತ್ತಾಜ್ ಅವರೇ, ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ಅನೇಕ ಪ್ರತಿಭೆಗಳನ್ನ ನೀವು ಕಾಣಬಹುದು. ಖಂಡಿತ. ಅಂಥದ್ರಲ್ಲಿ ಬರುವ ಕಬಡ್ಡಿ ರಂಗದ ಸಾಧಕನನ್ನ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರುವಂತಹ ಸಮಯ. ಅನೇಕ ಆಟಗಾರರಿಗೆ ವಿಭಿನ್ನ ಸ್ವಭಾವಗಳಿರುತ್ತೆ, ಅವರ ಕ್ಯಾರೆಕ್ಟರ್ ಬೇರೆ ಬೇರೆ ಇರುತ್ತೆ. ಆದ್ರೆ ಅಂಕಣದಲ್ಲಿ ಅತ್ಯಂತ ಶಿಸ್ತಿನಿಂದ ವರ್ತಿಸುವಂತಹ ಓರ್ವ ಕಬಡ್ಡಿ ಆಟಗಾರ ಯಾರು ಅಂತ ಕೇಳಿದ್ರೆ ಅದು ವಿದ್ಯಾಂಜನೆಯ ತಂಡದ ನಿತಿನ್ ರವರು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ನಿತಿನ್ ರವರು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಒನ್ ಆಫ್ ದಿ ಎಕ್ಸ್ಟ್ರಾ ಡೀಸೆಂಟ್ ಪ್ಲೇಯರ್ ಆಫ್ ಕೋಸ್ಟಲ್ ಕರ್ನಾಟಕ ಮಿಸ್ಟರ್ ನಿತಿನ್ ಆಫ್ ವಿದ್ಯಾಂಜನೆಯ. ರಿಕ್ವೆಸ್ಟಿಂಗ್ ಪ್ಲೀಸ್ ಕಮ್ ಓವರ್ ಟು ದ ಸ್ಟೇಜ್. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹೆಚ್ಚು ಜವಾಬ್ದಾರಿಯಾಗಿದೆ ಅವರಿಗೆ. ಕಾರಣ ಇಷ್ಟೇ, ಬಾಕಿ ಈರೇ ಬಂದೆ ಬನ್ನಿ ತಂಡ. ಕಾರಣ ಇಷ್ಟೇ ಅನ್ನುವುದನ್ನು ಮುಂದುವರಿಸಬೇಕಾಗಿದೆ.
ತಾವು ಕಾಲೇಜಿಗೆ ತೆರಳಿ BA ಅಥವಾ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೆ ಸಾಂಸಾರಿಕ ಜೀವನದಲ್ಲೂ ಕೂಡ ಡಿಗ್ರಿಯನ್ನ ಪಡ್ಕೊಂಡಿದ್ದಾರೆ ಇತ್ತೀಚಿನ ದಿನದಲ್ಲಿ. ಅವರಿಗೆ ಅಭಿನಂದನೆಗಳು. ಸೊ ನಿತಿನ್ ರವರಿಗೆ ಸ್ವಾಗತ. ನಿತಿನ್ ರವರನ್ನ ನೋಡುವಾಗ ಅವರ ಸಹೋದರ ಯತೀನ್ ರವರನ್ನು ಕೂಡ ನಾವು ನೆನಪಿಸಬೇಕು. ಅವರ ಆಟವನ್ನು ನೋಡಲೇ ಆ ಕಾಲದಲ್ಲಿ ಅನೇಕ ಅಭಿಮಾನಿಗಳಿದ್ರು ಅವರ ಸಹೋದರರನ್ನ. ಪ್ರಸ್ತುತ ಅವರು ವಿದೇಶದಲ್ಲಿದ್ದಾರೆ. ಸೊ ಎನಿಹೌ ಐ ರಿಕ್ವೆಸ್ಟಿಂಗ್ ವೇರ್ ಇಸ್ ದ ಟೀಮ್? ಜಸ್ವಂತ್ ರವರ ತಂಡವನ್ನು ಕರೆತಾನೆ. ಜಸ್ವಂತ್, ರಾಮಕುಂಜೇಶ್ವರ ಬಹಳಷ್ಟು ದೂರದಿಂದ ತಾವುಗಳು ಬಂದಿದ್ದೀರಾ. ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರುವಂತೆ. ರಾಮಕುಂಜೇಶ್ವರ ಹುಡುಗಿಯರ ತಂಡ. So finally the team is ready. ಸೊ ಮೊದಲೇ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಅತಿಥಿಗಳಲ್ಲಿ ಬರುವರಾಗಿರುವ ವಿದ್ಯಾಂಚನೆಯ ಉಳ್ಳಾಲ ತಂಡದ ಅಪ್ರತಿಮ ಸಾಧಕ ಕ್ರೀಡಾಪಟು ಆಟಗಾರ ಶ್ರೀ ನಿತಿನ್ ಉಳ್ಳಾಲ್ ಅವರಿಗೆ ನಮ್ಮ ನಿತಿನ್ ತೋಮರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಗೌರವಿಸುವಂತೆ. ನಿತಿನ್ ತೋಮರ್ ಶಾಲಾ ವಿಭಾಗದಲ್ಲಿ ಭಾಗವಹಿಸಿದ ಕಡೆಗಳಲ್ಲೆಲ್ಲ ವಿಜಯ ಪತಾಕೆಗಳನ್ನ ಹಾರಿಸಿ ಗ್ರಾಮೀಣ ಪ್ರದೇಶ ರಾಮಕುಂಜೇಶ್ವರದಲ್ಲಿ ಆ ಶಾಲೆ ಇದೀಗ ನಮ್ಮ ಕರಾವಳಿಯ ಕಡಲ ಕಿನಾರೆಯಲ್ಲಿರುವಂತಹ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಳ್ಳುವಂತಹ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಫೈನಲ್ ತನಕ ತಲುಪಿ ಇದೀಗ ಫೈನಲ್ ಆರಂಭಕ್ಕೆ ಮೊದಲಾಗಿ ಮೊದಲ ತಂಡ ಬರುತ್ತಾ ಇದೆ. ಅತ್ಯಂತ ವೀರಾವೇಶದ ಆಟವನ್ನು ತೋರ್ಪಡಿಸ ಬಲ್ಲಂತಹ ತಾರ ಬೆರಗುಳ್ಳಂತಹ ಪ್ರತಿಭೆಗಳ ಆದರ ವೆಲ್ಕಮ್ ರಾಮಕುಂಜೇಶ್ವರ. ರಾಮಕುಂಜ ಇಲ್ಲಿ ದೀಕ್ಷಾ, ಶ್ರಾವಿ, ದೀಪ್ತಿ ಮೊದಲಾದ ತಾರೆಗಳ ಅದ್ಭುತ ಆಟವನ್ನು ತೋರ್ಪಡಿಸುವಂತ ನೋಡುವಂತ ಅವಕಾಶ. ಚಪ್ಪಾಳೆಯ ಸ್ವಾಗತ. ಇಲ್ಲಿ ಫೈನಲ್ ರಾಮಕುಂಜೇಶ್ವರ. ಅತಿಥಿಗಳಿಗೆ ಗೌರವದ ಚಪ್ಪಾಳೆಯ ಸ್ವಾಗತ ಕೊಡಬೇಕಾಗಿದೆ. ಕೇಂದ್ರಿತ ಆಟಗಾರ್ತಿ ರಮ್ಯಾ ಅವರ ಆಟವನ್ನು ನೀವು ನೋಡಿದ್ದೀರಾ. ಆಹಾ, ಇನ್ನೇನೋ ಬಂಧುಗಳೇ, ಎದುರಾಳಿ ತಂಡ ಬರ್ತಾ ಇದೆ. ಭಾಗವಹಿಸಿದ 6 ತಂಡಗಳಲ್ಲಿ ಅಗ್ರಪಂಕ್ತಿಯ ಆಟಗಾರ್ತಿಯರು ಇರತಕ್ಕಂಥ ತಂಡಗಳಲ್ಲಿ ಒಂದಾಗಿದೆ. ನಮ್ಮದೇ ಮನೆಯ ನಮ್ಮದೇ ಅಂಕಣದಲ್ಲಿ ನಮ್ಮದೇ ಅಂಗಣದಲ್ಲಿ ಆಡುವಂತ ಅವಕಾಶ. ಹಿಯರ್ ಇಸ್ ದ ಫೈನಲಿಸ್ಟ್ ಹೋಸ್ಟ್ ಟೀಮ್ ಭಗವತಿ ಇಂಗ್ಲಿಷ್ ಮೀಡಿಯಂ ಸಂಕೋಳಿಗೆ ಸ್ವಾಗತ. ತಾನೇ ತಾಟಿ ಭಾರಿ ಚಪ್ಪೆ. Ladies and gentlemen, we are in the final match of high school girls, and after tossing ceremony, we have the introduction ceremony. Respected ಭಗವಾನ್ ದಾಸ್ ತೊಕ್ಕೋಡ್ರವರು, ನಿತಿನ್ ರವರು ಅವ್ರ ಜೊತೆಯಲ್ಲಿ ಆರ್ಗನೈಸಿಂಗ್ ಟೀಮ್ ಬರಬೇಕು. Ramya, the captain of Ramakundeshwara on the toss. And Kurt is their selection and the lineup please. ಶಿವಪ್ರಸಾದ್ ಆದ್ರೆ ಮೂರುಳ್ಳಿ ಅಂತ ಮೈಂಡ್ ಓಲೋ ನಾನು ಗೊತ್ತಿದ್ವಿ. ಸೇರಲ್ಲೇ ಚರಿಷ್ಮಾ ಸೇರಲ್ಲೇ. ಅಫಿಷಿಯಲ್ ಪ್ಲೀಸ್ ಲೈನಪ್. ಬಂಧುಗಳೇ, ಇದು ಫೈನಲ್ ಕದನವಾಗಿದೆ. ಅತ್ತಾಜಿ ಅವರ ಬಾಲಕಿಯರ 6 ತಂಡಗಳ ಸ್ಪರ್ಧೆಯನ್ನ ನೀವೇನು ನಿಯಂತ್ರಣ ಮಾಡಿದ್ದೀರಾ.
ಸೊ ಅಂತಿಮವಾಗಿ ಎರಡು ತಂಡಗಳು ಫೈನಲ್ಗೆ ಲಗ್ಗೆ ಇಡುವ ವೇಳೆಯಲ್ಲಿ ನನ್ನ ಅನಿಸಿಕೆ ಪ್ರಕಾರ ಎರಡು ಸಮಾನ ಶಕ್ತಿ ಉಳ್ಳಂತಹ ಆಟಗಾರರು. ಖಂಡಿತವಾಗ್ಲೂ ಕೂಡ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಅನ್ನುವುದರ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೂ ಇಲ್ಲ, ಕೊನೆವರೆಗೂ ಇಲ್ಲ. Yes, now the introduction. ಅಂತಿಮವಾಗಿ ಸಿಗಬಹುದು. Leading in front, Mr. Bhagwan Das Court, Mr. Nitin, and the organizing members are there. ಬಂಧುಗಳು, ಇದು ಫೈನಲ್ ಕದನವಾಗಿದೆ. ಒಂದು ಕಡೆ ನಮ್ಮ ಭಗವತಿ ಮಾಧ್ಯಮ ಶಾಲೆ, ಇನ್ನೊಂದು ಕಡೆ ಬಹಳಷ್ಟು ದೂರದಿಂದ ಬಂದಿರತಕ್ಕಂತಹ ಅತಿಥಿ ತಂಡವಾದಂತಹ ರಾಮಕುಂಜೇಶ್ವರ. ಯೂನಿವರ್ಸಿಟಿಯಲ್ಲಿ ನ್ಯಾಷನಲ್ ಆಡಿದಂತಹ ಆಟಗಾರ, ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಅನೇಕ ವರ್ಷಗಳ ಕಾಲ ಕಾರ್ನರ್ ಆಟಗಾರನಾಗಿ ಮಿಂಚಿದಂತಹ ಜಸ್ವಂತ್ ಗೌಡ ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರ್ತಕ್ಕಂತಹ ರಾಮಕುಂಜೇಶ್ವರ. ಅಧ್ಯಕ್ಷರು ಬರ್ತೇವೆ ಹೋಲಿದ್ದಾರೆ. ಅಧ್ಯಕ್ಷರೇ, ಮಸ್ತ್ ಜನಕ್ಕೆ ಏನೊಂದಿರ್ತೀರಿ ಅದಕ್ಕೆ ಒಂಜಾತ ಟೆನ್ಷನ್ ದಿನ ದಯಮಂಡ ಪೂರ ಕಾರ್ಯಕ್ರಮ ಇವತ್ತ ಎಡವಾಡ ಕ್ಲಿಯರ್ ಆಗುದು ಪೂರ ವ್ಯವಸ್ಥೆ ಮಂಡ್ಯ ಅದು ಸ್ಟೆಪ್ ಜಂತು ಕೆಲವು ಕೆಜಿ ಕಮ್ಮಿ ಆಯ್ತು. ದಿವಾಕರ್ ನಮ್ಮ ಮೀಡಿಯಾದ ಕ್ಯಾಮರಾಮನ್ ಅಂಚಿದಾರ್ ಸಾಧಾರಣವಾದ ಬಯ್ಯ ಮುಟ್ಟಲ್ಲ ಕುಲೋನ ಆರಾಮ್ಸೆ ವಿಡಿಯೋ ಮಾಡ್ತಿದ್ದೆ. ಇವಾಗ ಚಾಕೋರಿ ಇಡಬೇಕು ಹೊಂದಿನಾರೆ ಕೊಲ್ಲು ನೇಕಿ ಅದು ನಮ್ಮ ಕಾಸರಗೋಡು ಗಣೇಶ್ ಕಾಸರಗೋಡು ಬಂದ ಸೀನಿಯರ್ ಕ್ಯಾಮರಾಮನ್ ಕೋಡಿದ ಎಫೆಕ್ಟ್ ಅವು ಅಂಚದದ್ದು ನಮ್ಮ ಮುಚ್ಚಿಲದ ಕೋಡಿ ಒಡ್ಡ ಅಂಚ ಕುಲ್ಯರ್ ಕೊಡು ಖಂಡಿತ ಬಯ್ಯ ಕುಲ್ಲುನೆಲ್ಲ ಕರೋಡು ಕಬಡ್ಡಿಯ ಎಲ್ಲ ನಿಯಮಗಳ ಪಾಲನೆಯೊಂದಿಗೆ ಇದೀಗ ಭಗವತಿಯ ಕಡೆಯಿಂದ ದಾಳಿ ಆರಂಭಗೊಂಡಾಗ ಮೊದಲ ದಾಳಿಯಲ್ಲಿ ಡಿಫೆನ್ಸ್ ವಿಭಾಗದ ಟಕಲ್ ಮೂಲಕ ರಾಮಕುಂಜೇಶ್ವರ ಖಾತೆ ಆರಂಭ. ದಾಳಿಯಲ್ಲಿ ಧನು ಆರಂಭದ 2 ಅಂಕಗಳು ಡಿಫೆನ್ಸ್ ಮತ್ತು ಡೈಟ್ ವಿಭಾಗದಲ್ಲಿ ರಾಮಕುಂಜೇಶ್ವರ 2-0 ಮುನ್ನಡೆಯನ್ನು ಪಡೆದುಕೊಂಡಿದೆ. ಪ್ರಥಮ ಅಂಕ ರೈಟ್ ಕಾರ್ನರ್ ಆಗಿರತಕ್ಕಂಥ ದೀಕ್ಷಾ ಅವರ ನಡೆಯಲ್ಲಿ ರಾಮಕುಂಜೇಶ್ವರ ತಂಡದಂತಹ ಅತ್ಯಂತ ಭರವಸೆಯ ಆಟಗಾರ್ತಿಯಾಗಿರುತ್ತಾರೆ ರಮ್ಯ. 2-1 ಮುನ್ನಡೆ. 10 ನಿಮಿಷಗಳ ಒಟ್ಟು 20 ನಿಮಿಷಗಳ ಆಟವಾಗಿದೆ ಫೈನಲ್ ಕದನ. Well organization by the organizing entity Bhagavati. We are celebrating our 4th season in this year 2025. Bonus given. ಸಮಬಲ ಆಗಿದೆ 2-2 ದೀಕ್ಷಾ ಮುಖದಲ್ಲಿ ಏನೋ ನಗು, ಆಂಖೋಮಿ ಇಶಾರ, ಮತ್ತೆ ಹಾನದ ಬಳಿಕ ಸ್ಪರ್ಧೆ ಮುಂದುವರಿತಾರೆ. ದೀಕ್ಷಾ ದಾಳಿ ತ್ರಿಷಾ ಮೂಲಕ ಅಂಕ ಸಂಪಾದನೆಯಾಗಿದೆ. 4-3 ರಾಮಕುಂಜೆ. ವೀಕ್ಷಕರೇ, ನಮ್ಮ ಮೀಡಿಯಾ ಮಂಜೇಶ್ವರ ಈ ಸ್ಪರ್ಧೆಯ ವೇಳೆಯಲ್ಲಿ ಶನಿವಾರದ ಸಾಯಂ ವೇಳೆ ಸೂರ್ಯನು ಪಶ್ಚಿಮದ ಕಡೆ ಮುಳುಗುವ ತವಕದಲ್ಲಿರುವಂತಹ ವಾರಾಂತ್ಯ ದಿನ. ಮತ್ತೆ ತ್ರಿಷಾ 4-3 ಮುಂದಿನ ಸ್ಪರ್ಧೆ ಬಾಯ್ಸ್ ಅವು ಪೆಂಡಿಂಗ್ ಮ್ಯಾಚ್.
ಗಾರಿಡಿ ತೇಜರ್ನ ಶ್ರಮ ಏನು ಸುತ್ತಲೂ ಇದ್ದಾರೆ ಗೊತ್ತು ಪಾಪ. ಗಂಡದ ಕೆಲವು ಮಿಸ್ ಆದ ನಾನು ಹೋಯ್ತು. ಎಸ್ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ವಿರುದ್ಧವಾಗಿ ಉಚ್ಚಿಲ ಭೂಮಿ ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರುವಂತಹ ಸೂಚನೆ. ಬಾಲಕರ ವಿಭಾಗದ ತೃತೀಯ ಸ್ಪರ್ಧೆ ಆಗಿರುತ್ತದೆ. ಆ ಬಳಿಕ ಪಂಚಮ ಪಂದ್ಯ ತೌಹೀದ್ ಬಂಟ್ವಾಳ ವಿರುದ್ಧವಾಗಿ ಇಂದಿರಾ ಗಾಂಧಿ ಕೊಂಚಾಳೆ. ಆಹಾ, ಈ ನಡುವೆ ಸಂಕಲೆ ಬಲಿಷ್ಠವಾಗುತ್ತಾ ಈ ನಡುವೆ ಬೋನಸ್ ನೀಡಲಾಗಿದೆ ದೀಕ್ಷಾ ಅವರಿಗೆ. 5-4 ರಾಮಕುಂಜೇಶ್ವರ. ಒಂದು ಕಡೆ ನಮ್ಮ ಮೀಡಿಯಾದ ಮುಂದಿನ ದಿನಗಳಲ್ಲಿ ವಿಜಯ್ ಅತ್ತಾಸೆ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಈ ಸ್ಪರ್ಧೆಯ ಲಿಂಕ್ ಅಲ್ಲಿ ನೋಡಬಹುದಾಗಿದೆ. ಸ್ಪರ್ಧೆಯನ್ನ ಇವತ್ತು ಸಂಜೆನೆ ವಿಜಯ್ ಅತ್ತಾಸೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನ ಸವಿಯಬಹುದಾಗಿದೆ. 5-4 ರಮ್ಯಾ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಮತ್ತು ಉಚ್ಚಿಲ ಭೂಮಿ ಶಾಲೆಗಳು ರೆಡಿಯಾಗಿರಬೇಕು. ದಯವಿಟ್ಟು ವಿಳಂಬವನ್ನು ಮಾಡಬೇಡಿ. ನಾವು unexpected, unwanted item. Escape with the point, Ramya. Do or die. Do or die. And here is the do or die specialist we have from Bhagavati Shale School. Double ankle hold. Diksha with the defense and got there a 6th point. 6-4 7-4. Make the correction. 7 foot. रम्या. लड़कियों की फाइनल मुकाबला चल रहा है. जीतेंगे उनको मिलेंगे नगद की राशि के जरिए. मंच के सामने रखा गया ट्रॉफियों में से सबसे बढ़िया ट्रॉफी. और देखा जाएगा कि किसके कब्जे में जाएंगे, भगवती संकोली के या फिर रामकुंजेश्वरा. फाइनल मुकाबला फिलहाल तो मैच आगे बढ़ रहा है. इसके अलावा बेस्ट राइडर, डिफेंडर, ऑलराउंडर पुरस्कार अलग से दिया जाएगा. रम्या और बोनस मिला है त्रिशा की नाम. 5-7 करेक्ट. 5-7 2 ಅಂಕಗಳ ನಂತರ ಮತ್ತೆ ದಾಳಿಯಲ್ಲಿ ರಮ್ಯಾ. ರೈಟ್ ಕಾರ್ನರ್ ಇಂದ ಪ್ರಯತ್ನ ರಮ್ಯಾ ಅವರ ಸಫಲತೆಯ ದಾಳಿ. ಬ್ಯಾಕ್ ಟು ಬ್ಯಾಕ್ ಸಕ್ಸೀಡ್ ವಿತ್ ಪಾಯಿಂಟ್ ರಮ್ಯಾ. ಒಂದು ಕಡೆ ರಮ್ಯಾ, ಇನ್ನೊಂದು ಕಡೆ ತ್ರಿಷಾ. 4 ವರ್ಷಗಳಿಂದ ಪಡೆಯುವಂತಹ ಈ ಕ್ರೀಡೋತ್ಸವದಲ್ಲಿ ಭಗವತಿ ಸಂಕೋಳಿಗೆಯ ತಂಡದಲ್ಲಿ ಅನೇಕ ಪ್ರತಿಭೆಗಳು ನಾವು ಕಂಡಿದ್ದೇವೆ. ಅಂತದರಲ್ಲಿ ಕಳೆದ 2 ವರ್ಷಗಳಿಂದ ಮಿಂಚುತ್ತಾ ಇರತಕ್ಕಂತಹ ಆಟಗಾರ್ತಿ ತ್ರಿಷಾ. ಬೋನಸ್ ಸುಲಭವಾಗಿ ಬೋನಸ್ ಲಭ್ಯತೆ 6-8 8-6. ಓಹೋ ದೀಕ್ಷಾ, ಮಿಸ್ ಕಾಂಬಿನೇಷನ್. ಡಿಫೆಂಡರ್ಗಳಲ್ಲಿ ಹೊಂದಾಣಿಕೆಯ ಕೊರತೆ ಕಾಣ್ತಾ ಇದೆ. 10-6. ತ್ರಿಷಾ ಅವರಿಗೆ ಸಪೋರ್ಟ್ ಮಾಡುವಂತಹ ರೈಡರ್ಗಳ ಅನಿವಾರ್ಯತೆ ಬೇಕು. ತ್ರಿಷಾ ಅವರಿಗೆ ಸಪೋರ್ಟ್ ಕೊಡುವಂತಹ ರೈಡರ್ ಕೊರತೆ ಕಾಣ್ತಾ ಇದೆ. ಇಲ್ಲಿ ರಮ್ಯಾ 8-10. ಮತ್ತೆ 2 ಆಟಗಳೆಲ್ಲ 2 ಅಂಕಗಳು. ತ್ರಿಷಾ ಬೋನಸ್ ಒಂದಿಗೆ ತರ್ತಾ ಇದ್ರೆ ನಾವು ಲಾಸ್ಟ್ ಪ್ಲೇಯರ್ ತ್ರಿಷಾ. ಸ್ಪರ್ಧೆಯ ಮುಂದುವರಿದ ಅವಧಿ. ದಾಳಿಯಲ್ಲಿ ತ್ರಿಷಾ, ಮರಳುವ ಹಾದಿಯಲ್ಲಿಯೇ ಬಂಧನ. ಬೋನಸ್ ನೀಡಲಾಗಿದೆ. ತ್ರಿವಳಿ ಅಂಕ ರಾಮಕುಂಚದ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ. ಪರಿಣಾಮವಾಗಿ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಹೋರಾಟ. ದೀಕ್ಷಾ
ಆಟಾವಕಾಶಗಳಲ್ಲಿ ನಿರಂತರವಾಗಿ ರಾಮಕುಂಜದ ಮುನ್ನಡೆ. ದಕ್ಷಿಣ ಅದ್ಭುತವಾದ ದಾಳಿಗಳ ಮೂಲಕವಾಗಿ ಮುಂದುವರಿತಾ ಇದೆ. ಅಂಕಗಳ ಖಾತೆಯಲ್ಲಿ 2-3 ಅಂಕಗಳನ್ನು ನೀಡಲಾಗಿದೆ. ಹದಿನೆಂಟು 9 ರಾಮಕುಂಜ ಮೊದಲ ಅವಧಿಯಲ್ಲಿಯೇ ಪ್ರಬಲ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ. ಮುಂದಿನ ಬಾಲಕರ ವಿಭಾಗದ ಕದನಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡಗಳ ಮಧ್ಯೆ ಕದನಕ್ಕಾಗಿ ತಂಡ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಈ ಪಂದ್ಯದ ತರುವಾಯ ಅಂಕಣಕ್ಕೆ ಬರುವುದಕ್ಕೆ. ಎಸ್ 18-10 ರೈಟ್ 19-10 9 ಅಂಕಗಳ ಅಂತರವಾಗಿದೆ. ರಾಮಕುಂಜೇಶ್ವರ ಅತ್ಯಂತ ಪ್ರಬಲ ಸ್ಥಿತಿಗೆ ಬರಿತಾ ಇದೆ ಈ ಸ್ಪರ್ಧೆಯಲ್ಲಿ. ಮತ್ತೆ ತ್ರಿಷಾ ದಾಳಿಯಲ್ಲಿ ಏಕಾಂಗಿ ಪ್ರದರ್ಶನ. ಬೋನಸ್ ಟೈಮ್ ಔಟ್. ಪಂದ್ಯ ಪ್ರಥಮ ಅವಧಿ ಮುಂದುವರಿಯುತ್ತಾ ಮತ್ತೆ ರಮ್ಯ ದಾಳಿಯಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ. ಖಂಡಿತವಾಗಿಯೂ ಸತತ ದಾಳಿಗಳ ಮುಖೇನ ತ್ರಿಷಾ ಸ್ವಲ್ಪ ತಡೆದಿದ್ದಾರೆ. ಆದರೂ ಕೂಡ ಆತ್ಮವಿಶ್ವಾಸ ಕೈ ಬಿಡದ ಆಟಗಾರ್ತಿ ತ್ರಿಷಾ ಈ ನಡುವೆ ರಮ್ಯ ದಾಳಿಯಲ್ಲಿ. MG राय 19-11 19-11 है लड़कियों की विभाग का आखिरी खेल और ತ್ರಿಷಾ ಖಂಡಿತವಾಗಿಯೂ ದಣಿದಿದ್ದಾರೆ. ಮೊದಲ 10 ನಿಮಿಷಗಳು ಮುಕ್ತಾಯ, ಇನ್ನು 10 ನಿಮಿಷಗಳ ಆಟ ಬಾಕಿ. 20-11 20-11 Second call for the next match. Uchila Bhumi and Mahalingeshwara Vidya. ಎಸ್ ಇದೇ ತಿಂಗಳ 25ನೇ ತಾರೀಕಿನಂದು ಕೋಟಿ ಚೆನ್ನಯ್ಯ ಟ್ರಾಫಿ ಭಗವಾನ್ ದಾಸ್ ತಕ್ಕೋಟ್ರವರು 2 ವರ್ಷಕ್ಕೊಮ್ಮೆ 25ನೇ ತಾರೀಕಿನ ದ್ವಿತೀಯ ಅವಧಿಯ ಆರಂಭವಾದೊಡನೆ ದೀಕ್ಷಾ ದಾಳಿಯಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ. ಬಲದ
ಪರೀಕ್ಷೆ ನಡೀತಾ ಇದೆ. ಅಂತಿಮವಾಗಿ 1-1, 2-1, 10 ಅಂಕಗಳ ಮುನ್ನಡೆಯಲ್ಲಿ. And the player got a point with the running hand patch. 1-2-2-1. 12-21 ಮತ್ತೆ ದೀಕ್ಷಾ. ನೋಡಿ ಅವರ ಶೈಲಿಯೇ ಬೇರೆ, ದೀಕ್ಷಾ ಅವರ ಅಟ್ಯಾಕಿಂಗ್ ಶೈಲಿಯೇ ಬೇರೆ. ಆಲ್ ಔಟ್ ಆಗಿದೆ. ಮತ್ತೆ 3 ಅಂಕ ರಾಮ ಕುಂಜೇಶ್ವರ ಬಲಾಢ್ಯ ಸ್ಥಿತಿಗೆ ಬರಿತಾ ಇದೆ. ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆಯಲ್ಲಿ 25-12. ಹೆಂಗೆ ಯಾವ ರೀತಿ ಟ್ಯಾಕಲ್ ಆದ್ರು ಎಂಬುದಾಗಿ ದೊಡ್ಡ ಪರದೆಯಲ್ಲಿ ರೀಪ್ಲೇ ಮೂಲಕ ಕೂಡ ತೋರಿಸ್ತಾ ಇದ್ದಾರೆ ನಮ್ಮ ಮೀಡಿಯಾ. ಬಹಳಷ್ಟು ಅಡ್ವಾನ್ಸ್ ಆಗಿದೆ ಇವಾಗ. ಆಹಾ, ರಮ್ಯಾ ತ್ರಿಷಾ, ನಿರೀಕ್ಷೆಗಳೆಲ್ಲ ತ್ರಿಷಾ ಅವರ ಮೇಲೆ, ಆದ್ರೆ ಬಹಳಷ್ಟು ಬೆಟ್ಟ ತಮ್ಮ ಮುಂದೆ ಇದೆ. 26-12 ಇದು ಫೈನಲ್ ಕದನವಾಗಿದೆ. ತ್ರಿಷಾ ಬೋನಸ್ ಅಂಕದ ಸಂಪಾದನೆ ಆದರೆ ಇನ್ನಷ್ಟು ಮತ್ತಷ್ಟು ದೊಡ್ಡ ಪ್ರಯತ್ನ ಮುಂದುವರಿಯಬೇಕಾಗಿದೆ. ಸತತ ದಾಳಿ ಮಾಡುವ ಮೂಲಕ ತ್ರಿಷಾ ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭವಾದ ಬಳಿಕ ಪ್ರಮುಖ 2 ತಂಡಗಳ ಅದ್ಭುತ ಹೋರಾಟವನ್ನು ಕಾಣಬಹುದಾಗಿದೆ. ಗೆಲುವಿನ ಹಂತಕ್ಕೆ ಮರಳುವ ಯೋಚಿತವಾದ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ರಮ್ಯಾ ಸ್ಪಷ್ಟವಾದ ಪಾದಚಲನೆ ಒಳಾಂಗಣದಲ್ಲಿ ಮುಂದುವರಿತಾರೆ. ಇದು ಫೈನಲ್ ಕದನ. ಗೆಲುವಿನ ಲೆಕ್ಕಾಚಾರಗಳನ್ನ ಉಳಿಸಿಕೊಳ್ಳುವ ಹಂತದಲ್ಲಿ ಹೋರಾಟವಿದೆ. ತಾಜ್ ಅವರೇ, ಖಂಡಿತವಾಗಿಯೂ ತ್ರಿಷಾ ಅವರಿಗೆ ಸಪೋರ್ಟ್ ಮಾಡುವಂತಹ ಸಪೋರ್ಟಿಂಗ್ ರೋಲ್ ಅವರಿಗೆ ರೈಡರ್ ಕೊರತೆ ಖಂಡಿತವಾಗಿಯೂ ಇದೆ. ಏಕಾಂಗಿಯಾಗಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಆದ್ರೆ ಸಪೋರ್ಟ್ ನೀವು ಹೇಳಿದಾಗೆ ಸಿಗ್ತಾ ಇಲ್ಲ. ಖಂಡಿತವಾಗಿಯೂ ಇಲ್ಲಿ ಪಂಚಮ ವರ್ಷದ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೋಸ್ಕರ ಭಗವತಿ ಬಾಲಕಿಯರ ತಂಡಕ್ಕೆ ಒಂದು ಸ್ಪಷ್ಟ ಒಂದು ಈ ರೀತಿಯಲ್ಲಿ ಮುನ್ನಡೆಸಬಲ್ಲ ಒಂದು ದಾಳಿಗಾಗಿ ಮುಂದಿನ ವರ್ಷವಾದರೂ ಕೂಡ ರೆಡಿ ಆಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಆತಿಥೇಯರು ಅತಿಥಿಗಳಿಗೆ ಹೆಚ್ಚಿನ ಅಂಕಗಳನ್ನು ನೀಡುವ ಮೂಲಕ ದೀಕ್ಷಾದಾಳಿಗೆ ಇಲ್ಲಿ ರಾಮಕುಂಜೇಶ್ವರ, ರಮ್ಯಾ ಮತ್ತು ದೀಕ್ಷಾ ಅವರ ಜುಗಲ್ಬಂದಿ ರೈಡಿಂಗ್ ವಿಭಾಗ ಇದ್ರೆ, ಇಲ್ಲಿ ಭಗವತಿಯಲ್ಲಿ ಅಲಾನ್ ತ್ರಿಷಾ. ಸಮುದ್ರ ಬಾಲಕರ ವಿಭಾಗದ ಕದನದಲ್ಲಿ ಪರಸ್ಪರ ಕಾದಾಟವನ್ನು ತಂಡಗಳು ಅಂಕಣ ಕೆಳೆಯುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಐದನೆಯ ಸ್ಪರ್ಧೆ ಬಾಲಕರ ವಿಭಾಗದಲ್ಲಿ ತೌಹೀದ್ ಬಂಟ್ವಾಳ, ಇಂದಿರಾ ಗಾಂಧಿ ಕೊಂಚಾಡಿ ತಾವುಗಳು ಸಿದ್ಧತೆಯೊಂದಿಗಿರಿ. ಯಾವುದೇ ಕ್ಷಣದಲ್ಲೂ ಕೂಡ ತಮಗೆ ಕರೆ ಬರಬಹುದು. ಹಾಗಾಗಿ ಐದನೆಯ ಸ್ಪರ್ಧೆಯ ತಂಡಗಳು ನಿಮ್ಮ ಸಮಯಕ್ಕಾಗಿ ಕಾಯಬೇಡಿ, ನಿಮಗಾಗಿ ನಾವು ಕೊಡುವ ಸಮಯದಲ್ಲಿ ಬಂದು ಆಡಿ. ಎಸ್, ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳಲ್ಲಿ ಫೈನಲ್ ಕದನ ಮುಕ್ತಾಯವಾಗಲಿದೆ. 31-16 ಇಲ್ಲಿ ಪಂದ್ಯ ರೋಮಾಂಚನಕಾರಿ ಆದ್ರೆ ಆ ಕಾರ್ಯಕ್ರಮದ ನೋಡುಗರಿಗೆ ಅದನ್ನು ರಸಗೋತಣ. ಈ ನಡುವೆ ಏಕಾಮುಖವಾಗಿ ಪಂದ್ಯ ಸಾಗಿ ಬರಿತಾ ಇದೆ. ಗೆಲುವಿನ ಕಡೆ ಅಂತಿಮ 5 ನಿಮಿಷಗಳ ಕರೆಯನ್ನು ನೀಡಲಾಗಿದ್ದು ಮುಂದಿನ ಸ್ಪರ್ಧೆಗಾಗಿ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ ಸೂಚನೆ. ಮಹಾಲಿಂಗೇಶ್ವರ ಯಾವುದೇ ಕಾರಣಕ್ಕೂ ಕಾಯುವಂತೆ ಮಾಡಬೇಡಿ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ. ಈ ನಡುವೆ ಟ್ಯಾಕಲ್ಗಳು ನೋಡಿ, ಕಾಂಬಿನೇಷನ್ ನೋಡಿ. ರಾಮಕುಂಜೇಶ್ವರ
ವಿಜಯ ತಾಜ್ ಅವರೇ, ಕಳೆದ ವರ್ಷ ರಾಮಕುಂಜೇಶ್ವರ ತಂಡದ ಜೊತೆ BK ಮಾಧವ್ ಸರ್ ಅವರು 4 ನಿಮಿಷಗಳು BK ಮಾಧವ್ ಸರ್ ಅವರು ಬಂದಿದ್ರು. ಈ ವರ್ಷ ಅವರಿಗೇನು ತುರ್ತಾದ ಬೇರೆ ಕಾರ್ಯಕ್ರಮಗಳು ಇರುವುದರಿಂದ ಅವರು ಬರಲಿಲ್ಲ. ಆದ್ರೂ ಕೂಡ ಕರಾವಳಿಯಲ್ಲಿ ಒಂದು ಶಾಲೆಯನ್ನ ಕಬಡ್ಡಿಯನ್ನ ಕಟ್ಟಿ ಬೆಳೆಸ್ತಾ ಇರತಕ್ಕಂತಹ ಒಬ್ಬ ಶ್ರೇಷ್ಠ ಹಿರಿಯ ತರಬೇತುದಾರ BK ಮಾಧವ್ ಸರ್ ಇದೀಗ ಜಸ್ವಂತ ಗೌಡ ಅವರ ಉಪಸ್ಥಿತಿಯಲ್ಲಿ ಅವರ ತರಬೇತಿಯಲ್ಲಿ ತಂಡ ಬೆಳೀತಾ ಇದೆ. ಜೊತೆಗೆ ಪ್ರಫುಲ್ಲ ಅವರು ಕೂಡ ಇದ್ದಾರೆ. ಲೆಫ್ಟ್ ಕಾರ್ನರ್ ಅಂಡ್ ಕಾರ್ನರ್, ವಾವ್, ಎಂತಹ ಟಕಲ್ಗಳು. ಗೆಲುವಿನ ಔಪಚಾರಿಕತೆ ಮಾತ್ರ ಎಂಬ ಸ್ಥಿತಿಗೆ ಬರ್ತಾ ಇದೆ. 37-16 ಕರೆಕ್ಟ್, 17 37-70. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷದಲ್ಲಿ 20 ಅಂಕಗಳ ಅಂತರ. ರಮ್ಯಾ 38-70. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ 3ರಿಂದ 1ಕ್ಕೆ ಜಿಗಿತ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, 39-80. ಸೊ ಬನ್ನಿ ಉಚ್ಚಿಲ ಬೋವಿ, ಜಿತೇಶ್ವರ ಅವರೇ, ಮತ್ತೆ ಕರಿ ಮಾಡಬೇಡಿ. ಮಹಾಲಿಂಗೇಶ್ವರ ಕುಂಜತ್ತೂರು ಪ್ರವೇಶ ದ್ವಾರದಲ್ಲಿ ಸಾಲಾಗಿ ನಿಲ್ಲುವಂತೆ ಕುಂಜತ್ತೂರು ಬೋನಸ್ ನೀಡಲಾಗಿದೆ. ಇಲ್ಲಿಗೆ ಬಾಲಕಿಯರ ಪಂದ್ಯ ಪೂರ್ಣಗೊಂಡಿದೆ. ಅಂತಿಮವಾಗಿ 19ರ ವಿರುದ್ಧ 40 ಅಂಕಗಳನ್ನು ಸಂಪಾದಿಸಿಕೊಂಡು ರಾಮಕುಂಜ ತಂಡ ಬಾಲಕಿಯರ ಚಾಂಪಿಯನ್ ತಂಡವಾಗಿ ಮೂಡಿ ಬಂದಿದೆ. ಅಭಿವಂದನೆಗಳು. ಕಂಗ್ರಾಚುಲೇಷನ್ಸ್ ಫಾರ್ ಟೀಮ್ SRHS Ramakunja and team Bhagavati, they are the runners. And now the question is, who is the best rider and who is the best defender and who will get special prize for the all-rounder? Result will be in a few minutes. And now the boys category will on now. ಉಚ್ಚಿಲ ಬೋವಿ, ಮಹಾಲಿಂಗೇಶ್ವರ ತಂಡಗಳು ಎಲ್ಲಿದ್ದೀರಾ? ಮಹಾಲಿಂಗೇಶ್ವರ ವಿದ್ಯಾನಿಕೇತನ ತಂಡ ಆಗಮನವಾಗ್ತಾ ಇದೆ. ನೇರವಾಗಿ ಅಂಕಣಕ್ಕೆ ಧುಮುಕುವಂತೆ. ಸಮಯ 6:40 ಆಗ್ತಾ ಬಂತು. ನೇರವಾಗಿ ನೋಡಿ, ಬಣ್ಣಗಳೊಂದಿಗೆ ಕಣ್ಕೊಡಿಸ್ತಾ ಇರ್ತಕ್ಕಂಥ ಭಗವತಿಯ ಶಾಲಾ ಅಂಕಣದಲ್ಲಿ ಬಾಲಕರ ಪ್ರಥಮ ಸುತ್ತಿನ ಪಂದ್ಯದ ತೃತೀಯ ಸ್ಪರ್ಧೆ ಆರಂಭವಾಗಲು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಆಗಮನ. ಉಚ್ಚಿಲ ಬೋವಿ ಮೇಲೆ ಬರ್ತೀರಾ? ಬನ್ನಿ ಬೇಗ. ಡಿಜೆ ಮಾಸ್ಟರ್ 1 ನಿಮಿಷ ನೋಡಿ. ತಂಡಕ್ಕೆ 10 ಸೆಕೆಂಡುಗಳ ಸಮಯ ಕೊಡುತ್ತೇವೆ. ಉಚ್ಚಿಲ ಬೋವಿ ತಂಡಕ್ಕೆ ನೀವು ಬರದೆ ಹೋದಲ್ಲಿ ಸಂಘಟಕರ ನಿರ್ಣಯದಂತೆ ಮಹಾಲಿಂಗೇಶ್ವರ ತಂಡವನ್ನ ವಿಜೇತ ತಂಡ ಅಂತ ಗುರುತಿಸಿ ಮುಂದಿನ ಸ್ಪರ್ಧೆಗೆ ಕರೆಗೊಳ್ಳಲಿದ್ದೇವೆ. ಹಾಗಾಗಿ 5ನೆಯ ಸ್ಪರ್ಧೆಯಲ್ಲಿ ಆಡುವ ತೌಹೀದ್ ಬಂಟ್ವಾಳ, ಇಂದಿರಾ ಗಾಂಧಿ ಕೊಂಚಾಡಿ ತಂಡಗಳು ಅಂಕಣಕ್ಕಿಳಿಯುವುದಕ್ಕೆ ಸಿದ್ಧರಾಗಿರಿ. ನೋಡಿ, ಉಚ್ಚಿಲ ಬೋವಿ ತಂಡಕ್ಕೆ ಕೌಂಟೌನ್ ಆರಂಭವಾಗ್ತಾ ಇದೆ. 10 ಸೆಕೆಂಡುಗಳ ಸಮಯ ಕೊಡ್ತಾ ಇದ್ದೇವೆ.
ಅದರೊಳಗಾಗಿ ಅಂಕಣಕ್ಕೆ ಬರುವುದಕ್ಕೆ ದಯವಿಟ್ಟು ಗಮನಿಸಿ. ಇದು ಸಂಘಟಕರ ನಿರ್ಣಯ. 10 9 7 8 officials take charge immediately. Officials, sir, walk on. Organizer. Nitesh, officials ke unnu le walk out gopna. Dekho decision make enkonodu. Nama idinda 12 ಗಂಟೆ 1 ಗಂಟೆ ರಾತ್ರಿ ಮ್ಯಾಚ್ ಮುಗಿದಾಗ. ಆಯೋಜಕರ ಗಮನಕ್ಕೆ ಇದೀಗ ಬಾಲಕಿಯರ ಬಹುಮಾನಗಳನ್ನು ವಿತರಿಸುವವರೇ ಬಾಲಕಿಯರಿಗೆ ಬಹಳಷ್ಟು ದೂರ ಸಾಗಬೇಕಾಗಿದೆ. ಶಾಲಾ ದಿನಗಳು ಅಲ್ಲ ಎಂಬುದಾಗಿ ನಮ್ಗೆ ಗೊತ್ತಿದೆ. ಆದ್ದರಿಂದ ತಂದಿರತಕ್ಕಂತಹ ಎಸ್ಕೋಟಿಂಗ್ ಟೀಚರ್ಗಳಿಗೆ ಬಹಳಷ್ಟು ಜವಾಬ್ದಾರಿಗಳಿವೆ. ಬಾಲಕಿಯರನ್ನ ತುರ್ತಾಗಿ ಇಲ್ಲಿಂದ ಕಳುಹಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ಬಾಲಕಿಯರ ವಿಭಾಗದ ಬಹುಮಾನಗಳನ್ನು ಈಗ ವಿತರಿಸುವಂತಹ ಸಮಯಕ್ಕೆ ನಾವು ಬರ್ತಾ ಇದ್ದೇವೆ. ಆಯೋಜಕರು ವಿತರಿಸುವಂತಹ ಅತಿಥಿಗಳನ್ನ ಸಿದ್ಧಪಡಿಸುವಂತೆ ಬೇಗ ಈ ಮ್ಯಾಚ್ ದುಮ್ಮುಕೊಂಡು ನೋಡೋದು ಯಾಕಂದ್ರೆ ಎಂತ ಮನ್ಲೆಕ್ಕನೆ ಎರಮಲ್ಲ ಈಗ ನಾ ಓರಿನ ಮ್ಯಾಚ್ ಪೂರ ಮುಗಿಯೋಡು ಅದರಲ್ಲಿ ಒಟ್ಟು 15 ಮ್ಯಾಚ್ ಇದ್ರು ನಮ್ಮ ಮೂಜಿ ಮ್ಯಾಚ್ ಬಂದ ಒರಿದು ನಾ ಮ್ಯಾಚ್ ಆಯ್ತು ಬೇಗ ದುಂಬೋಯ್ನಪ್ಪ 5 ಗಂಟೆ
45 ನಿಮಿಷ. ಐ ರಿಕ್ವೆಸ್ಟಿಂಗ್ ಟು ದ PD of ಭೂಮಿ ಸ್ಕೂಲ್. ಏನಾಯ್ತು ದಿವಾಕರ್ ಅವರ ಏನಾದರೂ ಮಾಹಿತಿಗಳಿದೆಯಾ? ಇದೀಗ ಬಹಳಷ್ಟು ದೊಡ್ಡ ಚರ್ಚೆಗಳಾಗ್ತಾ ಇದೆ. ಜಿಜ್ಞಾಸೆಗಳಿದೆಯಾ? ಇನ್ನೊಂದು ಪದ್ಯ ಬರ್ತಕ್ಕ ಟೀಮ್ ಬರ್ಬಿಡಿಗೆ ಗೀತಾಂಜಲಿ ಮಳೆ ಬರುವ ಹಾಗಿದೆ. ಇಜ್ಜಪ್ಪ ಬರ್ತಿಲ್ಲ ಸಮಸ್ಯೆ ಇತ್ತು. ಇದು ಸೀಟ್ ಮಾಡ್ತೀವಿ. ರಾಜೇಶ್ ಫುಲ್ ಹ್ಯಾಪಿ ಇಲ್ಲಿರ್ತಾರೆ. ನಾವೇ ಕೈಕಾರ ಬರೋದಿತ್ತು. ಖಂಡಿತ 3 ವರ್ಷದ ಮಲ್ಲ ವ್ಯವಸ್ಥಿತ ಒಂದು ದೊಂಪ ಮಂಡ ಈ ವರ್ಷ ಮಲ್ಲೆ ಒಂದೇ ಪಟ್ಟು ನೀರು ಬಯಸಿ ದೊಂಪ ಅವರು ಆಕಾಶ ಶೆಟ್ಟರ್ನ ಉಚಿತಗೆ ಈ ವರ್ಷ ಅದು ಬೇಡ ಪ್ರಯುಕ್ತ ಇವತ್ತು ಓದಿರ್ತಾರೆ ಆಕಾಶ ಶೆಟ್ಟರು ಅಲ್ಪಡ್ತೆ ಕನ್ನಡದಕ್ಕೆ. ಓಕೆ ಎನಿಹೌ ಭೋವಿ ಶಾಲೆ ಆ ಶಾಲೆ ಎಸ್ಕೋಟಿಂಗ್ ಟೀಚರ್ ಏನಿದ್ರು ಟೀಮ್ ಬರಡು ಬಂಧನ ವಿನಯ ಶಿವಪ್ರಸಾದ್ ಮಾಸ್ಟರ್ ಈ ರೀಡೇಬಲ್ ನಮ್ಮ ಇನ್ನೊಂದು ಬರ್ಕಾಂ ಗರ್ಲ್ಸ್ ಇನ್ನೊಂದು ಬರ್ಕಾಂ ನಾವು ಸರಿ ಆಗ್ತದೆ. ಚಿನ್ನ ಮಾಸ್ಟರ್ ಬೆಲೆ ಪ್ರೈಸ್ ಬರ್ಕಾಂ ಮಾತಾ ಫಿದಾಯಿಡ್ ಬರ್ಕೊಳಕ್ಲು ಕಿಸೆ ಕೈ ಮಾಡೋದು ಬರ್ಪಿರ್ದೆ ಕೈ ಬೆಚ್ಚ ಎಂಟ್ರೆನ್ಸ್ ಕೊಡೋದಿಲ್ಲ ಮರ ಗೌದಿ ಇರ್ಬೋದು. ಮಾಸ್ಟರ್ ಈ ಸಲ ಟ್ರೆಂಡ್ ಬಂದೆ ಮಾಡಲಿ ಒಂಚೂರು ಮೂಡ್ ಚೇಂಜ್ ಆಗೋದು ನಮ್ಮ ಚೇಂಜ್ ಕ್ರಿಯೇಟ್ ಮಾಡುವ ಒಂಚೂರು ಟ್ರ್ಯಾಕ್ ಮಾಡಲಿ. ಎಸ್ ಎಸ್ ಈ ಪದ್ಯ ಬರಲಿ ಓಲ್ಡ್ ಸಾಂಗ್ಸ್ ಟ್ರ್ಯಾಕ್ ಮಾಡಲಿ ನೀವು ಅಟ್ಲೀಸ್ಟ್ ಏನಲ್ಲ ತನಕ.
ಆಯಿತು. So finally, but she got best all-rounder, none other than Trisha of Bhagavati. Wonderful game. Trisha ಅವರಿಗೆ ಸಾಥ್ ಕೊಡುವಂತಹ ಒಬ್ಬ ಆಟಗಾರ್ತಿಯನ್ನು ಬರಬೇಕಾಗಿದೆ ರೈಡಿಂಗ್ ವಿಭಾಗದಲ್ಲಿ. So anyway, ಮಲ್ಲಕಾಟಿ ಬಡ Trisha of Bhagavati. One more individual prize. Here is a game changer. ಬಾಲಕಿಯರ ವಿಭಾಗದಲ್ಲಿ ಗೇಮ್ ಚೇಂಜರ್ ಆಗಿ ಆಯ್ಕೆ ಪಡೆಯತಕ್ಕಂಥ ಆಟಗಾರ್ತಿ. ಈ ಆಟಗಾರ್ತಿ ಬೇರೆ ಯಾರು ಅಲ್ಲ, ಅವರ ಆಟದ ಶೈಲಿಯೇ ಬೇರೆ. ಪ್ರತಿ ರೈಡಲ್ಲೂ ಕೂಡ ಅಂಕತನವಲ್ಲ ಪ್ರತಿಭೆ. ಕಬಡ್ಡಿಯಲ್ಲಿ ಬೆಳೆಯುತ್ತಿರತಕ್ಕಂಥ ಉದೋನ್ಮುಖ ಆಟಗಾರ್ತಿ. One and only, none other than Ramya of Ramakunjeshwara. Game changer, Ramya. Yes, ಮುಂದೆ ಭಾಗವಹಿಸಿದಂತಹ 6 ತಂಡಗಳಲ್ಲಿ 4ನೆಯ ಸ್ಥಾನವನ್ನ ಪಡೆದುಕೊಂಡಿರತಕ್ಕಂತಹ ತಂಡವಾಗಿದೆ. ಬಹಳಷ್ಟು ದೂರದಿಂದ ಬಂದಿರತಕ್ಕಂಥ ತಂಡ. ನಾನೀಗ ತಾನೇ ಹೇಳಿದ ಪ್ರಕಾರ ಅತ್ಯಂತ ಕುಗ್ರಾಮದಿಂದ ಬಂದಿರತಕ್ಕಂತಹ ಕಬಡ್ಡಿ ಪಟುಗಳ ತಂಡ ಸೆಂಟ್ ಮ್ಯಾರೀಸ್ ಹೈಸ್ಕೂಲ್ ಮರ್ದಾಳ. ರಿಕ್ವೆಸ್ಟಿಂಗ್ ಆಲ್ ದ ಪ್ಲೇಯರ್ಸ್ ಮಾತು ಜೋಕಲ್ಲವೇ ಭಾರಿ ದೂರದಿಂದ ಬರ್ತಾರೆ ನಮ್ಮ ಊರಿಗೆ ತನಕ ಒಂದು ಹೊರಬ ಬರ್ತಕ್ಕಂಥ ನಾವು ಸೆಂಟ್ ಮ್ಯಾರೀಸ್ ಮರ್ದಾಳ. ತಾಟಿಗೊಲ್ಲೆ ಭಾರಿ ದೂರ ಬರ್ತದೆ. ಸೆಮಿಫೈನಲ್ ಮುಟ್ಟ ಗೊಬ್ಬರು 4ನೇ ಇನಾಮವನ್ನು ಗೆದ್ದುಕೊಂಡಿದೆ ಈ ಸೆಂಟ್ ಮ್ಯಾರೀಸ್ ಹೈಸ್ಕೂಲ್ ಮರ್ದಾಳ ಕಡಬ. And next one is third place. ಈ ಪಂದ್ಯಾವಳಿಯಲ್ಲಿ ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿರತಕ್ಕಂಥ ತಂಡ ಸಂಧ್ಯಾ ಮ್ಯಾಮ್ ಅವರ ತಂಡ ಇಂದಿರಾ ಗಾಂಧಿ ಕೊಂಚಾಡಿ ಮಂಗಳೂರು. ವೇದಿಕೆಯಲ್ಲಿ ಬಹುಮಾನ ವಿತರಣೆ ಆಗುತ್ತಾ ಇದೆ. ಬಾಲಕಿಯರ ವಿಭಾಗದ ಫೈನಲ್ ತಲುಪಿದಂತಹ ತಂಡಗಳಿಗೆ ಮುಂದೆ ಬಹುಮಾನವನ್ನು ನೀಡಲಿದ್ದಾರೆ. ಈಗ ಸೆಮಿಫೈನಲ್ ಅಲ್ಲಿ ನಿರ್ಗಮನ ಕಂಡಿರತಕ್ಕಂಥ ತಂಡಗಳಿಗೆ ಬಹುಮಾನ. ಇಂದಿರಾ ಗಾಂಧಿ ಕೊಂಚಾಡಿ receiving of third placer in high school girls category kabaddi. ಅಭಿನಂದನೆಗಳು. ಮುಂದೆ ಈ ಕೂಟದ ದ್ವಿತೀಯ ಸ್ಥಾನಿ second place of the competition, the host team Bhagavati English Medium Sankolike. ಈ ಪಂದ್ಯಾವಳಿಯಲ್ಲಿ ಬಹುಮಾನಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿರತಕ್ಕಂತಹ ತಂಡ ಇಂದಿರಾ ಗಾಂಧಿ ಕೊಂಚಾಡಿ ಮಂಗಳೂರು. And now the host team is for the second placer, team Bhagavati English Medium Sankolike. ಎಲ್ಲ ಆಟಗಾರ್ತಿಯರಿಗೆ ಬೆಳ್ಳಿಯ ಪದಕಗಳು. Players have a lovely silver medals. ಮುಂದಿನ ಬಾಲಕರ ವಿಭಾಗದ ಸ್ಪರ್ಧೆಗೆ ಉಚ್ಚಿಲ ಓವಿ ಇಂಗ್ಲಿಷ್ ಮೀಡಿಯಂ ವಿರುದ್ಧವಾಗಿ ರಾಮಕುಂಜ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಗಳು ದಯವಿಟ್ಟು ಅಂಕಣಕ್ಕಿಳಿಯುವುದಕ್ಕೆ ಸಿದ್ಧತೆಯಲ್ಲಿದೆ. ಬಳಿಕದ ಸ್ಪರ್ಧೆಗೂ ಕೂಡ ತಂಡಗಳಿಗೆ ಕರೆಗೊಳ್ಳಲಾಗಿದೆ. ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಎಸ್
ಪ್ರೋತ್ಸಾಹ ಇರಲು ನಮ್ಮ ಶಾಲೆಗೆ ಈ ವರ್ಷ ರನ್ನರ್ ಅಪ್ ಪ್ರಶಸ್ತಿ ಬಾಲಕಿಯರ ವಿಭಾಗದಲ್ಲಿ ಲಭ್ಯವಾಗ್ತಾ ಇದೆ. ನಿಮ್ಮ ಪ್ರೋತ್ಸಾಹದ ಕರತಾಡನ ಇರಲಿ ಎಂಬುದಾಗಿ ಮನವಿ. ಕಾಟಿಕೊಟ್ಟಿಲ್ಲ ಇರಲಿ. Yes, now the number 1 team, champions of the champions in the girls high school section, and the team is Ramakunjeshwara, Ramakunja. ಬಾಲಕಿಯರ ವಿಭಾಗದಲ್ಲಿ ಅಗ್ರಸ್ಥಾನಿ ಫೈನಲ್ ಏಕಮುಖಿ ಜಯದೊಂದಿಗೆ ಸಂಕೊಳಿಗೆಯಿಂದ ಅತ್ಯಂತ ದೊಡ್ಡ ಪ್ರಶಸ್ತಿಯನ್ನ ಪಡೆದುಕೊಂಡು ನಿರ್ಗಮಿಸ್ತಾ ಇರತಕ್ಕಂಥ ತಂಡ ರಾಮಕುಂಜೇಶ್ವರ ರಾಮಕುಂಜ. ಬನ್ನಿ ಉಚ್ಚಲ ಬನ್ನಿ ಒಳಗೆ ಚಲ ಜೀತು ಬೇರೆ ಟೀಮ್ ಬಲೆ 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 ಆನದ ಸರಿ ಆಗಿದೆ ಬಲೆ ಒಪ್ಪುಗ. Yes, now the number 1 team who receiving the champions trophy. Congratulations to Ramakunja. ಎಸ್ ಮೊದಲ ತಂಡ ಮುಂದಿನ ಸ್ಪರ್ಧೆಯ ಮೊದಲ ತಂಡ ಕಳೆದ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. ಸ್ವಾಗತಿಸಿ ಇದು ವಿನಯವರ ಗಣ್ಯರಿಗೆ ಕೊಡಗಿರುವ ತಂಡ ಉಚ್ಚಲ ಮೂವಿ ಇಂಗ್ಲಿಷ್ ಮೀಡಿಯಂ. Yes, and the TVs are slowly walking into the middle. Congratulations, thank you for the participation team of movies Uchila. Yes, ಬಹುಮಾನಗಳನ್ನು ವಿತರಿಸಿದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ತೀರ್ಪುಗಾರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು 4 ಕ್ಯಾಟಗರಿಗಳಲ್ಲಿ ಜರುಗಿದಂತಹ ಈ ಪಂದ್ಯಾವಳಿಯ ಅಂತಿಮ ಕ್ಯಾಟಗರಿ ಅಂತಿಮ ವಿಭಾಗವಾಗಿರುವಂತಹ ಹೈಸ್ಕೂಲ್ ಬಾಲಕರ ಉಳಿದ ಸ್ಪರ್ಧೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ತಾನೇ 3 ಪಂದ್ಯಗಳು ಮುಗಿದಿದೆ. ಇನ್ನು ಇದರಲ್ಲಿ ಬಾಕಿ ಉಳಿಕೆಯಾಗಿರುವುದು ಕೇವಲ 12 ಪಂದ್ಯಗಳು ಮಾತ್ರ. ಹೊರತು 7 ಗಂಟೆ 12 ಮ್ಯಾಚ್ 10 ಗಂಟೆದಲ್ಲಿ ಮುಗಿಯು ಪಂದ್ರ ನಂಬಾಡಿಗಳು ನಮ್ಮಲ್ಲ. ಸೊ ಥ್ಯಾಂಕ್ ಯು ಫಾರ್ ಅವರ್ live telecasting media, Namma Media 24/7, and thank you for our official panel and team is ready. So team is ready. ಲಿಖಿತ್ ರವರು ಮುಂದೆ ಸೆಮಿಫೈನಲ್ ಗೆ ಮುಂಚಿತವಾಗಿ ಅವರು ಹಾಡುವಂತಹ ಗೀತೆಯ ಮಾಹಿತಿ ಬಂದಿದೆ. ಲಿಖಿತ್ ರವರ ಗೀತೆಯ ಆರಂಭದ ಸಾಹಿತ್ಯಗಳು ಯಾ ಮೂಲೆ ಕಾತೊಂದುಲ್ಲೆ ಉಡೆ ಹೋಗರಿಯೇ ಲಾಯಿಕ ಹೋಗರಿಯೇ ಮ್ಯಾಚ್ಗೆ ಹೋಗರಿಯೇ ಇಲ್ಲದೇನು ಕೊತ್ತುದು ಇರು ಮತ್ತೊಂದು ಬರ್ಬರಿಯೇ ಕಾಲೆ ಕಾತೊಂದುಂಡಿಯೇ. ಹಲೋ, ಸ್ಪರ್ಧೆಯನ್ನು ಶೀಘ್ರದಲ್ಲಿ ಮುಂದುವರಿಸಬೇಕಾಗಿದೆ. 7 ಗಂಟೆ ಕಳೆದಿದೆ. ಸೊ ನಾವು ವಿ ಆರ್ ದ ಥರ್ಡ್ ಮ್ಯಾಚ್. That means the fourth match of the competition. Then fifth match will play between Tawheed Bandwal and Indira Gandhi Kochadi. Now the second call for you, Indira Gandhi Kochadi and Tawheed Bandwal.
ಚಲಿಸುವ ಪ್ರಿಯ ಚಲಿಸುವ ಪ್ರಿಯ ಥರ್ಡ್ ರೈಟ್ పొన్నను దుక్కులారా రోజు చేస్తారు ఇప్పుడు ಕದನ ಆರಂಭವಾಗಿದೆ. ರಾತ್ರಿಯಾಗಿದೆ. ವೀಕ್ಷಕರ ಸಂಖ್ಯೆಯಲ್ಲಿ ಬಹಳಷ್ಟು ಕ್ಷೀಣ ಇದೆ. ಕಳೆದ 3 ಋತುಗಳಲ್ಲಿ ಭರ್ಜರಿ ಜನ ಆಕರ್ಷಣೆ ಕಂಡಂತಹ ಆ ಪಂದ್ಯ ಜಿಲ್ಲೆಯ ವಿಪರೀತ ವಾತಾವರಣದಲ್ಲಿ ಆಗಿರಬಹುದೇ ವೀಕ್ಷಕರ ಸಂಖ್ಯೆಯಲ್ಲಿ ಕೊರತೆ. ಕ್ರೀಡೆ ಮಾನವರನ್ನ ಪರಸ್ಪರ ಸೌಹಾರ್ದತೆಯಿಂದ ಬೆಳೆಸುವಂತಹ ಕ್ರೀಡೆ. ಆರಂಭದ ದಾಳಿಯಲ್ಲಿಯೇ ಬಂಧನವಾಗುವ ಮೂಲಕ ಮೊದಲ ಅಂಕ ಕುಂಜತ್ತೂರು ಖಾತೆಗೆ. ಏನು ಸಮಸ್ಯೆ ಇದೆ? ಸ್ಪರ್ಧೆ ಮತ್ತೆ ಮುಂದುವರಿಯುತ್ತಾ ಮೊದಲ ಅಂಕ ವಿದ್ಯಾನಿಕೇತನ ಮಹಾಲಿಂಗೇಶ್ವರ. ಅಲ್ಲಿ ಬಂಧನವಾದರೆ ಇಲ್ಲಿ ಅದೇ ಶೈಲಿಯಲ್ಲಿ ಸೆಂಟರ್ ಒಂದೇ ದಾಳಿಯಲ್ಲಿ ಆಲ್ 6+2 8 ಪಾಯಿಂಟ್. ಏನು ಸ್ಪರ್ಧಾತ್ಮಕವಾದಂತಹ ಆಟದ ಆರಂಭದಲ್ಲಿ 9 ಅಂಕಗಳು. ಎಂತಹ ದಾಳಿಗಳು! ಉಚ್ಚಿಲ ಖಾತೆ ಆರಂಭವಾಗಿದೆ ಪ್ರಥಮ ಅಂಕದೊಂದಿಗೆ. ಎಸ್, once again the same rider. I think he's standing in standard, but wonderful performance in the earlier. Halali back to back succeed a point for Mahalingeshwara Vidyaniketana. ಟೀಮ್ ಭಗವತಿ ಆಯೋಜಿಸಲ್ಪಟ್ಟಿರತಕ್ಕಂಥ 4ನೇ ಆವೃತ್ತಿಯ ಭಗವತಿ ಟ್ರಾಫಿ ಕಬಡ್ಡಿ ಪಂದ್ಯಾಟ ಪ್ರೌಢಶಾಲಾ ಬಾಲಕ ಬಾಲಕಿಯರ ಜೊತೆಯಲ್ಲಿ ಆರಂಭದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಸ್ಪರ್ಧೆ ನಡೆದ ಮತ್ತೊಂದು ಟ್ಯಾಕಲ್ ಅಂಕ ಕುಂಜತ್ತೂರಿಗೆ. 11-1 1-1-1. ಈ ವಿಭಾಗದಲ್ಲಿ ಇದು ಒಟ್ಟು 4ನೇ ಪಂದ್ಯ. ಮತ್ತೆ 11 ಸ್ಪರ್ಧೆಗಳು ಬಾಕಿ ಇವೆ. ಆರಂಭದಲ್ಲೇ ಬಿಗಿ ಹಿಡಿತ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡ ತೌಹೀದ್ ರೆಡಿಯಾಗಿರಬೇಕು. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ತೌಹೀದ್ ಆಂಗ್ಲ ಮಾಧ್ಯಮ ಶಾಲೆ ಬಂಡವಾಳ ವಿರುದ್ಧವಾಗಿ ಇಂದಿರಾ ಗಾಂಧಿ ಕೊಂಚಾಡಿ ತಂಡಗಳು. ಶಾಹೀದ್ ಅವರು ಉಚ್ಚಿಲ ಭೋಗಿ ಶಾಲೆಯ ಪರವಾಗಿ ಶಾಹೀದ್ ಅವರಿಂದ 2 ಅಂಕ ಸಂಪಾದನೆ ಆಗಿದೆ. ತಿರುಗೇಟನ್ನ ನೀಡುತ್ತಾ ಇರುವಂತಹ ಸನ್ನಿವೇಶ. 12-3 ಇಂದಿರಾ ಗಾಂಧಿ ಕೊಂಚಾಡಿ ಮತ್ತು ತೌಹೀದ್ ಬಂಟ್ವಾಳ ನಡುವೆ ಮುಂದಿನ ಪಂದ್ಯ. ಆ ಬಳಿಕ 6ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ ವಿವೇಕಾನಂದ ವಿರುದ್ಧವಾಗಿ ಕಾಮಲ್
ತಲೆಬಾಳಿಯ 7ನೇ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧವಾಗಿ ಭಗವತಿ. 8ನೇ ಸ್ಪರ್ಧೆ ಮೊದಲ ಸುತ್ತಿನ ಕೊನೆಯ ಪಂದ್ಯ ಶ್ರೀ ರಾಮ ಕನ್ನಡಿಗ ವಿರುದ್ಧವಾಗಿ ರಾಮಕುಂಜ. ಈ ರೀತಿಯಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ ಬಾಲಕರ ವಿಭಾಗ. ಈ ನಡುವೆ ಮತ್ತೆ ಕುಂಜತ್ತೂರಿನಿಂದ ಉಚ್ಚಿಲಕ್ಕೆ ಅಂಕಗಳ ಆಗಮನವಾಗ್ತಾ ಇದೆ, ಜೋಡಣೆ ಆಗ್ತಾ ಇದೆ. 13-5 ರೈಟ್. ಸಿಂಗಲ್ ಪಾಯಿಂಟ್. ನಿಶಾಂತ್ ದಾಳಿಯನ್. $14 6 now. Very good comeback of this occasion, back-to-back points. This occasion bonus plus single. Time out. Nihal Road. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಪರವಾಗಿ ಆಡ್ತಾ ಇರುವಂತಹ ನಿಹಾಲ್ ತನ್ನ ಮೊದಲ ದಾಳಿಯಲ್ಲಿ 6+2 ಅಂಕವನ್ನು ಪಡೆದುಕೊಳ್ಳುವ ಮೂಲಕ ಭರ್ಜರಿ ಆರಂಭವನ್ನು ಪಡೆದುಕೊಂಡಿರ್ತಕ್ಕಂಥ ಆಟಗಾರ. ತುಷಾರ್ ಅವರ ದಾಳಿ ಮುಖೇನ ಸ್ಪರ್ಧೆ ಮುಂದುವರಿತಾ ಇದೆ. ಬೋಬಿ ತುಷಾರ್ 2 ಪಾಯಿಂಟ್ಸ್ 8-16. ಈಗಲೂ ಕೂಡ ಇಮ್ಮಡಿಯ ಮುನ್ನಡೆಯಲ್ಲಿ ಸತತವಾಗಿ ಅಭೇದ್ಯ ಆಟದ ಪ್ರದರ್ಶನದ ಮೂಲಕ ರಂಗೇರಿತಾ ಇದೆ ಕಬಡ್ಡಿ. ನಿಹಾಲ್ ಇವಾಳಿ ಯತ್ನಕ್ಕೆ ಪೂರಕವಾದಂತಹ ಅಂಕ ಸಂಪಾದನೆ. So now Super Teagle is on. ಬಾಲಕರ ವಿಭಾಗದ ಮೊಟ್ಟ ಮೊದಲ ಪಂದ್ಯ ಟೈಯಲ್ಲಿ ಅಂತ್ಯ ಕಂಡಿತು. ಅದರ ಬಳಿಕ ಕೆಲವೊಂದು ಏಕಮುಖಿ ಪಂದ್ಯಗಳನ್ನು ನಾವು ನೋಡಿದಾಗ ಇನ್ನೇನು ಉಳಿದಿರತಕ್ಕಂತಹ ತಂಡಗಳೆಲ್ಲ ಬಹಳಷ್ಟು ಪ್ರಬಲವಾದಂತಹ ತಂಡಗಳು. ಇಂದಿರಾ ಗಾಂಧಿ ಕೊಂಚಾಡಿ ಬಹಳಷ್ಟು ಉತ್ತಮವಾದ ತಂಡಗಳಲ್ಲಿ ಒಂದು. ಈ ನಡುವೆ ಬಂಧನ ಆಗಿದೆ. ಅಂತಿಮವಾಗಿ ಉಚ್ಚಿಲದಿಂದ ಸಫಲತೆಯ ಡಿಫೆನ್ಸ್. ಆಲ್ ಔಟ್ ಮಾಡಿದ್ದಲ್ಲಿ ಉಚ್ಚಿಲಕ್ಕೆ ಈ ಪಂದ್ಯಕ್ಕೆ ಮರಳುವ ಎಲ್ಲ ಸಾಧ್ಯತೆಗಳಿವೆ. ಇನ್ನಷ್ಟು ಸಮಯ ಬಾಕಿ ಇದೆ. ಪ್ರಥಮ ಅವಧಿಯಾಗಿದೆ. ತುಷಾರ್ ದಾಳಿ. $10-17 10-17 ಪರಾಕ್ರಮಿ ಪ್ರದರ್ಶನವನ್ನ ನೀಡಬಲ್ಲ ತಂಡಗಳು ಅನೇಕ ತಂಡಗಳನ್ನ ಕಂಡಿದ್ದೇವೆ. ಇನ್ನ ಅನೇಕ ತಂಡಗಳು ಆಗಮನವಾಗಲಿದೆ. ತೌಹೀದ ಮತ್ತು ಇಂದಿರಾ ಗಾಂಧಿ ಕೊಂಚಾಡಿ ನಡುವೆ ಮುಂದಿನ ಯುದ್ಧ. ಬೋನಸ್ ಪ್ಲಸ್ ಸಿಂಗಲ್ ನೋಡಿ, ಇಲ್ಲಿ ತಪ್ಪು ಆಗಿದೆ ಉಚ್ಚಿಲದಿಂದ. 19-10. ಮತ್ತೊಮ್ಮೆ ಅಂತಿಮ ಆಟಗಾರ. 11-19. ಶನಿವಾರದ ಸಂಧ್ಯಾ ವೇಳೆಯಲ್ಲಿ ಮೇ ತಿಂಗಳ 2ನೇ ತಾರೀಕು ಹ್ಯೂಮಿಡಿಟಿ ಬಾಕಿ ಆಗಿದೆ. ಆರಂಭದಲ್ಲಿ ಆಲ್ ಔಟ್ ಆದ ಉಚ್ಚಿಲದಿಂದ ಈ ಬಾರಿ ತಿರುಗೇಟನ್ನ ನೀಡ್ತಾ ಇದ್ದಾರೆ. 15-19 ಅಂತರ ಕೇವಲ 4 ಅಂಕಗಳಲ್ಲಿ ಮಧ್ಯಂತರ ವಿರಾಮ. 19-15. And the second call for the next match, Tawheed Bandwala and Indira Gandhi Konchadi. ಒಟ್ಟು 4ನೇ ಪಂದ್ಯದಲ್ಲಿ ನಾವು ಬೆಳೆದಿದ್ದೇವೆ ಪ್ರಥಮ ಸುತ್ತಲ್ಲಿ. ಎಸ್ 14-19. 5 ಅಂಕಗಳು ವಿದ್ಯಾನಿಕೇತನ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಪರವಾಗಿದೆ. ಈ ವರ್ಷ
ವಿಭಿನ್ನತೆಯ ಕಾರ್ಯಕ್ರಮಗಳು, ಅತ್ಯಂತ ವಿಶೇಷತೆ ವಿಜಯ ಅತ್ತಾಚೆ ಅವರ ಉಪಸ್ಥಿತಿ, ಕರಾವಳಿಯಲ್ಲಿ ಕಬಡ್ಡಿ ರಂಗದ ಧ್ವನಿಯಾಗಿ ಗುರುತಿಸಿಕೊಂಡಿರತಕ್ಕಂತಹ ವ್ಯಕ್ತಿತ್ವ, ಆಯೋಜಕರಾಗಿ, ಜೊತೆಯಲ್ಲಿ ಹಾಡುಗಾರರಾಗಿ, ಯೂಟ್ಯೂಬರ್ ಆಗಿ ಅತ್ತಾಚೆ. Yes, now Serena Nihal. Uchira. Oh, Nihal. ದ್ವಿತೀಯ ಅವಧಿಯಲ್ಲೂ ಕೂಡ ನಿಹಾಲನಂತೆ ಪರಾಕ್ರಮ. ಅಂತಿಮ ಭಾಗದಲ್ಲಿ ಕೂಡ ಒಗ್ಗಟ್ಟಿನ ಫಲಿತಾಂಶ. ಮಹಾಲಿಂಗೇಶ್ವರ ಅಂಕ ಸಂಪಾದನೆಯಲ್ಲಿ 22ಕ್ಕೆ ತಲುಪಿದೆ. ಇಂದಿರಾ ಗಾಂಧಿ ಗೊಂಚಾಡಿ ಮತ್ತು ತೌಹೀದ್ ಎರಡು ಪ್ರಬಲ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ಪ್ರಥಮ ಸುತ್ತಲ್ಲಿ ಪರಸ್ಪರ ಸೆಣಸಾಟವನ್ನು ಕಾಣುವಂತಹ ಅಮೋಘ ಆಟ ಯಶಸ್ಸಿನ ಶಾಹೆ ಬೆಚ್ಚ ಬೆಚ್ಚ ಮೆತ್ತರದ ಲತ್ತ ಜವನೆಯನ್ನು ಗಮನವನ್ನು ಹೊಂದಿಲ್ಲ. ಇದು ಬೇಕಾಗಿರುವ ಅಂತಿಮವಾಗಿ ದ್ವಿತೀಯ ಬಾರಿಗೆ ನಿಹಾಲನ ಬಂಧನ. ಮಚ್ ನೀಡೆಡ್ ಪಾಯಿಂಟ್ ಫಾರ್ ಟೀಮ್ ಆಫ್ ಉಚ್ಚಿಲ. 17-23. Really lovely comeback. Match is on commanding position. 17-23. Toughest rider is out of the court, and we can see. Can't take the benefit of this circumstances, this opportunity, and this occasion. The rider got one more point. Time off. 18-23. ಎಸ್, ಅಂತಿಮವಾಗಿ ನಾವೆಲ್ಲ ಬೆಳಗಿನಿಂದ ನಿರೀಕ್ಷೆಯಲ್ಲಿದ್ದಂತಹ ಆ ಸಾಧಕನ ಆಗಮನವಾಗಿದೆ. ಕಳೆದ ದಿನಗಳಲ್ಲಿ ಹೊಸ ಬಾಳನ್ನ ಆರಂಭಿಸಿದಂತಹ ಆ ಪ್ರತಿಭೆ ಲಾಸ್ಟ್ 5 minutes go to full time. ಹೊಸ ಬಾಳಿನ ಆರಂಭದ ದಿನಗಳಲ್ಲಿರುವಂತಹ ಮದುಮಗ ಆಕಾಶ್ ಶೆಟ್ಟಿ ಆಗಮನವಾಗಿದೆ. ಅತ್ತಾಜ್ ಅವರೇ, ಸ್ವಾಗತ. ನಮ್ಮ ಕರಾವಳಿಯ ಕಬಡ್ಡಿ ಪ್ರತಿಭೆ, ತರಬೇತುದಾರ, ರಾಷ್ಟ್ರೀಯ ಕಬಡ್ಡಿ ಪ್ರತಿಭೆ ಆಕಾಶ್ ಶೆಟ್ಟಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಹೊರಿನ ಬರ್ತೀನ ನಿರೀಕ್ಷೆ 2 ಜನದ ನಿರೀಕ್ಷೆ ಇತ್ತ ಆಕಾಶ. ಎಸ್, ಅಂತಿಮ 4 ನಿಮಿಷಗಳು ಬಾಕಿ. ಬೋನಸ್ ದ ಸಿಂಗಲ್ ಪಾಯಿಂಟ್ ಟೇಬಲ್ ಈಸ್ 21-26. ದುಬುಕಿ, ಒಂದು ಆಫ್ ದುಬುಕಿ ಅಂತ ಹೇಳ್ಬೋದು. ತುಷಾರ, ಇಲ್ಲಿ ನಿಹಾಲ್. ಓ, ಬೋನಸ್ ಗಡಾಟ. ಟೈಮ್ ಆಫ್ 28-21. ನೋಡಿ, ಮುಂದಿನ
ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಎಸ್ ಪ್ರೀತಮ್ ಅವರು ಬರಬೇಕು. ಆಕಾಶ್ ಶೆಟ್ಟಿ ಅವರನ್ನ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಸ್ಮರಣಿಕೆ ಮತ್ತು ಪುಷ್ಪವನ್ನು ನೀಡುವ ಮೂಲಕ ಹೊಸ ಬಾಳಿನ ಹೊಸಿಲಲ್ಲಿರುವಂತಹ ಚಿರಂಜೀವಿ ಆಕಾಶ್ ಶೆಟ್ಟಿ ಮದುವೆಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಅತಿಥಿ. ಹಾಗಾಗಿ ಒಬ್ಬ ಅತಿಥಿ ಮದುವೆಯಾಗ ಬಂದಾಗ ತುಳುನಾಡ ಸಂಸ್ಕೃತಿಯಲ್ಲಿ ಮುಂಚಿಕೊಂಡೆ ಪೇರು ಬರ್ಕೊಂಡು ಕ್ರಮ ಉಂಟು. ಜೋಡಿ ಅದು ಮಾತ್ರ ಮಾತ್ರ ಜೋಡಿ ಅದು ಮಾತ್ರ ನಾವು ಪೇರು ರೆಡಿ. ಅವರ ಸೆಟ್ನಾಗಲ ಬರೀ ಸಂಸ್ಕೃತಿ ಪೇರು ರಪ್ಪ ಗೊತ್ತುದಿಲ್ಲ ಅಂತ ಜವಾಬ್ದಾರಿ. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷದಲ್ಲಿ ಈ ಪಂದ್ಯಾಕೂಟದುದ್ದಕ್ಕೂ ಅಮೋಘ ಆಟದೊಂದಿಗೆ ಮಹಾಲಿಂಗೇಶ್ವರದ ಕುಂಜತ್ತೂರು ತಂಡದ ಅಪ್ರತಿಮ ಸಾಧಕನಾಗಿ ಮುಂದುವರಿತಾ ಇದ್ದಾನೆ ನಿಹಾಲ್. 29-22 now. बोनस मिला है 23-29. ಆರು ಅಂಕಗಳ ಅಂತರದಲ್ಲಿ ಪಂದ್ಯ. ಮತ್ತೆ ಅಂತರ 7ಕ್ಕೆ ಏರಿದೆ. 30-23ರಲ್ಲಿ 2 ನಿಮಿಷಗಳಲ್ಲಿ 7 ಅಂಕಗಳ ಅಂತರ. ಕುಂಜತ್ತೂರು ಮುನ್ನಡೆಯಲ್ಲಿ, ಉಚ್ಚಿಲ ಹಿನ್ನಡೆಯಲ್ಲಿ. ಬನ್ನಿ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ತೌಹೀದ ಬಂಟ್ವಾಳ, ಇಂದಿರಾ ಗಾಂಧಿ ಕೊಂಚಾಳೆ ಬೋನಸ್ಗಳ ಆಟವನ್ನು ಕಾಣಬಹುದು. 24-30. ಬನ್ನಿ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ನಿಹಾಲ ರೋಲಿಂಗ್ ರೋಲಿಂಗ್ ರೋಲಿಂಗ್. Yes, Raider is safe with 2 points. (32-24). 35ಕ್ಕೆ ತಲುಪಿದ. 35-24 ಅಂತಿಮ ನಿಮಿಷದಲ್ಲಿ ಪಂದ್ಯ. ಖಂಡಿತವಾಗಿಯೂ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವುದು ಮುಖ್ಯವೇ ವಿನಃ ಬಹುಮಾನಗಳನ್ನು ಗೆಲ್ಲುವುದು ಆ ಬಳಿಕ. ಆ ರೀತಿಯಲ್ಲಿ 16 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ ಪ್ರೌಢಶಾಲಾ ಬಾಲಕರ ವಿಭಾಗದ ಒಟ್ಟು 4ನೆಯ ಸ್ಪರ್ಧೆಯಲ್ಲಿ ಇದೀಗ ಫಲಿತಾಂಶದ ಅಧಿಕೃತ ಘೋಷಣೆ ಆಗಲು ಮಾತ್ರ ಬಾಕಿ. 35-24ರಲ್ಲಿ 11 ಅಂಕಗಳ ಮುನ್ನಡೆ. ಬೋನಸ್ ಇಲ್ಲಿಗೆ ಪಂದ್ಯ ಮುಕ್ತಾಯ. Thank you very much, sporting teacher, PD, and thank you very much for all the players of Uchila and a wonderful game. So, ಇದೀಗ ಈ ಸ್ಪರ್ಧೆಯ ಮುಂದೆ ಪ್ರಥಮ ಸುತ್ತಿನ ಪಂಚಮ ಪಂದ್ಯಕ್ಕಾಗಿ ತೌಹೀದ್ ಬಂಟ್ವಾಳ ವಿರುದ್ಧವಾಗಿ ಇಂದಿರಾ ಗಾಂಧಿ ಕೊಂಚಾಳೆ. ಬನ್ನಿ ಬಶೀರ್ ಕಲ್ಪನೆಯವರ ಗರಡಿಯಲ್ಲಿ ಬೆಳಗುತ್ತಾ ಇರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕಬಡ್ಡಿ ರಂಗದ ಬಲಿಷ್ಠ ತಂಡಗಳಲ್ಲಿ ಒಂದಾಗಿದೆ ತೌಹೀದ್ ಇಂಗ್ಲಿಷ್ ಮೀಡಿಯಂ ಬಂಟ್ವಾಳ ಆಗಮನ. ಎದುರಾಳಿ ಏನು ಕಡಿಮೆ ಇಲ್ಲ. ಶಾಲಾ ವಿಭಾಗವಾಗಿ ಇರಲಿ, ಜೂನಿಯರ್ ವಿಭಾಗವಾಗಿ ಇರಲಿ, ಮಂಗಳೂರಿನ ಅತ್ಯಂತ ಬಲಾಢ್ಯ ಶಾಲೆಗಳಲ್ಲಿ ಒಂದಾಗಿದೆ ಇಂದಿರಾ ಗಾಂಧಿ ಕೊಂಚಾಳಿ ಮಂಗಳೂರು.
ದಯವಿಟ್ಟು ನಮ್ಮ ಅತಿಥಿಗಳು ವೇದಿಕೆಯಲ್ಲಿ ಆಕಾಶರವರಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ ಶುಭ ಹಾರೈಕೆಯ ಪ್ರಕ್ರಿಯೆ ನಡೆಯಬೇಕಾಗಿದೆ. ಟಾಸ್ ಆದ ಬಳಿಕ ಲೈನಪ್ ಅನ್ನ ತೀರ್ಪುಗಾರರು ತಮ್ಮ ಕರ್ತವ್ಯವನ್ನ ಮುಂದುವರಿಸಬೇಕು. ಈ ಪಂದ್ಯ ಬಹಳಷ್ಟು ರೋಚಕ ಪಂದ್ಯವಾಗಲಿದೆ. ಸೆಮಿಫೈನಲ್ಗೆ ಮೊದಲಾದೊಂದು ಸೆಮಿಫೈನಲ್ ಆಗುವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತೆ ಇಲ್ಲ. ಕ್ಯಾಪ್ಟನ್ಸ್ ಲೈನಪ್ ಅನ್ನು ಮಾಡುವಂತೆ ಆಟಗಾರ ಲೈನಪ್ ಮಾಡಿ. ನಾನು ಪ್ಲೀಸ್. ಲೈನಪ್ ಪ್ಲೀಸ್. ಫ್ರಂಟ್ ಲೈನ್, ಬಾಕ್ ಲೈನ್ ಅಲ್ಲಿ ಹೇಳಿ. ಬಂಧುಗಳ ಒಂದು ನಿಮಿಷ ಅವಕಾಶ. ಇದು ಮೂಲಂತಲೇ ನಾನೊಂದು 2 ಪಾತ್ರ 7:30 ಗಂಟೆ ಆಗಿ ಇಂಕಿ ಈ ಕಾರ್ಯಕ್ರಮಕ್ಕೆ ದುಂಬೆ ಒಂದು ಪ್ರೋಗ್ರಾಮ್ ಬುಕ್ ಆದಿತ್ತು. ನಮ್ಮ ಊರೊಂದು ಡ್ಯಾನ್ಸ್ ಕಾಂಪಿಟೇಷನ್ ಹೇಳಿದವರ 8 ಗಂಟೆಗೆ ಅಡೆ ರೀಚ್ ಆಗೋದು ಹೇಳಿದವರ ಈ ಒಂದು ಇಂಟ್ರಡಕ್ಷನ್ ಆಗಿದ್ದ ಯಾನ ಪೋಪೆ ಐದು ದುಂಬತ್ತಾದ ಒಂದು ವಿಷಯ ಬಂದ್ಪೆ ಆಕಾಶ. ಬಂಧುಗಳೇ, ನಮ್ಮ ದೇಶ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಉಗ್ರಗಾಮಿಗಳ ಅಟ್ಟಹಾಸವನ್ನ ಮೆಟ್ಟಿ ಹಾಕಲು ತಡೆ ಒಡ್ಡಲು ನೆರೆಹೊರೆಯ ದೇಶದ ವಿರುದ್ಧ ಉಗ್ರ ಹೋರಾಟದಲ್ಲಿ ನಾವು ಬೆಳೀತಾರೆ. ದೇಶದ ಮೂಲೆಗಳಲ್ಲಿರುವಂತಹ ನಮ್ಮ ವೀರ ಸೈನಿಕರು ಅದಕ್ಕೆಲ್ಲ ರಜೆಗಳನ್ನ ಕ್ಯಾನ್ಸಲ್ ಮಾಡಿ ದೇಶದ ರಕ್ಷಣೆಗಾಗಿ ಜಾಗರೂಕರಾಗುವ ವೇಳೆ, ಬಂಧುಗಳ ಮಕ್ಕಳೇ, ನಾವು ಬೆಳಗಿನಿಂದ ತಡರಾತ್ರಿ ತನಕ ಈ ಕಬಡ್ಡಿ ಆಡ್ತೇವೆ. ನಾಳೆ ಇನ್ನಿತರೆ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಮದುವೆಗೆ ಹೋಗ್ತೇವೆ, ಬೇಕಾದಷ್ಟು ತಿಂತೇವೆ. ಬೇಕಾದ ಹಾಗೆ ನಾವು ರಾಜ್ಯದ ಎಲ್ಲ ಕಡೆಗಳಲ್ಲಿ, ರಾಷ್ಟ್ರದ ಎಲ್ಲ ಕಡೆಗಳಲ್ಲಿ ತಿರುಗಬಲ್ಲ. ನಮ್ಮ ರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು ನಮ್ಮ ವೀರ ಸೈನಿಕರು, ಅದರಲ್ಲಿ ತರ್ಕ ಇಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡುವಂತಹ ಭವ್ಯ ಭಾರತದ ಪರಾಕ್ರಮಿ ವೀರಶೂರ ಹೋರಾಟಗಾರಂತಹ ಸೈನಿಕರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಗೌರವವನ್ನು ಕೊಡಬೇಕಾಗಿದೆ. ಖಂಡಿತವಾಗಿಯೂ ದೇಶದ ಗೌರವವನ್ನು ಹೆಚ್ಚಿಸುವಂತಹ ಅದು ಭೂಸೇನೆಯಾಗಿರಲಿ, ವಾಯುಸೇನೆಯಾಗಿರಲಿ, ನೇವಿ ಆಗಿರಲಿ, ಎಲ್ಲ 3 ಸೇನೆಗಳ ಆ ವೀರ ಯೋಧರಿಗೆ ನಾವೆಲ್ಲ ಜೈಕಾರ ಹಾಕೋಣ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. Yes, and now I requesting to the Akash Shetty for the introduction ceremony. ಬಂಧುಗಳೇ, ನಮ್ಮ ರಾಷ್ಟ್ರವು ಗೆಲ್ಲುವಂತೆ ಆಗಲಿ, ದುಷ್ಟರ ಸಂಹಾರವಾಗಿರಲಿ, ಶಿಷ್ಟರನ್ನ ಪರಿಪಾಲನೆ ಆಗಲಿ, ನಮ್ಮ ರಾಷ್ಟ್ರ ವಿಶ್ವಗುರುವಾಗಲಿ. ವೀರ ಸೈನಿಕರ ಹೋರಾಟಕ್ಕೆ ನಾವೆಲ್ಲ ನೈತಿಕ ಬೆಂಬಲವನ್ನ ಕೊಡೋಣ ಎಂಬ ಅಪೇಕ್ಷೆಯ ತರುವಾಯ ಇದೀಗ ಈ ಸಂಕೋಲಿಗೆಯ ಭಗವತಿಯ ಮಣ್ಣಿನಲ್ಲಿ ಶಾಲೆಯ ಅಂಕಣದಲ್ಲಿ ಜರುಗುತ್ತಾ ಇರ್ತಕ್ಕಂಥ ಈ ಪಂದ್ಯಾವಳಿಯ ಪ್ರಥಮ ಹಂತದ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಆಕಾಶ್ ಶೆಟ್ಟಿ, ಮಿಸ್ಟರ್ ನಿತಿನ್ and all the dignitaries. Thank you very much and over to Vijay Attajan and thank you for the opportunity. All the members of team Bhagavati. ಎಲ್ಲ ವರ್ಷವೂ ಕಾರ್ಯಕ್ರಮ ಮುಗಿದೇ ತೆರಳುತ್ತೇನೆ, ಆದರೆ ಈ ವರ್ಷ ಸ್ವಲ್ಪ ವೇಗವಾಗಿ ನಮಗೆ ಅನುಮತಿಯನ್ನು ಕೊಡುವಂತೆ ತರುವಾಯ. ಸೊ ಆಲ್ ದ ವೆರಿ ಫಸ್ಟ್ ಒಂದೇ ನಿಮಿಷ ಹಲೋ ಚೆಕ್. ಓಕೆ, ಸೊ ಮೊದಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಗೆ ಸತತ 4 ವರ್ಷಗಳಿಂದ ಭಗವತಿ ಸಂಕೊಳಿಗೆಯ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ತನ್ನ ಧ್ವನಿಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಎಲ್ಲೆಡೆಯೂ ಕೂಡ ಎಲ್ಲ ಮನಸ್ಸುಗಳಿಗೆ ಹಿಡಿಸುವಂತೆ ಅಚ್ಚಳಿಯದೆ ತನ್ನ ವರ್ಣರಂಜಿತ ಪದಮಾಲೆಗಳ ಜೊತೆಗೆ ಕಾರ್ಯಕ್ರಮಕ್ಕೆ ನಿರಂತರವಾದ ಯಶಸ್ಸಿನ ಪೂರ್ಣಾಂಕಗಳನ್ನ ಕೊಟ್ಟಿರತಕ್ಕಂಥ ಒಬ್ಬ ಅದ್ಭುತ ನಿರೂಪಕ, ಅದು ನಮ್ಮ ಗಡಿನಾಡ ವಾಕ್ ಸಾಮ್ರಾಟ್ ಅನ್ನುವ ಬಿರುದಾಂಕಿತ ಶ್ರೀ ದಿವಾಕರ ಉಪ್ಪಳ ಅವರ ಅದ್ಭುತವಾದ ನಿರೂಪಣೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಇವತ್ತು ವಿಶೇಷವಾಗಿ ಈ ಭಗವತಿ ಸಂಕೊಳಿಗೆಯ 4ನೇ ವರ್ಷದ ಕ್ರೀಡಾಕೂಟದಲ್ಲಿ ನಿರಂತರವಾಗಿ ತನ್ನ ಮಾತುಗಳನ್ನು ನಡೆಸಿದ್ರೆ ಒಮ್ಮೆ ದೊಡ್ಡ ಚಪ್ಪಾಳೆ ನಮ್ಮ ದಿವಾಕರ ಉಪ್ಪಳ ಅವರಿಗೆ ಬರಲಿ. ಎಲ್ಲೋ ಒಂದು ಕಡೆ ಕೆಲವೊಂದು ಹಸ್ತಗಳು ಮಾತ್ರ ಕಾರ್ಯಚಟುವಟಿಕೆಗಳಿದೆ, ಇನ್ನಷ್ಟು ನಿಸ್ತೇಜ ಆಗಿದೆ. ಆ ನಿಸ್ತೇಜ ಆದಂತಹ ಹಸ್ತಗಳು ಒಮ್ಮೆ ಕಾರ್ಯಕ್ಕೆ ಬನ್ನಿ, ಎಲ್ಲರೂ ಕೂಡ ಒಮ್ಮೆ ದೊಡ್ಡ ಚಪ್ಪಾಳೆ. ನನ್ನಲ್ಲ ಕೆಲವುದಾಗ್ಲಿ ತಾಟಿ ಕೊಟ್ಟು ಬಂಡೆ ಇಂಕಿ ನಮ್ಗೆ ಜುರುಟು ಮಾಡೋಣ ಅಲ್ಲ ಮಾತು ಜನ ತಾಟಿಕೊಲ್ಲೆ ಎಷ್ಟದಾಗಿ ಬೊಟ್ಟಿನ ಆಪೆ ಜನ ದೊಡ್ಡ ಭಾರಿ ಎಣ್ಣೆ ದಿವಸ. ಓಕೆ, ಸೊ ಮೊದಲೇ
ಇನ್ನಿತ ಪೊರ್ಲದ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಹೊಂದಿನ ಶ್ರೀಯುತ ದಿವಾದಿಗೆ ನಮ್ಮ ಕೋಟುಡ ಕಬಡಿದ ಕೋಟುಡು ನೈದಿದ್ದ ಸೇಕಾರ ಹೊಲ್ಬಿಡು ನೈದಿದ್ದ ಅತಿಥಿಲೈನ ಆಕಾಶ ಇಟ್ರೆ ಅಂಚನೆ ಮಾತ್ರ ನಮ್ಮ ಮಲ್ಲ ಬಿನ್ನೇರಿ ಬೇರೆ ಗೌರವದ ಮಾರಾದಿಗೆ ಮಾಡ್ಬಿಡು ಬಂದು ನಿಗಳ ವಿನಂತಿ ಬಂದದಿಲ್ಲ ನೈದಿದ್ದ ಬಲೆ ಚಟ್ರೆ ಬನ್ನಿ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಾ ಇದೆ. ಭಿನ್ನ ಭಿನ್ನ ಭಾಷೆಗಳ ಮೂಲಕ ಭಿನ್ನ ಭಿನ್ನ ಭಾಗಗಳಿಂದ ಬಂದ ಆಟಗಾರರನ್ನ ಹೊರದುಂಬಿಸಿ ಕಬಡ್ಡಿ ಅಂಕಣವಾಗಿರಲಿ ಅದು ಕ್ರಿಕೆಟ್ ಅಂಕಣವಾಗಿರಲಿ ಯಾವುದೇ ಕ್ಷೇತ್ರದ ಯಾವುದೇ ಅಂಕಣವಾಗಿರಲಿ ಎಲ್ಲರನ್ನ ಹೊರದುಂಬಿಸಬಲ್ಲ ಮಾತಿನ ಮೂಲಕವೇ ಎಲ್ಲರಿಗೂ ಕೂಡ ಶಕ್ತಿಯನ್ನ ತುಂಬಿಸಬಲ್ಲಂತ ಚೈತನ್ಯಾಧಾರಿತ ಮಾತುಗಳ ಮೂಲಕ ಅಕ್ಷರಗಳ ಪೋಲಿಸಿ ಆಟಗಾರರಿಗೆ ಶಕ್ತಿಯನ್ನು ತುಂಬಿಸಬಲ್ಲಂತ ಅಪ್ರತಿಮ ವಾಕ್ಸಾಮ್ರಾಟರಿಗೆ ಇದು ಗೌರವ ಭಗವತಿ ಸಂಕೊಲಿಗೆಯ ಭಗವತಿ ಟ್ರೋಫಿಯಲ್ಲಿ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಾ ಇದೆ. ಸಂಕೊಲಿಗೆಯ ಮಾತಂಕಣ ಅಭಿವಂದನೆ ಅಭಿನಂದನೆ ಅವಿಸ್ಮರಣೆ ಇದು ಅವಿಸ್ಮರಣೀಯ ನೆನಪುಗಳಿಗೆ ಸಾಕ್ಷಿಯಾಗಿರುವ ಸಂದರ್ಭಗಳು. ನೇರವಾಗಿ ಮತ್ತೆ ಜೋಡುಗಲ್ಲಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಗುಡ್ ನೈಟ್, ಬೈ ಬೈ, ಲವ್ ಯು ಆಲ್. ಆರಂಭ ಆಗಿದೆ. ಪ್ರಬಲ ಎರಡು ತಂಡಗಳ ಮಧ್ಯೆ ರಣಾಂಗಣದಲ್ಲಿ ಹೋರಾಟವಿದೆ. ಇಂದಿರಾ ಗಾಂಧಿ ಹೈಸ್ಕೂಲ್ ಕೊಂಚಾಡಿಯ ವಿರುದ್ಧವಾಗಿ ತೌಹೀದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಂಡಗಳ ಮಧ್ಯೆ ಲೆಕ್ಕಾಚಾರಗಳ ಪ್ರಕಾರ ಒಂದು ಸೆಮಿಫೈನಲ್ ಕದನವನ್ನೇ ಕಂಡಿರುವಂತಹ ಅನುಭವವಾಗುತ್ತಾ ಇದೆ. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಮುಂದುವರಿಯಬಲ್ಲ ತಂಡ ಯಾವುದು ಅನ್ನುವ ನಿರೀಕ್ಷೆಗಳು ಆಟಗಾರರುಗಳಿಂದ ಆರಂಭದ ಹಂತಗಳಲ್ಲಿ ಕೊಂಚಾಡಿ ತೌಹೀದ್ ಸಂಭ್ರಮದ ಹಾದಿಯಲ್ಲಿ ಮುಂದುವರಿಯುತ್ತಾ ಕಣದಲ್ಲಿ ನಿರಂತರ ಯಶಸ್ಸಿನ ಹೋರಾಟಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾ ಇದೆ. ಕೂಟದ 5ನೇ ಹನಾಹನಿಯಲ್ಲಿ ನಾವಿದ್ದೇವೆ. ಇದು ಕೂಡ ಪಂದ್ಯಾವಳಿಯಲ್ಲಿ ಸರಿಸುಮಾರು 10 ಸ್ಪರ್ಧೆಗಳು ಬಾಕಿ ಇದೆ. ಲೆಕ್ಕಾಚಾರಗಳ ಪ್ರಕಾರವಾಗಿ ಸರಿಸುಮಾರು 11ರ ಸಮೀಪಕ್ಕೆ ಪಂದ್ಯಾವಳಿಗೆ ಪೂರ್ಣ ವಿರಾಮ ಬೀಳಬಹುದೇನೋ. ಕಾನೂನಿನ ಸುವ್ಯವಸ್ಥೆಯ ಪಾಲನೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ವಾಸಿಗಳಿದ್ದೇವೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಉಳಿದಿರುವ ಸ್ಪರ್ಧೆಗಳ ತಂಡಗಳ ಅಂಕಣಕ್ಕೆ ಬನ್ನಿ. ಇದರ ಪರವಾಗಿ ಯಾವುದೇ ರೀತಿಯಲ್ಲೂ ಕೂಡ ತಡ ಮಾಡುವಂತಿಲ್ಲ. ಕ್ಲಪ್ತ ಸಮಯದಲ್ಲಿ ಅಂಕಣಕ್ಕೆ ಬಂದು ನಮ್ಮೊಂದಿಗೆ ಪಂದ್ಯಾವಳಿ ಯಶಸ್ಸಿಗೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡುವಂತೆ ಸಂಕೊಲಿಗೆಯ ಸಂಘಟಕರ ಪರವಾಗಿ ಸವಿನಯ ಮನವಿಯನ್ನ ಮಾಡ್ತಾ ಇದ್ದಾವೆ. 2-0 ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ಇದೆ. 3 ಪಾಯಿಂಟ್ ಸೂಪರ್ ರೈಟ್ ಮೂಲಕ ಬರಲಿದ ಆಟಗಾರ 3-2 ಕೊಂಚಾಡಿ ಮುನ್ನಡೆಯಲ್ಲಿ. ಸಮರಾಂಗಣದ
ಪ್ರತಿರೋಚಕತೆಯ ಹೋರಾಟಗಳು ಎರಡು ವಿಭಾಗಗಳಲ್ಲಿ ಮುಂದುವರಿಯುತ್ತಾ ಇದೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು 6ನೇ ಹಣಾಹಣಿಗಾಗಿ ಅಂಕಣಕ್ಕೆ ಬರುವುದಕ್ಕೆ ವಿವೇಕಾನಂದ ಪುತ್ತೂರು, ಕಾರ್ಮೆಲ್ ಕೋಟೆಕಾರ್ ತಂಡಗಳು ಮುಂದಿನ ಸ್ಪರ್ಧೆಗೆ ಆದ್ಯತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ. ನೋಡಿ, ಮುಂದಿನ ಹಣಾಹಣಿಗಾಗಿ ತಂಡಗಳು ಸಿದ್ಧತೆಗಾಗಿ ಕರೆಕೊಡಲಾಗಿದೆ. ಸಮಯಕ್ಕೆ ಸರಿಯಾಗಿ ಬರುವಂತೆ ಸಾಹಿಲ್ ಕ್ಷಣದಲ್ಲಿ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತ ಕಬಡ್ಡಿ 5-4ರಲ್ಲಿ ತೌಹೀದ್ ಬಂಟ್ವಾಳ ಮುನ್ನಡೆಯಲ್ಲಿದೆ. ಪ್ರತಿಯೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ತಂಡಗಳಿಗೆ ಈಗಾಗಲೇ ಕರೆಯನ್ನು ರವಾನಿಸಲಾಗಿದೆ. ಕ್ಲುಪ್ತ ಸಮಯಕ್ಕೆ ಒಳಾಂಗಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಸಮರಾಂಗಣದ ಪ್ರತಿ ಅವಕಾಶಗಳ ಹೋರಾಟಗಳಲ್ಲಿರುವಂತಹ ನಿರೀಕ್ಷಿತ ಹೆಜ್ಜೆ ಪಂದ್ಯಾವಳಿಯಲ್ಲಿದೆ. ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮೇಳನ ಫಾಸಿಲನ ಅದ್ಭುತವಾದಂತಹ ಆಟದ ಅವಕಾಶಗಳಲ್ಲಿ ತೌಹೀದ್ ಬಂಟ್ವಾಳ ತನ್ನಿಡಿತಗಳನ್ನ ಬಿಗಿಗೊಳಿಸಿಕೊಳ್ಳುವ ಯೋಜಿತವಾದ ಕಬಡ್ಡಿಯ ಮೂಲಕ ಜೂನಿಯರ್ ಕಬಡ್ಡಿಯ ಅಪ್ರತಿಮ ಸಾಧಕ ಆಟಗಾರ ಫಾಸಿಲ್ 4 ಡಿಫೆಂಡರ್ಗಳ ಮಧ್ಯ ಕಚ್ಚಾಡಿ ಈಚ್ ಪಾಯಿಂಟ್ ಸಮಾನ ಅಂಕಗಳನ್ನು ನೀಡಲಾಗಿದೆ. ಪರಿಣಾಮ ಪಂದ್ಯದಲ್ಲಿ ಅಂತರ ಮತ್ತೆ ಮುಂದುವರೆಸಿಕೊಳ್ಳುವ ಯೋಜಿತವಾದ ಕಬಡ್ಡಿಯ ಮೂಲಕ ಸರ್ವಾಂಗೀನತೆಯ ನಿರೀಕ್ಷೆಗಳ ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಹಂತಗಳಲ್ಲಿ ಪ್ರಮುಖ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಯಶಸ್ವಿ ಹೆಜ್ಜೆಯ ಅದ್ಭುತವಾದ ಪ್ರಬಲತೆಗಳ ಮಧ್ಯೆ ಸಾಹಿಲ್ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನ ಮುಂದುವರಿಸಿಕೊಂಡಿರುವ ಆಟ ಒಳಾಂಗಣದಲ್ಲಿದೆ. ರಣನೀತಿಯನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳುವ ಹೋರಾಟವಾಗಿದೆ.
ಮಧ್ಯಂತರದ ವಿರಾಮದ ಘೋಷಣೆಯಾಗುತ್ತಾ ಇದೆ. 8-7 ತೌಹೀದ್ ಬಂಟ್ವಾಳ ಏಕಮಾತ್ರ ಅಂಕದ ಅಂತರ. ತೌಹೀದ್ ಮುನ್ನಡೆಯಲ್ಲಿ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳಲ್ಲಿರುವ ಹೋರಾಟಗಳು ಸಮರಾಂಗಣ ನಿರಂತರವಾದ ಹೋರಾಟದಲ್ಲಿ ಮುಂದುವರಿಯುತ್ತಾ ಇದೆ. 10-9 ಮತ್ತೆ ಏಕಮಾತ್ರ ಅಂಕಣದ ಅಂತರವನ್ನು ಬಳಸಿಕೊಂಡಿರುವಂತಹ ಕಬಡ್ಡಿ ಎರಡಾಂಗಣದಲ್ಲಿ ಮುಂದಿನ ಹನಾಮನಿಗಾಗಿ ಕರೆಕೊಟ್ಟಿರುವ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಸತತ ತಪ್ಪುಗಳ ಪುನರಾವರ್ತನೆಯನ್ನ ಮಾಡಿಕೊಳ್ತಾ ಇದೆ ಅಂಕಣದಲ್ಲಿ. 11-10 ಯಾರು ಗೆಲ್ಲಬಹುದು ಯಾವುದೇ ಸೂಚನೆಗಳಿದುವರೆಗೂ ಕೂಡ ಲಭಿಸ್ತಾ ಇಲ್ಲ. ವಿಶ್ರಾಂತಿಯ ಕೋರಿಕೆ 11ರ ಸಮಬಲದಲ್ಲಿ ಪಂದ್ಯ. ಲಾಸ್ಟ್ 5 minutes, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಸಂಘಟಿತವಾದ ಬಲವನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳ ಹೋರಾಟದ ಅವಧಿ. ತೌಹೀದ್ ಬಂಟ್ವಾಳ ಕೊಂಚಾಡಿ ಇಂದಿರಾ ಗಾಂಧಿ ತಂಡಗಳ ಮಧ್ಯೆ ಶಾರ್ಪ್ ನೋಡಿ ಸಿಸಿ ಕ್ಯಾಮೆರಾ ಹಾಕಲಾಗಿದೆ. ಕಣ್ಣುಗಳಲ್ಲಿ ಎಕ್ಸ್ಟ್ರಾ ಕಣ್ಣುಗಳು ಕಾಮನ್. ಪಾಕಿಸ್ತಾನದ ಗಡಿಯಲ್ಲಿ ಇರ್ತಿದ್ರೆ ಎಷ್ಟು ಡ್ರೋನ್ಗಳು ಉರುಳುತ್ತಾ ಇರ್ತಾ ಇಲ್ಲ ಪವನ್ ಕನ್ಸನ್ನಿಗೆ. ನಿರಂತರ ಗ್ರೀನ್ ಕಾರ್ಡ್ ಶೋ ಆಗ್ತಾ ಇದೆ. ಲಿಖಿತ್ ಅವರ ಹಸ್ತಗಳಿಂದ ಎದುರಾಳಿ ಆಟಗಾರರುಗಳ ನಗರ್ನಲ್ಲಿ. ಲಾಸ್ಟ್ 4 minutes, ಕೊನೆಯ 4 ನಿಮಿಷಗಳ ಅವಧಿ. ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ 4 points ಆಲ್ ಔಟ್ ಆಗಿದೆ ಕೊಂಚಾಡಿ. ಎಲ್ಲಿಂದಲ್ಲಿಗೆ 18-11
ಅಫಿಷಿಯಲ್ ಟೈಮ್ ಔಟ್. ಮಲ್ಟಿಪಲ್ ಅಂಕ ನೀಡಲಾಗಿದೆ. 18-13 ಪಂದ್ಯಾಂತರ ಹೀಗೆ ಯಾರು ಗೆಲ್ಲಬಹುದು? ತೌಹೀದ್ ಬಂಟ್ವಾಳ, ಇಂದಿರಾ ಗಾಂಧಿ ಕೊಂಚಾಡಿ, ಪರಿಣಾಮ ಯಾವ ಹಂತಕ್ಕೆ ತಲುಪಲಿದೆ? ಆ ಒಂದು ದಾಳಿ ಎಲ್ಲರ ಚಿತ್ರಣವನ್ನೇ, ಲೆಕ್ಕಾಚಾರಗಳನ್ನೇ ಬದಲಾಯಿಸಿರುವಂಥದ್ದು. ಫಾಜಿಲ್ ಸಮರ್ಪಕ ಹೆಜ್ಜೆಯ ಆಟದಲ್ಲಿ ಬಹು ಸ್ಥಿರವಾಗಿದೆ. ವೇಗ ಜಾಜಿಲ್, ಕೊಂಚಾಡಿಯ ಜಾಜಿಲ್. 19-13 ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. 19-14 ಅಂತರ 5ರಲ್ಲಿ ಯಾರು ಗೆಲ್ಲಲಿದ್ದಾರೆ? ನಿರೀಕ್ಷೆಗಳು ಮುಂದುವರಿಯತೊಡಗಿದೆ. ಕೊಂಚಾಡಿ ಅಲ್ಪ ಮಟ್ಟಿಗೆ ನಿರೀಕ್ಷಿತ ಪ್ರದರ್ಶನವನ್ನು ಕಾಯ್ದುಕೊಳ್ಳುವಲ್ಲಿ ಅಲ್ಪ ಅಂತಿಮ ಸಮಯಗಳಲ್ಲಿ ವಿಫಲವಾಗುತ್ತಾ ಇದೆ. 20-14 20-14 ದಾಳಿಯಲ್ಲಿ ಪ್ರಬಲ ಆಟಗಾರರಿಗೆ ಸವಾಲು ಒಡ್ಡುತ್ತಾ ಇದೆ ಕೊಂಚಾಡಿ. ಸತತವಾಗಿ ಫಾಜಿಲ್ ಅನ್ನ ದಾಳಿ ಈ ಪಂದ್ಯದಲ್ಲಿ ಮುಂದುವರಿತಾ ಇದೆ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. 20-14 6 ಅಂಕಗಳ ಅಂತರ. ಮರಳಬಹುದೇ ಕೊಂಚಾಡಿ, ಅಂಕಗಳ ಅಂತರವನ್ನು ಉಳಿಸಿಕೊಳ್ಳಬಲ್ಲದೆ ತೌಹೀದ್ ಬಂಟ್ವಾಳ. ಪವರ್ಫುಲ್ ಆಟ. 3 ಪಾಯಿಂಟ್ಸ್. ಆ ಒಂದು ತಪ್ಪು ಪಂದ್ಯವನ್ನೇ ಬಂಟ್ವಾಳದ ಕಡೆಗೆ ಮರಳಿಸಿದೆ. ಹಿಡಿತಗಳನ್ನು ಪ್ರಬಲಗೊಳಿಸಿಕೊಳ್ಳುವ ಯೋಚಿತವಾದ ಕಬಡ್ಡಿ. ವೇಗ ವೇಗ ವೇಗ, ಅಪರಿಮಿತ ವೇಗ. ಬಂಟ್ವಾಳದ ಖಾತೆ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ 24-15ರಲ್ಲಿ 24-15 ಅಭಿಯಾಟ ಅಂಕಣದಲ್ಲಿ. ಸಮರ್ಪಕವಾಗಿರುವಂತಹ ಸಂಘಟಿತವಾದ ಬಲ. karena cak kami, betul ya? Ayo di apa jatuh deh nana tuh? Ayo lajep duit apa nih lajep produk itu? Iya nih nakli kan bisa. Ayo kayak baru tuh. ನುಸುಳಲು ಪ್ರಯತ್ನಿಸಿದ ಆಟಗಾರ ಬಂಧಿಯಾದಾಗ ಕದನದಲ್ಲಿ ಪಂದ್ಯ ಸಂಪನ್ನತೆ. ತೌಹೀದ್ ಬಂಟ್ವಾಳ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಬನ್ನಿ 6ನೇ ಸ್ಪರ್ಧೆಯಲ್ಲಿ ಆಡುವ ವಿವೇಕಾನಂದ ಪುತ್ತೂರು ಕಾರ್ಮೆಲ್ ಕೋಟೆಕಾರ್.
ಪುತ್ತೂರು ಎಸ್ ಅಂಕಣದ ಒಳಭಾಗವನ್ನು ಪ್ರವೇಶಿಸಿಕೊಳ್ಳುತ್ತಾರೆ. ತಂಡ ಅಂಕಣದ ಒಳಭಾಗದಲ್ಲಿ ಪ್ರವೇಶವನ್ನು ಕಾಣುತ್ತಾರೆ. ಸ್ವಾಗತಿಸಿ ವಿವೇಕಾನಂದ ಪುತ್ತೂರು. ವಿವೇಕಾನಂದ ತಂಡದ ಮನೋಹರ್ ಅವರ ಅನುಪಸ್ಥಿತಿ ಇದೆ. ಅದೀಶ್ ಹಾಗೂ ಸಮೃದ್ಧಿಗೆ ಕೋಚ್ ಆಗಿ ಜವಾಬ್ದಾರಿ ನೀಡಲಾಗಿದೆ. ಉಮಾಮಹೇಶ್ವರಿಯ ಅವಳಿ ಆಟಗಾರ ಇವತ್ತು ಕೋಚ್ ಆಗಿ. ಕೋಚಿಗೆ ಸೂಚನೆ ಒಬ್ಬರೇ ಹೋಗ್ಬೇಕು, ಇಬ್ರು ಬನ್ನಿ. ಎಸ್ ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. ತಂಡ ಸ್ವಾಗತಿಸಿ ಕಾರ್ಮೆಲ್ ಕೋಟೆಕಾರ್. ನೋಡಿ, ಅಫಿಷಿಯಲ್ಸ್ ಎಲ್ಲಿದ್ದೀರಿ ಎಲ್ಲರೂ? ಕೇವಲ 4 ಜನ ಮಾತ್ರ ಇಲ್ಲಿದ್ದೀರಾ. ಉಳಿದವರಿಗೆ ಮೋಹನ್ ದಾಸ್ ಅವರ ತೀರ್ಪುಗಾರರು. ಮೊದಲ ಅವಧಿ ಆರಂಭ. ಕಾರ್ಮೆಲ್ ಕೋಟೆಕಾರ್ ವಿವೇಕಾನಂದ ಪುತ್ತೂರು ತಂಡಗಳ ಮಧ್ಯೆ ಆರಂಭಿಕ ಅವಧಿಯಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಪರಿಶ್ರಮದ ಆಟವನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಬೋನಸ್ಗಳಿವೆ. ಸರಾಗವಾಗಿ ಹೆಜ್ಜೆಗಳ ಯಶಸ್ವಿ ಆಟದ ಮೂಲಕ ಹೈಸ್ಕೂಲ್ ವಿಭಾಗದ ಕದನ.
ಸಮಯ ನೀಡಲಾಗಿದೆ. ಒಂದು ಮುಂದರ ಸಮಬಲದಲ್ಲಿ ಆರಂಭಿಕ ಅವಧಿಯ ಆಟದ ವೇಳೆ ಸಮರಾಂಗಣದ ಸ್ಪಷ್ಟತೆಗಳ ಅವಕಾಶಗಳ ಮೂಲಕ ಒಳಾಂಗಣದಲ್ಲಿ ಶ್ರೇಷ್ಠತೆಯ ಪಾದಚಲನೆ ಮುಂದುವರಿಯುತ್ತಾ ಇದೆ. ಕಣದಲ್ಲಿ ಯಶಸ್ವಿ ಹೆಜ್ಜೆಯ ಆಟ. ಎರಡು ತಂಡಗಳು ಬೋನಸ್ ಸಿಂಗಲ್ ಕಣದಲ್ಲಿ ಕಾರ್ಮೆಲ್ ಕೋಟೆಕಾರ್ 5-4 ಪಂದ್ಯ. ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗುತ್ತಾ ಇದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜಕರಾಗಿರತಕ್ಕಂತಹ ಗೌರವಾನ್ವಿತ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಇದರ ಶ್ರೀ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆಯಾಗಿದ್ದಾರೆ. ನಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತದೆ ಶ್ರೀಯುತ ಪ್ರೀತಮ್ ಅವರವರನ್ನ ಮುಖ್ಯ ವೇದಿಕೆಗೆ ಕರೆತಿರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಸಮರಾಂಗಣದ ಪ್ರತಿ ಅವಧಿಯ ಆಟದ ಮೂಲಕ ವರ್ಣರಂಜಿತ ಕಬಡ್ಡಿಯ ಅವಧಿಯಲ್ಲಿ ಹೋರಾಟ. ರೈಟ್, ಡಿಸಿಷನ್ ಇನ್ನು ಪೆಂಡಿಂಗ್ ಅಲ್ಲಿದೆ. ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳೇನು ಅನ್ನುವುದನ್ನು ತಿಳ್ಕೊಳ್ಳಬೇಕಿದೆ. 4 ಪಾಯಿಂಟ್ಸ್, 4 ಅಂಕಗಳು ಸೂಪರ್ ಡೂಪರ್ ದಾಳಿಯ ಮೂಲಕ ಬರೆದ ಆಟಗಾರ 9-6 ಪಂದ್ಯ ಮುಂದುವರಿಯುತ್ತಾ ಕಾರ್ಯಕ್ರಮದ ದಿನ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ಗೌರವಾನ್ವಿತ ಸುರೇಶ್ ಶೆಟ್ಟಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಇದರ ಅಧ್ಯಕ್ಷರಿಗೆ ಶ್ರೀಯುತ ಮಧು ಅವರು ಕೂಟದ ಅಧ್ಯಕ್ಷರು ಗೌರವದ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿ. ಗೌರವಾನ್ವಿತರ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಸಂಕುಲಿಗೆ ಭಗವತಿ ಸಂಕುಲಿಗೆಯ ಸಂಘಟನೆಯ ಅಧ್ಯಕ್ಷರು ಶ್ರೀಯುತರಿಗೆ ಶಾಲು ಸ್ಮರಣಿಕೆ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಹನ್ನೊಂದು 9 12 9 12 ಟಂಟನಾಟ. ಬೋನಸ್ಗಳಿಗೆ ಕೋಟೆಕಾರ್ ಪರವಾಗಿ 14-10 4 ಅಂಕಗಳ ಅಂತರ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ
ಆಲೌಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ವಿವೇಕಾನಂದ ಪುತ್ತೂರು ಮುನ್ನಡೆಗೆ ಬರುತ್ತಾ ಇದೆ. ಮುಂದಿನ ಕದನಕ್ಕಾಗಿ ಈಗಾಗಲೇ ಕರೆಕೊಳ್ತಾ ಇರುವವರು 7ನೆಯ ಸ್ಪರ್ಧೆ. ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ವ್ಯತ್ಯಾಸದ ವಿರುದ್ಧವಾಗಿ ಭಗವತಿ ಸಂಕುಲಿಗೆ. ಕಡದಲ್ಲಿ ಹೋರಾಟದ ಅವಕಾಶಗಳು ಮುಂದುವರಿಯುತ್ತಾ ಅದ್ಭುತವಾದಂತಹ ರಣನೀತಿಗಳನ್ನು ಮುಂದುವರಿಸಿಕೊಂಡಿರುವ ಹೋರಾಟದಲ್ಲಿ ಪಂದ್ಯ 17-10 ವಿವೇಕಾನಂದ ಪುತ್ತೂರು ಬೋನಸ್ಗಳಿಗೆ 18-10. ಸಮರ್ಪಕವಾಗಿರುವ ಹೆಜ್ಜೆಯ ನಿರೀಕ್ಷೆಗಳ ಆಟದ ಅವಧಿ ಪಂದ್ಯಾವಳಿಯಲ್ಲಿ ಮುಂದುವರಿಯುತ್ತಾರೆ. ಮತ್ತದೇ ಶೈಲಿಕ ಆಟ, ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ ಡಬಕೆಯ ಮೂಲಕ ಕಣದಲ್ಲಿ ಮಧ್ಯಂತರದ ವಿರಾಮ. ಪಂದ್ಯದಲ್ಲಿ 18-12. ಓಡಿಡಿದ್ದಾರೆ ಕ್ಯಾಮರಾಮನ್ ಫುಲ್ ಅರ್ಲಿಕ್ಕಿದ್ದಾರೆ. 6 ಕೋಡಿ ಬರೋದು 6 ಹೋಗಿ ಫೋಟೋಗಳಲ್ಲಿ ಜೋಡ್ಕ ಫುಲ್ ಅವಲಲ್ಲ 6 ತೂತು ಬೋರ್ತು. ಮತ್ತೆ ಮುಂದುವರಿಯುತ್ತಾ ಕಣದಲ್ಲಿ 18-12 ಹೋರಾಟವಿದೆ. ಸರ್ವಾಂಗೀಣ ಆಟದ ಅವಕಾಶಗಳನ್ನು ಮುಂದುವರಿಸಿಕೊಂಡುವ ಹೆಜ್ಜೆಗಳಲ್ಲಿ ಮುಂದಿನ ಕದನಕ್ಕಾಗಿ ತಂಡಗಳು ಬರುವಂತೆ 3 ಶ್ರೇಣಿಗಳಾಗಿದೆ. ವಿವೇಕಾನಂದ ಪುತ್ತೂರು ತಂಡಕ್ಕೆ ಹೈಸ್ಕೂಲ್ ಬಾಲಕರ ಭಗವತಿ ಟ್ರೋಫಿ 2025 ಪಾಪ ಮಾರೆ ನಾಳೆ ಇದೆ ಬಾಡಿ ಮಧ್ಯಾಹ್ನದ ಉಪ್ಪಾಡದ ಭಾಷೆ ಇತ್ತು. ಸ್ಪರ್ಧೆ ಮುಂದುವರಿದ್ದಾರೆ. ವಿವೇಕಾನಂದ ಪುತ್ತೂರಿನ ಅದ್ಭುತ ಆಟ ಬೋನಸ್ +2 ರಣಾಂಗಣದಲ್ಲಿ ಕೋಟೆಕಾರ್ ವಿರುದ್ಧವಾಗಿ ವಿವೇಕಾನಂದ ಪುತ್ತೂರು ತಂಡಗಳ ಆಟವನ್ನು ಗಮನಿಸಬಹುದಾಗಿದೆ.
ನಿರಂತರ ಹೆಜ್ಜೆಯ ಆಟ ಅಮನ್ ಮೂಲಕ ಬೋನಸ್ +2 ಮರಳುತ್ತಿರುವ ಪಂದ್ಯಕ್ಕೆ ಯೋಜಿತವಾದಂತಹ ನಿರೀಕ್ಷೆಯ ಆರ್ಭಟವನ್ನು ಬಳಸಿಕೊಳ್ಳಬಲ್ಲ ಸಾಧನೆಗಳ ಮೂಲಕ ಪಂದ್ಯ. ಗಳಿಕೆ 24-15 ಲಾಸ್ಟ್ 5 ಮಿನಿಟ್ಸ್ 24. ನಿತ್ಯಾದರೆ ಒಬ್ಬಗಡ್ಡೆ ಭಗವತಿ ಸಂಕೊಲ್ಲಿಗೆ ಆತಿಥೇಯ ತಂಡದ ಆಟಗಾರ ಮುಂದಿನ ಹನಾಹನಿಗಾಗಿ ಅಂಕಣ ಕಿಳಿಯುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಯಶಸ್ವಿ ಡಿಫೆಂಡರ್ಗಳ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ. ಇದರಲ್ಲಿ ಬಾಕಿ ಇದೆ. ಬಬ್ಬುಕಟ್ಟೆ ಉತ್ತರ ಕನ್ನಡದ ಸಿದ್ಧ ಬೋನಸ್ +2 ಸೂಪರ್ ಆಗಿ ಮೂಲಕ ನಡೆದಾಡ್ತಾರ. ಪರಿಣಾಮ ಪಂದ್ಯ ಸಂಪನ್ನತೆಯನ್ನು ಕಾಣಿದ್ದಾರೆ. ಸ್ವಾಮಿ ವಿವೇಕಾನಂದ ಪುತ್ತೂರು ಗೆಲುವಿನ ಮೂಲಕ ಮುಂದುವರಿದ್ದಾರೆ. ಬನ್ನಿ ಮುಂದಿನ ಕದನಕ್ಕಾಗಿ ತಂಡ ನಿತ್ಯಾದರ ಬೊಬ್ಬಕಟ್ಟೆ ಭಗವತಿ ಸಂಕೊಲಿಗೆ. ಬರಿ ಬರಿ ಟೀಮಲ್ಲಿ ಜೀತು ಜತೇಶ್ ಅರಸಮಜಲು ಒಮ್ಮೆ ಅಂಕಣದ ಒಳಭಾಗಕ್ಕೆ ಬರುವಂತೆ. ಮುಂದಿನ ಸ್ಪರ್ಧೆಯ ಮೊದಲ ತಂಡ ಬರಿತಾ ಇದೆ. ಇದು ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆಗಳಿರುವ ಅಪ್ರತಿಮವಾದ ಯುವ ನಕ್ಷತ್ರ ಆಟಗಾರರುಗಳ ಆಗಮನ. ಸ್ವಾಗತ ನಿತ್ಯಾದರ್ ಬೊಬ್ಬಕಟ್ಟೆ. ಆರಂಭದಲ್ಲಿ ಸಂಕೊಲಿಗೆಯ ವಿರುದ್ಧವಾಗಿ ಕದನ ಮುಂದುವರಿಸಿಕೊಳ್ಳುತ್ತಾ ಇದೆ. ನಿತ್ಯಾದರ್ ಬೊಬ್ಬಕಟ್ಟೆ
ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದನದಲ್ಲಿ. ಆಲೋಚನಾ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ತಾ ಇದೆ. ಕದನದಲ್ಲಿ 11-0 ಭಗವತಿ ಸಂಕೋಲೆಗೆ. ಕದನದಲ್ಲಿ ಏಕಮುಖ ಮುನ್ನಡೆಯೊಂದಿಗೆ 11-0 ಸ್ಪರ್ಧೆ ಇದೆ. ಭಗವತಿ ಕೂಟದ ಮೊದಲ ಸ್ಪರ್ಧೆಯನ್ನ ಆಡುತ್ತಾ ಇದೆ ಹೈಸ್ಕೂಲ್ ವಿಭಾಗದ ಬಾಲಕರ ಕದನದಲ್ಲಿ. ಪಂದ್ಯಾವಳಿಯ ಸ್ಪಷ್ಟತೆಯ ಸಮರಾಂಗಣ ಬೋನಸ್ನ ಗಳಿಕೆ ಆಗಿದೆ. ಪ್ರಮುಖ ತಂಡಗಳ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯ. ಈ ಪಂದ್ಯದ ಕದನದ ತರುವಾಯವಾಗಿ ಹೋರಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ ಶ್ರೀರಾಮ ಕಲ್ಲಡಕದ ವಿರುದ್ಧ ರಾಮಕುಂಜೇಶ್ವರಿ ರಾಮಕುಂಜ ತಂಡಗಳ ಮಧ್ಯೆ. ಈ ಕದನ ಮುಗಿಯುವ ವೇಳೆಯಲ್ಲಿ ಎರಡೂ ತಂಡಗಳು ಕೂಡ ಅಂಕಣಕ್ಕಿಳಿಯುವುದಕ್ಕೆ ಅಂತಿಮ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ. ಕೂಟದ 7ನೇ ಸ್ಪರ್ಧೆ ಮುಂದುವರಿತಾ ಇದೆ. ಲೆಕ್ಕಾಚಾರಗಳ ಪ್ರಕಾರ ಇನ್ನು 8 ಸ್ಪರ್ಧೆಗಳು ಬಾಕಿ ಇದೆ. ಗಾಳಿ ಸಮಯ ಅದಾಗಲೇ 8:25 ಆಸುಪಾಸಿನಲ್ಲಿ ನಾವಿದ್ದೇವೆ. ಇನ್ನು 8 ಸ್ಪರ್ಧೆಗಳು ಸರಿಸುಮಾರು 11:30 ಗಂಟೆಯ ರಾತ್ರಿಯ ವೇಳೆಯವರೆಗೆ ಪಂದ್ಯ ಮುಂದುವರಿಯುವ ಸಾಧ್ಯತೆಗಳಿದೆ. ಲೆಕ್ಕಾಚಾರಗಳು ಹೀಗೆ. ಅನಿವಾರ್ಯ ಕದನದಲ್ಲಿ ಬೇಗನೆ ಪಂದ್ಯ ಮುಗಿಸುವುದಕ್ಕೆ ನೋಡಿ ತಂಡಗಳು ಇದೀಗ ಬೇಗನೆ ಬರ್ತಾ ಇದೆ. ಹಾಗಾಗಿ ಬೇಗನೆ ಮುಗಿಸುವ ಇರಾದೆಯೂ ಕೂಡ ನಮ್ಮಲ್ಲಿದೆ. ಆಟಗಾರರುಗಳ ಸಹಕಾರವೂ ಕೂಡ ಇದೆ. ಕ್ಲಬ್ದ ಸಮಯದಲ್ಲಿ ತಮ್ಮ ಊರುಗಳಿಗೆ ಮರಳಬೇಕಿದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯ ಪಾಲನೆ ಒಂದು ಹೆಚ್ಚಿನ ಕ್ರಮಗಳಿದೆ. ಹಾಗಾಗಿ ಕ್ಲಬ್ದ ಸಮಯದಲ್ಲಿ ಪಂದ್ಯ ಮುಗಿಸಬೇಕಾದ ಅನಿವಾರ್ಯತೆಯಲ್ಲಿ ಸಂಕುಲಿಗೆಯ ಕಾರ್ಯಕರ್ತರಿದ್ದಾರೆ. ಸೂರ್ಯ ಬೆಳಕಿನಲ್ಲಿ ಆರಂಭಗೊಂಡಂತ ಪಂದ್ಯ ಕೃತಕ ಬೆಳಕಿನಲ್ಲಿ ಈಗ ಮುಂದುವರಿಯುತ್ತಾ ಇದೆ. ಸೋಲೋ ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನವಾಗಿತ್ತು. ಸತತವಾಗಿ ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳುವ ಮೂಲಕ ಪಂದ್ಯಕ್ಕೆ ತಿರುವುಗಳನ್ನು ಕೊಡತೊಡಗಿದೆ. ಸಂಕೋಲೆಗೆ ಮತ್ತೆ ಮುನ್ನಡೆಯ ಆಧಾರದ ಅಂಕಗಳನ್ನು ಮುಂದುವರಿಸಿಕೊಳ್ಳುತ್ತಾ 17-2 17-2. ನೋಡಿ ನೋಡಿಯಲ್ಲಿ ವಿದ್ಯಾರ್ಥಿಗಳು ಶಾಂತರಾಗಿರಿ. ಶಾಲಾ ಕೊಠಡಿಯ ಒಳಭಾಗದಲ್ಲಿ
दाय बॉबे दीपा ನೀವು ಯಾಕಂದ್ರೆ ಪೋಡಿ ತಿಂತಾರ ಮತ ನವ ಸಮವಸ್ತ್ರದ ಜೊತೆಗೆ ಮತ್ತೆ ಆಗಮಿಸಿದ್ದಾರೆ. ವೆಲ್ಕಮ್. ಆಲ್ಔಟಿನ ಪೂರ್ಣಾಂಕಗಳ ಜೊತೆಗೆ ಕದನ 19-2 ಪಂದ್ಯ ಇದೀಗ 22-2 ಮಧ್ಯಂತರದ ವಿರಾಮ. ಸ್ಪಷ್ಟವಾದ ಮುನ್ನಡೆಯನ್ನು ಉಳಿಸಿಕೊಂಡಿರುವ ಭಗವತಿ ಸಂಕೊಲ್ಲಿಗೆ ಹೊಸ ಮುಖಗಳಿಗೆ ಒಳಾಂಗಣದಲ್ಲಿ ಅವಕಾಶವನ್ನು ನೀಡುತ್ತಾ ಇದೆ. 5 ನಿಮಿಷ ಮೇಲೆ ನಿಲ್ಬೇಕಿತ್ತು. ಶಿಫ್ಟಿಗೆ ಜನ ಬರಬೇಕಿತ್ತು. ಡಿಫೆನ್ಸ್ ಕಾಲಗ ಸಂಕುಲಿಗೆಯ ಖಾತೆಯಿಂದ ಅಂಕಣ ಕಿಳಿದ ಭವಿಷ್ಯನಿಗೆ ಮತ್ತೆ ದಾಳಿಯಲ್ಲಿ ಜವಾಬ್ದಾರಿ. ಆಹಾ ಚಾರ್ಲಿ ಚಂದನ ಜಿಗಿದ ಚಾರ್ಲಿ ಕೂಟದಲ್ಲಿ ಸಂಕುಲಿಗೆಯ ಮುನ್ನಡೆ ವಿಸ್ತಾರಗೊಳ್ಳುವ ಹಂತಗಳಲ್ಲಿ ಪಂದ್ಯವನ್ನೇ ಕಾಣಬಹುದಾಗಿದೆ. ಪರಿಪೂರ್ಣತೆಯ ಹೆಜ್ಜೆಗಳ ಮೂಲಕ ಪಂದ್ಯ ಮುಂದುವರಿಸಿಕೊಳ್ಳುತ್ತ ಶ್ರೇಷ್ಠ ಲಯ ಬೋನಸ್ ನೀಡಲಾಗಿದೆ. ಬೊಮ್ಮುಕಟ್ಟೆಯ ಖಾತೆಗೆ ಟ್ಯಾಕಲ್ ಅಂಕ ಸಂಕುಲಿಗೆಯ ಖಾತೆಯಲ್ಲಿ ಭವಿಷ್ಯ ದಾಳಿಯಲ್ಲಿ ಮತ್ತೆ ವೇಗ ಬರಲಿಲ್ಲ ಭವಿಷ್ಯ ಬಂದಿಯಾದ ಭವಿಷ್ಯ. (25-5) ಪಂದ್ಯ ಬನ್ನಿ ಕದನಕ್ಕಾಗಿ ತಂಡಗಳು ತಂಡಗಳು ಮುಂದಿನ ಕದನಕ್ಕಾಗಿ ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಲಾಸ್ಟ್ 2 ಮಿನಿಟ್ಸ್ 29-8 ಮುಂದಿನ ಕದನಕ್ಕಾಗಿ ತಂಡಗಳಿಗೆ ಅಂತಿಮ ಕರೆ ಕೊಡ್ತಾ ಇದ್ದೇವೆ. ಶ್ರೀರಾಮ ಕಲ್ಲಡಕ ರಾಮಪುಂಜೇಶ್ವರಿ ರಾಮಪುಂಜ ತಂಡಗಳ ಮಧ್ಯೆ ಲಾಸ್ಟ್ ಮಿನಿಟ್
ಅಂತಿಮ ನಿಮಿಷದ ಕದನ ಬಾಕಿ ಇದೆ. ಸಮರ್ಪಕವಾಗಿರುವ ಟ್ಯಾಕಲ್, ಚೈನ್ ಟ್ಯಾಕಲ್ ವರ್ಕ್ ಆಗಿದೆ. ಸಿದ್ಧವಾಗಿದೆ ತಂಡ ಶ್ರೀರಾಮ ಕರ್ನಾಟಕ 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 ಶ್ರೀರಾಮ ಕರ್ನಾಟಕ ಶ್ರೀರಾಮ ಕರ್ನಾಟಕ ಬರಲಿ 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 ಅಲ್ಲಿ ನೀನೆಲ್ಲಿ ನಾನೆಲ್ಲಿ ಹಾಡಿಲ್ಲಿ ನೋಡಿಲ್ಲಿ ನುಡಿಸಿಲ್ಲಿ ನುಡಿಯಲ್ಲಿ ಆಡಿಸು ಆಡಿಸು ಬಾ 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 ಎಲ್ಲೆಲ್ಲೇ ಎಲ್ಲೆಲ್ಲೇ ಕಬಡ್ಡಿ ಕಬಡ್ಡಿ ಕಡಿ 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 ಕಬಡ್ಡಿ ಕಬಡ್ಡಿ ಬಾ 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 ನಮ್ಮ ಗುಂಡ ಆ ಬೇಗ ಆಡಿಸು ನೋಡಿಸು ನುಡಿಸು ಆಡಿಸು ನೋಡಿಸು ನುಡಿಸು ಆಡಿಸು ಕಬಡ್ಡಿಯಲ್ಲಿ ನಿಂತರೆ ಹವ ಆಡಾಡು ಕುಣಿದಾಡು ನಲಿದಾಡು ಬಾಳೋಡು ಕಬಡ್ಡಿಯ ಆಟದಲ್ಲಿ ಆಡಾಡು ನಲಿದಾಡು ಕುಣಿದಾಡು ರಾಮಕುಂಜ ಏಳು ವಾರಸುದಾರ ಸೇಲ್ ನೋಡ್ರ ವಾಲೆಕ್ಸ್ ಅಧ್ಯಕ್ಷ ಕಂಪೌಂಡರ್ಗಳದ್ದು ಅಂತೆ ಡೈರೆಕ್ಷನ್ ಪೂರೇನೇ ಇಲ್ಲ. ಇಲ್ಲಿ ಯಾರಿಗೂ ಇಲ್ಲಿ ಮೂರು ಪೀಠದಲ್ಲಿ ಕೂತ ಅಧ್ಯಕ್ಷ ಸಮಾನ ಅಂಕಗಳಲ್ಲಿ ಮುಂದರ ಸಮಬಲದಲ್ಲಿ ಹೋರಾಟವಿದೆ. ಮುಂದಿನ ಕದನಕ್ಕಾಗಿ ತಂಡ ಸದೆಗೊಳ್ಳುವಂತೆ ಮ್ಯಾಚ್ ನಂಬರ್ 9 ಕದನಕ್ಕಾಗಿ ತಂಡ ಸದೆಗೊಳ್ಳುವಂತೆ ಮ್ಯಾಚ್ ನಂಬರ್ 9ರಲ್ಲಿ ಅಲ್ಬದ್ರಿಯ ಕೃಷ್ಣಾಪುರದ ವಿರುದ್ಧವಾಗಿ ಭಗವತಿ ಸಂಖುಲೆಗೆ ಮುಂದಿನ ಹಣಾಹಣಿಗಾಗಿ ಸಿದ್ಧಗೊಳ್ಳುವಂತೆ ನಮ್ಮಲ್ಲಿ ವಿಜ್ಞಾಪನೆ ಇದೆ. ಆ ಬಳಿಕದ ಕದನಕ್ಕಾಗಿ ವಿವೇಕಾನಂದ ಪುತ್ತೂರಿನ ವಿರುದ್ಧ ದಾರುಲಿಸಾ ಬಂಟ್ವಾಡ. ಇದು ಮುಂದಿನ ಸ್ಪರ್ಧೆಗಳಿರುವ ತಂಡಗಳಿಗೆ ಅಧಿಕೃತವಾದ ಕರೆಯಾಗಿರುತ್ತದೆ. Single
ಅಂಕದ ಖಾತೆಯಲ್ಲಿ ಬದಲಾವಣೆಗಳ ಮೂಲಕ ಹೋರಾಟದಲ್ಲಿ 4-2 ಪಂದ್ಯ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಹೋರಾಟದ ಅವಧಿ. ಸ್ಪಷ್ಟತೆಯ ಪಾದಚಲನೆ, ಪರಿಣಾಮಕಾರಿ ಹೆಜ್ಜೆ, ಕದನ ಮುಂದುವರಿಯುತ್ತಾ ಇದೆ. ಬೋನಸ್ನ ಗಳಿಕೆ. ಕೆಲ್ಲಡೆತ ಭವಿತ ದಾಳಿಯಲ್ಲಿ ಭರವಸೆ, ಹೋರಾಟ, ಯಶಸ್ವಿಯಾದ ಡಿಫೆಂಡರ್ಗಳ ಕೈಚಲಕ ಮುಂದುವರಿತಾ ಇದೆ ಕಣದಲ್ಲಿ. ಮುಂದಿನ ಗದರದಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಈ ಪಂದ್ಯದ ತರುವಾಯ ಅಂಕಣಕ್ಕಿಳಿಯುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಸಮರ್ಪಕ ಹೆಜ್ಜೆಯ ಹೋರಾಟದ ಅವಧಿ. ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾರೆ. 15-3 ಮುನ್ನಡೆ ರಾಮಕುಂಜದ ಪರವಾಗಿ. ಕರ್ನಾಟಕದ ವಿರುದ್ಧವಾಗಿ ಹೋರಾಟವಿದೆ. ಬಾಕಿಯಾಗಲಿದೆ. ಮಧ್ಯಂತರದ ವಿರಾಮದ ಸೂಚನೆ. 19-5 ಪಂದ್ಯ ಮುನ್ನಡೆಯಲಿದೆ ರಾಮಕುಂಜೇಶ್ವರ ರಾಮಕುಂಜ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಭಗವತಿ ಸಂಕುಲಿಗೆಯ ಸಾಧಕ ಕಬಡ್ಡಿಯ ಆಟಗಾರ ಸುಮುಖ ಅವರ ತಂದೆಯವರ ಆಗಮನವಿದೆ. ಶ್ರೀಯುತ ರಾಜೇಂದ್ರ ತಲಪಾಡಿ ತಮ್ಮನ್ನು ಅತ್ಯಂತ ಗೌರವಯುತವಾಗಿ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ಳುತ್ತವೆ. ರಾಜೇಂದ್ರನ ಧೈರ್ಯ ನಿಮಿತ್ತ ಚಾವಣಿಗೆ ಬರಲಿದೆ. ವಿಶ್ರಾಂತಿಯ ಕೋರಿಕೆಯಲ್ಲಿ ಪಂದ್ಯ ಸ್ಪಷ್ಟವಾದ ಪಾದಚಲನೆಯ ಮೂಲಕ ಒಳಾಂಗಣದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುವ ಯೋಜಿತ ಕಬಡ್ಡಿಯ ಮೂಲಕ ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಜೊತೆಯಾಗಿರುವ ಸುಮುಖ ಅವರ ತಂದೆಯವರಿಗೆ, ರಾಜೇಂದ್ರ ತಲಪಾಡಿ ಅವರಿಗೆ, ಶ್ರೀಯುತ ಗಗನ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಹಾಗೂ ಸ್ಮರಣಿಕೆಯನ್ನ ನೀಡುವ ಮೂಲಕ
ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವಂತೆ ಗಗನವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಭಗವತಿ ಸಂಕೊಲಿಗೆಯ ಹೆಸರನ್ನ ಬಹಳಷ್ಟು ಉತ್ತುಂಗಕ್ಕೇರಿಸಿದಂತ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿಯ ಆಟಗಾರ ಸುಮುಖ ಅವರ ತಂದೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ಸಂಕೊಲಿಗೆಯ ಕಾರ್ಯಕ್ರಮದ ಹೆಮ್ಮೆಯಾಗಿದೆ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಮತ್ತೊಮ್ಮೆ ಸರ್ವ ಬಂಧುಗಳ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕದನಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತೆರವಾಯ ಒಳಾಂಗಣಕ್ಕೆ ಬರುವುದಕ್ಕೆ ಆಲೋಚನೆ ಪೂರ್ಣಾಂಕದ ಜೊತೆಗೆ ಕದನ ಮುಂದುವರಿಯುತ್ತಾ ಅಂತಿಮ 5 ನಿಮಿಷಗಳ ಅವಧಿ. ಜಿತೇಶ್ ಪಾರ್ಥ ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗೆ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ. ನಿರಂತರ ಯಶಸ್ವಿ ಟ್ಯಾಕಲ್ಗಳನ್ನು ಮುಂದುವರಿಸಿಕೊಳ್ಳುವ ಯೋಜನಾಬದ್ಧ ಆಟ ಕದನದಲ್ಲಿ ಸ್ಪಷ್ಟವಾದ ಪಾದಚಲನೆ, ಅದ್ಭುತವಾದ ಚೌಟಾಚ್ ಮೂಲಕ ಅಂಕದ ಗಳಿಕೆಯಾಗಿದೆ. ಮರಣಕಾಲವಂತ ಪಂದ್ಯಕ್ಕೆ 26-10ರಲ್ಲಿ 16 ಅಂಕಗಳ ಅಂತರವಿದೆ. ಕೊನೆಗೆ 4 ನಿಮಿಷಗಳ ಬೋನಸ್ ನೀಡಲಾಗಿದೆ. ತಂಡಗಳು ಮುಂದಿನ ಸ್ಪರ್ಧೆಗಾಗಿ ಒಳಾಂಗಣಕ್ಕೆ ಬರುವುದಕ್ಕೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ತಂಡಗಳು ಬರುವಂತೆ ಬೋನಸ್ ಪ್ಲಸ್ ಸಿಂಗಲ್. ಸಮರ್ಪಕ ಹೆಜ್ಜೆಯ ಆಟದ ಅವಕಾಶಗಳಲ್ಲಿ ಪಂದ್ಯ ಮುಂದುವರಿಯುತ್ತಾರೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಯೋಚಿತವಾದಂತಹ ಕಬಡ್ಡಿಗೆ ಮೂಲಕ ಗುರುತಿಸಿಕೊಂಡಿರುವ ಆಟಗಾರರು ಮಲ್ಟಿಪಲ್ ಅಂಕ ಖಾತೆಯಲ್ಲಿ ವರ್ಗವಾಯಿಸಿಕೊಳ್ತಾ ಇದೆ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ದಾಳಿ ಮುಂದುವರಿತಾ ಇದೆ. 35-13ರಲ್ಲಿ ರಾಮಕುಂಚೇಶ್ವರ ರಾಮಕುಂಚ ಪ್ರಯತ್ನವಿತ್ತು ಕ್ಷಣಗಳಲ್ಲಿ
ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು ಸಂಕುಲಿಗೆ ಕೃಷ್ಣಾಪುರ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಕರೆ ಕೊಡಲಾಗಿದೆ. ಕೃಷ್ಣಾಪುರ ತಂಡ ಕ್ಲಬ್ದ ಸಮಯಕ್ಕೆ ಬರುವಂತಹ ತಂಡವಾಗಿದೆ. ಹಾಗಾಗಿ ಸಂಕೋಲಿಗೆ ತಾವುಗಳು ಬೇಗನೆ ಒಳಭಾಗಕ್ಕೆ ಬರುವಂತೆ ಈ ಕದನ ರಾಮಕುಂಚ ಗೆಲುವಿನ ಮೂಲಕ ಇದೆಲ್ಲವೂ ಕೂಡ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಕದನಗಳು ಮಾತ್ರ ಬಾಕಿ ಇದೆ. 7 ಪಂದ್ಯ ಬಾಕಿ ಇದೆ. ಆಡಬೇಕಿದೆ ಕಬಡ್ಡಿ. 7 ಸ್ಪರ್ಧೆಗಳು ಬಾಕಿ ಇದೆ. ಬರ್ಲಿ 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 ಅಲ್ಬದ್ರಿಯಾ ಕೃಷ್ಣಾಪುರ ಬರ್ಲಿ ಬೇಗ ಬರ್ಲಿ ಬರ್ಲಿ ಬನ್ನಿ ಒಳಗೆ ದೊಡ್ಡ ಸ್ವಾಗತಿಸಿ ಅಲ್ ಬದ್ರಿಯಾ ಕೃಷ್ಣಾಪುರ. ಸಂಕುಲಿಗೆ ಮತ್ತೆ ಎಲ್ಲ ತಂಡಗಳು ಕಪ್ತ ಸಮಯದಲ್ಲಿ ಬರ್ತಾ ಇದ್ದಾರೆ. ನೀವು ತಡ ಮಾಡಿದರೆ ಹೇಗೆ? ನಾವು ಆಯೋಜಕರು, ಹಾಗಾಗಿ ಯಾವುದೇ ಸಮಯಾವಕಾಶಗಳು ಇಲ್ಲ. ಬನ್ನಿ ಬೇಗ. ಮುಂದಿನ ಸ್ಪರ್ಧೆಯ ಮತ್ತೊಂದು ತಂಡದ ಆಗಮನವಾಗ್ತಾ ಇದೆ. ಗೆಲುವಿನ ಜೊತೆಗೆ ಮುಂದುವರೆದಂತ ಆತಿಥೇಯ ತಂಡದ ಆಗಮನ ಭಗವತಿ ಸಂಕುಲಿಗೆ. ಲೈನ್ ಮಾಡಿ 2 ತಂಡಗಳು ಕೂಡ ಸಂಬಂಧಗಳೇ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವ ಅತಿಥಿ ಗಣ್ಯರಾಗಿರುವ ಶ್ರೀ ರಾಜೇಂದ್ರ ತಲಪಾಡಿ ಅವರು, ಜೊತೆಗೆ ನಮ್ಮ ಸುರೇಶ್ ಶೆಟ್ಟಿ ಅವರು, ದಯವಿಟ್ಟು 2 ತಂಡಗಳಿಗೆ ಶುಭ ಹಾರೈಕೆಗಾಗಿ ನಮ್ಮೊಂದಿಗೆ ಅಂಕಣದಲ್ಲಿ ಸೇರಿಕೊಂಡು ಬಂದ ನಮ್ಮಲ್ಲಿ ವಿಜ್ಞಾಪನೆ ಇದೆ. ಭಗವತಿ ಸಂಕುಲಿಗೆ, ಅದೇ ರೀತಿಯಲ್ಲಿ ಅಲ್ಬದ್ರಿಯ ಕೃಷ್ಣಾಪುರ ತಂಡಗಳಿಗೆ ಶುಭ ಹಾರೈಕೆಗಳನ್ನ ನೀಡುವಂತೆ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದಾರೆ.
ಶ್ರೇಷ್ಠತೆಯ ನಿರೀಕ್ಷೆಗಳ ಮೂಲಕ ಹೋರಾಟದಲ್ಲಿ ಇದಕ್ಕಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಿನ ಹಣಾಹಣಿಗಾಗಿ ವಿವೇಕಾನಂದ ಪುತ್ತೂರು, ದಾರುಲಿಜಾ ಬಂಟ್ವಾಳ ಎರಡು ಪ್ರಬಲ ತಂಡಗಳ ಮಧ್ಯೆ ಕದನದಲ್ಲಿ ಮುಂದಿನ ಹಣಾಹಣಿಯಾಗಿರಲಿದೆ. ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ ಆರಂಭ ಆಗಿದೆ. ಗೆಲುವನ್ನು ದಾಖಲಿಸಿಕೊಳ್ಳಬಲ್ಲ ತಂಡ ಕೂಟದ ಒಂದು ಪ್ರಶಸ್ತಿಯನ್ನಂತೂ ಖಚಿತಪಡಿಸಿಕೊಳ್ಳಲಿದೆ. ಯಾರೇ ಗೆದ್ದಿರೋದು ಸೆಮಿಫೈನಲ್ನ ಕದನಕ್ಕೆ ಪ್ರವೇಶವಾಗಿರಲಿದೆ. ಸಂಕುಲಿಗೆ ಅಲ್ ಬದ್ರಿಯಾ ತಂಡಗಳ ಮಧ್ಯೆ ಕದನ ರೋಚಕತೆಯ ಅನುಭವಗಳಲ್ಲಿ ಹೋರಾಟವಿದೆ. ಮುಂದಿನ 3 ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಲ್ಲಿ ಹೋರಾಟದ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆ ಪರಿಪೂರ್ಣವಾಗುವ ನಿರೀಕ್ಷೆಗಳಲ್ಲಿ ಸಮಯದಾಗಲೇ 9 ಗಂಟೆಯಾಗಿದೆ. 6 ಸ್ಪರ್ಧೆಗಳು ಬಾಕಿ ಇದೆ. ಸಮಯದ ಪರಿಪಾಲನೆಗಳ ಮೂಲಕ ಗಂಟೆಗೆ 2 ಪಂದ್ಯಗಳಾದರೂ ಕೂಡ ಡ್ಯೂ ಆರ್ ಡೈ ಸರಿಸುಮಾರು 12ರ ಆಸುಪಾಸಿನಲ್ಲಿ ಪಂದ್ಯ ಮುಗಿಯಬಹುದು. ಹಾಗಾಗಿ 9 ಆಗಿದೆ. 6 ಸ್ಪರ್ಧೆಗಳ ಉಳಿಕೆಯಲ್ಲಿ ಹೋರಾಟ ಮಧ್ಯಾಹ್ನದ 11:30 ಸಮೀಪದಲ್ಲಿ ಆರಂಭಗೊಂಡ ಪಂದ್ಯಾವಳಿ ನಿರಂತರ ಹೋರಾಟದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ದಾವತ್ತದ ಹೆಜ್ಜೆಗಳ ಮೂಲಕ ಪಂದ್ಯ ಮುಂದುವರಿತಾರೆ. ಭಗವತಿ ಸಂಕುಲಿಗೆ ಅಲ್ ಬದ್ರಿಯಾ ಕೃಷ್ಣಾಪುರ ತಂಡಗಳ ಮಧ್ಯೆ ಸ್ಪಷ್ಟವಾದ ಪಾದಸಲನೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಸಂಕುಲಿಗೆಯ ಪ್ರಮುಖಾಸ್ತ್ರ ರಿಶಾಂಕ ದಾಳಿಯಲ್ಲಿ ರಿಶಾಂಕ ದಾಳಿಯ ಮೂಲಕ ಮರಳುವ ವೇಳೆ ಕದನದಲ್ಲಿ 6-1 6-1 ಎತ್ತ ಹಿಡಿತ ಬಲಿಷ್ಠವಾದಂತ ಡಿಫೆನ್ಸ್ ವಿಭಾಗ ಸಂಕುಲಿಗೆಯ ಖಾತೆಯಲ್ಲಿ ಕಾಂಬಿನೇಷನ್ ಟ್ಯಾಕಲ್ಗಳು ಮುಂದುವರಿತಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಶಾಂಕ ದಾಳಿಯಲ್ಲಿ ನಿರಂತರ ಹೆಜ್ಜೆಯ ಅವಕಾಶಗಳ ಆಟದ ಮೂಲಕ ಕದನದಲ್ಲಿ ರೋಚಕ ಅನುಭವಗಳ ಮೂಲಕವಾಗಿ ಮುಂದುವರಿಯುತ್ತಾ ಮುನ್ನಡೆ. ಪ್ರಥಮ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಭಿನ್ನ ಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ 16 ತಂಡಗಳು, 15 ಸ್ಪರ್ಧೆಗಳು, 1 ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಅಖಿರತ ಮಹಾರಥ ಜೂನಿಯರ್ ವಿಭಾಗದ ಆಟಗಾರರು
ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆ ಪರಿಪೂರ್ಣವಾದಂತಹ ಹಾದಿಗಳಲ್ಲಿ ಯಶಸ್ವಿಯಾದ ಆಟ ಮುಂದುವರಿಯುತ್ತಾ ಕಣದಲ್ಲಿ ಅಲ್ಬದ್ರಿಯ ಕೃಷ್ಣಾಪುರ ಪ್ರಮುಖ ಘಟ್ಟದಲ್ಲಿ ಬಂದಿದೆ. ಸಂಕುಲಿಗೆಯ ಸಮರಾಂಗಣದ ಹಾದಿ. ಡಿಫೆನ್ಸ್ನ ಬಲ, ಆದರೆ ಅಪಾಯವಿತ್ತು. ನಿರಂತರವಾಗಿ ಏಕಾಂಗಿ ದಾಳಿಯಲ್ಲಿ ನಿಶಾಂಕನಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಭಗವತಿ ಸಂಕುಲಿಗೆಯ ಪರವಾಗಿ ಸಂಕುಲಿಗೆ ಮಣ್ಣಿನಲ್ಲಿ ಆಯೋಜಿತ 4ನೇ ವರ್ಷದ ಕಬಡ್ಡಿಯ ಆನಂದದ ವೇಳೆಯಲ್ಲಿ ನಾವಿದ್ದೇವೆ. ಬೆಳಗಿನ ಜಾವದಿಂದ ಆರಂಭಗೊಂಡಂತ ಪಂದ್ಯಾವಳಿ ಪ್ರಾಥಮಿಕ ಬಾಲಕ ಬಾಲಕಿಯರು, ಹೈಸ್ಕೂಲ್ ಬಾಲಕ ಬಾಲಕಿಯರ ವಿಭಾಗದ ಸ್ಪರ್ಧೆಗಳ ಜೊತೆಗೆ ನಿರಂತರವಾಗಿ ಕಬಡ್ಡಿ ಅಂಗಣದಲ್ಲಿ ಕಬಡ್ಡಿಯ ಆಸ್ವಾದಕರಿಗೆ ಅಪಾರ ಅನುಭವಗಳ ಆಟದ ಮೂಲಕ ಕದನ. ಬೋನಸ್ ಪ್ಲಸ್ಸಿಂಗ್ ಬೋನಸ್ ಪ್ಲಸ್ ಸಿಂಗಲ್. ನಾಲ್ವರು ಡಿಪೆಂಡರ್ಗಳ ಮಧ್ಯೆ ದಾಳಿಯಲ್ಲಿ ದಕ್ಷತೆ ಬರಬೇಕಾಗಿದೆ. ಪಾದಚಲನೆಯಲ್ಲಿ ಮಧ್ಯಂತರದ ವಿರಾಮದ ವೇಳೆಯಲ್ಲಿ ಸ್ಪರ್ಧೆ 16-2 ಹೋರಾಟ. ಮುನ್ನಡೆಯಲ್ಲಿ ಭಗವತಿ ಸಂಕುಲಿಗೆ ಆತಿಥೇಯ ತಂಡ ಏಕಮುಖ ಮುನ್ನಡೆಯೊಂದಿಗೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳ ಮೂಲಕ ಸ್ಪರ್ಧೆಯ ಕದನ ಮುಂದುವರಿಸಿಕೊಳ್ಳುವ ಈ ಅವಧಿಯಲ್ಲಿ ಪರಿಣಾಮಕಾರಿ ಹೆಜ್ಜೆ, ಸ್ಪಷ್ಟತೆಯ ಪಾದಚಲನೆಗಳ ಮೂಲಕ ಮುಂದುವರಿಸಿಕೊಳ್ಳುವ ನಿರೀಕ್ಷೆಗಳಲ್ಲಿ ಹೋರಾಟವಿದೆ. ಸ್ಪಷ್ಟವಾದ ಡಿಫೆನ್ಸ್ನ ಬಲ ಅಲ್ಬದ್ರಿಯ ಕೃಷ್ಣಾಪುರದ ಆಟಗಾರನ ಬಂಧನವಾಗಿದೆ.
ನಿಖರತೆಯ ಹೋರಾಟಗಳಲ್ಲಿ ಅಂತಿಮ 5 ನಿಮಿಷಗಳ ಅವಧಿ 19-3 ಮುನ್ನಡೆ ವಿಸ್ತೃತಗೊಳ್ಳುತ್ತಾ ಇದೆ. ಭಗವತಿ ಸಂಕುಲಿಗೆಯ ಪರವಾಗಿ ತಂಡ ಬರುವಂತೆ ವಿವೇಕಾನಂದ ಪುತ್ತೂರು, ದಾರುಲ್ ನಿಜಾ ಬಂಟ್ವಾಳ. ಪುತ್ತೂರು ಸಿದ್ಧ ಆಗಿದ್ದಾರೆ. ಬಂಟ್ವಾಳ ಇದೀರಾ? ಎಸ್. ಸಮರಾಂಗಣದ ಹೋರಾಟಗಳ ಅವಕಾಶಗಳಲ್ಲಿರುವಂತಹ ಪಂದ್ಯ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಣಾಂಗಣದಲ್ಲಿ ಅಲ್ಬುದ್ರಿಯ ತಂಡದ ಜೂನಿಯರ್ ಆಟಗಾರ ಮರಳುವ ಹಾದಿಯಲ್ಲಿ ಅಂಕದ ಗಳಿಕೆ, ಮಲ್ಟಿಪಲ್ ಅಂಕ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಮೊದಲನೆಯಲ್ಲಿ ಭಗವತಿ ಸಂಕುಲಿಗೆ ನಿಶಾಂಕ. ಆಟಗಾರರನ್ನ ಪುಳಿತು ಮುಟ್ಟಲಾಗಿದೆ. ದಕ್ಷ ನಿರಂತರವಾದ ಹೆಜ್ಜೆ ಹೋರಾಟದಲ್ಲಿ ಕೊನೆಯ 3 ನಿಮಿಷಗಳ ಸಮಯವಾಗಿದೆ. ಕಳೆದ ದಾಳಿಯಲ್ಲಿ ಅವಳಿ ಅಂಕಗಳ ಜೊತೆಗೆ ಮರಳಿದ ದಕ್ಷಿಣ ಬಾರಿ ಮತ್ತೆ ಪಂದ್ಯದಲ್ಲಿ ಸತತ ಅಂಕಗಳ ಜೊತೆಗೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಭಗವತಿ ಸಂಕುಲಿಗೆ. ಸಮಯೋಚಿತವಾಗಿರುವ ಕಬಡ್ಡಿಯ ಅನುಭವಗಳ ಆಟದಲ್ಲಿ ದಾಳಿಯಲ್ಲಿ ಜೂನಿಯರ್ ವಿಭಾಗದ ಆಟಗಾರರಿಗೆ ಒಳಾಂಗಣದಲ್ಲಿ ಅವಕಾಶ. ವೇಗ, ಬೋನಸ್ ನೀಡಲಾಗಿದೆ. ಅಣ್ಣ ಈ ಬಿದಿಗೆ ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಸಮಯ ಬಾಕಿ ಇದೆ. ಸರ್ವಾಂಗೀಣತೆಯ ಪ್ರದರ್ಶನ, ನಿಶಾಂಕನ ಬಂಧನವಾಗಿದೆ. ಆಲೌಟಿನ ಪೂರ್ಣಾಂಕದ ಜೊತೆಗೆ ಪಂದ್ಯ 24-17 ಅಲ್ಪ ಅಂಕಗಳ ಅಂತರಕ್ಕೆ ಮರಳುತ್ತಾ ಇದೆ ಪಂದ್ಯ. ತೆಲ್ಲಿತ್ತು ಬಿಡ್ಲೈ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ಸಂಕುಲಿಗೆ. ಬನ್ನಿ ವಿವೇಕಾನಂದ ಪುತ್ತೂರು, ಲಾಸ್ಟ್ ಮಿನಿಟ್ ಬಂಟ್ವಾಳ, ದಾರುಲ್ ನಿಜಾ ಬಂಟ್ವಾಲ್, ವಿವೇಕಾನಂದ ಪುತ್ತೂರು ತಂಡಗಳು ಬನ್ನಿ ಅಂಕಣಕ್ಕೆ.
ದಿಶ್ಬಂಧನ. Pause. 3 points. Super line. ನಿರಂತರವಾದ ಅಂಕಪೇಟೆ ಜೊತೆ ಇದರೊಂದಿಗೆ ಪಂದ್ಯ ಸಫಲತೆಯನ್ನು ಕಾಣ್ತಾ ಇದೆ. ಭಗವತಿ ಸಂಕುಲಿಗೆ ಸೆಮಿಫೈನಲ್ ಕದನಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ. ಬನ್ನಿ ವಿವೇಕಾನಂದ ಪುತ್ತೂರು ದಾರುಲ್ ನಿಜಾ ಬಂಟ್ವಾಳ. ಆರು ಸ್ಪರ್ಧೆಗಳು ಬಾಕಿದೆ, ಹಾಗಾಗಿ ತಂಡಗಳ ಬಗೆಗೆ ಬರುವಂತೆ ವಿದ್ಯಾಸಂಸ್ಥೆಯ ತಂಡದ ಆಗಮನವಾಗ್ತಾರೆ. ಬಂಟ್ವಾಳದ ಪ್ರತಿಷ್ಠಿತ ದಾರುಲ್ ನಿಜಾ ಬಂಟ್ವಾಳ. ಕದನ ಆರಂಭ ಆಗಿದೆ. ಒಳಾಂಗಣದಲ್ಲಿ ಸ್ಪರ್ಧೆಯ ನಿರೀಕ್ಷಿತ ಅವಧಿಯಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಹೈಸ್ಕೂಲ್ ವಿಭಾಗದ ಬಾಲಕರ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಹಂತದ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾವೆ. ಮುಂದಿನ ಕದನಕ್ಕಾಗಿ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಗೌರವಾನ್ವಿತ ಅತಿಥಿಗಳಾಗಿರುವ ಶ್ರೀ ವಸಂತ ಉಚ್ಚಿಲ ತಮ್ಮನ್ನು ಅತ್ಯಂತ ಗೌರವಾಧಾರಗಳಿಂದ ಭಗವತಿ ಸಂಕುಲಿಗೆ ಆಯೋಜಿತ ಪಂದ್ಯಾವಳಿಯ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವಸಂತ ಉಚ್ಚಿಲ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಸ್ಪರ್ಧೆಗಾಗಿ ಕರೆಕೊಡಲಾಗಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಿನ ಕದನಕ್ಕಾಗಿ 11ನೆಯ ಸ್ಪರ್ಧೆ ಕ್ವಾರ್ಟರ್ ಫೈನಲ್ ಹಂತದ ತೃತೀಯ ಕದನಕ್ಕಾಗಿ ತೌಹೀದ್ ಬಂಟ್ವಾಳ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ತಂಡಗಳ ಮಧ್ಯೆ ತಂಡದ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. 4-4 ಸಮಬಲದಲ್ಲಿ ಹೋರಾಟವಿದೆ.
ಸಮರಾಂಗಣದ ಪ್ರತಿ ಹೋರಾಟಗಳು ಪಂದ್ಯ ಬಂಧುಗಳೇ, ದಿನದ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತಹ ಗೌರವಾನ್ವಿತ ವಸಂತ್ ಉಚ್ಚಿಲ ಅವರಿಗೆ ಶ್ರೀಯುತ ನಿತಿನ್ ಅವರು ವೇದಿಕೆಗೆ ಆಗಮಿಸಿ ಶ್ರೀಯುತರಿಗೆ ಶಾಲು ಹಾಗೂ ಹೂಗುಚ್ಛವನ್ನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಧರಣೀಯವಾಗಿ ಸ್ವಾಗತಿಸಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಭಗವತಿ ಸಂಕುಲಿಗೆ ಆಯೋಜಿತ 4ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯ ಭವ್ಯ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ವಸಂತೋಚ್ಚಿಲ ಅವರಿಗೆ ಮತ್ತೊಮ್ಮೆ ಸಮಸ್ತ ಕಬಡ್ಡಿಯ ಆಸ್ವಾದಕ ಬಂಧುಗಳ ಪರವಾಗಿ, ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ತಾ ಪಂದ್ಯ ಮುಂದುವರಿಯುತ್ತಾ ಇದೆ. ಕಣದಲ್ಲಿ ಅದ್ಭುತವಾದ ಪಾದಚಲನೆ. ಬಂಧುಗಳೇ, ಇದರ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಮತ್ತೊಬ್ಬ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ರಾಷ್ಟ್ರೀಯ ವಾಲಿಬಾಲ್ ಆಟಗಾರರು ಗೌರವಾನ್ವಿತ ದೀಕ್ಷಿತ್ ಪಿಂಟು ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ದೀಕ್ಷಿತ್ ಪಿಂಟು ಅವರು ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನ ಅಲಂಕರಿಸುವಂತೆ ತಮ್ಮಲ್ಲಿ ಪ್ರೀತಿಯ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ನಮ್ಮ ಪ್ರಸಿದ್ಧ ಹಾಡುಗಾರ ಅನ್ವರ್ ಅವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಅನ್ವರ್ ಅವರೇ, ತಾವು ಬನ್ನಿ. ಕುರ್ಚಿ ಬಿಟ್ಟು ಎದ್ದೇಳೋದು ಬಹಳ ಸಮಸ್ಯೆ ಆಗ್ತಾ ಇದೆ. ಬೆಲೆ ಬೆಲೆ ಲೈವ್ 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 ಶ್ರೀಯುತ ದೀಕ್ಷಿತ್ ಪಿಂಟು ಅವರಿಗೆ ಅನ್ವರ್ ಅವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆ ಹೈಟ್ಗೆ ಶಾಲು ಮಾಡಲಿಕ್ಕೆ ಮಟ್ಟೆ ಹೇಳ್ತಾರೆ. ಸ್ಪರ್ಧೆ ಮುಂದುವರಿಯುತ್ತಾ ಕಣದಲ್ಲಿ ಪರಿಣಾಮಕಾರಿ ಜಯ ಆಟವನ್ನ ಕಾಣಬಹುದಾಗಿದೆ. ಒಳಾಂಗಣದಲ್ಲಿ ವಿವೇಕಾನಂದ ಮತ್ತೂರು, ದಾರುಲ್ ದೇಸಾ ಬಂಟ್ವಾಳ ತಂಡಗಳ ಮಧ್ಯೆ ಮುಂದಿನ ಕದನಕ್ಕಾಗಿ ಅಂತಿಮ ಕರೆ ತೌಹೀದ್ ಬಂಟ್ವಾಳ, ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತೂರು ತಂಡಗಳು ಬರುವಂತೆ. ಬಂಧುಗಳ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಿದ್ದಾರೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಾಜೇಶ್ ಉಚ್ಚಿಲ. ತಮ್ಮನ್ನ ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅತ್ಯಂತ ಆಧರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಪ್ರೀತಿಯ ಅಭಿನಂದನೀಯ ಸ್ವಾಗತ ಶ್ರೀಯುತ ರಾಜೇಶ್ ಉಚ್ಚಿಲ ಸರ್, ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುತ್ತೆ. 15 ವಾರದಲ್ಲಿ ನಿರಂತರವಾದ ಏಕಮುಖ ಸ್ಪರ್ಧೆಗಳು ಮುಂದುವರಿತಾ ಇದೆ. ಕನ್ನಡದಲ್ಲಿ ಅಫಿಷಿಯಲ್ ಟೈಮ್ ಔಟ್.
ಸೊ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಗೌರವಾನ್ವಿತ ಅತಿಥಿಗಳಾಗಿರುವ ರಾಜೇಶ್ ಉಚ್ಚಿಲ ಅವರಿಗೆ ಗೌತಮ್ ಅವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಶ್ರೀಯುತ ಗೌತಮ್ ವೇದಿಕೆಗೆ ಬರುತ್ತೆ. ಆ ಸಮಸ್ಯೆ ಹೇಗಾಯಿತು ಅನ್ನುವುದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಿಪ್ಲೈಯಲ್ಲಿ. ಎಲ್ಲಿ ಹೇಗಾಯಿತು? ಕಾಲು ಹಾಗೆ, ಸಮಸ್ಯೆ ಹಾಗಾಯಿತು, ಯಾರದು ತಪ್ಪಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾ ದಿವಾಕರ್ ಭಟ್ರವರ ಸಾರ್ಥಕ ಹಸ್ತಗಳು ಕೆಲಸ ಮಾಡ್ತಾ ಇದೆ. ಪಟಪಟನೆ ಎಲ್ಲವೂ ರಿವರ್ಸ್ ಆಗ್ತಾ ಇದೆ. ಪ್ರಪಂಚಕ್ಕೆ ಏನಾಗಿದೆ ಅನ್ನುವುದನ್ನ ಸತ್ಯವನ್ನು ಬಹಿರಂಗಪಡಿಸಿ ನೇರ ದಿಟ್ಟ ನಿರಂತರ ಇದು ನಮ್ಮ ಮೀಡಿಯಾ. ದಿವಾಕರ್ ಆಚಾರ್ಯ ಅವರು ಇಂತೆ ಭಟ್ರು ಬಂದ ಕಟ್ಮಲ್ ತಿಳ್ಕೊಂಡ್ರೆ ಅಪ್ಪ ಅಟ್ಯಾಕ್ ಆಯ್ತು. ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ರು. Thank you so much. ಇದರಲ್ಲಿ ಕಮೆಂಟ್ ಬಾಕ್ಸ್ ಕೆಲವು ಮಧ್ಯಂತರದ ವಿರಾಮದ ಘೋಷಣೆಯಾಗಿದೆ. ನೇರ ಪ್ರಸಾರದ LED ವಾಲ್ನಲ್ಲಿ
ಈ ಪಂದ್ಯಾವಳಿಯ ಪ್ರಾಯೋಜಕ ಮಿತ್ರರುಗಳ ಆಡ್ ಜಾಹೀರಾತು ಪ್ರದರ್ಶನವಾಗ್ತದೆ. ಆಟಗಾರನ ಬದಲಾವಣೆ. ವಿವೇಕಾನಂದ ಪುತ್ತೂರು 16-6 ಮುನ್ನಡೆಯಲ್ಲಿದೆ. ಪ್ರಮುಖ ಆಟಗಾರ ಹೊರಾಂಗಣದಲ್ಲಿ ಹಿನ್ನಡೆಯಲ್ಲಿದ್ದ ತಂಡ ಅಲ್ಪ ಮಟ್ಟಿಗೆ ಮತ್ತೆ ಆಸೆಗಳು ಕಮರೊಡೆಯುತ್ತಾರೆ. ಕಮರೊಡೆದ ಹಾದಿಯಲ್ಲಿದ್ದ ಪಂದ್ಯಕ್ಕೆ ಇದೀಗ ಜೀವಕಲೆ ಬಂದಿದೆ. ಪ್ರಮುಖ ಆಟಗಾರ ಹೊರಾಂಗಣದಲ್ಲಿರುವ ವೇಳೆ ಮತ್ತೆ ಪಂದ್ಯದಲ್ಲಿ ಮರಳು ಬಂತ ನಿರೀಕ್ಷಿತ ಪ್ರದರ್ಶನವನ್ನ ನೀಡಬಹುದೇ? ದಾರುಲ್ ನಿಜಾರ್ ಬತ್ವಾಲ್ ಸ್ಪಷ್ಟವಾದ ಪಾದಚಲನೆ ಮುಂದುವರಿಸಿಕೊಳ್ಳುತ್ತಾ ಇದೆ ಕಣದಲ್ಲಿ. ಅಂಕದ ಖಾತೆಯಲ್ಲಿ ಬದಲಾವಣೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿಯೂ ಕೂಡ ಸ್ಪಷ್ಟತೆಯ ಮುನ್ನಡೆ ಉಳಿಸಿಕೊಳ್ಳುತ್ತಾ ಇದೆ. ಸಮರ್ಪಕವಾಗಿರುವ ಹೆಜ್ಜೆಯ ಹೋರಾಟಗಳಲ್ಲಿ ಪಂದ್ಯಾವಳಿಯ ನಿರೀಕ್ಷಿತ ಸಮಯ ಮುಂದುವರಿಯುತ್ತಾ ಇದೆ ಕನ್ನಡದಲ್ಲಿ. ಯಶಸ್ವಿ ಹೆಜ್ಜೆ ಪ್ರತಿ ಕದನದಂತೆ ಮುಂದುವರಿಯುತ್ತಾ ಇದೆ ಕದನದಲ್ಲಿ. ನಿರೀಕ್ಷಿತ ಆಟದ ಸಮಯದ ವೇಳೆ ಪಂದ್ಯ ಮುಂದುವರಿಯುತ್ತಾ ಮುಂದಿನ ಕದನ ತಂಡಗಳು ಸಿದ್ಧಗೊಳ್ಳುವಂತೆ ತೌಹೀದ್ ಬಂಟ್ವಾಳ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಗುಂಜತೂರು ತಂಡಗಳ ಮಧ್ಯೆ ಈ ಕದನಕ್ಕಾಗಿ ಎರಡು ತಂಡಗಳಿಗೆ ಕೂಡ ಅಂತಿಮ ಕರೆಯನ್ನು ಕೊಡ್ತಾ ಇದ್ವಿ. ಪಂದ್ಯಾವಳಿಯ ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಒಂದು ತಂಡ ಸೆಮಿಫೈನಲ್. ಓಹೋ, ಪ್ರಬಲ ದಾಳಿಗಾರನಾಗಿದ್ದ ಆಟಗಾರ ತ್ರೀ ಪಾಯಿಂಟ್ ಸೂಪರ್ ರೈಡ್ ಮೂಲಕ ಬರಲು ವೇಳೆ ಮುನ್ನಡೆ 21-10. ಕೊನೆಯ 5 ನಿಮಿಷಗಳ ಸಮಯ ಬಾಕಿ ಇದೆ. ಸ್ಪಷ್ಟವಾದ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿರುವಂತೆ ನಿರಂತರ ಅಂಕದ ಗಳಿಕೆ ಆಫೀಸ್ ದಾಳಿಯಲ್ಲಿ ಬದಲಾದಂತಿಲ್ಲ. ರಣಾಂಗಣ
ತಂಡದ ಅವಕಾಶ. ನಿರೀಕ್ಷೆಯ ಹೆಜ್ಜೆ ಸಮಯ ಕೋರಿಕೆಯಾಗಿದೆ. 23-13 ಕೊನೆಯ 4 ನಿಮಿಷಗಳ ಸಮಯದಲ್ಲಿ ಪಂದ್ಯವಾಗಿದೆ. ಮುನ್ನಡೆ ಉಳಿಸಿಕೊಳ್ಳುವ ಜವಾಬ್ದಾರಿಯುತ ಆಟಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಮುಂದಿನ ಕದನಕ್ಕಾಗಿ ಒಂದು ತಂಡ ಪ್ರವೇಶ ದ್ವಾರದ ಬಳಿಯಲ್ಲಿ ಸಿದ್ಧತೆಯಲ್ಲಿದೆ. ತೌಹೀದ್ ಬಂಟ್ವಾಳ, ಮಹಾಲಿಂಗೇಶ್ವರ ಜೀತು ತಮ್ಮ ತಂಡವನ್ನ ಆದಷ್ಟು ಬೇಗನೆ ಅಂಕಣಕ್ಕೆ ಕರೆತರುವಲ್ಲಿ ಸಹಕರಿಸಿ. ಮುಂದಿನ ದಾಳಿಯಲ್ಲಿ ಜಿ ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ರಾತ್ರಿಯಲ್ಲಿ ವರ್ಗವಾಗುತ್ತಾ ಇದೆ. ಕೊನೆಯ 3 ನಿಮಿಷ ಜುನೈದ್ ದಾಳಿ. ಸ್ಪಷ್ಟವಾದ ಪಾದ ಚಲನೆ ಮಾಡುವ ಯೋಜಿತ ಆಟದಲ್ಲಿಯೇ ಹೆಚ್ಚಿನ ಒಟ್ರಾಸಿ ತೋಡ್ಕೊಂಡೆ ಹೆಚ್ಚಿನ ಅಂಬರೀಷನ ಪಿಕ್ಚರ್. ಸ್ಪರ್ಧೆ ಮುಂದುವರಿದ ಕಣದಲ್ಲಿ ಲಾಸ್ಟ್ ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಬಂದಿದೆ. 28-16 ಯುನೈಟ್. ಭಿನ್ನ ಭಿನ್ನ ಪಾದ ಚಲನೆ. ಕಬಡ್ಡಿಯಲ್ಲಿ ಹೊಸ ತಂಡ, ಎಲ್ಲವೂ ಭಿನ್ನ. ಬೋನಸ್ ಪ್ಲಸ್ ಸಿಂಗಲ್. ಎಲ್ಲ ನಿಲ್ಲುವಾರಿ ಎಂತ ಅವಸರ ಇದಕ್ಕೆ. ಒಟ್ರಾಸಿ ಹೋಗುದೆ ಕಾಟಪುಡಿಯಲ್ಲಿ ಹೋದಾಗೆ. ಬನ್ನಿ ತಂಡಗಳು. ತೌಹೀದ್ ಬಂಟ್ವಾಳ ಬನ್ನಿ, ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಗುಂಜತ್ತೂರು ಬನ್ನಿ. ತೌಹೀದ್ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಗುಂಜತ್ತೂರು ತಂಡಗಳು.
ತೌಹಿ ಬಂಟ್ವಾ ಕುಂಜತ್ತೂರು ಬಲ್ಲೆ ಬಲ್ಲೆ ಎಲ್ಲಿ ಟನ್ನಲ್ಲಿ ಕುಂಜತ್ತೂರು ಎಲ್ಲಿದ್ರೆ ಬನ್ನಿ ಬೇಗ ತೌಹಿ ಸಮುದಿನ ಅಂತಿಮ ಕ್ವಾರ್ಟರ್ ಫೈನಲ್ ಹಂತದ ಕದನಕ್ಕಾಗಿ ಗವರ್ಮೆಂಟ್ ಹೈಸ್ಕೂಲ್ ಮಂಚಿ ರಾಮಕುಂಜ ತಂಡಗಳಿಗೆ ಪ್ರಥಮ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ. ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. ಇದು ಜಿತೇಶ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಸುರೇಶ್ ಶೆಟ್ಟಿ ಅವರ ಸಮರ್ಥ ಸಾರಥ್ಯದ ತಂಡದ ಆಟಗಾರರ ಒಳಾಗಮನ. ಸ್ವಾಗತ ತಂಡ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. Lights on, Uppala, lights on. ಅಲ್ಪ ಸಮಯ ಧ್ವನಿಯಲ್ಲಿ ಬದಲಾವಣೆ. ಶರತ್ ಬೇಕೂರು ಪ್ರಗತಿಯಲ್ಲಿ ಕೂಟದ 11ನೇ ಸ್ಪರ್ಧೆ ಮುಂದುವರಿತಾ ಇದೆ. ತೌಹೀದ್ ಮಂಟವಾಡ ವಿರುದ್ಧವಾಗಿ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು. ಖಾತೆಯಲ್ಲಿ ಈಗ ತಾನೇ ಮಂಟವಾಡ ನಾಲ್ಕು ಅಂಕಗಳನ್ನು ತಮ್ಮದಾಗಿಸಿಕೊಂಡಿದೆ. ಹಿಡಿತದಲ್ಲಿ ಬಿದುಕು
ತೀರ್ಪುಗಾರರ ತೀರ್ಮಾನ ಬರಬೇಕಿದೆ. ಐದು ಮೂರು 2 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಪ್ರಗತಿಯ ಸ್ಪರ್ಧೆ ಮುಂದುವರಿದಿದೆ. ಕೂಟದ ಮುಂದಿನ ಸ್ಪರ್ಧೆಗೆ ತಂಡಗಳು ಅಣಿಯಾಗುವಂತೆ ಕೋರಿಕೆ. ರಾಮಕುಂಜ ವಿರುದ್ಧವಾಗಿ GHS ಮಂಚಿ. ಸತತ 4ನೇ ವರ್ಷ ಹಮ್ಮಿಕೊಂಡು ಬರುವಂತಹ ಕಬಡ್ಡಿ ಕ್ರೀಡಾಕೂಟ. ಈ ವರ್ಷ ವಿಶೇಷವಾಗಿ 4 ವಿಭಾಗಗಳಲ್ಲಿ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಪ್ರಸ್ತುತ ಹೈಸ್ಕೂಲ್ ಬಾಲಕರ ವಿಭಾಗದ ಸ್ಪರ್ಧೆ ಮುಂದುವರಿತಾ ಇದೆ. ಕೂಟದ 11ನೇ ಸ್ಪರ್ಧೆ ಕುಂಚತ್ತೂರು ಖಾತೆಗೆ 2 ಅಂಕಗಳ ಜೋಡಣೆ. ಖಾತೆಯಲ್ಲಿ 7-6 1 ಅಂಕದ ಹಿನ್ನಡೆ ಮುನ್ನಡೆಯಲ್ಲಿ ಸ್ಪರ್ಧೆ ಮುಂದುವರಿದಿದೆ. ತೌಹೀದ್ ಬಂಟ್ವಾಳ ಪ್ರಸ್ತುತ 1 ಅಂಕದ ಮುನ್ನಡೆಯನ್ನು ತಮ್ಮದಾಗಿಸಿಕೊಂಡಿದೆ. ಬೋನಸ್ +1 ಖಾತೆಯಲ್ಲಿ ನಿರಂತರ ಅಂಕಗಳ ಜೋಡಣೆ ಆಗ್ತಾ ಇದೆ. 13-7 ಈ ನಡುವೆ ಮತ್ತೆ ಟ್ಯಾಕಲ್. ಡಿಫೆನ್ಸ್ ಮತ್ತು ದಾಳಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ. ತೌಹೀದ್ ಬಂಟ್ವಾಳ ಖಾತೆಯಲ್ಲಿ 14 ಈ ನಡುವೆ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಬಡಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸೂಪರ್ ಟ್ಯಾಕಲ್ ಅವಕಾಶವನ್ನ ಕಳೆದುಕೊಳ್ತಾ ಇದೆ. ಮಹಾಲಿಂಗೇಶ್ವರ 1 ಅಂಕವನ್ನ ಬಿಟ್ಟುಕೊಟ್ಟಿದೆ. 19-7 ಪ್ರತಿಕ್ರಿಯೆಯನ್ನ ನೀಡಬೇಕಿದೆ ಕುಂಚತ್ತೂರು. ಇಮ್ಮಡಿಗಿಂತಲೂ ಅಧಿಕ ಅಂಕಗಳೊಂದಿಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ತೌಹೀದ್ ಬಂಟ್ವಾಳ. ಬೋನಸ್ ಲಭ್ಯವಾಗಿದೆ. 8-19 ಚಿತ್ತೂರು. ಕ್ಯಾಪ್ಟನ್ ಪ್ಲೀಸ್ ನಾಟ್ ಟೈಮ್ ಔಟ್ ಓವರ್. 20 ತೌಹೀದ್ ಬಂಟ್ವಾಳ. ಮಹಾಲಿಂಗೇಶ್ವರ ಪಡೆದುಕೊಂಡದ್ದು ಕೇವಲ 9 ಅಂಕಗಳು ಮಾತ್ರ. ಕುಂಚತ್ತೂರು ತಂಡಕ್ಕೆ ಸ್ಪರ್ಧೆಯಲ್ಲಿ ಹಿಂತಿರುಗಬೇಕಾಗಿದೆ. ಗಳಿಸಿಕೊಂಡದ್ದು ಕೇವಲ 9, ಬಿಟ್ಟುಕೊಟ್ಟದ್ದು 20 ಅಂಕಗಳು. ಎರಡನೇ ಮಧ್ಯಂತರ ವಿರಾಮದ ವೇಳೆಗೆ 21-9 ಮತ್ಸರ ಮಾಧ್ಯಮ ಬದಿ ಬಿನ್ನಡುಗೋಳ್. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ದೇಣಿಯ 9ನೆದುರೆ 21 ಕ್ರಮದಲ್ಲಿ ಮತ್ಸರದಲ್ಲಿ ಇಳಿದುಬಿಟ್ಟಿಗೆನು ತೌಹೀದ್ ಬಂಟ್ವಾಳ. ಮಧ್ಯಂತರ ವಿರಾಮದ ವೇಳೆಗೆ 9-21 ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ತೌಹೀದ್ ಬಂಟ್ವಾಳ. ಈ ಸ್ಪರ್ಧೆಯ ಮುಕ್ತಾಯದ ತರುವಾಯ ಮುಂದಿನ ಸ್ಪರ್ಧೆಗೆ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ಪ್ರತಿಕ್ರಿಯೆಯನ್ನು ನೀಡಿ
ಪ್ರವೇಶದ್ವಾರದತ್ತ ಮುಖ ಮಾಡಿ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. GHS ಮಂಚಿ ವಿರುದ್ಧವಾಗಿ ರಾಮಕುಂಚ ತಂಡ ಸ್ಪರ್ಧಾ ಸಂಖ್ಯೆ ಪ್ರಸ್ತುತ ಕ್ರೀಡಾಕೂಟದ 11ನೇ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭವಾಗಿದೆ. ಈ ನಡುವೆ ಮತ್ತೆ ಟ್ಯಾಕಲ್ ಮಾಡುವಂತ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ ತೌಹೀದ್ ಬಂಟ್ವಾಳ. ಖಾತೆಯಲ್ಲಿ ಮತ್ತೆ ಅಂಕಗಳ ಜೋಡಣೆ ನಿರಂತರವಾಗಿ 22. ಎದುರಾಳಿ ತಂಡ ಕುಂಚತ್ತೂರು ಖಾತೆಯಲ್ಲಿ ಕೇವಲ 9. ಕುಂಚತ್ತೂರು ತಂಡದ ಖಾತೆ ಸ್ಥಗಿತವಾಗಿದೆ ಕೆಲವೊಂದು ಸಮಯಗಳಿಂದ. ಪ್ರಸ್ತುತ ಖಂಡಿತವಾಗಲೂ ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. 9-22 ಪ್ರತಿಕ್ರಿಯೆಯನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಸಮಯ ಸಂದರ್ಭ ಬಂದಿದೆ. ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ತಂಡಕ್ಕೆ ಅತ್ಯಂತ ನಿರ್ಣಾಯಕ ಸ್ಪರ್ಧೆಯಲ್ಲಿದೆ 8 ಅಂಕಗಳು ಕೂಡ. ಈ ನಡುವೆ ನಿರಂತರವಾದಂತ ದಾಳಿಗಳಲ್ಲಿ ವಿಫಲತೆಯನ್ನ ಕಂಡುಕೊಡುತ್ತಾ ಇದೆ ಕುಂಚತ್ತೂರು ವಿದ್ಯಾನಿಕೇತನ. 9-23 9-23 in favor of Tawheed Bantwal. ನಿರಂತರವಾದಂಥ ಟ್ಯಾಕಲ್ಗಳು ಮುಂದುವರಿಯುತ್ತಾರೆ. ಈ ನಡುವೆ ಕುಂಚತ್ತೂರು ತಂಡಕ್ಕೆ ದೊಡ್ಡ ಮಟ್ಟಿನ ದಾಳಿಯಾಗಬೇಕಾಗಿದೆ. 25 ಅಂಕವನ್ನು ತಮ್ಮದಾಗಿಸಿಕೊಂಡಿದೆ ತೌಹೀದ್ ಬಂಟ್ವಾಳ. ಈ ನಡುವೆ ಸೂಪರ್ ಟ್ಯಾಕಲ್ ಅವಕಾಶ ಕುಂಚತ್ತೂರು ತಂಡಕ್ಕೆ. ಕುಂಚತ್ತೂರು ತಂಡದ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ. ಮತ್ತೆ ಅವಕಾಶವನ್ನ ಕೈ ಚೆಲ್ಲಿದೆ ಕುಂಚತ್ತೂರು. 26-9 ಅಂತಿಮ 4 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿದಿದೆ. ಕುಂಚತ್ತೂರು ತಂಡ ದ್ವಿತೀಯ ಬಾರಿಗೆ ಆಲ್ ಔಟ್ ಆಗುತ್ತಾ ಇದೆ. 30-9 ಬರೋಬ್ಬರಿ 21 ಅಂಕಗಳ ಮುನ್ನಡೆಯಲ್ಲಿದೆ ತೌಹೀದ್ ಬಂಟ್ವಾಳ. ಈ ನಡುವೆ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಕೂಡ ದಯವಿಟ್ಟು ಪ್ರವೇಶದ್ವಾರದ ಬನ್ನಿ. GHS ಮಂಚಿ ವಿರುದ್ಧವಾಗಿ ರಾಮಕುಂಚ. ಕೆಲವೊಂದು ಸಮಯಗಳ ಬಳಿಕ ಕುಂಚತ್ತೂರು ಖಾತೆಯಲ್ಲಿ 1 ಅಂಕ ದಾಖಲಾತಿಯಾಗ್ತಾ ಇದೆ. ಇನ್ನು ಕೂಡ 21 ಅಂಕದ ಅಗತ್ಯ ಇದೆ. 31-10 ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. Right.
ರೈಡರ್ ಔಟ್ ಎಂಬ ತೀರ್ಪು. Each point 32-11. 32 and 11 in favor of Tawheed Bantwada. ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಇದೆ. 32-11. ಬಹುತೇಕ ತೌಹೀದ್ ಬಂಟ್ವಾಳ ತಂಡ ವಿಜಯದ ಹೊಸ್ತಿಲಲ್ಲಿದೆ. ರೈಡರ್ ಸೆಲ್ಫ್ ಔಟ್. 12-33. ಹದಿಮೂರು 33. ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತ ಸ್ಪರ್ಧೆ. ಹದಿನೈದು 35. ಇನ್ನೇನು ಕೆಲವೊಂದು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ತೀರ್ಪುಗಾರರ ಅಧಿಕೃತ ಘೋಷಣೆ ಬರಲು ಮಾತ್ರ ಬಾಕಿ ಇದೆ. ದಯವಿಟ್ಟು GHS ಮಂಚಿ ರಾಮಕುಂಚ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ ತೌಹೀದ್ ಬಂಟ್ವಾಳ ತಂಡ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಮಾಲಿಂಗೇಶ್ವರ ವಿದ್ಯಾನಿಕೇತನ ಕುಚ್ಚತ್ತೂರು ಧನ್ಯವಾದಗಳು, ಅಭಿನಂದನೆಗಳು. ದಯವಿಟ್ಟು ಮುಂದಿನ ಸ್ಪರ್ಧೆಗೆ ಕೂಟದ ಸ್ಪರ್ಧಾ ಸಂಖ್ಯೆ 12 ಭಾಗವಹಿಸುವಂತ 2 ತಂಡಗಳು GHS ಮಂಚಿ ವಿರುದ್ಧವಾಗಿ ರಾಮ ಕುಂಚ. ಸ್ಪರ್ಧಾ ಸಂಖ್ಯೆ 12 ಭಾಗವಹಿಸುವಂತ 2 ತಂಡಗಳು GHS ಮಂಚಿ ಈಗ ತಾನೇ ಪ್ರವೇಶದ್ವಾರದ ಮೂಲಕ ಒಳಾಂಗಣವನ್ನ ಪ್ರವೇಶಿಸುವಂತ ತಂಡ GHS ಮಂಚಿ. ಎದುರಾಳಿ ತಂಡ ಬರಬೇಕಿದೆ ರಾಮಕುಂಚೇಶ್ವರ ರಾಮಕುಂಚ ತಂಡ ಬನ್ನಿ. ಯಾವುದೇ ಕಾರಣಕ್ಕೂ ತಂಡಗಳು ವಿಳಂಬವನ್ನ ಮಾಡುತ್ತಿಲ್ಲ. ದಯವಿಟ್ಟು ಕ್ಲಬ್ ಸಮಯಕ್ಕೆ ತಂಡಗಳು ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕಿದೆ. ರಾಮಕುಂಚ ತಂಡ ಕಳೆದ ಎಲ್ಲ ಸ್ಪರ್ಧೆಯಲ್ಲೂ ಕೂಡ ಸಮಯಬದ್ಧಿತವಾಗಿ ಸಹಕಾರವನ್ನ ಕೊಟ್ಟಂತ ತಂಡವಾಗಿದೆ. ಪ್ರಸ್ತುತ ಒಳಾಂಗಣದಲ್ಲಿ GHS ಮಂಚಿ ತಂಡವನ್ನ ನಾವು ಕಂಡುಕೊಳ್ತಾ ಇದ್ದೇವೆ.
ಎದುರಾಳಿ ತಂಡ ಬನ್ನಿ. ರಾಮಕುಂಚೇಶ್ವರ ರಾಮಕುಂಚ ತಂಡ ಬನ್ನಿ. ಬಡಾಂಗಣಕ್ಕೆ ಬರ್ತಾ ಇದೆ ಎದುರಾಳಿ ತಂಡ ರಾಮಕುಂಚೇಶ್ವರ ರಾಮಕುಂಚ. ಪ್ರಸ್ತುತ ಈ ಒಂದು ಕ್ರೀಡಾಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ GHS ಮಂಚಿ ವಿರುದ್ಧವಾಗಿ ರಾಮಕುಂಚೇಶ್ವರ ರಾಮಕುಂಚ. ಈ ಸ್ಪರ್ಧೆಯ ಬಳಿಕ ಕ್ರೀಡಾಕೂಟದ ಸೆಮಿಫೈನಲ್ ಕದನಗಳು ಆರಂಭಗೊಳ್ಳಲಿದೆ. ಉಪಾಂತ್ಯ ಸ್ಪರ್ಧಾ ವಿಭಾಗದ ಪ್ರಥಮ ಉಪಾಂತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ತೌಹೀದ್ ಬಂಟ್ವಾಳ ಭಗವತಿ ಸಂಗಡಿಗೆ ಎರಡು ತಂಡಗಳಿಗೆ ಇದು ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಪ್ರಸ್ತುತ ಅಂಕಣದಲ್ಲಿ GHS ಮಂಚಿ ವಿರುದ್ಧವಾಗಿ ರಾಮಕುಂಚ. Toss on by Ramakuncha, choice, go. ಕೂಟದ ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಪ್ರಥಮ ದಾಳಿ ಮಂಚಿ ಕಡೆಯಿಂದ ರಾಮಕುಂಚದ ಕಡೆಗೆ ಆರಂಭವಾಗಿದೆ. ಗೆಲ್ಲು ಬಂದ ತಂಡಕ್ಕೆ ಮುಂದಿನ ಸುತ್ತಿಗೆ ಅಂದ್ರೆ ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನ ಪಡೆಯುವಂತ ಅವಕಾಶ. ವೇದಿಕೆಯ ಮುಂಭಾಗದಲ್ಲಿ ಅಲಂಕೃತಗೊಂಡಿರುವಂತ 4 ಪ್ರಶಸ್ತಿಗಳಲ್ಲಿ ಒಂದನ್ನ ತಮ್ಮದಾಗಿಸಿಕೊಳ್ಳುವಂತ ಸುವರ್ಣ ಅವಕಾಶ. ಆರಂಭದಲ್ಲೇ ಅಂಕ ಗಳಿಕೆಯಾಗಿದೆ.
ಖಾತೆಯಲ್ಲಿ 9-6 ಮುನ್ನಡೆಯಲ್ಲಿ ರಾಮಕುಂಜ. ಜೇಚಸ್ ಮಂಚಿ ಪಡೆಕೊಂಡಂತ 6 ಅಂಕಗಳ ವಿರುದ್ಧವಾಗಿ 9 ಅಂಕಗಳೊಂದಿಗೆ ರಾಮಕುಂಜ. 2 ಸಮಾನ ಶಕ್ತಿಯುಳ್ಳಂತ ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಸ್ಪರ್ಧೆ. ಪ್ರಸ್ತುತ ಅಂಕಣದಲ್ಲಿ ಅತ್ಯಂತ ಸನಿಹದ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ. ಕೇವಲ 3 ಅಂಕಗಳ ಅಂತರ ಮಾತ್ರ. ಬೋನಸ್ +1. ರಾಮಕುಂಜ ಖಾತೆಯಲ್ಲಿ 2 ಅಂಕಗಳ ದಾಖಲಾತಿ. 11-6 ಮುನ್ನಡೆಯನ್ನ ತಮ್ಮದಾಗಿಸಿಕೊಡ್ತಾ ಇದೆ ರಾಮಕುಂಜೇಶ್ವರ ರಾಮಕುಂಜ. ಖಾತೆಯಲ್ಲಿ 13 ರಾಮಕುಂಜ. ಜೇಚಸ್ ಮಂಚಿ 8. ಹದಿನೈದು 8 ಮುನ್ನಡೆಯಲ್ಲಿ ರಾಮಕುಂಜ ತಂಡ ಇದೆ. ಬಹುತೇಕ ಡಿಫೆನ್ಸ್ ಮತ್ತು ದಾಳಿಯಲ್ಲಿ ಅಂಕಗಳನ್ನ ಕಬಳಿಸಿಕೊಡ್ತಾ ಇದೆ ತಂಡ ರಾಮಕುಂಜ. ಖಾತೆಯಲ್ಲಿ ಒಟ್ಟು ಸಂಪಾದನೆ 15 ಬಿಟ್ಟುಕೊಟ್ಟದ್ದು ಕೇವಲ 8 ಅಂಕಗಳು ಮಾತ್ರ. ಗೆದ್ದಲ್ಲಿ ಉಪಾಂತ್ಯ ಸ್ಥಿತಿಗೆ ಅರ್ಹತೆಯನ್ನು ಪಡೆದುಕೊಳ್ಳಲಿದೆ. ಈ ನಡುವೆ 1 ಅಂಕ ಲಭ್ಯವಾಗ್ತಾ ಇದೆ. ಮಂಚಿ ಖಾತೆಯಲ್ಲಿ 9-15. ತ್ವರಿತಗತಿಯ ಆಕ್ರಮಣಕಾರಿ ದಾಳಿಯೊಂದಿಗೆ ಮತ್ತೆ ಅಂಕದ ಸಂಪಾದನೆ. ರಾಮಕುಂಜ ಖಾತೆಯಲ್ಲಿ 16. 9-16 ಇನ್ ಫೇವರ್ ಆಫ್ ರಾಮಕುಂಜ. ಈ ಕ್ರೀಡಾಕೂಟದ ಪ್ರಥಮ ಉಪಾಂತ್ಯ ಸ್ಪರ್ಧೆಗೆ ತಂಡಗಳಿಗೆ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ಪ್ರಥಮ ಉಪಾಂತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಈ ನಡುವೆ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. ಬೋನಸ್ ಲಭ್ಯವಾಗ್ತಾ ಇದೆ. ಮಂಚಿ ಖಾತೆಗೆ 1 ಅಂಕ, ರಾಮಕುಂಜ ಖಾತೆಗೆ 17-10. ಒಳಾಂಗಣದಲ್ಲಿ 2 ಡಿಫೆಂಡರ್ಗಳು ಮಾತ್ರ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಜಿಎಚ್ಎಸ್ ಮಂಚಿ ಪರವಾಗಿ. ಉಪಾಂತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ತೌಹೀದ್ ಬಂಟ್ವಾಳ, ಭಗವತಿ ಸಂಕಳಿಗೆ ಈ ನಡುವೆ ಸೂಪರ್ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಹಿಡಿದ ಈ ನಡುವೆ ಸೂಪರ್ ಟ್ಯಾಕಲ್ ಪ್ರತಿರೋಧವನ್ನ ವ್ಯಕ್ತ
ವ್ಯಕ್ತಪಡಿಸ್ತಾ ಇದೆ ತಂಡ GHS ಮಂಚಿ. ಸೂಪರ್ ಟ್ಯಾಕಲ್ ಬಗ್ಗೆ 2 ಅಂಕಗಳು ಖಾತೆಯಲ್ಲಿ. 12-17. മത്സരമാധ്യ പകുതി പിന്നിടുമ്പോൾ GHS ಮಂಚಿ നേടിയ 12-നെതിരെ 17 എന്ന ക്രമത്തിൽ രാമകുഞ്ചേശ്വര മത്സരത്തിൽ പിടിക്കുന്നു. മധ്ಯಾಂತರ ವಿರಾಮದ ವೇಳೆಗೆ 12-17 ಮುನ್ನಡೆಯಲ್ಲಿ ರಾಮಕುಂಚೇಶ್ವರ 5 ಅಂಕಗಳ ಮುನ್ನಡೆಯನ್ನು ತಮ್ಮದಾಗಿಸಿಕೊಂಡಿದೆ. ರಾಮಕುಂಚೇಶ್ವರ ತಂಡ 13-17. 13-17 4 ಅಂಕಗಳ ಮುನ್ನಡೆಯಲ್ಲಿದೆ ರಾಮಕುಂಚೇಶ್ವರ. ಈ ನಡುವೆ ಉಪಾಂತ್ಯ ಸ್ಪರ್ಧೆಗೆ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ತಮ್ಮ ಎಲ್ಲ ರೀತಿಯ ಸಿದ್ಧತೆಗಳನ್ನ ಸಂಪೂರ್ಣಗೊಳಿಸಿ ಪ್ರವೇಶ ದ್ವಾರದತ್ತ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾವೆ. ಪ್ರಥಮ ಉಪಾಂತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳು ತೌಹೀದ್ ಬಂಟ್ವಾಳ ವಿರುದ್ಧವಾಗಿ ಭಗವತಿ ಸಂಗಡಿಗೆ. ಬಳಿಕ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಪ್ರಸ್ತುತ ವಿಜೇತ ತಂಡ ವಿವೇಕಾನಂದ ಕಾಲೇಜ್ ಪುತ್ತೂರು ವಿರುದ್ಧವಾಗಿ ಸೆಣಸಾಡಲಿದೆ. ವಿವೇಕಾನಂದ ಪುತ್ತೂರು ವಿರುದ್ಧವಾಗಿ ಪ್ರಸ್ತುತ ಈ ಒಂದು ಸ್ಪರ್ಧೆಯ ವಿಜೇತ ತಂಡ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ತೌಹೀದ್ ಬಂಟ್ವಾಳ ವಿರುದ್ಧವಾಗಿ ಭಗವತಿ ಸಂಗುಡಿಗೆ. ಖಾತೆಯಲ್ಲಿ 22. ಪ್ರಸ್ತುತ ಖಾತೆಯಲ್ಲಿ ರಾಮಕುಂಜ 23, ಮಂಚಿ 16. 23-16 in favor of ರಾಮಕುಂಜ. ಬೋನಸ್ ಲಭ್ಯವಾಗಿದೆ. $17-24, 17-24, 16-24, 16-24 in favor of ರಾಮಕುಂಜ. ಪ್ರಸ್ತುತ ಈ ಒಂದು ಸ್ಪರ್ಧೆಯಲ್ಲಿ ಗೆಲ್ಲುವಂತ ತಂಡ ಮುಂದೆ ವಿವೇಕಾನಂದ ಪುತ್ತೂರು ತಂಡದ ವಿರುದ್ಧವಾಗಿ ಸೆಮಿಫೈನಲ್ ಕದನದಲ್ಲಿ ಆಡಲಿರುವಂತ ತಂಡವಾಗಿದೆ. ಬೋನಸ್ ಲಭ್ಯವಾಗುತ್ತಾ ಇದೆ. ಈ ನಡುವೆ ಖಾತೆಯಲ್ಲಿ 1 ಅಂಕದ ಜೋಡಣೆಯಾಗಿದೆ. 17-24. ಈ ಸ್ಪರ್ಧೆಯ ಆರಂಭದಲ್ಲಿ ಅಭಿಷೇಕ, ದಾಳಿಯಲ್ಲಿ ಅಭಿ, ಮಂಚಿಯ ವಿರುದ್ಧವಾಗಿ ರಾಮಕುಂಜೇಶ್ವರ. ರಾಮಕುಂಜ ಒಳಾಂಗಣದಲ್ಲಿ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮಿಲನ. ಇದು ಕದನದ ರೋಚಕತೆಯ ಅವಧಿಗಳನ್ನು ಮುಂದುವರಿಸಿಕೊಳ್ತಾರೆ. ಲಾಸ್ಟ್ 5 minutes 25-17 in favor of ರಾಮಕುಂಜ. 25-17 ಮರಳಲಿದೆ ಮಂಚೆ. ಅಭಿ ಅಭಿ ಧಾರವಾಡದ ಅಭಿ ರಾಮಕುಂಜದ ಖಾತೆಗೆ ಮತ್ತೆ ಅಂಕ ವರ್ಗವಾಗುತ್ತಾ ಇದೆ.
ಪರಿಣಾಮಕಾರಿ ಹೆಜ್ಜೆ ಮಂಚಿಯ ಅಂಕಣದಿಂದ ನಿರಂತರ ಅಂಕಗಳ ಬೇಟೆಯಾಗಿದ್ದಾರೆ 26-18ರಲ್ಲಿ. ಅಂತಿಮ 5 ನಿಮಿಷಗಳಿಗೂ ಕಡಿಮೆ ಅವಧಿ ಇದೆ. ರೂಪೇಶ್ ಅವರ ಸಾರಥ್ಯದಲ್ಲಿ ತಂಡ ಮಂಚಿಯಾದರೆ ಜಸ್ವಂತ್ ಗೌಡ ಅವರ ಸಾರಥ್ಯದಲ್ಲಿ ರಾಮಕುಂಚ. ಅಭಿಷೇಕ ಧಾರವಾಡದ ಪೇಡ ದಾಳಿಯಲ್ಲಿದೆ. ಅಭಿಷೇಕ ಮಲ್ಟಿಪಲ್ ಅಂಕ ಖಾತೆಯಲ್ಲಿ ಉತ್ತರ ಕರ್ನಾಟಕದ ಆಟಗಾರರ ಕರಾಮತ್ತು ಮುಂದುವರಿದಾಗ ಗಣದಲ್ಲಿ 28-19. ಅಂಕದ ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷಗಳ ಅವಧಿ. 28-20ರಲ್ಲಿ ಹೋರಾಟ. ಚಿಂತನ್ ವಿಟ್ಲದ ಚಿಂತನ್ ದಾಳಿಯಲ್ಲಿ ಆಹಾ ರಾಮಕುಂಚದ ಪ್ರತಿಭಾನ್ವಿತ ಆಟಗಾರರುಗಳ ಸಮಾಗಮದ ಹೋರಾಟದಲ್ಲಿ ಚಿಂತನ್ ಸೋಲು ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಸ್ಪಷ್ಟವಾದ ಪಾದಚಲನೆ. ಮತ್ತೆ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾರೆ ಅಂಕಣದ ಬಲಭಾಗದಲ್ಲಿ. ಕದನಕ್ಕಾಗಿ ತಂಡಗಳಿಗೆ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ಒಳಾಂಗಣಕ್ಕೆ ಬರುವ ತಂಡಗಳು ಸಿದ್ಧವಾಗಿರುವಂತೆ ನಿರೀಕ್ಷಿತ ಹೆಜ್ಜೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕ 31-20 11 ಅಂಕಗಳ ಅಂತರ. 32 32-20ರಲ್ಲಿ ಅಭಿಷೇಕ ಗಾಳಿಯಲ್ಲಿ ತೇಲಾಡುವ ಆಟಗಾರ. ಅಂತಿಮ 3 ನಿಮಿಷ ಅಫೀಮ್ ದಾಳಿಯಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಮಂಚಿ ಬಂಟ್ವಾಳ ಕಡವ ತಾಲೂಕು ತಂಡಗಳ ಮಧ್ಯೆ ಕದನ. ರಾಮಕುಂಚ ರಣಭಯಂಕರ ಡಿಫೆನ್ಸ್ ಮುಂದುವರಿಯುತ್ತಾ ಇದೆ. ತೀರ್ಪುಗಾರ ತೀರ್ಪು ಬರಬೇಕಾಗಿದೆ. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ರಾಮಕುಂಚದ ಖಾತೆಯಲ್ಲಿ. ಚಿಂತನ್ ಬೋನಸ್ ಬಸ್ಸಿಂಗ್ ಭಾಗಕ್ಕೆ ಇಲ್ಲಿ ಟ್ಯಾಕಲ್ ಅಂಕ. ಆಹಾ ಚಿಂತನ ಚಿಂತೆ ಇಲ್ಲದೆ ಚಿಂತನ್ ಅಂಕ ತಂದಾಗ ಅಂತರ ಮುಂದುವರಿಸಿಕೊಳ್ಳುತ್ತಾರೆ. ಪ್ರತಿದಾಳಿಯ ಸಮಯ. ಆಹಾ ಕ್ಷಣದಲ್ಲಿಯೇ ಮತ್ತೆ ಪಂದ್ಯಕ್ಕೆ ರೋಚಕತೆಗಳನ್ನು ಕೊಳ್ಳುವ ತಮಕ 35-24ರಲ್ಲಿ ಹೋರಾಟವಿದೆ. ಸರಿ ಅದು ಕೊನೆ 2 ನಿಮಿಷಗಳ ಸಮಯ ಬಾಕಿ ಇದೆ. 35-24ರಲ್ಲಿ ಹೋರಾಟ. ಬಹಳಷ್ಟು ನಿಖರವಾದ ಹೋರಾಟದ ಕಡೆಗೆ ಮರಳಿದಂತ ಪಂದ್ಯ. ಆ ಕದನದ ಅವಕಾಶಗಳಲ್ಲಿ ಸರ್ವಾಂಗೀಣತೆಯ ಶ್ರೇಷ್ಠ ಪ್ರದರ್ಶನವನ್ನ ಉಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳು. ಮುಂದಿನ ಕದನಕ್ಕಾಗಿ ಕರೆಕೊಳ್ಳಲಾಗಿದೆ. ತಂಡಗಳು ಸಿದ್ಧಗೊಳ್ಳುವಂತೆ ಸ್ಪಷ್ಟತೆಯ ಪಾದಚಲನೆ. ಪರಿಣಾಮ ಹೆಜ್ಜೆಗಳಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಸಮರಾಂಗಣದ ಸ್ಪಷ್ಟತೆಗಳು. ನಿರಂತರ ಯಶಸ್ವಿ ಅಂಕಗಳ ಗಳಿಕೆಗಳ ಜೊತೆಗೆ ಮರಳುವಂತ ಆಟಗಾರರು. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಅಂತಿಮ ತಂಡವಾಗಿ ಸೆಮಿಫೈನಲ್ ಕದನಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡ ಯಾವುದು? ಮುಂದಿನ ಕದನಕ್ಕಾಗಿ ತಂಡಗಳು ಬರುವಂತೆ
ಔಪಚಾರಿಕತೆ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಗವರ್ಮೆಂಟ್ ಹೈಸ್ಕೂಲ್ ಮಂಚಿಯ ವಿರುದ್ಧವಾಗಿ ಗೆಲುವಿನ ಮೂಲಕ ಸೆಮಿಫೈನಲ್ ಕದನಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾರೆ ರಾಮಕುಂಜೇಶ್ವರಿ ರಾಮಕುಂಜ. ತೌಹೀದ್ ಬಂಟ್ವಾಳ ಎದುರಾಳಿಯಾಗಿ ವಿವೇಕಾನಂದ. ಸೆಮಿಫೈನಲ್ ಕದನದ ಮೊದಲ ತಂಡ ಅಂಕಣದ ಒಳಭಾಗಕ್ಕೆ ಬಂದಿದ್ದಾನೆ. ಸ್ವಾಗತ ತೌಹೀದ್ ಬಂಟ್ವಾಳ. ಬನ್ನಿ ವಿವೇಕಾನಂದ ಪುತ್ತೂರು ಟೀಮ್ ಬರಲಿ. ಭಗವತಿ ಸಂಕುಲಿಗೆ ಬರಲಿ, ಬೇಗ ಸಂಕುಲಿಗೆ ಬನ್ನಿ. ಮುಂದಿನ ಕದನಕ್ಕಾಗಿ ವಿವೇಕಾನಂದ ಪುತ್ತೂರು ರಾಮಕುಂಜ ತಂಡಗಳ ಮಧ್ಯೆ ದ್ವಿತೀಯ ಉಪಾಂತ್ಯದ ಕದನ. ಮೊದಲ ಕದನಕ್ಕಾಗಿ ಭಗವತಿ ಸಂಕುಲಿಗೆ ತೌಹೀದ್ ಬಂಟ್ವಾಳ. ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. ಇದು ಕೂಟದ ಮತ್ತೊಂದು ಅತಿಥಯ ತಂಡದ ಆಗಮನ. ಪ್ರಬಲ ತೌಹೀದ್ ತಂಡಕ್ಕೆ ಟಕ್ಕರ್ ನೀಡಬಲ್ಲ ಸೂರ್ಯ ತಾರೆಗಳ ಆಗಮನ. ಆತಿಥೇಯ ಭಗವತಿ ಸಂಕುಲಿಗೆ. ಉಳಿದಿರುವುದು ಕೇವಲ 3 ಸ್ಪರ್ಧೆಗಳು. ಈ ಸ್ಪರ್ಧೆಯನ್ನ ಸೇರಿ ಭಗವತಿ ಸಂಕುಲಿಗೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಬಲ್ಲ ಪ್ರಬಲ ತಂಡ ಒಳಭಾಗದಲ್ಲಿದೆ. ತಂಡಕ್ಕೆ ಎಸ್ಕದಿರಾಲೆಂಬ ಫಾಸಿಲ್ ಮೂಲಕವಾಗಿ ದಾಳಿ ಇದೆ. ಸಮರಾಂಗಣದ ಅದ್ಭುತವಾದ ಹೋರಾಟದ ಮೂಲಕ ನಿಶಾಂಕ ಸಂಕುಲಿಗೆಯ ಪ್ರಮುಖ ಅಸ್ತ್ರ ದಾಳಿ.
ಬಲೆ ಎರಡು ತಂಡಗಳ ಮಧ್ಯೆ ಸೆಮಿಫೈನಲ್ ಕದನವನ್ನು ಕಾಣ್ತಾ ಇದ್ದೇವೆ. ಗೆಲುವಿನ ಲೆಕ್ಕಾಚಾರಗಳನ್ನ ಉಳಿಸಿಕೊಳ್ಳುವ ಮೊತ್ತದ ಹೆಜ್ಜೆಯಲ್ಲಿ ಸಾಹಿಲ್ ದಾಳಿಯಲ್ಲಿ ಶ್ರೇಷ್ಠ ಎರಡು ತಂಡಗಳ ಮಧ್ಯೆ ಕದನದ ರೋಚಕತೆಗಳನ್ನೇ ಕಾಣ್ತಾ ಇದ್ದೇವೆ. ಗೆಲುವಿನ ಕಡೆಗೆ ಮುಂದುವರಿಯುವ ಹೋರಾಟವನ್ನು ಮಾಡುವ ಪ್ರಬಲ ತಂಡ ಯಾವುದು? ಈ ಕದನ ಮುಂದುವರಿಯುತ್ತಾ 3-2 ಮುನ್ನಡೆ. ಟು ಈಚ್ 2-2 ಸಮಬಲದಲ್ಲಿ ಪಂದ್ಯ. ಯಶಸ್ವಿ ಹೆಜ್ಜೆ ಆಟದಲ್ಲಿ ಸರ್ವಾಂಗೀಣ ಆಟದ ಶ್ರೇಷ್ಠವಾದ ಯೋಚಿತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡ ಹೋರಾಟವಾಗಿದೆ. ಪ್ರಬಲ ತಂಡಕ್ಕೆ ಸವಾಲುಗಳನ್ನ ನೀಡಬಲ್ಲ ಯಶಸ್ವಿ ಆಟದ ಅವಕಾಶಗಳು ಮುಂದುವರಿಯುತ್ತಾ ಇದೆ. ಕದನದಲ್ಲಿ ಸಮರ್ಪಕವಾಗಿರುವ ಹೆಜ್ಜೆ ಪ್ರಬಲ ಆಟಗಾರನಿಗೆ ಬಲೆ ಮೀಸಲಾಗಿದೆ. ಬಂಧನ, ಫಾಸಿಲ್ ಬಂಧನ. ದಾಳಿಯಲ್ಲಿ 6ರ ಡಿಫೆನ್ಸ್ ಬಹು ಸಾಲ್ ಆಗಿದೆ. ಭಗವತಿ ಸಂಕುಲಿಗೆಯ ಪ್ರಮುಖ ಅಸ್ತ್ರ. ಯಶಸ್ವಿಯಾದ ಪಾದಚಲನೆ ಮುಂದುವರಿಯುತ್ತಾ ಕದನದಲ್ಲಿ 4-3 ಹೋರಾಟವಿದೆ. 5-4 ಪಂದ್ಯ. 5-4 ಲೆಫ್ಟ್ ಕಾರ್ನರ್ನಲ್ಲಿ ಸಾಹಿಲ್, ತೌಹೀದ್ ಬಂಟ್ವಾಳ ತಂಡದ ಅಪ್ರತಿಮ ಡಿಫೆಂಡರ್. ಯಶಸ್ವಿಯಾದ ಆಟವನ್ನು ಮುಂದುವರಿಸಿಕೊಳ್ಳಬಲ್ಲ ಆಟಗಾರ ನಿಶಾಂಕ. 6-4 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಸಂಕುಲಿಗೆ. ಹ್ಯಾಂಡ್ ಟಚ್ ಮಾಡುವ ಕಾಯಕದಲ್ಲಿ ಸಾಹಿಲ್. ತೌಹೀದ್ ಇಂಗ್ಲಿಷ್ ಮೀಡಿಯಂ ಬಂಟ್ವಾಳದ ಪ್ರಮುಖ ಆಟಗಾರ. ದಾಳಿ ಮೂಲಕ ಒಳಾಂಗಣದಲ್ಲಿ ಜೂನಿಯರ್ ವಿಭಾಗದಲ್ಲಿ ಸಾಧಕ ಆಟಗಾರರು ಸಮರಾಂಗಣದ ಪ್ರತಿಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪಂದ್ಯವಿದೆ. ಸ್ಪಷ್ಟವಾದ ಪಾದಚಲನೆ. ಡಿಜಿಟಲ್ ಸ್ಕೋರ್ ಬೋರ್ಡ್ ನಲ್ಲಿ ಅಲ್ಪ ಸಮಸ್ಯೆ. ನೆಟ್ವರ್ಕ್ನ ಕಾರಣಕ್ಕಾಗಿ 7-4 ಸಂಕೊಲಿಗೆ 3 ಅಂಕಗಳ ಅಂತರ. ಚಿನ್ನು ಅವರ ಸಮರ್ಥವಾದಂತ ಗರಡಿಯಲ್ಲಿ ಪಳಗಿರುವ ಸಂಕೊಲಿಗೆಯ ಆಟಗಾರರು. ದಕ್ಷತಾಟದಲ್ಲಿ ಎಂತ ಟ್ಯಾಕಲ್
Official timeout. Watrasi babe batare jinda. Control your team. ಎಂಟು ನಾಲ್ಕು ಕದರದಲ್ಲಿ 11-4 ಹೋರಾಟ. ಸಂಕೋಲಿಗೆ ಪ್ರಮುಖ ಘಟ್ಟದಲ್ಲಿ ಮುನ್ನಡೆಯ ನಮಗೆ ಹೋರಾಟದಲ್ಲಿದೆ. ಫಾಸಿಲ್ ಬಂದಂತೆ ಅಂಕ 11-5. 11-5. ನಿಶಾಂಕ ಅವಿರತ ದುಡಿಮೆ ಕೌಶಲಕದಲ್ಲಿ ಎರಡು ತಂಡಗಳ ಆಟಗಾರಗಳ ಮೂಲಕ ಕದರ ರೋಚಕತೆಯನ್ನು ಉಳಿಸಿಕೊಳ್ಳಬಹುದೇ. 11-5. 11-5. ಸಮಯ 10:35. ಉಳಿದಿರುವ ಎರಡು ಸ್ಪರ್ಧೆಗಳು ಯಾವ ಹಂತಕ್ಕೆ ತಲುಪಲಿದೆ? ಫಾಸಿಲ್ ಪರಿಣಾಮಕಾರಿ ಹೆಜ್ಜೆಯಲ್ಲಿರುವ ಫಾಸಿಲ್ ಪೂರ್ಣವಾದಂತಹ ಡಿಫೆನ್ಸಿನ ಬಲವನ್ನ ಉಳಿಸಿಕೊಳ್ಳಬೇಕಾಗುತ್ತದೆ. ಹೆಜ್ಜೆ ಬೋನಸ್ ಆನ್ ಆಗಿರುವಂತೆ ಕಣದಲ್ಲಿ ಬೋನಸ್ 6ನೇ ಅಂಕ ಗಳಿಕೆಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ನಿಶಾಂಕ ನಿರೀಕ್ಷಿತವಾದ ಹೆಜ್ಜೆಯ ಅವಕಾಶದಲ್ಲಿ ಮುಂದುವರಿಯುತ್ತಿದೆ. ಕ್ಷಣಕಾಲದಲ್ಲಿಯೇ ಪ್ರಮುಖ ಅಸ್ತ್ರಕ್ಕೆ ಬಲೆ ಹಿಡಿಯಲಾಗಿದೆ. ಹೋರಾಟದಲ್ಲಿ ಫಾಸಿಲ್ ದಕ್ಷ ಮೇಲೆರಗುವ ಯೋಚನೆ. ನಿರೀಕ್ಷಿತ ಸಮಯವನ್ನ ಹಿಡಿದಿಡಬಲ್ಲ ಸಾಮರ್ಥ್ಯವಿಲ್ಲದೆ ಏಕಾಂಗಿಯಾಗಿ ತಡೆಗೋಡೆಯಾಗುವ ಪ್ರಯತ್ನ ಕಣದಲ್ಲಿ. 11-8. 11-8ರಲ್ಲಿ ಸಂಕುಲಿಗೆಯ ಮುನ್ನಡೆ. 3 ಅಂಕಗಳ ಅಂತರವಿದೆ. 11-8. ಡಿಜಿಟಲ್ ಸ್ಕೋರ್ ಬೋರ್ಡ್ನಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಹಾಗಾಗಿ ಅದರ ಬಗ್ಗೆ ಗಮನ ಹರಿಸಬೇಡಿ. ಸರಿಯಾದ ಬಳಿಕ ಮಾಹಿತಿ ಕೊಡ್ತೇವೆ. ಸಾರಿ ಭಗವಂತನಿಗೆ ಡಬಾ ನಿಸ್ಸಾಯದ ಬರಲಿ ಟ್ರೈನ್ ನಡೆಸ್ಬೇಕು. ಓಕೆ ಪಂದ್ಯ ಮುಂದುವರಿತಾ ಇದೆ ಕಣದಲ್ಲಿ. 11-8ರಲ್ಲಿ ದಕ್ಷ ದಾಳಿಯಲ್ಲಿ 11-4ರಲ್ಲಿತ್ತು ಪಂದ್ಯ. ಹೋರಾಟದ ಮೂಲಕ ಮೆರಳಿತಾ ಇದೆ. ದಕ್ಷ ಬಂದೆಯಾದ ಆಟಗಾರ ಕಣದಲ್ಲಿ 11-9ರಲ್ಲಿ ಪಂದ್ಯ. ಸುಬ್ಟ್ಯಾಕಲ್ ಆನ್ ಆಗಿದೆ. 11-9. 2 ಅಂಕಗಳ ಅಂತರ. ಆಟ 11-10. 11-10 in favor of ಸಂಕುಲಿಗೆ. ಏಕಮಾತ್ರ ಅಂಕದ ಅಂತರವಿದೆ. ಈಚ್ 11ರ ಸಮಬಲದಲ್ಲಿ ಪಂದ್ಯ. ಅಂತಿಮ ಆಟಗಾರ ಕಣದಲ್ಲಿ. ಹದಿನಾಲ್ಕು 11ರಲ್ಲಿ 14-11. ಎಲ್ಲಿಂದೆಲ್ಲಿಗೆ ನಿರಂತರ 10 ಅಂಕಗಳ ಬೇಟೆ. ತೌಹೀದ್ ಬಂಟ್ವಾಳ. ನಿಶಾಂಕ ಮರಳಿದಂತೆ ಅಂಕ.
14-13 ಪಂದ್ಯ. 14-13 14-13 ಒಂದೇ ಒಂದು ಅಂಕದ ಅಂತರದಲ್ಲಿ ಮುನ್ನಡೆಯಲ್ಲಿ ತಮಗೆ ಫಾಸಿಲ್ ದಾಳಿಯಲ್ಲಿ ತಪ್ಪುಗಳ ಪುನರಾವರ್ತನೆ. 15-13 ಅಂತರ 2ಕ್ಕೆ ಇರ್ತಾ ಇದೆ. ಸ್ಪಷ್ಟವಾದ ಪಾದಚಲನೆ ಮುಂದುವರಿಸಿಕೊಳ್ಳುವ ತಬಕದ ಹೆಜ್ಜೆಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾ ಇದೆ. ಕೊನೆಯ 5 ನಿಮಿಷಗಳ ಅವಧಿಯ ಕದನ. 15-13 2 ಅಂಕಗಳ ಅಂತರವಿದೆ. ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ 5 ದಾಳಿಗಳಲ್ಲಿ ನಿರ್ಣಯವಾಗಿತ್ತು ಗೆಲುವಿನ ಔಪಚಾರಿಕತೆಯ ಲೆಕ್ಕಾಚಾರಗಳು. ಆ ಬಳಿಕ ನಡೆದ ಅನೇಕ ಸ್ಪರ್ಧೆಗಳು ಏಕಮುಖವಾಗಿತ್ತು. ಈ ಕದನ ಒಂದಷ್ಟು ರೋಚಕತೆ ಕೊಡ್ತಾ ಇದೆ. ಸೆಮಿಫೈನಲ್ ಬೋನಸ್ ಸಿಂಗಲ್ 17-13 17-13 ಅಂತರ 4. ನಿಶಾಂಕ ಗಳಿಕೆ 14-17 ಅಂತರ 3ಕ್ಕೆ ಇಳಿತಾರೆ. ಫಾಸಿಲ್ ಯೋಚಿತವಾದಂತ ಪ್ರತಿ ಹೋರಾ. ಲಾಸ್ಟ್ 4 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. ಕೊನೆಯ 4 ನಿಮಿಷಗಳು. ವಿವೇಕಾನಂದ ಪುತ್ತೂರು, ರಾಮಕುಂಜೇಶ್ವರಿ ರಾಮಕುಂಜ ಸಿದ್ಧವಾಗಿ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ರಾಮಕುಂಜದ ಖಾತೆಗೆ, ಸಂಕೊಲಿಗೆಯ ಖಾತೆಗೆ. ಗೆಲ್ಲಬಲ್ಲವರು ಯಾರು ನೋಡುವ ಈಗ. ನಿಶಾಂಕ 15-18 ಪಂದ್ಯ ಮುಂದುವರಿತಾ ಇದೆ. ಬ್ರಹ್ಮಾಸ್ತ್ರ ಅಂತಿಮ 3 ನಿಮಿಷಗಳ ಸಮಯ. 3 ಅಂಕಗಳ ಅಂತರ. ಪಾಯಿಂಟ್ 16ನೇ ಅಂಕದ ಗಳಿಕೆಯಾಗುತ್ತಾ ಇದೆ. ಪ್ರಮುಖ ಅಸ್ತ್ರ ಫಾಸಿಲ್ ಹೊರಾಂಗಣದಲ್ಲಿ ಏಕೈಕ ನಮ್ಮುಗೆಯ ಆಟಗಾರ ಸಾಹಿಲ್ ದಾಳಿಯಲ್ಲಿ. 18-16 ತಪ್ಪುಗಳ ಪುನರಾವರ್ತನೆಯಾಗಿದೆ. ಕಣ್ಣದಲ್ಲಿ ಗಳಿಕೆ 19-16. ದಕ್ಷತೆಯ ಸ್ಪರ್ಶ. 19-17 19-17 ಸಮರ್ಥನೀಯ ಆಟದ ಮೂಲಕವೇ ರಂಗು ತುಂಬಿಸಬಲ್ಲ 1917 ಇನ್ ಫೇವರ್ ಆಫ್ ತೌಹೀದ್ ಬಂಟ್ವಾಳ. 2 ಅಂಕಗಳ ಅಂತರ. 2 ನಿಮಿಷಗಳ ಸಮಯ ಬಾಕಿ ಇದೆ. 19-17 2 ನಿಮಿಷಗಳ ಸಮಯ ಬಾಕಿ ಇದೆ. ಬೋನಸ್ ಗಳಿಕೆ 20 ಬೋನಸ್ 2017. itu papa bangun match mobile utna ನೋಡಬಹುದು ಯಾರು ಅಂತ ಪಕ್ಕದಲ್ಲಿ ಮ್ಯಾಚ್ ಇದೆ. IPL देखा कैमरा मैन हाइलाइट्स 2017 2017 ನಿಶಾಂಕ
ಆಟದಲ್ಲಿ ಅಂಕ ಗಳಿಕೆಯನ್ನು ಮುಂದುವರಿಸಿಕೊಂಡಿದ್ದಾರೆ 20-18 ಸಾಹಿಲ್. ಏನಾಗಬಹುದು, ಎಲ್ಲಿಗೆ ಸಾಗಬಹುದು, ಯಾವ ಹಂತಕ್ಕೆ ತಲುಪಬಹುದಾಗಿದೆ ಪಂದ್ಯ? ಪಾಯಿಂಟ್. ಮೂರು ಅಂಕಗಳ ಅಂತರ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಕ್ಷಣದಲ್ಲಿ ಪಂದ್ಯವಿದೆ. ಪ್ರಮುಖ ಆಟಗಾರನ ಬಂಧನ, ಸಂಕೊಲೆಗೆಯ ನಿಶಾಂಕ ಬಂಧನ. ಬೇನೆ ಮತ್ತೆ ಹಾಕೋದಿಲ್ಲ ವಾನರ ಮರಿ ಮಾರಿ ಎಂದಿನ ವಸ್ತುಲ ಅಡ್ಕೋತೀರಾ? ಕಾಂತಾರ ವಿಚಾರದ ಹೀರೋದುವೆ ತೆನಕದಲ್ಲೇ ಅಪ್ಪ ಐಸಿರ ನಾಚಿಕದ ಮುದ್ದೆ ಯಾರು ಜೀತ ಬರಲ್ಲ. ಬಲ್ಬದ ಕಾಡದ ಕರಿಚಿರದ ಬೋಬುಂದುಲಿಗೆ ಮರಿಯ ಫೋಕಸ್ 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 ಬಲ್ತಿದೆ ಮತ್ತೆ. ಕತ್ತಲಲ್ಲಿ ಫ್ಲಾಶ್ ಲೈಟ್ ಉಂಟು ಮಾರ. ಸಾಧಿದಾರ ಲೈಟ್ ನಿಂತ್ಕೊಂಡಿರ್ ಮೊಬೈಲ್ 22-18 5 ಡಿಪೆಂಡರ್ಗಳ ಮಧ್ಯೆ ಸೆಲ್ಫೋಟ್ ಯಶಸ್ವಿಯಾದ ಪಾದಚಲನೆ ಫಾಸಿಲ್ನ ಮೂಲಕ ತಂಡಕ್ಕೆ ಆಧಾರವಾಗಿ ನಿಲ್ಲಬಲ್ಲ ನಿಶಾಂಕ ಹೊರಕ್ಕೆ ಪ್ರವೇಶಿಸುವ ಮೂಲಕ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ ಅವಳಿ ಡಿಪೆಂಡರ್ಗಳ ಮಧ್ಯೆ ಬನ್ನಿ. ವಿವೇಕಾನಂದ ಪುತ್ತೂರು, ರಾಮಕುಂಜ ಇದರೊಂದಿಗೆ ಫೈನಲ್ಗೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ ತೌಹೀದ್ ಬಂಟ್ವಾಳ. ಅಭಿವಂದನೆಗಳು. ಬನ್ನಿ ವಿವೇಕಾನಂದ ಪುತ್ತೂರು, ರಾಮಕುಂಜೇಶ್ವರ, ರಾಮಕುಂಜ. ಎರಡೇ ಸ್ವರ್ಣ, ಉಳಿದಿರುವುದು ಎರಡೇ ಸ್ವರ್ಣ. ಫೈನಲ್ ಸೆಮಿಫೈನಲ್, ಫೈನಲ್ ಸೆಮಿಫೈನಲ್. ಬಾಬಾ ಬಾಬಾ ಪುತ್ತೂರು ಬಾಬಾ.
ಮೈದಾನೆಯ ಮಂಜಿನಲ್ಲಿ ಲಿಖಿತ ಕುಂಪಲ ಮೈದ ಲೈನ್ ಅಪ್ ಬ್ಯಾಕ್ ಕಾರ್ಯಕ್ಕೆ ಬನ್ನಿ. ರಮೇಶ್ ಲೈನ್ ಅಪ್ ಲೈನ್ ಅಪ್ ಕಾದದ್ದು ಕೊಟ್ಟು ಬಿಡಿಯಲ್ಲ ಆಡಿಬಿಡಿ ಮತ್ತೆಂತ ಮಾಡುದು ಎಂತ ಮಾತ್ರ ಗ್ಯಾರಂಟಿ ಹೋದ ಮೀದಿ చెప్పునకు ಹೋಗಿ ಕೊಬ್ಬಡಿ ಅಬ್ಬ ಜಾಸ್ತಿ ಇಂತ ಖುಷಿ ನಾನು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆದ್ಕೊಂಡಲ್ಲ ಮತ್ತೆ ಬೋನಸ್ನೊಂದಿಗೆ ಖಾತೆ ಆರಂಭ ಕದನದಲ್ಲಿ ಪುನೀತ ದಾಳಿ ವಿವೇಕಾನಂದ ಪುತ್ತೂರಿನ ಯಶಸ್ವಿ ಆಟಗಾರ. ಎರಡು ತಂಡಗಳಲ್ಲಿಯೂ ಕೂಡ ಅಪ್ರತಿಮ ಕಬಡ್ಡಿಯ ಯುವ ಆಟಗಾರರುಗಳಿದ್ದಾರೆ. ಧಾರವಾಡ ದಾಳಿಯಲ್ಲಿ ಅಭಿಷೇಕ, ಜೂನಿಯರ್ ಸೀನಿಯರ್ ತಾರೆಗಳು ನಿರಂತರವಾದ ಅಭ್ಯಾಸಗಳ ಮೂಲಕ ಬೋನಸ್ ಪಾಸಿಂಗ್ನೊಂದಿಗೆ ರಾಮಕುಂಜದ ಮುನ್ನಡೆ ವಿಸ್ತೃತಗೊಳ್ಳುತ್ತಾರೆ. ಯಶಸ್ವಿಯಾದ ಪಾದಚಲನೆ, ಸ್ಪಷ್ಟವಾದ ಮಾಹಿತಿಗಳ ರವಾನೆ, ಮಲ್ಟಿಪಲ್ ಅಂಕ ಬರುತ್ತಾರೆ ಖಾತೆಯಲ್ಲಿ. ಊರಲ್ಲಿ ಸ್ಪರ್ಧೆ ಚಿಂತದಾಳಿಯಲ್ಲಿ ಸಮರ್ಪಕ ಹೆಜ್ಜೆಯ ಆಟದ ಮೂಲಕ 4-3 ಹೋರಾಟವಿದೆ. ಪುತ್ತೂರಿನ ಬ್ರಹ್ಮಾಸ್ತ್ರ ವಿವೇಕಾನಂದ ತಂಡದ ಆಪದ್ಬಾಂಧವ ಪುನೀತ ದಾಳಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಗಾಯದ ಸಮಸ್ಯೆಗೆ ಒಳಗಾದರೂ ಕೂಡ ಮತ್ತೆ ಅಂಕಣದಲ್ಲಿ ಯಶಸ್ವಿ ಆಟದ ಮೂಲಕ ರಂಗೇರಿಸುತ್ತಿರುವ ಬೋನಸ್ ಸಿಂಗಲ್ ಕಣ ಮತ್ತೆ ಮುಂದುವರಿಯುತ್ತಾರೆ ಹೋರಾಟಗಳ ಅಭಿಲಾಷೆಗಳ ಜೊತೆಗೆ. ಅಭಿ ನಿರೀಕ್ಷಿತವಾದ ಪಾದಚಲನೆಯಲ್ಲಿ ಪಂದ್ಯ. ಸರ್ವಾಂಗೀಣ ದಯ ನೆಟ್ವರ್ಕ್ ಡೌನ್ಲೋಡ್ ಇದೆ. ಎರಡು ಜನ ಹೋಗ್ತಾರೆ ಗುಂಡಾಗ ಬಲ್ ಮಾಡಿ ಹೋಯ್ತಾ ಇರ್ಬೇಕು. ಬರೋದೊಂದಿಗೆ 6565 ಬರುವ ಸರತ್ತು ಉಲ್ಲಲ ಸಂಘಾರಿನ ಯಶಸ್ವಿ ಹೆಜ್ಜೆ ಮುಂದುವರಿಯುತ್ತ 6-6 ಪಂದ್ಯ.
ನೀರಿನ ವ್ಯವಸ್ಥೆ ಅಧ್ಯಕ್ಷರೇ, ಆಟಗಾರರಿಗೆ ಬಾಯಾರಿಕೆಗೆ ನೀರಿನ ವ್ಯವಸ್ಥೆ ಮಾಡಿ. ಹೌದಾ? ತಂಡಗಳ ಹೋರಾಟ ಸೆಮಿಫೈನಲ್ ಕದನದಲ್ಲಿ ಪುನೀತನ ಮೂಲಕ ನಿರೀಕ್ಷಣೆ ಜವಾಬ್ದಾರಿಯೊಂದಿಗೆ ಅರ್ಥ ಆಗಿಲ್ಲ. ಸರ್ವಶ್ರೇಷ್ಠತೆಯ ಆಟಗಳ ಮೂಲಕ ವಿಜೃಂಭಿಸಬಲ್ಲ ಜೂನಿಯರ್ ತಾರೆಗಳು ಎರಡು ಕಣದಲ್ಲಿಯೂ ಕೂಡ ಬೋನಸ್ ಪ್ಲಸ್ ಸಿಂಗಲ್ ನಿರಂತರ ಅಂಕಗಳ ಬೇಟೆ ಮುಂದುವರಿಯುತ್ತಾ ಇದೆ ಕನ್ನಡದಲ್ಲಿ. ಪುನೀತನ ಪ್ರಯತ್ನಕ್ಕೆ ತಡೆಯೊಡ್ಡುವ ಯೋಜನೆ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ರಾಮಕುಂಜದ ಖಾತೆಗೆ ಬೆರಗವಾಗುತ್ತಾ ಇದೆ. ಎಂಟು 11 11-8 in favor of ರಾಮಕುಂಜ. ಮುನ್ನಡೆ ಮುಂದುವರಿಯುತ್ತಾ ಕಣದಲ್ಲಿ 11-9 2 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಅಭೀಮ್ ದಾಳಿಯಲ್ಲಿ ವಿವೇಕಾನಂದ ಪುತ್ತೂರು ರಾಮಕುಂಜೇಶ್ವರ ತಂಡಗಳ ಮಧ್ಯೆ ಸೆಮಿಫೈನಲ್ ಕದನ. 4-5 ಕ್ಷಣಾರ್ಧದ ಹೋರಾಟಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಅಚಗಿನ ಮೂಲಕ ಆಟದಲ್ಲಿ. ನಲ್ಲಿ ಪಂದ್ಯ 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ ರಾಮಕುಂಜ. ಮೊದಲ ಅವಧಿಯ 19 ನಿಮಿಷಗಳ ಆಟವಿದು. 10-5 ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ಯೋಜಿತ ಆಟ. 14-11 ರಾಮಕುಂಜ ಅಲ್ಪ ಅಂಕಗಳ ಮುನ್ನಡೆಯ ಜೊತೆಗೆ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಕಣದಲ್ಲಿ. ಉಳಿದಿರುವ ಅಂತಿಮ ಕದನಕ್ಕಾಗಿ ತೌಹೀದ್ ಬಂಟ್ವಾಳ ತಾವುಗಳು ಪೂರ್ವ ಸಂಧ್ಯೆಯೊಂದಿಗೆ ಈ ಪಂದ್ಯದ ವಿಜೇತ ತಂಡದ ವಿರುದ್ಧವಾಗಿ ಹೋರಾಟಕ್ಕಾಗಿ ಹದಿನೈದು 12ರಲ್ಲಿ 3 ಅಂಕಗಳ ಅಂತರವನ್ನ ನಿರಂತರವಾಗಿ ಉಳಿಸಿಕೊಳ್ಳುತ್ತಾರೆ ಅಭಿಷೇಕ. ಪ್ರಸ್ತುತ ಅವಧಿಯಲ್ಲಿ ದಾಳಿಯ ಮೂಲಕವಾಗಿ
11ರ ಸಮಯದಲ್ಲಿ ನಾವಿದ್ದೇವೆ. 16-13ರಲ್ಲಿ ಪಂದ್ಯವಿದೆ. ಮತ್ತೆ ಪ್ರಯತ್ನ. ಹದಿನಾರು 14ರಲ್ಲಿ ಸಮರ್ಥವಾದಂತಹ ಆಟಗಾರರು ಕಣದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಅವಧಿಯಲ್ಲಿ ನಾವಿದ್ದೇವೆ. 16-15 ಒಂದೇ ಒಂದು ಅಂಕದ ಅಂತರದಲ್ಲಿ ಮುನ್ನಡೆಯಲ್ಲಿ ರಾಮಪುಂಜ. ಬೋನಸ್ ಗಳಿಕೆ. ದಾಳಿಯಲ್ಲಿ ಪುರಿ 4 ಡಿಫೆಂಡರ್ಗಳ ಮಧ್ಯೆ ದಾಳಿ ಮುಂದುವರಿಯುತ್ತಾ ಇದೆ. ಯಶಸ್ವಿಯಾದಂತಹ ಪಾದಚಲನೆ. ಅಂಕದ ಗಳಿಕೆ 17-16ರಲ್ಲಿ. ಸಮರ್ಥ ದಾಳಿಯಲ್ಲಿ ಯಶಸ್ವಿಯಾಗಿರುವ ಪಾದಚಲನೆ. ಒಳಾಂಗಣದಲ್ಲಿ 18-16ರಲ್ಲಿ 2 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಈ ಪಂದ್ಯದ ಪ್ರತಿದಾಳಿಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತೆ ಎಂಜನ್ನ ನೆಟ್ವರ್ಕ್ ದಿಕ್ಕೊಂಡ ಸ್ಕೋರ್ ಮಾಡ್ರ ನೆಟ್ವರ್ಕ್ ದಿಕ್ಕುತ್ತಿದೆ ಇದೇ ದಿಕ್ಕೊಂಡ ಹೆಚ್ಚಿನ ಆಡಿಗಳು ಫುಲ್ ಗೊತ್ತಾಗಲ್ಲ ಬಿಡ್ತು ಅಂತ ಚೆಕ್ ಪೊಟ್ಟಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಪಂದ್ಯ ಬಳಸಿಕೊಳ್ಳುವ ಹೆಜ್ಜೆಯ ಸಾಮರ್ಥ್ಯಗಳ ಮೂಲಕವಾಗಿ ಕದನ ರಣಾಂಗಣದಲ್ಲಿ ಮುಂದುವರಿತಾರೆ. 23-21ರಲ್ಲಿ ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ. 2 ಅಂಕಗಳ ಅಂತರ ಮೊದಲ
ಬದಿಯಲ್ಲಿ 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದ ಪ್ರಮುಖ ಆಟಗಾರನೆಂದೇ ಬೇಟೆಯಾಡಿದ ಪುನೀತ್. ಬೋನಸ್ ಪ್ಲಸ್ ಸಿಂಗಲ್. ಇದು ವಿವೇಕಾನಂದ ಪುತ್ತೂರಿನ ಬ್ರಹ್ಮಾಸ್ತ್ರ. 25-21ರಲ್ಲಿ ಸತತ ದಾಳಿಗಳಲ್ಲಿ ಪುನೀತನನ್ನು ಕಾಣಬಹುದಾಗಿದೆ. 3 ಅಂಕಗಳ ಅಂತರವಿದೆಯಷ್ಟೇ. ಪ್ರಥಮ ಅವಕಾಶದಲ್ಲಿ 27-22 in favor of ವಿವೇಕಾನಂದ ಪುತ್ತೂರು. ಚಿಂತನ್ ಪ್ರಯತ್ನ ರೀಚಿಂಗ್ ಫ್ರಮ್ ದ ಔಟ್ಸೈಡ್. ಮತ್ತೆ ಅಂಕದ ಖಾತೆಯಲ್ಲಿ ಬೋನಸ್ ನೀಡಲಾಗಿದೆ. 28-23. 28-23ರಲ್ಲಿ ಪಂದ್ಯ ಶುಭ ಟ್ಯಾಕಲ್ ಆನ್ ಆಗಿದೆ. ಪುನೀತ್ ದಾಳಿಯಲ್ಲಿ ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲನೆ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ಕ್ಷಣ ಕ್ಷಣದ ರೋಚಕತೆ. ವಿಶ್ರಾಂತಿಯ ಕೋರಿಕೆ. ಸಂಬಂಧಿಗಳ ಈ ದಿನದ ಅಂತಿಮ 1 ಸ್ಪರ್ಧೆಯಷ್ಟೇ ಕದನದಲ್ಲಿ ಬಾಕಿ ಇದೆ. ನಮ್ಮ ಸಾಜಿದುಲ್ಲಾ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ಸಂಘಟಕರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಂಜುನಾಥ್ ಶೆಟ್ಟಿ ಅವರು ಕೂಡ ತಾವು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನ್ನಹವಿದೆ. ಅತಿಥಿಗಳನ್ನ ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದ ಗೌರವಾನ್ವಿತ ಸಾಜಿದುಲ್ಲಾ ಮಂಜುನಾಥ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ. ಉಳಿದಿರುವ ಪಂದ್ಯ ಫೈನಲ್ ಕದನ ಮಾತ್ರ 29-26ರಲ್ಲಿ ಪುನೀತ್ 27-30ರಲ್ಲಿ ಪಂದ್ಯ. ಮತ್ತು 27ರಲ್ಲಿ 3 ಅಂಕಗಳ ಅಂತರದಲ್ಲಿ ಮುನ್ನಡೆ ವಿವೇಕಾನಂದ ಪುತ್ತೂರು. ತ್ರಿವಳಿ ಅಂಕಗಳಷ್ಟೇ ಕದನದಲ್ಲಿ ಅಂತರದಲ್ಲಿದೆ. ಬೋನಸ್ ನೀಡಲಾಗಿದೆ 30-28. 2 ಅಂಕಗಳ ಅಂತರ. ಪ್ರಮುಖ ಆಟಗಾರರುಗಳ ಕೊರತೆ 2 ತಂಡಗಳಲ್ಲಿ. ಕದನ ಅಭಿಯ ಮೂಲಕವಾಗಿದೆ. ಯಶಸ್ವಿ ಆಂಕಲ್ ಹೋಲ್ಡ್ ಅಭಿಷೇಕರ ಮಂಥನ. ಅಫಿಷಿಯಲ್ ಟೈಮ್ ಔಟ್.
ಗೆಲುವು ಬಿಡಿಯಲ್ಲ. ವಾ ತಿಳಿಕೆ ಬರಲಿ ದೇವ್ರ ಏನ್ ನಗ್ತಾರಪ್ಪ ಇನ್ನು? ಅಯ್ಯೋ ನೋಡ್ದವನ ಅಧ್ಯಕ್ಷರ ಕೊಡಂದೆ ಯಾಕೆ ಹೇಳ್ತದೆ? ವೈಡ್ ಮಾಡ್ಲೆ ವೈಡ್ ಮಾಡ್ದಾಟಿಗೆ ಝೂಮ್ ಮಾಡಿ ಕನ್ನಡಕದಲ್ಲ ಇಲ್ಲಿ ಬಾಡಿ ಉಂಟು ಮಾರೆ. ಜತ್ತಿನ ಹೋಯ್ತಾ ಅಂತೀರಿ ಮೊಬೈಲ್ ಓದ್ತಾರೆ ಕಲ್ಪನೆ ಹಿಡಿದಿಡಿ ನಜಿಗುಲ್ಲ ಎಂದ್ರಲ್ಲ ಅವಸ್ಥೆ ಇದೆ ಹೊರಗಟ್ಟು ಬಿಡಿ. ಅಕ್ಕಂಗೆ ಬೇಕಾಗ್ತದೆ ಪಾಪ. ಸೂಚಿಂಚನೆ ಮಾರೆ ಈ ಪುತ್ತೂರ್ದಾಗಲೇ ಫ್ರೀ ಮಾಡ್ರೆ ಗೊತ್ತಿಲ್ಲ ಪಾಪ ಪೂರ ಟೈಟಿಂಗ್ ಹೋಗ್ತೀವಿ. patau tuh naik mana peduli naik nggak ada ini lo tuh foto apa mana ini motif aja deh itu loh aku jadi tipe kau jadi punya gitu Malayalam picture na hero lang ulit. Pravina. Ayo uttare 12 ಗಂಟೆ ಅವಳು ಗುರಿ 10 ಗಂಟೆ 12 half an hour. Last 5 minutes double time. ಅಂತಿಮ 5 ನಿಮಿಷಗಳ ಕರೆಗೊಳ್ಳಲಾಗಿದೆ 31-28ರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ ಸ್ಟೇಟಸ್ ಏನಾಳೆ ಅಂತಿಮ ಆಟಗಾರ ಅಜಯ್ ಕಣದಲ್ಲಿ ಸಮರ್ಥ ಆಟ ದಾಳಿಯ ಮೂಲಕ ಒಳಾಂಗಣದಲ್ಲಿ ಮುಂದುವರಿತಾರೆ ಇದು ಪಂದ್ಯ 33-28ರಲ್ಲಿ ಬೋನಸ್ ಪ್ಲಸ್ ಸಿಂಗಲ್ 33-30 ಮತ್ತೆ ಪುನೀತ್ ದಾಳಿಯಲ್ಲಿ ಪ್ರಬಲ ಆಟಗಾರ ಚಿಂತನ್ ಹೊರಾಂಗಣ ಲಾಸ್ಟ್ 4 ಮಿನಿಟ್ಸ್ ಮುಂದುವರಿದ ಕೊನೆಯ 4 ನಿಮಿಷಗಳ ಬದಿಯಲ್ಲಿ ಪಂದ್ಯವಿದೆ ಸಮರ್ಥ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ಬೋನಸ್ ಪ್ಲಸ್ ಸಿಂಗಲ್ ಮತ್ತೆ
ಅಂಕ ಗಳಿಕೆಯಾಗಬಹುದೇ? ಅಂಕದ ಗಳಿಕೆಯಾಗುತ್ತಾ ಇದೆ. ಸರ್ವಾಂಗೀಣತೆಯ ಪ್ರದರ್ಶನ, ಸಮರ್ಥನ ಮೂಲಕ ಸತತ ದಾಳಿಗಳಲ್ಲಿ 4 ಅಂಕಗಳು. 35-32. ಟ್ಯಾಕಲ್ ಮಾಡುವ ಪ್ರಯತ್ನ, ಸಮರ್ಪಕವಾದ ಟ್ಯಾಕಲ್ಗಳ ಮೂಲಕ ಅಂಕ ಬರಿತಾ ಇದೆ ಪುತ್ತೂರಿನ ಖಾತೆಗೆ. 38-32. ಕಂಪೌಂಡರ್ ಮುಂದಿನ ಚಾಂಪಿಯನ್ ಇದನ್ನ ಅಮೆರಿಕದಾಗ ತೂಯಿದೆ. ಕಣದಲ್ಲಿ ಮತ್ತೆ ಪುರಿ ದಾಳಿಯ ಮೂಲಕ 38-33 ಹೋರಾಟ. ನಿರಂತರವಾದ ಅಂಕದ ಗಳಿಕೆ ಜೊತೆಗೆ ಒಳಾಂಗಣದಲ್ಲಿ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಸಮಯ. 39-34 ಅಂತರ 5ರಲ್ಲಿದೆ. ಪವರ್ಫುಲ್ ಆಟಗಳ ಮೂಲಕವಾಗಿ ವಿವೇಕಾನಂದ ಪುತ್ತೂರಿನ ಖಾತೆಗೆ ಅಂಕವರ್ಗವಾಗುತ್ತಾ ಇದೆ. ನಿರೀಕ್ಷಿತವಾದ ಹೆಜ್ಜೆಯಲ್ಲಿ ಪುನೀತ ಯಶಸ್ವಿ ಆಟವನ್ನು ಮುಂದುವರಿಸಿಕೊಳ್ಳುವ ವೇಳೆ ಅಂಕಗಳ ಖಾತೆಯಲ್ಲಿ ಬದಲಾವಣೆ. 41 ಲಾಸ್ಟ್ 2 ಮಿನಿಟ್ಸ್. 41-36 ಓಕೆ ನಮಗೆ 41-36 ಹೋರಾಟವಿದೆ. ಉಳಿದಿರುವ ಸಮಯದಲ್ಲಿ ಹಿಡಿತಗಳ ಮೂಲಕವೇ ವಿಜೃಂಭಿಸಬಲ್ಲ ಆಟಗಾರರು. ಬಂಧುಗಳೇ, ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವ ಶ್ರೀ ದೇವದಾಸ್ ಅಡ್ಕ ತಮ್ಮನ್ನ ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ದೇವದಾಸ್ ಅಡ್ಕ, ತಾವು ದಯವಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗುವಂತೆ ವೇದಿಕೆಯಲ್ಲಿ. (42-37) ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಸಮಯ ಬಾಕಿ ಇದೆ. ಗಣದಲ್ಲಿ ಅಂತಿಮ ಕ್ಷಣಗಳಲ್ಲಿರುವಂತಹ ಪಂದ್ಯ. 43-38 ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ ರಾಮಕುಂಜದ ವಿರುದ್ಧವಾಗಿ. ಇದು ಸೆಮಿಫೈನಲ್ನ ದ್ವಿತೀಯ ಕದನವಾಗಿದೆ. ಅಂತಿಮ ಕ್ಷಣದಲ್ಲಿ ರಾಮಕುಂಜ 43-38 ರೈಟ್. ಸರಿ
43-38 ಸರಿಯಾ? 40 ಓಕೆ 40-43 ಓಕೆ ಟೈಮ್ ಔಟ್. 1 ನಿಮಿಷದ ಕರೆ ಆಗಿದೆ. ಅದಾಗಲೇ 43-40ರಲ್ಲಿ 3 ಅಂಕಗಳ ಅಂತರದಲ್ಲಿ ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ. ಪಂದ್ಯ ಮುಂದುವರಿಯುತ್ತಾ ಕಣದಲ್ಲಿ ಹೋರಾಟ. ವಿವೇಕಾನಂದ ಪುತ್ತೂರು ಎಂಟರ್ ದ ಫೈನಲ್ಸ್. ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟದ ಮೂಲಕವಾಗಿ ರಂಗು ತುಂಬಿಸಿರತಕ್ಕಂಥ ವಿವೇಕಾನಂದ ಪುತ್ತೂರು ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ. ಇದು ಸಕ್ಕೊಲಿಗೆಯ ಮಣ್ಣಿನಲ್ಲಿ ನಡೆದ ಆಟ. 5 ನಿಮಿಷಗಳ ವಿಶ್ರಾಂತಿಯ ಸಮಯ. ಈ ಪಂದ್ಯದಲ್ಲಿ ಪುತ್ತೂರು ತಂಡ ಪ್ರಬಲವಾದ ರಾಮಕುಂಜಕ್ಕೆ ಟಕ್ಕರ್ ನೀಡಬೇಕಾದ್ರೆ ಇದು ಪುಣೆ ನಗುವಿನ ಮೂಲಕ ಕೊಲ್ಲಬಲ್ಲ ಆಟಗಾರ ಪುತ್ತೂರಿನ ಹೆಮ್ಮೆ ವಿವೇಕಾನಂದ ಪುತ್ತೂರಿನ ಚಾಂಪಿಯನ್ ಆಟಗಾರ ಪುಣೆ. ಎಸ್ ಆಟಗಾರ ದೊಡ್ಡ ಚಪ್ಪಾಳೆ. ಎಂತ ಆಟ. ಎಸ್ ಬನ್ನಿ. 5 ನಿಮಿಷಗಳ ಸಮಯ ಫೈನಲ್ ಕದನಕ್ಕಾಗಿ, ತಂಡಗಳಿಗೆ ಆಗಮನಕ್ಕಾಗಿ.
ಮಾಡಿಕೊಡ್ತಾ ಇದ್ದೇವೆ. ತೌಹೀದ್ ಬಂಟ್ವಾಳ, ವಿವೇಕಾನಂದ ಪುತ್ತೂರು ತಂಡಗಳಿಗೆ. ಫೈನಲ್ ತಂಡಗಳು ಬನ್ನಿ ನೋಡಿ. 11:30 ಗಂಟೆಗೆ ಆಗಿದೆ. ನಾವೊಂದು 11:30 12 ಗಂಟೆಗಾದರೂ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ತಂಡಗಳು ಬನ್ನಿ. ನಮ್ಮ ಲೆಕ್ಕಾಚಾರಗಳ ಪ್ರಕಾರ 10 ಗಂಟೆಯೊಳಗಾಗಿ ಪಂದ್ಯ ಮುಗಿಬೇಕಾಗಿತ್ತು. ಆದರೆ ಹೆಚ್ಚುವರಿ 2 ಗಂಟೆಗಳ ಸಮಯವನ್ನು ವ್ಯಯಿಸಿದ್ದೇವೆ. ಕಾರಣಾಂತರಗಳಿಂದ ತಡ ಆಗಿದೆ. ಹಾಗಾಗಿ ಮತ್ತಷ್ಟು ತಡ ಮಾಡುವುದು ಬೇಡ. ಕಾನೂನು ಪರಿಪಾಲನೆಗಾಗಿ ಆಟಗಾರರೇ, ಅದಾಗಲೇ ಔಪಚಾರಿಕತೆಯ ಕರೆ ಬಂದಿದೆ ಎನ್ನುವ ಮಾಹಿತಿ ಇದೆ. ದಯವಿಟ್ಟು ಫೈನಲ್ ಮುಗಿಯುವ ಮುನ್ನ ತಡೆಯಾಗುವುದು ಬೇಡ. ಬನ್ನಿ ಒಳಾಂಗಣಕ್ಕೆ. ತೌಹೀದ್ ಬನ್ನಿ. ವಿವೇಕಾನಂದ ಪುತ್ತೂರು, ಅದೀಶ್ ಟೀಮ್ ತಮ್ಮಲ್ಲಿ ಬೇಗ. ಬನ್ನಿ ಬನ್ನಿ. ತೌಹೀದ್, ಅಹಮದ್ ಮೇರ್ಲಗುಂಡೆ, ದಯನೀದು ಮಿತ್ತ ಚಾವಡಿಗೆ ಬರುಡೀರು ನಮ್ಮ ಈತ ಮಲ್ಲವಿಲ್ಲರಾದು. ಬಂಧುಗಳೇ, ಭಗವತಿ ಸಂಕುಲಿಗೆ ಆಯೋಜಿತ ಕಬಡ್ಡಿಯ ಅಂತಿಮ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಉಳಿದಿರುವಂತದ್ದು ಏಕಮಾತ್ರ ಸ್ಪರ್ಧೆಯಾಗಿದೆ. ಅದು ಫೈನಲ್ ಕದನ. ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ಇರಾದೆಯ ಜೊತೆಗೆ ಅನೇಕ ಪ್ರಶಸ್ತಿಗಳಿಗೆ ಅಧಿಪತನದ ಆದಿಯಲ್ಲಿದ್ದಂತ ತಂಡ ಮತ್ತೆ ಮೇಲೆದ್ದು ಹೋರಾಟದ ಕಿಚ್ಚಿನ ಮೂಲಕವಾಗಿ ಕರಾವಳಿಯ ಕಮಲ ರಂಗದಲ್ಲಿ ಅತಿರಥ ಮಹಾರಥ ತಂಡಗಳನ್ನು ಹಿಮ್ಮೆಟ್ಟುವ ಮೂಲಕ ಸತತ ಪ್ರಶಸ್ತಿಗಳ ಕಡೆಗೆ ತನ್ನ ಗಮನವನ್ನು ಹರಿಸಿ ಇತ್ತೀಚಿನ ತಂಡಗಳಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿಯೇ ಅಪ್ರತಿಮ ಸಾಧನೆಯನ್ನು ಮೆರೆದ ಬಂಟ್ವಾಳದ ಅಪ್ರತಿಮ ಯುವ ಸಾಧಕರ ತಂಡದ ಆಗಮನ. ಇದು ತೌಹೀದ್ ಬಂಟ್ವಾಳ.
ವಿಧಿಯ ಮೂಲಕವಾಗಿ ಅನೇಕ ಯುವ ಆಟಗಾರರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ದಾನದ ಮೂಲಕ ಪುತ್ತೂರಿನ ಇತಿಹಾಸದಲ್ಲಿ ಅಪ್ರತಿಮ ಸಾಧಕ ತಂಡದ ಮೂಲಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಆಟಗಾರರ ಆಗಮನ. ತಂಡ ಸ್ವಾಗತಿಸಿ ಫೈನಲಿಸ್ಟ್ ತಂಡ ಶ್ರೀ ವಿವೇಕಾನಂದ ಪುತ್ತೂರು. ನಮ್ಮೆಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಅಂಕಣಕ್ಕಿಳಿದು ಎರಡು ತಂಡಗಳಿಗೆ ಶುಭ ಹಾರೈಸಬೇಕಾಗಿ ನಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ವಾಲಂಟಿಯರ್ಸ್ ಬರೋದು ನಮ್ಮ ಟೀಮ್ನ ಮಾತ ಕಾರ್ಯಕರ್ತರು ಬಂದಿಲ್ಲ. ಒಂಜಿ ಬರುತ್ತಗೂ ನಮ್ಮೊಟ್ಟಿಗೂ ಸೇರ್ಕೊಂಡು ಪ್ರಡೇತಗಳಿಗೆ ನಾವು ಮಾತಿಲ್ಲ ಇದೊಂದು ಬರುದ ಲೇಸಿನ ಮಂದ ಜನಪುರಗ ಯಶಸ್ವಿ ಆತನ ಮಾಡೋ ನಡೆ ಕಾರಣ ನಿಗಲು ದೈದಿನ ಮೊಟ್ಟು ಸೇರೋದು. ಈ ಶಾಲೆಯ ಉಪಾಧ್ಯಕ್ಷರು ದೈಹಿಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಪ್ರವೀಣ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. बोलेरा